ಎಲ್ಲ ತಾಂತ್ರಿಕ ಗೆಳೆಯರಿಗೆ ಅಂದರೆ ಟೆಕ್ನಿಕಲ್ ಫ್ರೆಂಡ್ಸ್ಗೆ ನಮಸ್ಕಾರ. PUC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ PU2ನ 6ನೇ ಚಾಪ್ಟರ್ ಸರ್ಚಿಂಗ್ ಡಿಸ್ಕಸ್ ಮಾಡ್ತಾ ಇವಿ. ಸೊ ಈ ಸರ್ಚಿಂಗ್ ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೆಲವೊಂದು ಆ್ಯಕ್ಟಿವಿಟಿ ನಾನು ಮಾಡಿಸ್ತೀನಿ ಈ ಸೆಷನ್ನಿಂದ. ಅಂದರೆ ಇವಾಗ ಆಲ್ರೆಡಿ 5 ಟಾಪಿಕ್ ಡಿಸ್ಕಸ್ ಮಾಡಿವಲ್ವ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಫೈಲ್ ಹ್ಯಾಂಡ್ಲಿಂಗ್, ಸ್ಟ್ಯಾಕ್, ಕ್ಯೂ, ಆಮೇಲೆ ಸಾರ್ಟಿಂಗ್ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಮೇಲೆ ಕೋಡ್ ಬೇಸ್ಡ್ ಕ್ವೆಶನ್ಸ್ ನಾನು ಕೊಡ್ತೀನಿ. ಸೊ ಅಂದರೆ ನೀವು ಅದನ್ನು ಔಟ್ಪುಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು, ಓಕೆನಾ? ಸೊ ಅದರದ್ದು ಆ ಕ್ವೆಶನ್ದು ಔಟ್ಪುಟ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಮಾಡುವಾಗ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಮಾಡುವಾಗ ಅದನ್ನು ಡಿಸ್ಕಸ್ ಮಾಡ್ತೀನಿ, ಓಕೆ? ಸೊ ಈಗ ಈ ಸರ್ಚಿಂಗ್ ಟಾಪಿಕಲ್ಲಿ ಏನು ಬರುತ್ತೆ ಸರ್, ಎಷ್ಟು ಮಾರ್ಕ್ಸ್ ಇದೆ, ಸೊ ಇದೆಲ್ಲ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಒಂದು ಆ್ಯಕ್ಟಿವಿಟಿ ಕ್ವೆಶನ್ ನೋಡ್ಬೋಣ, ಓಕೆ? ಸೊ ಏನಿದೆ ಸರ್ ಆ್ಯಕ್ಟಿವಿಟಿ ಕ್ವೆಶನಲ್ಲಿ? ಸೊ ಆ್ಯಕ್ಟಿವಿಟಿ ಕ್ವೆಶನಲ್ಲಿ ಫೈಂಡ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್ ಅಂತ ಕ್ವೆಶನ್ ಇದೆ. ಸೊ ಈ ಕೋಡ್ನ ನೀವು ಅನಲೈಸ್ ಮಾಡಿ ಇದು ಔಟ್ಪುಟ್ ಏನು ಬರುತ್ತೆ ಅಂತ ನಾನು ಕಮೆಂಟಲ್ಲಿ ತಿಳಿಸ್ಬೇಕು, ಓಕೆ? ಸೊ ಇದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೋಡ್ ಸ್ನಿಪ್ಪೆಟ್ ಇಲ್ಲಿ ಹಾಕಿರೋದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ, ಔಟ್ಪುಟ್ ಏನು ಬರುತ್ತೆ, ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ ಕಮೆಂಟ್ ಬಾಕ್ಸಲ್ಲಿ ಜಸ್ಟ್ 2, 3, 4 ಸುಮ್ಮನೆ ಹಾಕಬೇಡಿ, ಆಯಿತಾ? ದ ಔಟ್ಪುಟ್ ಆಫ್ ದ ಕ್ವೆಶನ್ ಈಸ್, ಸೊ ಒಂದು ಸೆಂಟೆನ್ಸಲ್ಲಿ ನನಗೆ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ ಈಸ್ ಏನು ಔಟ್ಪುಟ್ ಬರುತ್ತೆ ಅದನ್ನು ಹಾಕಿ, ಓಕೆನಾ? ಸೊ ಅಂದರೆ ಫಸ್ಟ್ ಟ್ರೈ ಬ್ಲಾಕ್ ಇದೆ, ಟ್ರೈ ಒಳಗೆ ಪ್ರಿಂಟ್ 5 ಅಂತಿದೆ, ಎಕ್ಸೆಪ್ಟ್ ಕ್ಲಾಸ್ ಇದೆ, ಎಕ್ಸೆಪ್ಟ್ ಕ್ಲಾಸಲ್ಲಿ ಎಕ್ಸೆಪ್ಷನ್ ಇಸ್ ರೇಸ್ಡ್ ಅಂತ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ, ಎಲ್ಸ್ ಕ್ಲಾಸು ಇದೆ, ಲಾಸ್ಟಲ್ಲಿ ಫೈನಲಿ ಕ್ಲಾಸು ಇದೆ. ಸೊ ಯಾವ್ಯಾವ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ, ಯಾವ ಕ್ಲಾಸ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಲ್ಲರೂ ಓದಿರ್ತೀರಾ ಅನ್ಕೊಂತೀನಿ. ಆಲ್ರೆಡಿ ನಿಮ್ಮ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ಗೂ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇತ್ತು. ಸೊ ಇದನ್ನು ಅಟೆಂಪ್ಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಕ್ವೆಶನ್ಗೆ ಆನ್ಸರ್ನ ಡಿಸ್ಕಸ್ ಮಾಡ್ತೀನಿ, ಓಕೆ? ಸೊ ಆಯಿತು ಸರ್, ಸರ್ಚಿಂಗ್ ಕಾನ್ಸೆಪ್ಟಲ್ಲಿ ಏನು ಬರ್ತದೆ ಸರ್, ಎಷ್ಟು ಮಾರ್ಕ್ಸ್ ಇದೆ ಸರ್ ಬೋರ್ಡ್ಗೆ, ಸೊ ಇದೆಲ್ಲ ನೋಡ್ತಾ ಹೋಗೋಣ. ಸೊ ಸರ್ಚಿಂಗ್ ಕಾನ್ಸೆಪ್ಟಲ್ಲಿ ಹೌ ಮೆನಿ ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಿಂದ? ಸೊ ಇದು ಟೆಂಟೇಟಿವ್ ಮಾರ್ಕ್ಸು. ಸೊ ಇನ್ನೂ ನಮಗೆ ಪರ್ಮನೆಂಟ್ ಮಾರ್ಕ್ಸ್ ಗೊತ್ತಿಲ್ಲ, ಬಟ್ ಟೆಂಟೇಟಿವ್ ಆಗಿದೆ. ಇದು 1 MCQ ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ ಬರುತ್ತೆ, ಆಮೇಲೆ 1 2 ಮಾರ್ಕರ್, 1 5 ಮಾರ್ಕರ್, ಟೋಟಲ್ 9 ಮಾರ್ಕ್ ಬರ್ತಿದೆ ಈ ಸರ್ಚಿಂಗ್ ಚಾಪ್ಟ್ರಿಂದ, ಓಕೆ? 1 MCQ ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ ಬರುತ್ತೆ, 1 2 ಮಾರ್ಕರ್, 1 5 ಮಾರ್ಕರ್. ಸೊ ಟೋಟಲ್ ವೇಟೇಜ್ ಇಸ್ 9 ಮಾರ್ಕ್ಸ್ ಬೋರ್ಡ್ ಎಕ್ಸಾಮ್ಗೆ. ಅನ್ಲೆಸ್ ಮಾರ್ಕ್ಸ್ ವೇಟೇಜ್ ಏನು ಚೇಂಜ್ ಮಾಡಿಲ್ಲ ಅಂದರೆ 9 ಮಾರ್ಕ್ಸ್ ಇರುತ್ತೆ ದ ಸರ್ಚಿಂಗ್ ಚಾಪ್ಟರ್ ಇನ್ ದ ಬೋರ್ಡ್ ಎಕ್ಸಾಮ್, ಆಯ್ತಾ? ಸೊ ಆಯಿತು ಸರ್, ಏನು ಕಾನ್ಸೆಪ್ಟ್ ಬರುತ್ತೆ ಈ ಸರ್ಚಿಂಗ್ ಅಲ್ಲಿ? ಸೊ ಇದು ಕಾನ್ಸೆಪ್ಟ್ಸ್ ತುಂಬಾ ಸಿಂಪಲ್ ಆಗಿದೆ. 3 ಸರ್ಚಿಂಗ್ ಟೆಕ್ನಿಕ್ ನಾವು ಕಲಿತೀವಿ: ಲೀನಿಯರ್ ಸರ್ಚ್, ಬೈನರಿ ಸರ್ಚ್ ಅಂಡ್ ಹ್ಯಾಶಿಂಗ್ ಇಂದ ಕೂಡ ನಾವು ಸರ್ಚ್ ಮಾಡ್ತೀವಿ. ಆಮೇಲೆ ಲಾಸ್ಟ್ ಅಲ್ಲಿ ಕೊಲ್ಯೂಷನ್ ಅಂತ ಒಂದು ಟಾಪಿಕ್ ಇದೆ. ವೆರಿ ಸಿಂಪಲ್ ಚಾಪ್ಟರ್, ಏನು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸೊ ಏನೇನು ಕಾನ್ಸೆಪ್ಟ್ ಬರುತ್ತೆ ಸರ್ ಇಲ್ಲಿ? ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಟು ಸರ್ಚಿಂಗ್. ಇಂಟ್ರೊಡಕ್ಷನ್ ಟು ಸರ್ಚಿಂಗ್ ಅಲ್ಲಿ ಸರ್ಚಿಂಗ್ ಡೆಫಿನೇಷನ್ ಕಲಿಯೋಣ. ಸೊ ಸರ್ಚಿಂಗ್ ಅಂದರೆ ಏನು, ಸೊ ಹೆಂಗೆ ಸರ್ಚ್ ಮಾಡೋದು, ಸೊ ಇದೆಲ್ಲ ಟಾಪಿಕ್ 1 ಅಲ್ಲಿ ಕಲಿಯೋಣ. ಆಮೇಲೆ ಲೀನಿಯರ್ ಸರ್ಚ್, ಇದು ಫಸ್ಟ್ ಟೈಪ್ ಆಫ್ ಸರ್ಚಿಂಗ್ ಟೆಕ್ನಿಕ್. ಈ ಲೀನಿಯರ್ ಸರ್ಚ್ನ ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕೂಡ ಕರಿತೀವಿ, ಅಥವಾ ಸೀರಿಯಲ್ ಸರ್ಚ್ ಅಂತ ಕೂಡ ಕರಿತೀವಿ. ಅದಾದ್ಮೇಲೆ ಬೈನರಿ ಸರ್ಚ್ ಬಗ್ಗೆ ಕಲಿಯೋಣ. ಸೊ ಬೈನರಿ ಸರ್ಚ್ಗೂ ಲೀನಿಯರ್ ಸರ್ಚ್ಗೂ ಏನಾದರೂ ವ್ಯತ್ಯಾಸ ಇದೆಯಾ, ಎರಡು ಒಂದೇನಾ, ಸೊ ಡಿಫ್ರೆನ್ಸಸ್ ಕಲಿಯೋಣ. ಸೊ ಇದಾದ್ಮೇಲೆ ಸರ್ಚ್ ಬೈ ಹ್ಯಾಶಿಂಗ್. ಸೊ ಹ್ಯಾಶಿಂಗ್ ಇಂದ ಕೂಡ ನಾವು ಎಲಿಮೆಂಟ್ನ ಸರ್ಚ್ ಮಾಡ್ಬೋದು. ಸೊ ಇದನ್ನ ಸರ್ಚ್ ಬೈ ಹ್ಯಾಶಿಂಗ್ ಅಂತ ಕರಿತೀವಿ. ಯಾವ್ದು ಫಾಸ್ಟ್ ಸರ್ ಈ ಮೂರಲ್ಲಿ? ಸೊ ಟೈಮ್ ಕಾಂಪ್ಲೆಕ್ಸಿಟಿ ಯಾವ್ದು ಬೆಟ್ರು ಸರ್? ಇದೆಲ್ಲ ಡಿಸ್ಕಸ್ ಮಾಡೋಣ. ಲಾಸ್ಟ್ ಅಲ್ಲಿ ಕೊಲ್ಯೂಷನ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ. ಅಂದ್ರೆ ಇವಾಗ ಸರ್ಚ್ ಬೈ ಹ್ಯಾಶಿಂಗ್ ಟೆಕ್ನಿಕಲಿ ಒಂದೇ ಹ್ಯಾಶ್ ನಂಬರ್, ಒಂದೇ ಇಂಡೆಕ್ಸ್ ಬಂದ್ರೆ ಸರ್ಚ್ ಮಾಡುವಾಗ ಕೊಲ್ಯೂಷನ್ ಅಂತ ಹೇಳ್ತೀವಿ. ಆ ಕೊಲ್ಯೂಷನ್ ಹೆಂಗೆ ರಿಸಾಲ್ವ್ ಮಾಡೋದು, ಅದು ಕೆಲವು ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ನು ಕೂಡ ನೋಡೋಣ, ಓಕೆ? ಸೊ ಈಸಿ ಚಾಪ್ಟ್ರೆ, ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡಬೇಡಿ. 9 ಮಾರ್ಕ್ ಬರ್ತಿದೆ, ಸೊ ಈಸಿಯಾಗಿ 9 ಮಾರ್ಕ್ ತೊಗೊಬೋದು, ಓಕೆ? ಸೊ ಫಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಇಂಟ್ರೊಡಕ್ಷನ್ ಟು ಸರ್ಚಿಂಗ್. ಏನು ಸರ್, ಏನು ಕಲಿತೀವಿ ಇಂಟ್ರೊಡಕ್ಷನ್ ಟು ಸರ್ಚಿಂಗ್ ಅಲ್ಲಿ? ಸೊ ಇಂಟ್ರೊಡಕ್ಷನ್ ಟು ಸರ್ಚಿಂಗ್ ಅಲ್ಲಿ, ಓಕೆ? ಸೊ ಏನು ಕಲಿತೀವಿ ಇಂಟ್ರೊಡಕ್ಷನ್ ಟು ಸರ್ಚಿಂಗ್ ಅಲ್ಲಿ ಅಂದರೆ, ಸ್ಟೂಡೆಂಟ್ಸ್ ನಮಗೆ ಸರ್ಚಿಂಗ್ ಏನು ಅಂತ ಫಸ್ಟ್ ಗೊತ್ತಾಗಬೇಕು. ಸೊ ಸರ್ಚಿಂಗ್ ಏನು ಅಂತ ತಿಳ್ಕೊಂಡು ಅದಾದಮೇಲೆ ಎಷ್ಟು ಟೈಪ್ ಸರ್ಚ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಫಸ್ಟ್ ಸರ್ಚಿಂಗ್ ಏನು ಅಂತ ತಿಳ್ಕೊಂಬೋಣ, ಓಕೆ? ಸೊ ಏನು ಸರ್ ಸರ್ಚಿಂಗ್ ಅಂದರೆ? ಸೊ ಇಲ್ಲಿ ಡೆಫಿನೇಷನ್ ಇದೆ: ಸರ್ಚಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಲೊಕೇಟಿಂಗ್ ಪರ್ಟಿಕ್ಯುಲರ್ ಎಲಿಮೆಂಟ್ ಆರ್ ಕೀ ಇನ್ ಅ ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ಸರ್ಚಿಂಗ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಲೊಕೇಟಿಂಗ್ ಅಂದರೆ ಹುಡ್ಕೋದು ಪರ್ಟಿಕ್ಯುಲರ್ ಎಲಿಮೆಂಟ್ ಇನ್ ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂದರೆ ಎಷ್ಟಾದರೂ ಎಲಿಮೆಂಟ್ ಇರ್ಬೋದು. ನೀವು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ಹುಡುಕ್ತಾ ಇರಾ, ಆ ಹುಡುಕೋ ಎಲಿಮೆಂಟ್ನ ಏನಂತ ಕರಿತೀವಿ? ಕೀ ಎಲಿಮೆಂಟ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಕೀ ಎಲಿಮೆಂಟ್. ಸೊ ನೀವು ಹುಡುಕೋ ಎಲಿಮೆಂಟ್ ಗಿವನ್ ಕಲೆಕ್ಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಸರ್ಚ್ ಮಾಡೋದನ್ನ, ಅಥವಾ ಲೊಕೇಟ್ ಮಾಡೋದನ್ನ, ಅಥವಾ ಹುಡ್ಕೋದನ್ನ ವಿ ಕಾಲ್ ಇಟ್ ಆಸ್ ಸರ್ಚಿಂಗ್, ಓಕೆ? ಸೊ ಆಯಿತು ಸರ್, ಸರ್ಚಿಂಗ್ ಡೆಫಿನೇಷನ್ ಗೊತ್ತಾಯಿತು. ನೆಕ್ಸ್ಟ್ ಏನಿದೆ? ಸೊ ನೆಕ್ಸ್ಟ್ ಪಾಯಿಂಟ್, ಸರ್ಚ್ ರಿಸಲ್ಟ್ ಡಿಟರ್ಮೈನ್ಸ್ ವೆದರ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಕಲೆಕ್ಷನ್ ಆರ್ ನಾಟ್. ಸೊ ನಿಮ್ಗೆ ಲಾಸ್ಟಲ್ಲಿ ಒಂದು ರಿಸಲ್ಟ್ ಕೊಡುತ್ತೆ. ನೀವೆಲ್ಲ ನೀವೇನೋ ಒಂದು ಎಲಿಮೆಂಟ್ ಹುಡುಕ್ತಾ ಇರೋ ಲಿಸ್ಟಲ್ಲಿ. ಸೊ ಅದಾದಮೇಲೆ ಒಂದು ರಿಸಲ್ಟ್ ಕೊಡುತ್ತೆ, ಎಲಿಮೆಂಟ್ ಇದೆ ಅಥವಾ ಎಲಿಮೆಂಟ್ ಇಲ್ಲ ಅಂತ, ಹೌದಾ? ಸೊ ಅದನ್ನೇ ಸರ್ಚ್ ರಿಸಲ್ಟ್ ಡಿಟರ್ಮೈನ್ಸ್ ವೆದರ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಕಲೆಕ್ಷನ್ ಆರ್ ನಾಟ್. ಸೊ
ನೀವು ಸರ್ಚ್ ಮಾಡೋ ಎಲಿಮೆಂಟು ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ನಮಗೆ ರಿಸಲ್ಟ್ ಕೊಡೋದು. ಓಕೆ, ಸೊ ಇದ್ರೆ ಏನು ಇಲ್ಲದೇ ಇದ್ರೆ ಏನು ಅದು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಆಯ್ತಾ. ಸೊ ನಾವು ಸರ್ಚ್ ಮಾಡೋ ಎಲಿಮೆಂಟ್ ಇದ್ರೆ ಇಫ್ ಇಟ್ ಇಸ್ ಪ್ರೆಸೆಂಟ್ ವಿ ಕ್ಯಾನ್ ಆಲ್ಸೋ ಫೈಂಡ್ ದ ಪೊಸಿಷನ್ ಆಫ್ ದಟ್ ಎಲಿಮೆಂಟ್ ಇನ್ ದ ಗಿವನ್ ಕಲೆಕ್ಷನ್. ಸೊ ಸಪೋಸ್ ನಾವು ಹುಡ್ಕೋ ಎಲಿಮೆಂಟ್ ಲಿಸ್ಟಲ್ಲಿ ಇದ್ರೆ ಸೊ ಏನು ಮಾಡ್ತೀವಿ, ಅದ್ರ ಪೊಸಿಷನ್ ಏನು ಅಂತ ನಾವು ನೆಕ್ಸ್ಟ್ ಫೈಂಡ್ ಮಾಡ್ತೀವಿ ಆಯ್ತಾ. ಅಂದರೆ ಇವಾಗ ಸಪೋಸ್ ಒಂದು 3 ಎಲಿಮೆಂಟ್ ತೊಗೊಳ್ಳೋಣ, 10 20 30. ಓಕೆ, ಅಥವಾ 4 ಎಲಿಮೆಂಟ್ಸ್ ತೊಗೊಳ್ಳೋಣ, 10 20 30 40. ಸೊ ಇದು ಒಂದು ಲಿಸ್ಟು ಎಲ್ ಅಂತ. ಸೊ ಇದ್ರ ಇಂಡೆಕ್ಸ್ 0 1 2 ಆಮೇಲೆ 3 ಹೌದಾ. ಸೊ ಇವಾಗ ಈ ಲಿಸ್ಟಲ್ಲಿ ನಾನೇನೋ ಒಂದು ಎಲಿಮೆಂಟ್ ಸರ್ಚ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ಅದು ಕೀ ಎಲಿಮೆಂಟು ಲೆಟ್ಸ್ ಸೇ 30 ಸರ್ಚ್ ಮಾಡ್ತೀನಿ ಅಂತ. ಸೊ ಈ ಕೀ ಎಲಿಮೆಂಟು ನಾವು ಎಲ್ಲ ಈ ಲಿಸ್ಟ್ ಎಲಿಮೆಂಟಲ್ಲಿ ಸರ್ಚ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಇವಾಗ ಈ 30 ಇದೆ ಅಲ್ವಾ, ಈ ಲಿಸ್ಟಲ್ಲಿ 30 ಇದ್ದರೆ ಏನು ಮಾಡ್ತೀವಿ, ಪೊಸಿಷನ್ ಹುಡುಕ್ತೀವಿ. ಯಾವ ಇಂಡೆಕ್ಸಲ್ಲಿದೆ 30 ಸೆಕೆಂಡ್ ಇಂಡೆಕ್ಸಲ್ಲಿದೆ. ಬಟ್ ಅದ್ರ ಪೊಸಿಷನ್ ಏನು, ಪೊಸಿಷನ್ 3ನೇ ಪೊಸಿಷನ್ ಇದೆ ಅಲ್ವಾ, ಇದು ಫಸ್ಟ್ ಪೊಸಿಷನ್, ಇದು ಸೆಕೆಂಡ್ ಪೊಸಿಷನ್, ಇದು ಥರ್ಡ್ ಪೊಸಿಷನ್. ಸೊ ಹೆಂಗೆ ಸರ್ ಪೊಸಿಷನ್ ಫೈಂಡ್ ಮಾಡೋದು, ಇಂಡೆಕ್ಸ್ ಇದೆಯಲ್ಲ ಈ ಇಂಡೆಕ್ಸ್ ವ್ಯಾಲ್ಯೂ +1 ಮಾಡಿ 2 + 1 ನಮಗೆ ಥರ್ಡ್ ಪೊಸಿಷನ್ ಅಲ್ಲಿ ಗೊತ್ತಾಗುತ್ತೆ 30 ಎಲಿಮೆಂಟ್ ಇದೆ ಅಂತ ಲಿಸ್ಟಲ್ಲಿ. ಕರೆಕ್ಟಾ. ಸಪೋಸ್ ಇಲ್ಲ ಅಂದರೆ ಏನು ಮಾಡೋದು ಸರ್, ಸಪೋಸ್ ಇಲ್ಲಿ ನಾನು 100 ಸರ್ಚ್ ಮಾಡ್ತೀನಿ, 100 ಈ ಲಿಸ್ಟಲ್ಲಿ ಇಲ್ಲ, ಈ ಎಲ್ ಅನ್ನೋ ಲಿಸ್ಟಲ್ಲಿ 100 ಇಲ್ಲ, ಏನು ಮಾಡೋದು. ಸೊ ಆವಾಗ ನೀವು ಎಲಿಮೆಂಟ್ ನಾಟ್ ಫೌಂಡ್ ಅಂತ ರಿಟರ್ನ್ ಮಾಡ್ಬೋದು. ಓಕೆ, ಸೊ ಏನು ಕಲಿಬೇಕು ಸರ್ ಈ ಫಸ್ಟ್ ಕಾನ್ಸೆಪ್ಟಲ್ಲಿ, ಸರ್ಚಿಂಗ್ ಏನು ಅಂತ ತಿಳ್ಕೊಳ್ಳಿ. ಸರ್ಚಿಂಗ್ ಅಂದರೆ ಏನು, ಸೊ ಸರ್ಚಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಲೊಕೇಟಿಂಗ್ ಪರ್ಟಿಕ್ಯುಲರ್ ಎಲಿಮೆಂಟ್. ಆ ಪರ್ಟಿಕ್ಯುಲರ್ ಎಲಿಮೆಂಟ್ನ ಕೀ ಎಲಿಮೆಂಟ್ ಅಂತ ಕೂಡ ಕರಿತೀವಿ. ಇನ್ ಅ ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬೇಕಾದರೂ ಇರ್ಬೋದು. ಓಕೆನಾ. ಸೊ ಈಗ ಎಷ್ಟು ಟೈಪ್ಸ್ ಇದೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇನ್ನೊಂದ್ಸಲಿ ನೋಡ್ಬೋಣ ಎಷ್ಟು ಟೈಪ್ಸ್ ಇದೆ. 3 ಮೇನ್ ಟೆಕ್ನಿಕ್ಸ್ ಆರ್, ಸೊ 3 ಟೈಪ್ಸ್ ಸರ್ಚಿಂಗ್ ಟೆಕ್ನಿಕ್ಸ್ ಇದೆ. ಸೊ ಯಾವ್ದು ಆ 3 ಟೈಪ್ಸು. ಫಸ್ಟ್ ಟೈಪ್ ಲೀನಿಯರ್ ಸರ್ಚ್. ಸೊ ಈ ಲೀನಿಯರ್ ಸರ್ಚ್ನ ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕೂಡ ಕರಿತೀವಿ. ಏನಕ್ಕೆ ಸರ್ ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕರಿತೀವಿ, ಯಾಕಂದರೆ ಸ್ಟೂಡೆಂಟ್ಸ್ ಲೀನಿಯರ್ ಸರ್ಚಲ್ಲಿ ಒನ್ ಆಫ್ಟರ್ ದಿ ಅದರ್, ಫಸ್ಟ್ 30ನ 10 ಜೊತೆ ಕಂಪೇರ್ ಮಾಡ್ತೀವಿ, ಸೊ ಈಕ್ವಲ್ ಆಗಲ್ಲ. ನೆಕ್ಸ್ಟ್ ಕೀ ಎಲಿಮೆಂಟ್ 30 20 ಜೊತೆ ಕಂಪೇರ್ ಮಾಡ್ತೀವಿ, ಅದು ಈಕ್ವಲ್ ಆಗಲ್ಲ. ನೆಕ್ಸ್ಟ್ 30 with 30 ಕಂಪೇರ್ ಮಾಡ್ತೀವಿ, ಆವಾಗ ನಮಗೆ ಕೀ ಎಲಿಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಕರೆಕ್ಟಾ. ಸೊ ಅಂದರೆ ಎಲ್ಲ ಎಲಿಮೆಂಟ್ ಜೊತೆನೂ ಕಂಪೇರ್ ಮಾಡ್ತೀವಿ, ಲಿಸ್ಟಲ್ಲಿರೋ ಎಲ್ಲ ಎಲಿಮೆಂಟ್ ಜೊತೆನೂ ನಾವು ಕೀ ಎಲಿಮೆಂಟ್ ಕಂಪೇರ್ ಮಾಡ್ತೀವಿ ವಿತ್ ದ ಎಲಿಮೆಂಟ್ ಆಫ್ ದ ಲಿಸ್ಟ್. ಸೊ ಅದಕ್ಕೆ ಅದನ್ನು ಸೀಕ್ವೆನ್ಷಿಯಲ್ ಸರ್ಚ್ ಅಥವಾ ಸೀರಿಯಲ್ ಸರ್ಚ್ ಅಂತ ಕೂಡ ಕರೀತಾರೆ. ಇದನ್ನು ಏನಾದ ಕರೀತಾರೆ ಅಂದರೆ, ಅಥವಾ ಸೀರಿಯಲ್ ಸರ್ಚ್ ಅಂತ ಕೂಡ ಕರೀತಾರೆ. ಓಕೆ, ಸೊ ನೆಕ್ಸ್ಟು ಬೈನರಿ ಸರ್ಚ್. ಸೊ ಏನು ಸರ್ ಇದು ಬೈನರಿ ಸರ್ಚ್. ಲೀನಿಯರ್ ಸರ್ಚ್ ಅಂದರೆ ಎಲ್ಲ ಎಲಿಮೆಂಟ್ ಜೊತೆನೂ ಕಂಪೇರ್ ಮಾಡ್ತೀವಿ. ಬೈನರಿ ಅಂದರೆ ಏನು, ಬೈನರಿ ಅಂದರೆ 2 ಸರ್, 2 ಅಲ್ಲ. ಸೊ ಬೈನರಿ ಸರ್ಚ್ ಅಂದರೆ ನಾವು ಎಲ್ಲ ಎಲಿಮೆಂಟ್ ಜೊತೆನೂ ನಮ್ಮ ಕೀ ಎಲಿಮೆಂಟ್ ಕಂಪೇರ್ ಮಾಡೋದಿಲ್ಲ. ಮತ್ತೇನು ಮಾಡ್ತೀವಿ ಸರ್, ಸೊ ಬರೀ ಮಿಡಲ್ ಎಲಿಮೆಂಟ್ ಜೊತೆ ಮಾತ್ರ ಕಂಪೇರ್ ಮಾಡ್ತೀವಿ. ಅಂದರೆ ಈ ಲಿಸ್ಟಲ್ಲಿ ಮಧ್ಯದ ಎಲಿಮೆಂಟ್ ಹುಡುಕ್ತೀವಿ, ಮಧ್ಯದ ಎಲಿಮೆಂಟ್ ಹುಡುಕಿ ಮಿಡಲ್ ಎಲಿಮೆಂಟ್ ಜೊತೆ ಮಾತ್ರ ಕಂಪೇರ್ ಮಾಡ್ತೀವಿ. ಅದಕ್ಕೆ ಇದನ್ನು ಬೈನರಿ ಸರ್ಚ್ ಅಂತ ಕರೀತಾರೆ. ಓಕೆ, ಸೊ ಬೈನರಿ ಸರ್ಚಲ್ಲಿ ಸ್ಟೂಡೆಂಟ್ಸ್ ಇನ್ನೂ ಬೇಗ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು, ಅಥವಾ ಇನ್ನೂ ಬೇಗ ನಮ್ಮ ಎಲಿಮೆಂಟ್ನ ಹುಡುಕ್ಬೋದು. ಅಂದರೆ ಲಿಸ್ಟಲ್ಲಿ ಇದೆಯಾ ಇಲ್ವಾ. ಲೀನಿಯರ್ ಸರ್ಚಲ್ಲಿ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಕರೆಕ್ಟಾ. ಸೊ ಇಲ್ಲಿ ಬರೀ ಮಿಡಲ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಇರಾ, ಸೊ ನಿಮಗೆ ಬೇಗ ಸರ್ಚ್ ಎಲಿಮೆಂಟ್ ಇದೆಯಾ ಇಲ್ವಾ ಗೊತ್ತಾಗೋಗುತ್ತೆ. ಓಕೆ, ಸೊ 3ನೇ ಸರ್ಚು ಸರ್ಚ್ ಬೈ ಹ್ಯಾಶಿಂಗ್. ಸೊ ಏನು ಸರ್ ಇದು ಸರ್ಚ್ ಬೈ ಹ್ಯಾಶಿಂಗ್. ಸೊ ಸ್ಟೂಡೆಂಟ್ಸ್ ಇದು ಇನ್ನೂ ಫಾಸ್ಟರ್, ಬೈನರಿ ಸರ್ಚ್ಗಿಂತ ಫಾಸ್ಟರ್ ಇದು. ಹ್ಯಾಶಿಂಗ್ ಅಂದರೆ ಒಂದು ಹ್ಯಾಶ್ ಟೇಬಲ್ ಬಿಲ್ಡ್ ಮಾಡ್ತೀವಿ. ಸೊ ಅದು ಹ್ಯಾಶ್ ಟೇಬಲ್ ಅಲ್ಲಿರೋ ಸೈಜ್, ಅಲ್ಲಿ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರ್ತಾರೆ, ಆ ಸೈಜ್ ಜೊತೆ ನಾವು ಮಾಡ್ ಮಾಡ್ತೀವಿ. ಸೊ ಆವಾಗ ನಮಗೊಂದು ಹೊಸ ಹ್ಯಾಶ್ ಟೇಬಲ್ ಬರುತ್ತೆ. ಸೊ ಯಾವ ಎಲಿಮೆಂಟ್ಸ್ ಇರುತ್ತೆ ನಾವು ಈಸಿಯಾಗಿ ಒನ್ ಆಫ್ಟರ್ ದಿ ಅದರ್ ಹುಡ್ಕೋದು ಬೇಡ. ಲೀನಿಯರ್ ಸರ್ಚ್ ತರ ಜಸ್ಟ್ ಮಾಡ್ಯುಲಸ್ ಆಪರೇಷನ್ ಹಾಕಿದ್ರೆ ಎಲಿಮೆಂಟ್ ಇದೆಯಾ ಇಲ್ವಾ ನಮ್ಗೆ ಗೊತ್ತಾಗುತ್ತೆ. ಹ್ಯಾಶಿಂಗ್ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಆ ಫಾರ್ಮುಲಾ ಇಂದ ಎಲಿಮೆಂಟ್ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಸೊ ಇಲ್ಲಿ ಜಸ್ಟ್ ಒಂದು ಕಂಪ್ಯಾರಿಸನ್ ಅಲ್ಲಿ ನಮಗೆ ಔಟ್ಪುಟ್ ಗೊತ್ತಾಗುತ್ತೆ, ಎಲಿಮೆಂಟ್ ಇದೆಯಾ ಲಿಸ್ಟ್ ಅಲ್ಲಿ ಇಲ್ವಾ ಅಷ್ಟೇ. ಓಕೆ, ಸೊ ಈ 3 ಕಾನ್ಸೆಪ್ಟ್ ಬಗ್ಗೆನೂ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ ಇಲ್ಲಿ ಅಲ್ಗೋರಿಥಮ್ಸ್ ಮುಖ್ಯ. ಆಮೇಲೆ ಸೊ ಲೀನಿಯರ್ ಸರ್ಚ್ ಬೈನರಿ ಸರ್ಚಲ್ಲಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಓಕೆ, ಯಾವ್ದಾದ್ರು ಒಂದು ಲಿಸ್ಟ್ ಎಲಿಮೆಂಟ್ಸ್ ಕೊಟ್ಬಿಟ್ಟು ಸರ್ಚ್ ದ ಎಲಿಮೆಂಟ್ ಯೂಸಿಂಗ್ ಬೈನರಿ ಸರ್ಚ್ ಯೂಸಿಂಗ್ ಲೀನಿಯರ್ ಸರ್ಚ್, ಪರ್ಫಾರ್ಮ್ ದ ಸರ್ಚ್ ಯೂಸಿಂಗ್ ಹ್ಯಾಶಿಂಗ್. ಸೊ ಈ ಥರ ಕ್ವೆಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಇದರ ಅಲ್ಗೋರಿಥಮ್ಸ್ ಕೂಡ ಮುಖ್ಯ, ಲೀನಿಯರ್ ಸರ್ಚ್ ಅಂಡ್ ಬೈನರಿ ಸರ್ಚ್. ಓಕೆ, ಸೊ ಈಗ ಫಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗೋಣ. ಅಂದರೆ ಫಸ್ಟ್ ಟೈಪ್ ಆಫ್ ಸರ್ಚಿಂಗ್ ಟೆಕ್ನಿಕ್ ಲೀನಿಯರ್ ಸರ್ಚ್ ಬಗ್ಗೆ ಹೋಗೋಣ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಸರ್ಚಿಂಗ್ ಅಲ್ಲಿ ಏನು ಓದ್ಬೇಕು ಸರ್, ಡೆಫಿನೇಷನ್ ಓದ್ರೆ ಸಾಕು. ಸೊ ಸರ್ಚಿಂಗ್ ಈಸ್ ದ ಪ್ರೋಸೆಸ್ ಆಫ್ ಲೊಕೇಟಿಂಗ್ ದ ಕೀ ಎಲಿಮೆಂಟ್ ಇನ್ ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಹೌದಾ. ಸೊ ನೀವು ಕೀ ಎಲಿಮೆಂಟ್ ಹುಡುಕ್ತೀರಾ ಇನ್ ಅ ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್, ಅದನ್ನ ಸರ್ಚಿಂಗ್ ಅಂತ ಕರಿತೀವಿ. ಸೊ ಈಗ ಫಸ್ಟ್ ಟೈಪ್ ಆಫ್ ಸರ್ಚಿಂಗ್ ಕಲಿಯೋಣ, ಲೀನಿಯರ್ ಸರ್ಚ್. ಏನು ಸರ್ ಇದು ಲೀನಿಯರ್ ಸರ್ಚ್. ಸೊ ಲೀನಿಯರ್ ಸರ್ಚ್ ಬಗ್ಗೆ ಹೋಗೋಣ. ಸೊ ದ ಟಾಪಿಕ್ ಇಸ್ ಲೀನಿಯರ್ ಸರ್ಚ್. ಓಕೆ, ಸೊ ಲೀನಿಯರ್ ಸರ್ಚ್ ಅಲ್ಲಿ ಏನು ಕಲಿತೀವಿ ಸರ್. ಸೊ ಈ ಪಾಯಿಂಟ್ಸ್ ತಿಳ್ಕೊಬೇಕಾಗತ್ತೆ ಲೀನಿಯರ್ ಸರ್ಚ್ ಅಂದ್ರೆ ಏನು ಅಂತ. ಲೀನಿಯರ್ ಸರ್ಚ್ ಈಸ್ ದ ಮೋಸ್ಟ್ ಫಂಡಮೆಂಟಲ್ ಆ್ಯಂಡ್ ಸಿಂಪ್ಲೆಸ್ಟ್ ಸರ್ಚಿಂಗ್ ಮೆಥಡ್. ಸೊ ಇದು ತುಂಬ ಸಿಂಪಲ್.
ಸೊ ಎಲ್ಲ ಎಲಿಮೆಂಟ್ ಜೊತೆ ನೀವು ಕೀ ಎಲಿಮೆಂಟ್ ಕಂಪೇರ್ ಮಾಡ್ತೀರಾ ಅಲ್ವಾ, ಇದು ಇಟ್ ಇಸ್ ಅ ವೆರಿ ಸಿಂಪಲ್ ಮೆಥಡ್ ಆಫ್ ಸರ್ಚಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಹೆಂಗೆ ಮಾಡೋದು ನೆಕ್ಸ್ಟ್ ಪಾಯಿಂಟಲ್ಲಿ ಇದೆ. ಲೀನಿಯರ್ ಸರ್ಚ್ ಹೆಂಗೆ ಮಾಡ್ತೀವಿ ಸರ್? ಇಟ್ ಈಸ್ ಅನ್ ಎಕ್ಸಾಸ್ಟಿವ್ ಸರ್ಚಿಂಗ್ ಟೆಕ್ನಿಕ್ ವೇರ್ ಎವ್ರಿ ಎಲಿಮೆಂಟ್ ಆಫ್ ದ ಗಿವನ್ ಲಿಸ್ಟ್ ಈಸ್ ಕಂಪೇರ್ಡ್ ವಿತ್ ದ ಐಟಮ್ ಟು ಬಿ ಸರ್ಚ್ಡ್. ಸೊ ನಾನು ಇದೇ ಹೇಳಿದ್ದು, ನೀವು ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಲಿಸ್ಟಲ್ಲಿ 10 ಎಲಿಮೆಂಟ್ ಇದ್ರೆ 10 ಎಲಿಮೆಂಟ್ ಜೊತೆನೂ ನಿಮ್ಮ ಕೀ ಎಲಿಮೆಂಟ್ ಕಂಪೇರ್ ಮಾಡ್ತೀರಾ. ಸೊ ಆವಾಗ ಕೀ ಎಲಿಮೆಂಟ್ ಏನಾದರೂ ಇದ್ರೆ ಅದರ ಪೊಸಿಷನ್ನ ರಿಟರ್ನ್ ಮಾಡ್ತೀರಾ. ಸೊ ಇದು ಲೀನಿಯರ್ ಸರ್ಚ್ ಅಂತ ಕರಿತೀವಿ. ಲಿಸ್ಟಲ್ಲಿ 5 ಎಲಿಮೆಂಟ್ ಇದ್ರೆ ನೀವು ಯಾವುದೋ ಒಂದು ಎಲಿಮೆಂಟ್ ಹುಡುಕ್ತಾ ಇರಾ, 5 ಎಲಿಮೆಂಟ್ ಜೊತೆನೂ ನೀವು ಕಂಪೇರ್ ಮಾಡಬೇಕು, ಅದು ಈಕ್ವಲ್ ಇಲ್ವಾ ಅಂತ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಸೊ ಎವ್ರಿ ಎಲಿಮೆಂಟ್ ಯು ಆರ್ ಕಂಪೇರಿಂಗ್. ಸೊ ಅದಕ್ಕೆ ಇದನ್ನ ಏನಂತ ಕರೀತಾರೆ? ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕೂಡ ಕರೀತಾರೆ, ಹೌದಾ? ಸೊ ಇಟ್ ಇಸ್ ಕಂಪೇರ್ಡ್ ವಿತ್ ದ ಐಟಮ್ ಟು ಬಿ ಸರ್ಚ್ಡ್. ಎವ್ರಿ ಎಲಿಮೆಂಟ್ ಇಸ್ ಕಂಪೇರ್ಡ್ ವಿತ್ ದ ಕೀ ಎಲಿಮೆಂಟ್. ಸೊ ಯಾವುದೇ ಎಲಿಮೆಂಟ್ ಲಿಸ್ಟಲ್ಲಿ ಇದ್ರೂ ಕೀ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ, ಆಯ್ತಾ? ಸೊ ಇಟ್ ಇಸ್ ರೆಫರ್ಡ್ ಟು ಎಸ್ ಕೀ. ನಾವು ಸರ್ಚ್ ಮಾಡೋ ಎಲಿಮೆಂಟ್ನ ಕೀ ಅಂತ ಕೂಡ ಕರಿತೀವಿ. ಆಯಿತು ಸರ್. ಸೊ ಈಚ್ ಎಲಿಮೆಂಟ್ ಇನ್ ದ ಲಿಸ್ಟ್ ಇಸ್ ಕಂಪೇರ್ಡ್ ಒನ್ ಬೈ ಒನ್ ವಿತ್ ದ ಕೀ. ಸೊ ಲಿಸ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಸೊ ಎಲ್ಲ ಎಲಿಮೆಂಟ್ ಜೊತೆ ನಮ್ಮ ಹುಡ್ಕೋ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ. ಓಕೆ, ಸೊ ಆಯಿತು. ಸೊ 3ನೇ ಪಾಯಿಂಟ್ ಆಗಿದೆ. 4ನೇ ಪಾಯಿಂಟ್ಗೆ ಹೋಗೋಣ. ಇಫ್ ನೋ ಎಲಿಮೆಂಟ್ ಮ್ಯಾಚಸ್ ದ ಕೀ and we have traversed the entire list, we declare the search is unsuccessful. Suppose ನಾವು ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದ್ದೀವಿ. ಇವಾಗ 5 ಎಲಿಮೆಂಟ್ ಇದೆ ಲಿಸ್ಟಲ್ಲಿ, ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದ್ದೀವಿ. ಎಕ್ಸಾಂಪಲ್ ಹೇಳಬೇಕಾದ್ರೆ ಸಪೋಸ್ ಲಿಸ್ಟಲ್ಲಿ 4 ಎಲಿಮೆಂಟ್ ಇದೆ ಅನ್ಕೊಳ್ಳೋಣ, 10, 20, 30, 40 ಎಲ್ಲನೂ ವೇರಿಯಬಲಲ್ಲಿ ಈ ಲಿಸ್ಟ್ ಇದೆ. ಸೊ ಇದರ ಇಂಡೆಕ್ಸ್ 0, 1, 2 ಆಮೇಲೆ 3. ನಾವು ಸರ್ಚ್ ಮಾಡಬೇಕಾಗಿರೋ ಕೀ ಎಲಿಮೆಂಟ್ 50 ಅನ್ಕೊಳ್ಳೋಣ. ಸೊ ಇದು ಕೀ ಎಲಿಮೆಂಟ್ ಅನ್ಕೊಳ್ಳೋಣ. ಸೊ ಈಗ ಎಲ್ಲ ಎಲಿಮೆಂಟ್ ಜೊತೆ ನೀವು ಕಂಪೇರ್ ಮಾಡ್ತೀರಾ, ಕರೆಕ್ಟಾ? 50 ವಿತ್ 10 ಕಂಪೇರ್ ಮಾಡ್ತೀರಾ, ಈಕ್ವಲ್ ಆಗಲ್ಲ. 50 ವಿತ್ 20 ಕಂಪೇರ್ ಮಾಡ್ತೀರಾ, ಈಕ್ವಲ್ ಆಗಲ್ಲ. 50 ವಿತ್ 30 ಈಕ್ವಲ್ ಆಗಲ್ಲ. 50 ವಿತ್ 40 ಕೂಡ ಈಕ್ವಲ್ ಆಗಲ್ಲ. ಸೊ ಏನು ಮಾಡ್ತೀವಿ? ಯು ಹ್ಯಾವ್ ಟ್ರಾವೆಲ್ಸ್ ದ ಎಂಟೈರ್ ಲಿಸ್ಟ್. ಆವಾಗಲೂ ನಿಮ್ಗೆ ಎಲಿಮೆಂಟ್ ಸಿಕ್ಕಿಲ್ಲ. ಸೊ ಏನಂತ ಹೇಳ್ತೀವಿ ನಾವು ಆವಾಗ? ಸೊ ಕೀ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಲಿಸ್ಟ್ ಅಂತ ಹೇಳ್ತೀವಿ. ಸೊ ನಾವು ಹುಡುಕ್ತಾ ಇರೋ ಎಲಿಮೆಂಟ್ ಈ ಲಿಸ್ಟಲ್ಲಿ ಇಲ್ಲ ಅಂತ ನಾವು ರಿಟರ್ನ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸಿನ್ಸ್ ಎವ್ರಿ ಎಲಿಮೆಂಟ್ ಇಸ್ ಕಂಪೇರ್ಡ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಸೀಕ್ವೆನ್ಷಿಯಲ್ ಆರ್ ಸೀರಿಯಲ್ ಸರ್ಚ್. ಸೊ MCQ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಸೀಕ್ವೆನ್ಷಿಯಲ್ ಅಥವಾ ಸೀರಿಯಲ್ ಸರ್ಚ್ ಯಾವುದು? ಸೊ ಸಿನ್ಸ್ ವಿ ಆರ್ ಕಂಪೇರಿಂಗ್ ದ ಕೀ ಎಲಿಮೆಂಟ್, ನಾವು ಹುಡ್ಕೋ ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡೋದ್ರಿಂದ ಸೊ ಇದನ್ನ ಸೀಕ್ವೆನ್ಷಿಯಲ್ ಅಥವಾ ಸೀರಿಯಲ್ ಸರ್ಚ್ ಅಂತ ಕೂಡ ಕರೀತಾರೆ. ಸೊ ಈ ಕೀ ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀರಾ ಅಲ್ವಾ? ಸೊ 10, 20, 30, 40 ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿ ಆಮೇಲೆ ಕೀ ಇಸ್ ನಾಟ್ ಪ್ರೆಸೆಂಟ್ ಅಂತ ಹೇಳ್ತೀರಾ. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಸೀಕ್ವೆನ್ಷಿಯಲ್ ಆರ್ ಸೀರಿಯಲ್ ಸರ್ಚ್. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಲೀನಿಯರ್ ಸರ್ಚ್. ಈಗ ಈ ಲೀನಿಯರ್ ಸರ್ಚ್ ಅಲ್ಗೋರಿಥಮ್ ತಿಳ್ಕೊಳ್ಳೋಣ. ಅದಾದಮೇಲೆ ಒಂದು ಎಕ್ಸಾಂಪಲ್ ಕೂಡ ನೋಡೋಣ. ಲಿಸ್ಟ್ ಆಫ್ ಎಲಿಮೆಂಟ್ಸ್ ಕೊಟ್ಟರೆ ಹೆಂಗೆ ಹುಡುಕೋದು ಎಲಿಮೆಂಟ್ನ ಅಂತ ಈ ಲೀನಿಯರ್ ಸರ್ಚ್ ಎಕ್ಸಾಂಪಲ್ ತಿಳ್ಕೊಂಬೋಣ, ಆಯಿತಾ? ಸೊ ಫಸ್ಟ್ ಅಲ್ಗೋರಿಥಮ್ ನೋಡೋಣ ಆಫ್ ಲೀನಿಯರ್ ಸರ್ಚ್. ಸೊ ಅಲ್ಗೋರಿಥಮ್ ಆಫ್ ಲೀನಿಯರ್ ಸರ್ಚಲ್ಲಿ ಗಿವನ್ ಅ ಲಿಸ್ಟ್, ನಮ್ಮ ಲಿಸ್ಟ್. ಸೊ ಲಿಸ್ಟ್ ಇದೆ. ಸೊ ಅದನ್ನ ಹೆಸರು ನಮ್ಮ ಲಿಸ್ಟ್ ಅಂತ ತೊಗೊಂಡ್ಯಾರೆ. ಓಕೆ, ಸೊ ಲಿಸ್ಟ್ ಹೆಸರನ್ನ ನಮ್ಮ ಲಿಸ್ಟ್ ಅಂತ ತೊಗೊಂಡ್ಯಾರೆ. ಆಫ್ n ಎಲಿಮೆಂಟ್ಸ್. ಏನು ಸರ್ ಇದು n? ಸೊ n ಇಸ್ ದ ಟೋಟಲ್ ಎಲಿಮೆಂಟ್ಸ್. ಸೊ n ಟೋಟಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಷ್ಟಾದರೂ ಇರ್ಬೋದು ಅದು. ಸೊ 3 ಎಲಿಮೆಂಟ್ಸ್ ಇರ್ಬೋದು, 4 ಎಲಿಮೆಂಟ್ಸ್ ಇರ್ಬೋದು. n ಅನ್ನೋದು ಸೈಜ್ ಅಲ್ವಾ? ಸೊ ಎಷ್ಟು ಎಲಿಮೆಂಟ್ ಇದೆ n ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಕೀ ವ್ಯಾಲ್ಯೂ k. ಸೊ ಕೀ ವ್ಯಾಲ್ಯೂ ಕೂಡ ನಾವು ಕೀ ವ್ಯಾಲ್ಯೂನ ನಾವು ಸರ್ಚ್ ಮಾಡೋದಲ್ವಾ? ಸೊ ಆ 3 ಪ್ಯಾರಾಮೀಟ್ರು ನಮಗೆ ಬೇಕು ಟು ರೈಟ್ ದ ಅಲ್ಗೋರಿಥಮ್ ಆಫ್ ಲೀನಿಯರ್ ಸರ್ಚ್. ಆಯಿತು ಸರ್. ಸೊ ಸ್ಟೆಪ್ಸ್ ಏನೇನು ಬರುತ್ತೆ ಅಲ್ಗೋರಿಥಮಲ್ಲಿ? ಸೊ ಒನ್ ಆಫ್ಟರ್ ದಿ ಅದರ್ ಸ್ಟೆಪ್ಸ್ ನೋಡ್ತಾ ಹೋಗೋಣ, ಆಯಿತಾ? ಲೀನಿಯರ್ ಸರ್ಚ್ ಅಂತ ಅಲ್ಗೋರಿಥಮ್ ಹೆಸರು. ನಮ್ಮ ಲಿಸ್ಟ್ ಅಂದರೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ಕೀ ಬೇಕು, n ಕೂಡ ಬೇಕು, ಕರೆಕ್ಟಾ? ಕೀ ಅಂದರೆ ನಾವು ಹುಡುಕೋ ಎಲಿಮೆಂಟ್ ಯಾವುದು, ಆಮೇಲೆ n ಅಂದರೆ ಸೈಜ್, ಎಷ್ಟು ಎಲಿಮೆಂಟ್ಸ್ ಇದೆ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಸೊ ಸ್ಟೆಪ್ 1 ಏನು ಮಾಡ್ತೀವಿ? ಸೆಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0. ಏನು ಸರ್ ಇದು ಇಂಡೆಕ್ಸ್ ಇಸ್ ಈಕ್ವಲ್ ಟು 0? ಸೊ ಫಸ್ಟ್ ಎಲಿಮೆಂಟ್ ಇಂಡೆಕ್ಸ್ ಏನಿರುತ್ತೆ ಫಸ್ಟ್ ಎಲಿಮೆಂಟ್ದು. ಸೊ ಇವಾಗ ಸಪೋಸ್ 10, 20, 5 ಆಮೇಲೆ 32 ಅಂತ ತೊಗೊಳ್ಳೋಣ. 4 ಎಲಿಮೆಂಟ್ ತೊಗೊಳ್ಳೋಣ. ಇಂಡೆಕ್ಸ್ 0, 1, 2 ಆಮೇಲೆ 3 ಅಲ್ವಾ? ಇದು ನಮ್ಮ ಲಿಸ್ಟ್. ಸೊ ಇದು ನಮ್ಮ ಲಿಸ್ಟ್. ಸೊ ಈಗ ಏನು ಮಾಡ್ತೀವಿ? ಸ್ಟಾರ್ಟಿಂಗ್ ಸೆಟ್ ಇಂಡೆಕ್ಸ್ ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. ನೀವೇನಾದರೂ ವೇರಿಯಬಲ್ ತೊಗೊಬೋದು, ನೇಮು ಏನಾದರೂ ತೊಗೊಬೋದು. ಇಂಡೆಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಸ್ಟಾರ್ಟಿಂಗ್ ನಾವೇನು ಮಾಡ್ತೀವಿ? 0th ಎಲಿಮೆಂಟ್ ಇಂದ ಸ್ಟಾರ್ಟ್ ಮಾಡ್ತಾ ಇವಿ. ಈ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಇದಾದ್ಮೇಲೆ ಏನು ಮಾಡ್ತೀವಿ ಸರ್? ಸೊ ಆಯಿತು, ಇಂಡೆಕ್ಸ್ 0 ಸೆಟ್ ಮಾಡ್ತೀವಿ ಫಸ್ಟು. ನೆಕ್ಸ್ಟು ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಯಾಕೆ ಸರ್? ಸೊ ಎಲ್ಲ ಎಲಿಮೆಂಟ್ ಜೊತೆನೂ ಟ್ರಾವಲ್ಸ್ ಮಾಡಬೇಕು, ಎಲ್ಲ ಎಲಿಮೆಂಟು ಕಂಪೇರ್ ಮಾಡಬೇಕಲ್ವಾ? ನೀವು ಸರ್ಚ್ ಮಾಡೋ ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಜೊತೆನೂ ಕಂಪೇರ್ ಆಗಬೇಕು ಲೀನಿಯರ್ ಸರ್ಚಲ್ಲಿ. ಸೊ ಅದಕ್ಕೆ ಸಪೋಸ್ ನಾನು ಕೀ ಎಲಿಮೆಂಟ್ 5 ಅಂತ ತೊಗೊಂಡೆ. ಸೊ ಇವಾಗ 5, 10 ಜೊತೆ ಕಂಪೇರ್ ಮಾಡಬೇಕು, 20 ಜೊತೆ ಕಂಪೇರ್ ಮಾಡಬೇಕು. ಆಮೇಲೆ 3ನೇ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ವೈಲ್ ದಿಸ್ ಇಂಡೆಕ್ಸ್ ಲೆಸ್ ದೆನ್ n ಅಂತ ತೊಗೊತೀವಿ, ಆಯಿತಾ? n ಅಂದರೆ ಏನು? ಟೋಟಲ್ ಸೈಜ್. ಸೊ ಎಷ್ಟಿದೆ ಇಲ್ಲಿ ಎಲಿಮೆಂಟ್ಸು? n ಎಷ್ಟು ಎಲಿಮೆಂಟ್ಸ್ ಇದೆ? ಸೊ ಇಲ್ಲಿ 4 ಎಲಿಮೆಂಟ್ಸ್ ಇದೆ.
ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋಣ. ವೈಲ್ ಇಂಡೆಕ್ಸ್ ಇಸ್ ಲೆಸ್ ದೆನ್ ಎನ್. ಸೊ ಇಂಡೆಕ್ಸ್ ಲೆಸ್ ದೆನ್ ಎನ್ ಅಂದರೆ ಸ್ಟಾರ್ಟಿಂಗ್ ಇಂಡೆಕ್ಸ್ 0 ಲೆಸ್ ದೆನ್ 4 ಚೆಕ್ ಮಾಡ್ತಾ ಇದ್ದೀವಿ. ಹೌದು, 0 ಇಸ್ ಲೆಸ್ ದೆನ್ 4 ಟ್ರೂ ಅಲ್ವಾ. ಸೊ ಇದು ಎಷ್ಟು ಸಲ ರನ್ ಆಗುತ್ತೆ? 0ಗೆ ರನ್ ಆಗುತ್ತೆ, 1ಗೆ ರನ್ ಆಗುತ್ತೆ, 2ಗೆ ರನ್ ಆಗುತ್ತೆ, 3ಗೆ ರನ್ ಆಗುತ್ತೆ. 4 ಸಲ ಲೂಪ್ ರನ್ ಆಗುತ್ತೆ. ಯಾಕೆ? 4 ಎಲಿಮೆಂಟ್ ಇದೆ ಅದಕ್ಕೋಸ್ಕರ. ಸೊ ವೈಲ್ ಇಂಡೆಕ್ಸ್ ಇಸ್ ಲೆಸ್ ದೆನ್ ಎನ್ ಏನು ಮಾಡ್ತೀವಿ? ಇಲ್ಲಿ ಕಂಡೀಷನ್ ಟ್ರೂ ಬಂದಿದೆ. ಸೊ ಈಗ ರಿಪೀಟ್ ಸ್ಟೆಪ್ 3. ಸೊ ಏನು ಬರುತ್ತೆ ಸರ್ ಸ್ಟೆಪ್ 3ಅಲ್ಲಿ? ಸೊ ಒಂದು ಇಫ್ ಬ್ಲಾಕ್ ಬರುತ್ತೆ. ಆ ಇಫ್ ಬ್ಲಾಕ್ ನೋಡ್ಬೋಣ. ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಕೀ. ಸೊ ನಮ್ಮ ಕೀ ಎಲಿಮೆಂಟ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ಗೆ ಈಕ್ವಲ್ ಇದೆಯಾ ನೋಡಬೇಕು. ಸೊ ನಮ್ಮ ಕೀ ಎಲಿಮೆಂಟ್ ಏನು? 5. ಇಸ್ ಇಟ್ ಈಕ್ವಲ್ ಟು ನಮ್ ಲಿಸ್ಟ್ ಆಫ್ ಇಂಡೆಕ್ಸ್? ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದರೆ ಏನು? ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದರೆ 0. ನಮ್ ಲಿಸ್ಟ್ ಆಫ್ 0 ಏನಿದೆ? 10. ಸೊ ಇಸ್ 5 ಈಕ್ವಲ್ ಟು 10. ಸೊ ಫಸ್ಟ್ ಕಂಪ್ಯಾರಿಸನ್ ನಡೆಯುತ್ತೆ. ಸೊ ಅದು ಟ್ರೂ ಆದರೆ ಏನು ಮಾಡ್ತೀರಾ ಸ್ಟೂಡೆಂಟ್ಸ್? ಸೊ ಇದು ಟ್ರೂ ಆದರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? ಸೊ ಇದನ್ನ ಕೌಂಟ್ ವ್ಯಾಲ್ಯೂ ಅಂತ ಹೇಳ್ತೀವಲ್ವಾ, ಅಥವಾ ಇಂಡೆಕ್ಸ್ ಅಂತ ಹೇಳ್ತೀವಲ್ವಾ. ಸೊ ಈ ಇಂಡೆಕ್ಸ್ ವ್ಯಾಲ್ಯೂ +1ನ ರಿಟರ್ನ್ ಮಾಡ್ತೀವಿ. ನಮಗೆ ಎಲಿಮೆಂಟ್ ಹುಡುಕಕ್ಕೆ ಸಿಕ್ಕಿದ್ರೆ ಈಕ್ವಲ್ ಆದರೆ. ಬಟ್ ನಮ್ಗೆ ಇಲ್ಲಿ ಈಕ್ವಲ್ ಆಗಿದೆಯಾ? ಇಲ್ಲಿ ಈಕ್ವಲ್ ಆಗಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ನೋಡ್ಬೋಣ. ಸೊ ಅದು ಈಕ್ವಲ್ ಆದರೆ ಏನು ಮಾಡ್ತೀವಿ? ಪ್ರಿಂಟ್ ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ ಇಂಡೆಕ್ಸ್ +1. ಈ ಇಂಡೆಕ್ಸ್ +1ನ ನಾವು ಪ್ರಿಂಟ್ ಮಾಡ್ತೀವಿ, ನಮ್ಗೆ ಎಲಿಮೆಂಟ್ ಸಿಕ್ಕಿದೆ ಅಂತ. ಆಮೇಲೆ ಸ್ಟಾಪ್ ಮಾಡ್ತೀವಿ. ಬಟ್ ನಮ್ಮ ಕೇಸಲ್ಲಿ ಕೀ ಎಲಿಮೆಂಟ್ ಇದು 5 ಕೀ ಎಲಿಮೆಂಟ್ ನಮ್ಮ ಲಿಸ್ಟ್ ಆಫ್ 0ಗೆ ಈಕ್ವಲ್ ಆಗಿಲ್ಲ. ಸೊ ಈಗ ಏನು ಮಾಡೋದು ಸರ್? ಇವೆರಡು ಸ್ಟೆಪ್ ಎಕ್ಸಿಕ್ಯೂಟ್ ಆಗಲ್ಲ ಅಲ್ವಾ. ಸೊ ಇಫ್ ಬ್ಲಾಕ್ ಒಳಗೆ ಹೋಗೋದಿಲ್ಲ ಇವಾಗ. ಈಗ ಆಚೆನೇ ಇರುತ್ತೆ, ಬ್ಲಾಕ್ ಆಚೆನೇ ಇದ್ದು ನೆಕ್ಸ್ಟ್ ಸ್ಟೆಪ್ ನೋಡ್ಬೋಣ. ಏನು ಎಲ್ಸ್ ಬ್ಲಾಕಲ್ಲಿ ಏನು ಬರುತ್ತೆ? ಎಲ್ಸ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ +1. ಈಗ ನಮ್ಮ ಕೇಸಲ್ಲಿ ಈಗ 5 ಇಸ್ ಈಕ್ವಲ್ ಟು 10 ಆ್ಯಕ್ಚುಲಿ ಫಾಲ್ಸು ಅಲ್ವಾ. ನಾವು ಕೀ ಎಲಿಮೆಂಟ್ಸ್ ನಾಟ್ ಈಕ್ವಲ್ ಟು ನಮ್ ಲಿಸ್ಟ್ ಆಫ್ 0. ನಮ್ ಲಿಸ್ಟ್ ಆಫ್ 0 ಅಲ್ಲಿ 10 ಇದೆ, 5 ಇಸ್ ನಾಟ್ ಈಕ್ವಲ್ ಟು 10. ಸೊ ಈಗ ಏನು ಮಾಡ್ತೀವಿ? ಪ್ರಿಂಟ್ ಎಲಿಮೆಂಟ್ ಫೌಂಡ್ ಅಂತ ನಾವು ಹೇಳೋದಿಲ್ಲ. ಯಾಕೆ? ಇಲ್ಲಿ ಫಾಲ್ಸ್ ಬಂತು ಕಂಡೀಷನ್. ಏನು ಬಂತು? ಇಲ್ಲಿ ಫಾಲ್ಸ್ ಆಯಿತು ಕಂಡೀಷನ್. ಸೊ ಈಗ ಫಾಲ್ಸ್ ಆದ್ದರಿಂದ ಇಫ್ ಬ್ಲಾಕ್ ಒಳಗೆ ಹೋಗಲ್ಲ, ಎಲ್ಸ್ ಬ್ಲಾಕ್ ಹೋಗಿ ಇಂಡೆಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತೀವಿ. ಸೊ ಇಂಡೆಕ್ಸ್ ವ್ಯಾಲ್ಯೂ ಏನಿತ್ತು? ಸ್ಟಾರ್ಟಿಂಗ್ 0 ಇತ್ತು. ಈಗ ಇಂಡೆಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಇಂಡೆಕ್ಸ್ ವ್ಯಾಲ್ಯೂ ಈಗ 1 ಆಗುತ್ತೆ. ಕರೆಕ್ಟ್. ಈಗ ಫಸ್ಟ್ ಎಲಿಮೆಂಟ್ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಈಗ ಮತ್ತೆ ಇಲ್ಲಿಂದ ಸ್ಟೆಪ್ 3 ಮತ್ತೆ ಲೂಪ್ ರಿಪೀಟ್ ಆಗುತ್ತೆ, ವೈಲ್ ಲೂಪ್. ಸೊ ಸ್ಟೆಪ್ 2, 3 ಅಲ್ಲ, ಸ್ಟೆಪ್ 2. ಈಗ ಸ್ಟೆಪ್ 2 ಮತ್ತೆ ನೋಡಿ, ವೈಲ್ ಇಂಡೆಕ್ಸ್ ಲೆಸ್ ದೆನ್ ಎನ್. ಸೊ ಅಂದರೆ 1 ಲೆಸ್ ದೆನ್ 4 ಮತ್ತೆ. ಸೊ 1 ಲೆಸ್ ದೆನ್ 4 ಮತ್ತೆ ಟ್ರೂ ಆಗುತ್ತಲ್ವಾ. ಸೊ ಈಗ ಮತ್ತೆ ಇಫ್ ಬ್ಲಾಕ್. ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ದ ಎಲಿಮೆಂಟ್. ನೀವು ಚೆಕ್ ಮಾಡಬೇಕು ಕೀ ಎಲಿಮೆಂಟ್. ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದರೆ ಏನು ಇವಾಗ? ಈಗ ಇಂಡೆಕ್ಸ್ 1, ನಮ್ ಲಿಸ್ಟ್ ಆಫ್ 1 ಅಲ್ಲಿ ಏನಿದೆ? ನಮ್ ಲಿಸ್ಟ್ ಆಫ್ 1 ಇಸ್ ಇಟ್ ಈಕ್ವಲ್ ಟು ಕೀ. ಸೊ ಕೀ ಅಂದರೆ ನಮ್ಮ 5. ನಮ್ ಲಿಸ್ಟ್ ಆಫ್ 1 ಅಲ್ಲಿ 20 ಇದೆ. ಇಸ್ 20 ಈಕ್ವಲ್ ಟು 5? 25 ಅಲ್ಲ. ಕರೆಕ್ಟಾ? ಸೊ ಈಗ ಮತ್ತೆ ಪ್ರಿಂಟ್ ಎಲಿಮೆಂಟ್ ಫೌಂಡ್ ಅದು ಆಗೋದಿಲ್ಲ. ಸೊ ಮತ್ತೆ ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತೀರಾ. ಈಗ ಇಂಡೆಕ್ಸ್ ಎಷ್ಟಾಗುತ್ತೆ? ಈಗ ಇಂಡೆಕ್ಸ್ ವ್ಯಾಲ್ಯೂ 1 ಇಂದ 2 ಆಗುತ್ತೆ. ಸೊ ಇಂಡೆಕ್ಸ್ ಈಗ 2 ಆಗುತ್ತೆ. ಸೊ ಮತ್ತೆ ವೈಲ್ ಲೂಪ್ ರಿಪೀಟ್ ಆಗುತ್ತೆ. ಕರೆಕ್ಟಾ? ಮತ್ತೆ ಸ್ಟೆಪ್ 2ಗೆ ಹೋಗ್ತೀವಿ. 2 ಲೆಸ್ ದೆನ್ 4. ಸೊ 2 ಲೆಸ್ ದೆನ್ 4 ಟ್ರೂನೇ. ಸೊ 2 ಲೆಸ್ ದೆನ್ 4 ಟ್ರೂನೇ. ಸೊ ಟ್ರೂ ಆದ್ದರಿಂದ ಮತ್ತೆ ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಕೀ ಅಂದರೆ ಇವಾಗ ನಮ್ ಲಿಸ್ಟ್ ಆಫ್ 2. ಇವಾಗ ಇಂಡೆಕ್ಸ್ ವ್ಯಾಲ್ಯೂ ಏನು? 2. ನಮ್ ಲಿಸ್ಟ್ ಆಫ್ 2 ಅಲ್ಲಿ ಏನಿದೆ? ಸೊ ನಮ್ ಲಿಸ್ಟ್ ಆಫ್ 2 ಅಲ್ಲಿ ನಮಗೆ 5 ಇದೆ. ನಮ್ಮ 5 ಇಸ್ ಇಟ್ ಈಕ್ವಲ್ ಟು ಕೀ ಎಲಿಮೆಂಟ್? ಕೀ ಎಲಿಮೆಂಟ್ ಕೂಡ 5. ಸೊ ಈಗ ಟ್ರೂ ಆಗಿದೆ ಕಂಡೀಷನ್. ಕರೆಕ್ಟಾ? ಸೊ ಈಗ ಟ್ರೂ ಆಗಿದೆ. ಈಗ ಏನು ಮಾಡ್ತೀವಿ ಸ್ಟೂಡೆಂಟ್ಸ್? ಇಫ್ ಬ್ಲಾಕ್ ಒಳಗೆ ಹೋಗ್ತೀರಾ. ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ ಇಂಡೆಕ್ಸ್ +1. ಯಾಕೆ ಸರ್ ಇಂಡೆಕ್ಸ್ +1? ಇಂಡೆಕ್ಸಲ್ಲಿ ನಮ್ಗೆ ಔಟ್ಪುಟ್ ಇದೆಯಲ್ಲ. ಸೊ ಇಂಡೆಕ್ಸ್ ಏನು ಬಂತು? ಇಲ್ಲಿ 2 ಬಂತು. ಕರೆಕ್ಟಾ? ಸೊ ಇಲ್ಲಿ 2 ಬಂತು ಇಂಡೆಕ್ಸು. ಇಂಡೆಕ್ಸ್ 2 ಅಲ್ಲೇ ಅಲ್ವಾ ಸರ್ 5 ಇರೋದು? ಕರೆಕ್ಟು. ಇಂಡೆಕ್ಸ್ 2 ಅಲ್ಲೇ 5 ಇರೋದು. ಬಟ್ ಎಷ್ಟನೇ ಪೊಸಿಷನ್ ಇದು? 3ನೇ ಪೊಸಿಷನು. ಸೊ ಏನು ರಿಟರ್ನ್ ಮಾಡ್ಬೇಕು ನೀವು? ಎಲಿಮೆಂಟ್ ಫೌಂಡ್ ಆಟ್ ಪೊಸಿಷನ್ ಇಂಡೆಕ್ಸ್ +1. ಇಂಡೆಕ್ಸ್ +1ನ ರಿಟರ್ನ್ ಮಾಡಬೇಕು. ಸೊ ಇಂಡೆಕ್ಸ್ ಎಷ್ಟು ಬಂದಿತ್ತು ಇಲ್ಲಿ? ಇಲ್ಲಿ ಬಂದಿದ್ದು 2 + 1 3. ಸೊ ಇದನ್ನು ರಿಟರ್ನ್ ಮಾಡ್ತೀರಾ ಅಥವಾ ಪ್ರಿಂಟ್ ಮಾಡ್ತೀರಾ? ಓಕೆ. ಸೊ ಪ್ರೋಗ್ರಾಮಲ್ಲಿ ರಿಟರ್ನ್ ಮಾಡ್ತೀವಿ, ಇಲ್ಲಿ ಅಲ್ಗೋರಿಥಮಲ್ಲಿ ಪ್ರಿಂಟ್ ಮಾಡ್ತೀರಾ. ಕರೆಕ್ಟಾ? ಸೊ ಈಗ ಎಷ್ಟನೇ ಪೊಸಿಷನಲ್ಲಿ 5 ಬಂತು? ಥರ್ಡ್ ಪೊಸಿಷನ್. ನಮ್ಗೆ ಔಟ್ಪುಟ್ ಎಷ್ಟು ಬಂತು? 3. ಸೊ ಏನು ಪ್ರಿಂಟ್ ಮಾಡ್ತೀರಾ? ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ 3. ಸೊ 5th ಕೀ ಎಲಿಮೆಂಟ್ ಯಾವ ಪೊಸಿಷನ್ಲಿದೆ? 3ನೇ ಪೊಸಿಷನ್ಲಿದೆ. ಕರೆಕ್ಟಾ? ಸೊ ಈಗ ಇಲ್ಲಿ ತನಕ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ಇದು ಯಾವಾಗ ರನ್ ಆಗುತ್ತೆ? ಸೊ ನಮ್ಮ ಎಲಿಮೆಂಟ್ ಇಲ್ಲಿ ಮ್ಯಾಚ್ ಆಗದೆ ಇರೋದಾಗ, ನಮ್ಮ ಕೀ ಎಲಿಮೆಂಟ್ ಇಲ್ಲಿ ಮ್ಯಾಚ್ ಆಗಲ್ಲ ಅಲ್ವಾ. ಸೊ ಮ್ಯಾಚ್ ಆಗಿಲ್ಲ ಅಂದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಮ್ಯಾಚ್ ಆದರೆ ಸೊ ಇಫ್ ಬ್ಲಾಕಲ್ಲೇ ವಿ ವಿಲ್ ಸೇ ಎಲಿಮೆಂಟ್ ಈಸ್ ಸರ್ಚ್ಡ್ ಅಥವಾ ಎಲಿಮೆಂಟ್ ಫೌಂಡ್ ಅಂತ ಹೇಳ್ತೀವಲ್ವಾ. ಎಲಿಮೆಂಟ್ ಫೌಂಡ್ ಆಟ್ ಪೊಸಿಷನ್ ಇಂಡೆಕ್ಸ್ +1 ಅಂತ ಹೇಳ್ತೀವಿ. ಓಕೆನಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್, 4th ಸ್ಟೆಪ್ಪು. ಸಪೋಸ್ ಇದು ಯಾವುದು ರನ್ ಆಗಿಲ್ಲ ಅಂದರೆ, ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ +1 ರನ್ ಆಗ್ತಾನೆ ಇದ್ರೆ, ಈಗ ಸಪೋಸ್
ಇದೇ ಲಿಸ್ಟಲ್ಲಿ ನಾನು ಕೀ ಎಲಿಮೆಂಟ್ 50 ತೊಗೊಂಡೆ. ಸೊ 50 ತೊಗೊಂಡಾಗ ಸ್ಟೂಡೆಂಟ್ಸ್ ಸೊ ಏನಾಗುತ್ತೆ ಇಲ್ಲಿ ಇಂಡೆಕ್ಸ್ 0 ಇರುತ್ತೆ, 0 ಲೆಸ್ ದೆನ್ 4 ಟ್ರೂ ಆಗುತ್ತೆ. ನಮ್ಮ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಕೀ ಅಂದರೆ 0th ಎಲಿಮೆಂಟ್ ಸ್ಟಾರ್ಟಿಂಗ್ ಇಂಡೆಕ್ಸ್ 0 ಇರುತ್ತೆ, 50 ಇಸ್ ಈಕ್ವಲ್ ಟು 10 ಫಾಲ್ಸ್ ಆಗುತ್ತೆ. ಸೊ ಫಾಲ್ಸ್ ಆದರೆ ಇಫ್ ಬ್ಲಾಕ್ ರನ್ ಆಗಲ್ಲ, ಇಂಡೆಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತೀರಾ, ಎಷ್ಟಾಗುತ್ತೆ ಇಂಡೆಕ್ಸ್ 1 ಆಗುತ್ತೆ. ಸೊ ಫಸ್ಟ್ ಇಂಡೆಕ್ಸಲ್ಲಿ ನಮ್ಮ ಲಿಸ್ಟ್ ಆಫ್ 1ಅಲ್ಲಿ 50 ಇದೆಯಾ, ಕೀ ಎಲಿಮೆಂಟ್ 50 ತೊಗೊಂಡ್ರೆ ಸೊ ಇಲ್ಲ, ಇಲ್ಲೂ 50 ಇಲ್ಲ. ಸೊ ಏನು ಮಾಡ್ತೀವಿ ಮತ್ತೆ ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತೀರಾ. ಸೊ ಇಂಡೆಕ್ಸ್ ಎಷ್ಟಾಯ್ತು ಇವಾಗ 2 ಆಯಿತು. ಸೊ ನಮ್ಮ ಲಿಸ್ಟ್ ಆಫ್ 2 ಅಲ್ಲಿ 50 ಇದೆಯಾ, ಇಲ್ಲೂ 50 ಇಲ್ಲ. ಸೊ ಮತ್ತೆ ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತೀರಾ, ಇವಾಗ ಇಂಡೆಕ್ಸ್ 3 ಆಯಿತು. ಸೊ ನಮ್ಮ ಲಿಸ್ಟ್ ಆಫ್ 3 ಅಲ್ಲಿ 32 ಇದೆ, 50 ಈಕ್ವಲ್ ಅಲ್ಲ. ಸೊ ಈಗೇನಾಗುತ್ತೆ ಮತ್ತೆ ಇಂಡೆಕ್ಸ್ ಇನ್ಕ್ರೀಸ್ ಆಗುತ್ತೆ, ಎಷ್ಟಾಗುತ್ತೆ ಇಂಡೆಕ್ಸ್ ಇವಾಗ 4 ಆಗುತ್ತೆ. ಸೊ 4 ಲೆಸ್ ದೆನ್ 4, ಈಗ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್ ಕಂಡೀಷನ್ 4 ಲೆಸ್ ದೆನ್ 4 ಫಾಲ್ಸ್ ಆಗುತ್ತಲ್ವಾ. ಸೊ ಫಾಲ್ಸ್ ಆದರೆ ಏನು ಮಾಡ್ತೀವಿ, ಸ್ಟೆಪ್ 3ಇಂದ ಆಚೆ ಬರ್ತೀವಿ, ಅಥವಾ ಈ ವೈಲ್ ಲೂಪ್ ಇದೆಯಲ್ಲ ಈ ವೈಲ್ ಲೂಪಿಂದ ಆಚೆ ಬರ್ತೀವಿ. ಸೊ ಏನು ಮಾಡ್ತೀವಿ ಸರ್, ವೈಲ್ ಲೂಪಿಂದ ಆಚೆ ಬಂದರೆ ಸೊ ನೆಕ್ಸ್ಟ್ ಸ್ಟೆಪ್ ಪ್ರಿಂಟ್ ಆಗುತ್ತೆ. ಆವಾಗ ಏನು ಪ್ರಿಂಟ್ ಆಗುತ್ತೆ, ಸರ್ಚ್ ಅನ್ಸಕ್ಸಸ್ಫುಲ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಯಾವಾಗ ನಮ್ಮ ಕೀ ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿ ನಮಗೆ ಔಟ್ಪುಟ್ ಬಂದಿಲ್ಲ ಅಂದರೆ 4th ಸ್ಟೆಪ್ ಎಕ್ಸಿಕ್ಯೂಟ್ ಆಗುತ್ತೆ, ಅನ್ಸಕ್ಸಸ್ಫುಲ್ ಸರ್ಚ್ ಅಥವಾ ಸರ್ಚ್ ಇಸ್ ಅನ್ಸಕ್ಸಸ್ಫುಲ್ ಅಂತ ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ಈ ಅಲ್ಗೋರಿಥಮ್ ವೆರಿ ಈಸಿ ಸ್ಟೂಡೆಂಟ್ಸ್, 4 ಸ್ಟೆಪ್ ಇರೋದು. ಫಸ್ಟ್ ಸ್ಟೆಪಲ್ಲಿ ಏನು ಮಾಡ್ತೀರಾ, ಇಂಡೆಕ್ಸ್ ವ್ಯಾಲ್ಯೂ 0 ಕೊಡ್ತೀರಾ, ಫಸ್ಟ್ ಎಲಿಮೆಂಟಿಂದ ಕಂಪೇರ್ ಮಾಡ್ತೀರಾ ಕೀ ಎಲಿಮೆಂಟ್ ಅಂತ, ಇಂಡೆಕ್ಸ್ 0 ಕೊಡ್ತೀರಾ. ಸೆಕೆಂಡ್ ಸ್ಟೆಪ್ಪಲ್ಲಿ ವೈಲ್ ಇಂಡೆಕ್ಸ್ ಲೆಸ್ ದೆನ್ ಎನ್, ಯಾಕೆ ಸರ್ ಲೆಸ್ ದೆನ್ ಎನ್, ಸೊ ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ, 4 ಎಲಿಮೆಂಟ್ ಇದೆ. ಸೊ ಲೆಸ್ ದೆನ್ ಎನ್ ಕೊಟ್ಟರೆ ಸೊ 3ನೇ ಇಂಡೆಕ್ಸ್ ತನಕ ಹೋಗುತ್ತೆ, 0 1 2 3. ಸೊ ಲೆಸ್ ದೆನ್ ಎನ್, ಲೆಸ್ ದೆನ್ 4 ಕೊಟ್ಟರೆ 3ನೇ ಇಂಡೆಕ್ಸ್ ತನಕ ನಾವು ಕಂಪ್ಯಾರಿಸನ್ ಮಾಡ್ಬೋದು. 3ನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಇಫ್ ನಮ್ಮ ಲಿಸ್ಟ್ ಆಫ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಕೀ, ಸೊ ಎಲ್ಲ ಎಲಿಮೆಂಟು ಕಂಪೇರ್ ಮಾಡ್ತೀವಿ. ನಮ್ಮ ಕೀ ಎಲಿಮೆಂಟ್ ನಮ್ಮ ಲಿಸ್ಟ್ ಆಫ್ 0 ಇದೆಯಾ, ನೆಕ್ಸ್ಟ್ ಇದ್ರೆ ಏನು ಮಾಡ್ತೀವಿ, ಸೊ ವಿ ವಿಲ್ ಪ್ರಿಂಟ್ ಎಲಿಮೆಂಟ್ ಫೌಂಡ್ ಅಥವಾ ಎಲಿಮೆಂಟ್ ಸರ್ಚ್ಡ್ ಅಥವಾ ಎಲಿಮೆಂಟ್ ವಿಲ್ ಸೇ ಫೌಂಡ್ ಆಟ್ ಪೊಸಿಷನ್ ಇಂಡೆಕ್ಸ್ +1. ಇಂಡೆಕ್ಸ್ ಎಷ್ಟಿರುತ್ತೆ ಅದನ್ನು +1 ಮಾಡ್ತೀವಿ. ಸಪೋಸ್ ಇಲ್ಲೇ ಸಿಕ್ತು ನಮ್ಗೆ ಎಲಿಮೆಂಟು, ಸೊ ಇಂಡೆಕ್ಸ್ 0 ಇದೆ, 0 + 1 1 ಅಂದರೆ ಫಸ್ಟ್ ಪೊಸಿಷನ್ ನಮಗೆ ಕೀ ಸಿಕ್ತು ಅಂತ ಅರ್ಥ. ಸೊ ಸಪೋಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ +1. ಸೊ ನೆಕ್ಸ್ಟ್ ಎಲಿಮೆಂಟ್ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸಪೋಸ್ ಎಲ್ಲ ಎಲಿಮೆಂಟು ಕಂಪೇರ್ ಮಾಡಿ ಕೀ ಎಲಿಮೆಂಟ್ ಸಿಕ್ಕಿಲ್ಲ ಅಂದರೆ ಸ್ಟೆಪ್ 4 ಎಕ್ಸಿಕ್ಯೂಟ್ ಆಗುತ್ತೆ. ಏನು ಸ್ಟೆಪ್ 4 ಸ್ಟೂಡೆಂಟ್ಸ್, ಸೊ ಸರ್ಚ್ ಇಸ್ ಅನ್ಸಕ್ಸಸ್ಫುಲ್ ಅಂತ ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ಅಂದರೆ ಎಲಿಮೆಂಟ್ ಸಿಕ್ಕಿದ್ರೆ ಏನು ಮಾಡ್ತೀವಿ, ಸ್ಟೆಪ್ 3ಅಲ್ಲೇ ವಿ ವಿಲ್ ಸೇ ಎಲಿಮೆಂಟ್ ಇಸ್ ಫೌಂಡ್ ಆಟ್ ಪೊಸಿಷನ್ ಇಂಡೆಕ್ಸ್ +1, ಆಮೇಲೆ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಅಂದರೆ ನೆಕ್ಸ್ಟ್ ಎಲ್ಸ್ ಎಲ್ಲ ಹೋಗೋದಿಲ್ಲ, ಎಲ್ಸ್ ಬ್ಲಾಕಿಂಗ್ ಮತ್ತೆ ಹೋಗೋದಿಲ್ಲ, ಆಯಿತಾ. ಸೊ ಇವಾಗ ಇಲ್ಲಿ ನೋಡಿದ್ವಲ್ಲ ನಮ್ಮ ಎಕ್ಸಾಂಪಲ್ ಕೀ 5, ಸೊ ನಮ್ಮ ಲಿಸ್ಟ್ ಆಫ್ 2 ಅಲ್ಲಿ 5 ಇತ್ತು, ಕೀ ಕೂಡ 5 ಇತ್ತು. ಸೊ ಅದು ಎಕ್ಸಿಕ್ಯೂಟ್ ಆಯ್ತಲ್ವಾ, ಅವೆರಡು ಈಕ್ವಲ್ ಆಗಿದ್ದರಿಂದ ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ ಇಂಡೆಕ್ಸ್ +1, ಇಂಡೆಕ್ಸ್ ಎಷ್ಟಿತ್ತು 2 ಇತ್ತು, 2 + 1 3. ಸೊ ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ 3 ಅಂತ ಪ್ರಿಂಟ್ ಆಗಿ ಸ್ಟಾಪ್ ಆಗುತ್ತೆ. ಕರೆಕ್ಟ್ ಅಲ್ವಾ, 5 ಇಸ್ ಫೌಂಡ್ ಅಟ್ ಪೊಸಿಷನ್ 3 ಓನ್ಲಿ. ಇದು ಪೊಸಿಷನ್ 1, ಇದು ಪೊಸಿಷನ್ 2, ಇದು ಪೊಸಿಷನ್ 3. ಸೊ ಈ ಲೀನಿಯರ್ ಸರ್ಚ್ ಅಲ್ಗೋರಿಥಮ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ 5 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ, ಆಯಿತಾ, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಈಸಿ ಇದೆ ಕೂಡ, ಕರೆಕ್ಟಾ. ಸೊ 5 ಮಾರ್ಕ್ಸ್ಗೆ ರೈಟ್ ಅನ್ ಅಲ್ಗೋರಿಥಮ್ ಟು ಡೂ ಲೀನಿಯರ್ ಸರ್ಚ್ ಅಥವಾ ರೈಟ್ ಅನ್ ಅಲ್ಗೋರಿಥಮ್ ಟು ಪರ್ಫಾರ್ಮ್ ಲೀನಿಯರ್ ಸರ್ಚ್ ಅಂತ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಲೀನಿಯರ್ ಸರ್ಚ್ ಅಲ್ಗೋರಿಥಮ್ ಓದೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈ ಅಲ್ಗೋರಿಥಮ್ ತುಂಬ ಸಿಂಪಲ್ ಅಲ್ವಾ. ಸೊ ಈಗ ಒಂದು ಪ್ರಾಬ್ಲಮ್ ನೋಡ್ಬೋಣ, ಲೀನಿಯರ್ ಸರ್ಚ್ ಹೆಂಗೆ ಸರ್ ಮಾಡೋದು. ಸೊ ಒಂದು ಕ್ವೆಶನ್ ಇದೆ ಸ್ಟೂಡೆಂಟ್ಸ್, ಈ ಕ್ವೆಶನ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವೆಶನೇ, ನಾನು ಜಸ್ಟ್ ನಂಬರ್ಸ್ ಕೆಲವೊಂದು ಚೇಂಜ್ ಮಾಡಿರ್ಬೋದು ಅಷ್ಟೇ. ಸೊ ಅಸ್ಯೂಮ್ ದಟ್ ದ ನಮ್ ಲಿಸ್ಟ್ ಹ್ಯಾಸ್ 7 ಎಲಿಮೆಂಟ್ಸ್. ಸೊ 7 ಎಲಿಮೆಂಟ್ಸ್ ತೊಗೊಂಡಿರೋ ಲಿಸ್ಟಲ್ಲಿ ಈಗ ಈ 7 ಎಲಿಮೆಂಟ್ ಯೂಸ್ ಮಾಡಿ ಒಂದು ಕೀ ಎಲಿಮೆಂಟ್ ನಾವು ತೊಗೊಂಡು ಸರ್ಚ್ ಮಾಡಬೇಕಾಗುತ್ತೆ, ಎಲಿಮೆಂಟ್ ಯೂಸಿಂಗ್ ಲೀನಿಯರ್ ಸರ್ಚ್. ಓಕೆ, ಸೊ ಅಸ್ಯೂಮ್ ದಟ್ ದ ನಮ್ ಲಿಸ್ಟ್ ಹ್ಯಾಸ್ 7 ಎಲಿಮೆಂಟ್ 8 15 4 34 90 2 and 19. ಸೊ 7 ಎಲಿಮೆಂಟ್ ಇದೆ. ಸೊ n is 7. ಓಕೆ, ವಿ ನೀಡ್ ಟು ಸರ್ಚ್ ಫಾರ್ ದ ಕೀ ಸೇ 34 ಇಂದ ನಮ್ ಲಿಸ್ಟ್. ಸೊ ಕೀ ಎಲಿಮೆಂಟ್ ಏನಂತ ಸ್ಪೆಸಿಫೈ ಮಾಡಿದ್ದಾರೆ ಕ್ವೆಶನ್ ಅಲ್ಲಿ, 34 ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಸೊ ನಾವು ಈ ಲಿಸ್ಟ್ ಅಲ್ಲಿ 34 ಸರ್ಚ್ ಮಾಡಬೇಕು, ಯಾವ ಪೊಸಿಷನ್ ಇದೆ ಅಂತ ಸರ್ಚ್ ಮಾಡಬೇಕು. ಓಕೆ, ಸೊ ಏನ್ ಮಾಡ್ಬೇಕು ಸರ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸೊ ಈಗ ಈ ಲಿಸ್ಟ್ ತೊಗೊಂಬೋಣ ಹಾಗೆ 8 15 ಆಮೇಲೆ 4 34 ಆಮೇಲೆ 90 ಆಮೇಲೆ 2 ಆಮೇಲೆ 19, ಕರೆಕ್ಟಾ. ಸೊ ಇದ್ರದ್ದು ಇಂಡೆಕ್ಸ್ ಫೈಂಡ್ ಮಾಡೋಣ. ಇಂಡೆಕ್ಸ್ ಇದ್ರದ್ದು 0 1 2 3 4 ಆಮೇಲೆ 5 ಆಮೇಲೆ 6, ಕರೆಕ್ಟಾ. ಸೊ ಈಗ ಎನ್ ಎಷ್ಟು ಎಲಿಮೆಂಟ್ಸ್ ಇದೆ, ಎನ್ ಇಸ್ 7 ಎಲಿಮೆಂಟ್ಸ್ ಇದೆ ಟೋಟ್ಲು. ಸೊ ಇಂಡೆಕ್ಸ್ 6 ತನಕ ಬರುತ್ತೆ. ಸೊ ಎನ್ ವ್ಯಾಲ್ಯೂ ಸ್ಟೂಡೆಂಟ್ಸ್ ಇಲ್ಲಿ 7 ಅಲ್ವಾ. ಸೊ 7 ಎಲಿಮೆಂಟ್ ಇದೆ, 6 ಇಂಡೆಕ್ಸ್ ತನಕ ಬರುತ್ತೆ, ಕರೆಕ್ಟಾ. ಸೊ ಈಗ ಇದು ಹೆಂಗೆ ಸರ್ಚ್ ಮಾಡೋದು ನೋಡ್ತಾ ಹೋಗೋಣ. ಓಕೆ, ಕೀ ಎಲಿಮೆಂಟ್ ಹೆಂಗೆ ಸರ್ಚ್ ಮಾಡೋದು ಸರ್. ಸೊ ಈ ವ್ಯಾಲ್ಯೂಸ್ ಎಲ್ಲ ನಾನು ಒಂದು ಟೇಬಲಲ್ಲಿ ತೊಗೊಂಡಿನಿ, 8 ಆಮೇಲೆ 15 4 34 90 2 and 19. ಸೊ ಇದೇ ಥರ ಇಂಡೆಕ್ಸ್ ಯಾವುದು 8 0 1 2 3 4 5 6,
ಕರೆಕ್ಟಾ? ಈಗ ಏನು ಮಾಡ್ತೀವಿ ಸರ್, ಸೊ ಅಲ್ಗೋರಿಥಮ್ ನೋಡಿದ್ವಲ್ಲ ಸ್ಟೂಡೆಂಟ್ಸ್, ಅದೇ ಸ್ಟೆಪ್ನ ಫಾಲೋ ಮಾಡ್ತೀವಿ. ಅಂದರೆ ಸ್ಟಾರ್ಟಿಂಗ್ ವೈಲ್ ಇಂಡೆಕ್ಸ್ ಲೆಸ್ ದೆನ್ ಎನ್, ಫಸ್ಟ್ ಇಂಡೆಕ್ಸ್ ಎನ್ಗಿಂತ ಕಡಿಮೆ ಇದೆಯಾ ಚೆಕ್ ಮಾಡ್ತೀವಿ. ಟ್ರೂ ಆದರೆ ವೈಲ್ ಲೂಪು ಇಫ್ ಬ್ಲಾಕಲ್ಲಿ ಹೋಗ್ತೀವಿ. ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಇಟ್ ಈಕ್ವಲ್ ಟು ಕೀ ಈಕ್ವಲ್ ಆದರೆ ವಿ ವಿಲ್ ಜಸ್ಟ್ ಪ್ರಿಂಟ್ ಎಲಿಮೆಂಟ್ ಫೌಂಡ್ ಆಟ್ ಪೊಸಿಷನ್ ಇಂಡೆಕ್ಸ್ +1, ಆಮೇಲೆ ಸ್ಟಾಪ್ ಮಾಡ್ತೀವಿ. ಹೌದಾ? ಸಪೋಸ್ ಎಲಿಮೆಂಟ್ ಸಿಕ್ಕಿಲ್ಲ ಅಂದರೆ, ಕೀ ಎಲಿಮೆಂಟ್ ಇನ್ನ ಈಕ್ವೇಟ್ ಆಗಿಲ್ಲ ಅಂದರೆ ಇಂಡೆಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿ ಮತ್ತೆ ವೈಲ್ ಲೂಪ್ ರಿಪೀಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ ಈ ಟೇಬಲ್ ಮುಖಾಂತರನೇ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಕೀ ಎಲಿಮೆಂಟ್ 34 ಹೆಂಗೆ ಸರ್ಚ್ ಮಾಡ್ತೀವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ಬೋಣ. ಸ್ಟಾರ್ಟಿಂಗ್ ಇಂಡೆಕ್ಸ್ ವ್ಯಾಲ್ಯೂ 0 ಇರುತ್ತೆ. ಕರೆಕ್ಟಾ? ಸೊ ಎರಡನೇ ಸ್ಟೆಪ್ ಅಲ್ಗೋರಿಥಮ್ ಅಲ್ಲಿ ನೋಡಿದ್ವಿ. ಆಮೇಲೆ ಇಂಡೆಕ್ಸ್ ಲೆಸ್ ದೆನ್ ಏನು ಚೆಕ್ ಮಾಡ್ತೀವಿ. ಸ್ಟಾರ್ಟಿಂಗ್ ಇಂಡೆಕ್ಸ್ 0, ಇಲ್ಲಿ ಸೈಜ್ ಎಷ್ಟಿದೆ 7 ಇದೆ. 0 ಲೆಸ್ ದೆನ್ 7 ಟ್ರೂ ಆಗುತ್ತೆ. ಕರೆಕ್ಟಾ? ಸೊ ಟ್ರೂ ಆದರೆ ಏನು ಮಾಡ್ತೀವಿ, ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಕೀ. ನಮ್ ಲಿಸ್ಟ್ ಆಫ್ 0 ಏನಿದೆ, ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದ್ರೆ 0, ನಮ್ ಲಿಸ್ಟ್ ಆಫ್ 0 8 ಇದೆ. ಇಸ್ 8 ಈಕ್ವಲ್ ಟು ಕೀ ಎಲಿಮೆಂಟ್ 34. ಸೊ 8 ಈಸ್ ಈಕ್ವಲ್ ಟು 34 ಫಾಲ್ಸ್ ಆಗುತ್ತೆ. ಹೌದಾ? ಸೊ 8 34 ನೋ ಅಂತ ಹೇಳಿದೀವಿ, ಅಂದ್ರೆ ಈಕ್ವಲ್ ಅಲ್ಲ. ಈಕ್ವಲ್ ಅಲ್ಲ ಅಂದ್ರೆ ಏನ್ ಮಾಡ್ತೀವಿ ಸ್ಟೂಡೆಂಟ್ಸ್, ಈಗ ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತೀವಿ. ಎಲ್ಸ್ ಬ್ಲಾಕ್ ಹೋಗಿ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ +1 ಮಾಡ್ತೀವಿ. ಸೊ ಈಗ ಇಂಡೆಕ್ಸ್ ಎಷ್ಟಾಗುತ್ತೆ, 0 ಇದ್ದಿದ್ದು 1 ಆಗುತ್ತೆ. ಕರೆಕ್ಟಾ? 0 ಇದ್ದಿದ್ದು ಇಂಡೆಕ್ಸ್ ಈಗ 1 ಆಯಿತು. ಈಗ ಮತ್ತೆ ವೈಲ್ ಲೂಪ್ ರಿಪೀಟ್ ಮಾಡ್ತೀವಿ. 1 ಲೆಸ್ ದೆನ್ 7 ನೋಡ್ತೀವಿ ಇವಾಗ. ಕರೆಕ್ಟಾ? ಇಂಡೆಕ್ಸ್ ಇವಾಗ 1 ಆಗಿದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 ಲೆಸ್ ದೆನ್ ಎನ್, ಅಂದ್ರೆ ಎನ್ ಅಂದ್ರೆ ಎಷ್ಟು, ಎನ್ ಅಂದ್ರೆ 7 ಎಲಿಮೆಂಟ್ಸ್ ಇದೆ. 1 ಲೆಸ್ ದೆನ್ 7 ಟ್ರೂ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ 1 ಲೆಸ್ ದೆನ್ 7 ಮತ್ತೆ ಟ್ರೂ ಆಗಿ ಮತ್ತೆ ಇಫ್ ಬ್ಲಾಕ್ ಒಳಗೆ ಹೋಗ್ತೀರಾ. ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಇಟ್ ಈಕ್ವಲ್ ಟು ಕೀ, ಅಂದ್ರೆ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದ್ರೆ ಇವಾಗ 1, ನಮ್ ಲಿಸ್ಟ್ ಆಫ್ 1 ಅಲ್ಲಿ ಏನಿದೆ 15, ಇಸ್ 15 ಈಕ್ವಲ್ ಟು ಕೀ, ನಮ್ ಕೀ ಎಲಿಮೆಂಟ್ 34. ಈಗ ಎರಡನೇ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಇವಿ. 15 34 ಈಕ್ವಲ್ ಆಗಲ್ಲ. ಕರೆಕ್ಟಾ? ಸೊ ನೋ ಅಂತ ಹೇಳಿದ್ವಿ. 15 ಇಸ್ ನಾಟ್ ಈಕ್ವಲ್ ಟು 34. ಸೊ ಮತ್ತೆ ಆ ಇಫ್ ಬ್ಲಾಕ್ ಅಲ್ಲಿ ಇರೋ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಲ್ಲ. ಎಲ್ಸ್ ಬ್ಲಾಕ್ ಅಲ್ಲಿ ಇಂಡೆಕ್ಸ್ ನ ಇಂಕ್ರಿಮೆಂಟ್ ಮಾಡ್ತೀವಿ. ಈಗ ಇಂಡೆಕ್ಸ್ ವ್ಯಾಲ್ಯೂ 2 ಆಯಿತು. ಸೊ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ಇಂಡೆಕ್ಸ್ ವ್ಯಾಲ್ಯೂ 2 ಆದ್ಮೇಲೆ 2 ಲೆಸ್ ದೆನ್ 7 ಮತ್ತೆ ಚೆಕ್ ಮಾಡ್ತೀವಿ. ವೈಲ್ ಲೂಪ್ ಟ್ರೂ ಆಗುತ್ತೆ. ಸೊ ಆಮೇಲೆ ಇಫ್ ನಮ್ ಲಿಸ್ಟ್ ಆಫ್ 2, ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದ್ರೆ ನಮ್ ಲಿಸ್ಟ್ ಆಫ್ 2 ಅಲ್ಲಿ ಏನಿದೆ ಇವಾಗ 4. ಸೊ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ 2 ಅಲ್ಲಿ 4. ಸೊ 4 ಈಕ್ವಲ್ ಟು ಕೀ ಚೆಕ್ ಮಾಡ್ತೀವಿ. 4 ಇಸ್ ಇಟ್ ಈಕ್ವಲ್ ಟು ಕೀ, ನಾವು ಸರ್ಚ್ ಮಾಡೋ ಎಲಿಮೆಂಟ್ 34, ಇಸ್ ಇಟ್ ಈಕ್ವಲ್ ಟು 4. ಸೊ ಇಲ್ಲ, ಈಕ್ವೇಟ್ ಆಗಲ್ಲ, ಅಂದ್ರೆ ಈಕ್ವಲ್ ಅಲ್ಲ. ಸೊ ಏನ್ ಮಾಡ್ತೀವಿ, ಮತ್ತೆ ಇಂಡೆಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತೀವಿ. ಈಗ ಇಂಡೆಕ್ಸ್ ವ್ಯಾಲ್ಯೂ 3 ಆಗಿದೆ. ಕರೆಕ್ಟಾ? ಸೊ ಈಗ ಅದು ಇಂಡೆಕ್ಸ್ ವ್ಯಾಲ್ಯೂ 3 ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಮತ್ತೆ ಇಂಡೆಕ್ಸ್ 3 ಇಂದ ಹೇಳ್ತೀವಿ. 3 ಲೆಸ್ ದೆನ್ 7 ಮತ್ತೆ ಟ್ರೂ ಆಗುತ್ತೆ. ವೈಲ್ ಲೂಪ್ ಅಲ್ಲಿ 3 ಲೆಸ್ ದೆನ್ 7 ಟ್ರೂ ಆಗುತ್ತೆ. ಸೊ ಏನ್ ಮಾಡ್ತೀವಿ, ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್, ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದ್ರೆ ಇವಾಗ 3, ನಮ್ ಲಿಸ್ಟ್ ಆಫ್ 3ನೇ ಇಂಡೆಕ್ಸ್ ಅಲ್ಲಿ ಏನಿದೆ 34. ಸೊ ನಮ್ ಕೀ ಎಲಿಮೆಂಟ್ ಈಕ್ವೇಟ್ ಆಗುತ್ತಾ ಅದು 34? ಎಸ್, ಈಕ್ವೇಟ್ ಆಗುತ್ತೆ. ಸೊ ಈಕ್ವೇಟ್ ಆದ್ರಿಂದ ಏನ್ ಪ್ರಿಂಟ್ ಆಗುತ್ತೆ ಸ್ಟೂಡೆಂಟ್ಸ್, ಇಫ್ ಬ್ಲಾಕ್ ಅಲ್ಲಿ ಹೋಗಿ ಎಲಿಮೆಂಟ್ ಇಸ್ ಫೌಂಡ್ ಅಟ್ ಪೊಸಿಷನ್ ಇಂಡೆಕ್ಸ್ +1. ಸೊ ಇಂಡೆಕ್ಸ್ ಏನಾಗಿತ್ತು ಇಲ್ಲಿ 3 ಆಗಿತ್ತು. ಇಂಡೆಕ್ಸ್ +1 ಏನಾಗುತ್ತೆ 4. ಸೊ 34 ಎಷ್ಟನೇ ಪೊಸಿಷನ್ ಬಂದಿದೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್. ಸೊ ಫೋರ್ತ್ ಪೊಸಿಷನ್ ಅಲ್ಲಿ ನಮಗೆ 34 ಅನ್ನೋ ಎಲಿಮೆಂಟ್ ಸಿಕ್ಕಿದೆ. ಕರೆಕ್ಟಾ? ಸೊ ಇದೇ ಲೀನಿಯರ್ ಸರ್ಚ್ ಅಂತ ಹೇಳ್ತೀವಿ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೀವು ಹಿಂಗೆ ಬರೆದ್ರೆ ಇಟ್ ಇಸ್ ಬೆಟರ್. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಹಿಂಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಹಿಂಗೆ ಬರೆದ್ರೆ ಓಕೆ, ಅಥವಾ ನೀವು ಪಾಸ್ ಒನ್ ಅಲ್ಲಿ ಈ ತರ ಸ್ಟೆಪ್ಸ್ ಹಾಕೊಂಡು ಹೋದ್ರು ಪರವಾಗಿಲ್ಲ. ಬಟ್ ಟೇಬಲ್ ಮುಖಾಂತರ ಬರೆದ್ರೆ ಆಲ್ಗೋರಿಥಮ್ ಸ್ಟೆಪ್ಸ್ ಕೂಡ ನಿಮ್ಗೆ ನೆನಪಿರುತ್ತೆ. ಕರೆಕ್ಟಾ? ಸೊ ಇದು ಸಕ್ಸಸ್ಫುಲ್ ಸರ್ಚ್, ಅಂದ್ರೆ ಎಲಿಮೆಂಟ್, ಕೀ ಎಲಿಮೆಂಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು ಸರ್ಚ್. ಸಪೋಸ್ ಇವಾಗ ಕೀ ಎಲಿಮೆಂಟ್ ಲಿಸ್ಟ್ ಅಲ್ಲಿ ಇಲ್ಲ, ಅದೇಂಗೆ ಬರುತ್ತೆ ಸರ್, ಅದೊಂದು ಎಕ್ಸಾಂಪಲ್ ನೋಡ್ಬೋಣ. ಓಕೆ, ಸೊ ಈಗ ಕೀ ಎಲಿಮೆಂಟ್ ಇತ್ತು, ನಾವು ಸರ್ಚ್ ಮಾಡಿದ್ವಿ, ನಮ್ಗೆ ಗೊತ್ತಾಯ್ತು 4ನೇ ಪೊಸಿಷನ್ ಅಲ್ಲಿ 34 ಇದೆ ಅಂತ ಗೊತ್ತಾಯ್ತು. ಸೊ ಈಗ ಕೀ ಎಲಿಮೆಂಟ್ ಇಲ್ಲ ಅಂದ್ರೆ, ಸಪೋಸ್ ನಾವು ಯಾವುದೋ ಎಲಿಮೆಂಟ್ ಸರ್ಚ್ ಮಾಡ್ತೀವಿ, ಅದು ಇಲ್ಲ ಅಂದ್ರೆ, ಸೊ ಆವಾಗ ಏನಾಗುತ್ತೆ, ಇಂಡೆಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಅಲ್ಲಿ ಸ್ಟೆಪ್ 4 ಪ್ರಿಂಟ್ ಆಗುತ್ತೆ, ಎಲಿಮೆಂಟ್ ಅಥವಾ ಸರ್ಚ್ ಅನ್ಸಕ್ಸಸ್ಫುಲ್ ಅಂತ ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಅದು ಕೂಡ ಒಂದು ಎಕ್ಸಾಂಪಲ್ ತೊಗೊಂಡಿನಿ, ಆ ಎಕ್ಸಾಂಪಲ್ ಕೂಡ ನೋಡ್ಬೋಣ. ಸೊ ನೆಕ್ಸ್ಟ್ ಕ್ವೆಶನ್ ಅಂದ್ರೆ ಅದೇ ಕ್ವೆಶನ್ನೇ, ಬಟ್ ನಾನು ಕೀ ಎಲಿಮೆಂಟ್ ಬೇರೆ ತೊಗೊಂಡಿನಿ. Assume that num list has 7 elements, same 8, 15, 4, 34, 90, 2 and 19. ಆಮೇಲೆ so n is 7. We need to search for the key 100. ಸೊ 100 ಇದೆಯಾ ಇಲ್ಲಿ, ಈ ಲಿಸ್ಟಲ್ಲಿ 100 ಇಲ್ವೇ ಇಲ್ಲ. ಸೊ ಏನು ಬರುತ್ತೆ, ಸೊ ಸರ್ಚ್ ಅನ್ಸಕ್ಸಸ್ಫುಲ್ ಅಂತ ಬರಬೇಕು. ಕರೆಕ್ಟಾ? ಸೊ ಅದು ಹೆಂಗೆ ಡೆಮಾನ್ಸ್ಟ್ರೇಟ್ ಮಾಡೋದು, ಅಗೇನ್ ಟೇಬಲ್ ಮುಖಾಂತರನೇ ಡೆಮಾನ್ಸ್ಟ್ರೇಟ್ ಮಾಡೋಣ. ಸೊ ಟೇಬಲ್ ಹಾಗೆ ತೊಗೊಂಡಿದ್ದೀನಿ, ಇಂಡೆಕ್ಸ್ ವ್ಯಾಲ್ಯೂಸ್ ಎಲ್ಲಾದ್ರದ್ದು ಬರ್ದಿದ್ದೀನಿ. 3, 4, 5 ಆ್ಯಂಡ್ 6 ಎಲ್ಲ 6 ಅಂದರೆ 7 ಅಂದರೆ ಸೈಜು 6 ಇಂಡೆಕ್ಸ್ವರೆಗೂ ಬರ್ದೀವಿ. ಸೊ ಈಗ ಜಸ್ಟ್ ನೋಡ್ಬೋಣ ಎಲ್ಲ ಎಲಿಮೆಂಟ್ ಕಂಪ್ಯಾರಿಸನ್ ಹೆಂಗಾಗುತ್ತೆ. ಸ್ಟಾರ್ಟಿಂಗ್ ಇಂಡೆಕ್ಸ್ 0 ಇರುತ್ತೆ, ವೈಲ್ ಇಂಡೆಕ್ಸ್ ಲೆಸ್ ದೆನ್ ಎನ್ ಟ್ರೂ ಆಗುತ್ತೆ. 0 ಲೆಸ್ ದೆನ್ 7. ಈಗ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಇಸ್ ಇಟ್ ಈಕ್ವಲ್ ಟು ಕೀ, ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದರೆ ನಮ್ ಲಿಸ್ಟ್ ಆಫ್ 0 ಅಲ್ಲಿ ಕೀ 100 ಇದೆಯಾ,
100 ಇಲ್ಲ ಇಲ್ಲಿ. ಸೊ ಏನು ಮಾಡ್ತೀವಿ, ಇಂಡೆಕ್ಸ್ ಇಂಕ್ರೀಸ್ ಮಾಡ್ತೀವಿ. ಸೊ ನೋ ಅಂತ ಹೇಳಿ ಇಂಡೆಕ್ಸ್ ವ್ಯಾಲ್ಯೂ ಈಗ 1ಗೆ ಇಂಕ್ರೀಸ್ ಆಗುತ್ತೆ, ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ತಿದೆ ಇವಾಗ. ನೆಕ್ಸ್ಟ್ ಇಂಡೆಕ್ಸ್ 1. ಸೊ ಅದಾದ್ಮೇಲೆ 1 ಲೆಸ್ ದೆನ್ 7 ಮತ್ತೆ ಟ್ರೂ ಆಗುತ್ತೆ, ಕರೆಕ್ಟಾ? ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ 1 ಇಸ್ ಇಟ್ ಈಕ್ವಲ್ ಟು 100, ನಮ್ ಲಿಸ್ಟ್ ಆಫ್ 1 ಅಲ್ಲಿ 100 ಇದೆಯಾ? ಇಲ್ಲ. ಸೊ ಏನ್ ಮಾಡ್ತೀವಿ, ಮತ್ತೆ ಇಂಡೆಕ್ಸ್ ಇಂಕ್ರೀಸ್ ಮಾಡ್ತೀವಿ, ಇಂಡೆಕ್ಸ್ ಅಂದ್ರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಇಂಡೆಕ್ಸ್ 2 ಆಗುತ್ತೆ. ಸೊ 2 ಲೆಸ್ ದೆನ್ 7 ವೈಲ್ ಲೂಪಲ್ಲಿ ಮತ್ತೆ ಟ್ರೂ. ಇಫ್ ನಮ್ ಲಿಸ್ಟ್ ಆಫ್ 2 ಇಸ್ ಇಟ್ ಈಕ್ವಲ್ ಟು ದ ಕೀ ಎಲಿಮೆಂಟ್, ಅಂದ್ರೆ ನಮ್ ಲಿಸ್ಟ್ ಆಫ್ 2 ಅಲ್ಲಿ 100 ಇದೆಯಾ? 4. ಸೊ 100 ಇಲ್ಲ ಅಲ್ಲೂ. ಸೊ ಏನ್ ಮಾಡ್ತೀವಿ, ಸೊ ನೋ ಅಂತ ಹೇಳಿ ಅಥವಾ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಇಂಡೆಕ್ಸ್ ಇಂಕ್ರೀಸ್ ಮಾಡ್ತೀರಾ, ಮತ್ತೆ ನೋ ಅಂಡ್ ಇಂಡೆಕ್ಸ್ ಇಂಕ್ರೀಸ್ ಮಾಡ್ತೀರಾ. ಸೊ ಹಾಗೆ 3 ಲೆಸ್ ದೆನ್ 7 ಟ್ರೂ ಆಗುತ್ತೆ. ಸೊ ನಮ್ ಲಿಸ್ಟ್ ಆಫ್ 3 ಅಲ್ಲಿ ಏನಿದೆ 34, ಇಸ್ ಇಟ್ ಈಕ್ವಲ್ ಟು 100? ಇಲ್ಲ, 100 ಈಕ್ವಲ್ ಆಗಲ್ಲ. ಸೊ ಎಲ್ಸ್ ಬ್ಲಾಕ್ ಮತ್ತೆ ಎಕ್ಸಿಕ್ಯೂಟ್ ಆಗಿ ಮತ್ತೆ ಇಂಡೆಕ್ಸ್ ಇಂಕ್ರೀಸ್ ಮಾಡ್ತೀರಾ ಟು 4, ಕರೆಕ್ಟಾ? ಸೊ 4ಗೆ ಮತ್ತೆ ಇಂಡೆಕ್ಸ್ ಹೋಗುತ್ತೆ. ಸೊ ಮತ್ತೆ ಇಂಡೆಕ್ಸ್ 4 ಆದ್ಮೇಲೆ 4 ಲೆಸ್ ದೆನ್ 7 ವೈಲ್ ಲೂಪ್ ಮತ್ತೆ ರಿಪೀಟ್ ಆಗ್ತಾನೆ ಇದೆ ಇದು. ಸೊ 4 ಲೆಸ್ ದೆನ್ 7 ಟ್ರೂ ಆಗುತ್ತೆ. ಸೊ ಟ್ರೂ ಆದ್ಮೇಲೆ ಇಫ್ ನಮ್ ಲಿಸ್ಟ್ ಆಫ್ 4 ಅಲ್ಲಿ 100 ಇದೆಯಾ? ಸೊ ಇಲ್ಲೂ ಕೂಡ 100 ಇಲ್ಲ, 90 ಇದೆ. ಸೊ ಏನ್ ಮಾಡ್ತೀವಿ, ನೋ ಅಂತ ಹೇಳಿ ಮತ್ತೆ ಇಂಡೆಕ್ಸ್ ವ್ಯಾಲ್ಯೂ ಇಂಕ್ರೀಸ್ ಮಾಡ್ತೀವಿ ಟು 5, ಕರೆಕ್ಟಾ? 4 ಇಂದ ಇಂಡೆಕ್ಸ್ ಇಂಕ್ರೀಸ್ ಆಗುತ್ತೆ 5. ಸೊ ಈಗ 5ನೇ ಎಲಿಮೆಂಟ್ ಕಂಪೇರ್ ಮಾಡ್ತೀವಿ, ಅಂದ್ರೆ ಇವಾಗ 5 ಲೆಸ್ ದೆನ್ 7 ಟ್ರೂ ಆಗುತ್ತೆ, ವೈಲ್ ಲೂಪಲ್ಲಿ 5n ಅಂದ್ರೆ ಇಂಡೆಕ್ಸ್ ಲೆಸ್ ದೆನ್ n ಟ್ರೂ ಆಗುತ್ತೆ. ಅಂದ್ರೆ ಇಂಡೆಕ್ಸ್ ಇವಾಗ 5 ಲೆಸ್ ದೆನ್ ಟೋಟಲ್ ಸೈಜ್ 7 ಟ್ರೂ ಆಗುತ್ತೆ. ಸೊ ಈಗ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಏನಿದೆ 5th ಇಂಡೆಕ್ಸ್ ಅಲ್ಲಿ 100 ಇದೆಯಾ? ಕೀ ಎಲಿಮೆಂಟ್ 100 ಏನಂತ ಹೇಳಿವಿ, ಕೀ ಎಲಿಮೆಂಟ್ 100. ಸೊ 100 ಇದೆಯಾ 5th ಇಂಡೆಕ್ಸ್ ಅಲ್ಲಿ? ಇಲ್ಲ. ಸೊ ಇಲ್ಲೂ ಕೂಡ ಇಲ್ಲ. ಸೊ ಏನ್ ಮಾಡ್ತೀರಾ, ಅಗೇನ್ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಮಾಡಿ ಇಂಡೆಕ್ಸ್ ಇಂಕ್ರಿಮೆಂಟ್ ಮಾಡ್ತೀವಿ, ಇಂಡೆಕ್ಸ್ ಇವಾಗ 6 ಆಗುತ್ತೆ. ಸೊ ಮತ್ತೆ ವೈಲ್ ಲೂಪಲ್ಲಿ ಎರಡನೇ ಸ್ಟೆಪ್, ವೈಲ್ ಇಂಡೆಕ್ಸ್ ಲೆಸ್ ದೆನ್ n 6 ಲೆಸ್ ದೆನ್ 7 ಟ್ರೂ ಆಗುತ್ತೆ. ಸೊ ಇನ್ ಲಾಸ್ಟ್ ಟೈಮ್ ಈಗ ರನ್ ಆಗುತ್ತಲ್ವಾ? ಸೊ ಈಗ ಟ್ರೂ ಆದ್ಮೇಲೆ ಇಫ್ ನಮ್ ಲಿಸ್ಟ್ ಆಫ್ 6 ಅಲ್ಲಿ ಕೀ ಇಂಡೆಕ್ಸ್ ಇದೆಯಾ? ನಮ್ ಲಿಸ್ಟ್ ಆಫ್ 6 ಇದು 100 ಇದೆಯಾ? ಇದು ಕೂಡ 100 ಇಲ್ಲ, 19 ಇದೆ. ಸೊ ಅಗೇನ್ ಇಂಡೆಕ್ಸ್ ಇಂಕ್ರೀಸ್ ಮಾಡ್ತೀರಾ, ಎಷ್ಟಿಗೆ? ಈಗ ಇಂಡೆಕ್ಸ್ ಮತ್ತೆ 7 ಆಗುತ್ತೆ, ಕರೆಕ್ಟಾ? ಸೊ ಈಗ ಅಂದ್ರೆ 6 ಇಂದ 7 ಆಗುತ್ತೆ. ಸೊ ಮತ್ತೆ ವೈಲ್ ಲೂಪ್ ರಿಪೀಟ್ ಆಗುತ್ತೆ. ಸೊ ಈಗ ಏನಾಗುತ್ತೆ, 7 ಲೆಸ್ ದೆನ್ 7 ವೈಲ್ ಇಂಡೆಕ್ಸ್ ಲೆಸ್ ದೆನ್ n ಅಲ್ವಾ? ಇಂಡೆಕ್ಸ್ ಈಗ 7 ಲೆಸ್ ದೆನ್ n ಅಂದ್ರೆ ನಮ್ ಟೋಟಲ್ ಸೈಜು 7. ಸೊ 6 ತನಕ ರನ್ ಆಗುತ್ತೆ, ಅದಕ್ಕೆ ಲೆಸ್ ದೆನ್ ಅಂತ ತೊಗೊಂಡಿರೋದು. ಇಂಡೆಕ್ಸ್ ಲೆಸ್ ದೆನ್ n ಇವಾಗ ಫಾಲ್ಸ್ ಆಗುತ್ತಲ್ವಾ? 7 ಲೆಸ್ ದೆನ್ 7 ಫಾಲ್ಸ್ ಆಗಿ ಈಗ ಸ್ಟೆಪ್ 2 ಇಂದ ಆಚೆ ಬರ್ತೀವಿ, ಅಂದ್ರೆ ವೈಲ್ ಲೂಪ್ ಇದೆಯಲ್ಲ ಅದರಿಂದ ಆಚೆ ಬಂದು ಲಾಸ್ಟ್ ಸ್ಟೆಪ್ 4 ಎಕ್ಸಿಕ್ಯೂಟ್ ಆಗುತ್ತೆ, ಸರ್ಚ್ ಅನ್ಸಕ್ಸಸ್ಫುಲ್ ಅಂತ ಡಿಸ್ಪ್ಲೇ ಆಗುತ್ತೆ, ಕರೆಕ್ಟಾ? ಈಗ ನಾವು ಸ್ಟೆಪ್ 3 ಅನ್ಸುತ್ತೆ, ಸ್ಟೆಪ್ 3 ಒಳಗೆ ಇಫ್ ಬ್ಲಾಕ್ ಅಲ್ಲಿ ಹೋಗಿ ನಾವು ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ ಇಂಡೆಕ್ಸ್ +1 ಅಂತ ಎಲ್ಲೂ ಬಂದಿಲ್ಲ. ಇಲ್ಲಿ ನಮಗೆ ಎಲಿಮೆಂಟ್ ಕೀ ಜೊತೆ ಮ್ಯಾಚೇ ಆಗಿಲ್ಲ, ಇಲ್ಲಿ 100 ಜೊತೆ ಯಾವ ಇಂಡೆಕ್ಸು ಮ್ಯಾಚ್ ಆಗಿಲ್ಲ, ಕರೆಕ್ಟಾ? ಸೊ ಈಗ ಆ ಸ್ಟೆಪ್ ಎಕ್ಸಿಕ್ಯೂಟ್ ಆಗಲ್ಲ, 3ನೇ ಸ್ಟೆಪ್ ಎಕ್ಸಿಕ್ಯೂಟ್ ಆಗಲ್ಲ, 4ನೇ ಸ್ಟೆಪ್ ಎಕ್ಸಿಕ್ಯೂಟ್ ಆಗುತ್ತೆ, ಸರ್ಚ್ ಅನ್ಸಕ್ಸಸ್ಫುಲ್ ಅಂತ ಪ್ರಿಂಟ್ ಆಗುತ್ತೆ. ಯಾಕೆ? ನಮ್ಮ ಕೀ ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಜೊತೆನೂ ಕಂಪೇರ್ ಮಾಡಿದ್ವಿ, ಎಲ್ಲೂ ಮ್ಯಾಚ್ ಆಗಿಲ್ಲ 100. ಸೊ ಇವಾಗ ಏನಂತ ಹೇಳ್ತೀವಿ, ಸರ್ಚ್ ಇಸ್ ಅನ್ಸಕ್ಸಸ್ಫುಲ್ ಅಂತ ಪ್ರಿಂಟ್ ಆಗುತ್ತೆ ಔಟ್ಪುಟ್. ಓಕೆ, ಸೊ ಈ ಥರ ಪ್ರಾಬ್ಲಮ್ ಕೇಳಿದ್ರೆ ನಿಮಗೆ ಸಾಲ್ವ್ ಮಾಡೋಕೆ ಗೊತ್ತಾಯಿತು ಅನ್ಕೊಂತೀನಿ. ಸೊ ಲಾಸ್ಟಲ್ಲಿ ಸರ್ಚ್ ಇಸ್ ಅನ್ಸಕ್ಸಸ್ಫುಲ್ ಅಂತ ನೀವು ಡಿಸ್ಪ್ಲೇ ಮಾಡಬೇಕಾಗತ್ತೆ ಅಥವಾ ನೀವು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಓಕೆ, ಸೊ ಈ ಎಕ್ಸಾಂಪಲ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಲೀನಿಯರ್ ಸರ್ಚ್ ವಿತ್ ಅಲ್ಗೋರಿಥಮ್ ಆ್ಯಂಡ್ ಎಕ್ಸಾಂಪಲ್, ಅಲ್ಗೋರಿಥಮ್ ಆ್ಯಂಡ್ ಎಕ್ಸಾಂಪಲ್ ಎರಡೂ ಓದಬೇಕು. ಸೊ 5 ಮಾರ್ಕ್ಸ್. ಅಗೇನ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ಸರ್ಚ್ ದ ಎಲಿಮೆಂಟ್ ಯೂಸಿಂಗ್ ಲೀನಿಯರ್ ಸರ್ಚ್ ಅಂತ ಕೇಳ್ಬೋದು, ಆಯ್ತಾ? ಸೊ ಏನೇ ಸರ್ಚ್ ಹೇಳಿದ್ರು ಅಥವಾ ಅಲ್ಗೋರಿಥಮ್ ಹೇಳಿದ್ರು 4 ಸ್ಟೆಪ್ ಅಲ್ಗೋರಿಥಮ್ ಆ್ಯಂಡ್ ಅದೇ ಅಲ್ಗೋರಿಥಮ್ ಥರನೇ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗ್ತಿ ಇಲ್ಲಿ. ಓಕೆ, ಸೊ ಲೀನಿಯರ್ ಸರ್ಚ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಇದು ಡ್ರಾಬ್ಯಾಕ್ಸ್ ಏನು ಹೇಳ್ಬೋದು. ಸೊ ಫಸ್ಟ್ ಲೀನಿಯರ್ ಸರ್ಚ್ ಡ್ರಾಬ್ಯಾಕು ಸ್ಲೋ ಇನ್ ಎಕ್ಸಿಕ್ಯೂಷನ್, ಎಲ್ಲ ಎಲಿಮೆಂಟು ಸರ್ಚ್ ಮಾಡ್ತೀರಾ ಅಲ್ವಾ? ಸೊ ಇದು ಸ್ಲೋ ಅಂತ ಹೇಳ್ಬೋದು, ಸ್ಲೋ ಇನ್ ಎಕ್ಸಿಕ್ಯೂಷನ್. ಯಾಕಂದರೆ ನಮ್ಮ ಕೀ ಎಲಿಮೆಂಟು ಅಥವಾ ನಾವು ಯಾವ ಎಲಿಮೆಂಟ್ ಸರ್ಚ್ ಮಾಡ್ತೀವಿ ಎಲ್ಲ ಲೊಕೇಶನ್ಸ್ ಜೊತೆನೂ ಕಂಪೇರ್ ಮಾಡ್ತೀವಿ. ಸೊ ಇದು ಸ್ಲೋ ಇನ್ ಎಕ್ಸಿಕ್ಯೂಷನ್. ಸೊ ಇದನ್ನು ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕರೀತಾರೆ. ಓಕೆನಾ? ಸೊ ಈಗ ಲೀನಿಯರ್ ಸರ್ಚ್ ಗೊತ್ತಾಯಿತು ಸರ್. ನೆಕ್ಸ್ಟ್ ಯಾವ ಸರ್ಚಿಂಗ್ ಟೆಕ್ನಿಕ್ ಇದೆ? ಬೈನರಿ ಸರ್ಚ್ ಇದೆ ಅಲ್ವಾ? ಸೊ ಬೈನರಿ ಸರ್ಚ್ ಅಂದರೆ ಏನು? ಸೊ ಬೈನರಿ ಸರ್ಚ್ ಅಲ್ಗೋರಿಥಮ್ ಏನು ಬರುತ್ತೆ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇದು ತಿಳ್ಕೊಳ್ಳೋಕೆ ಮುಂಚೆ ಈ ಲೀನಿಯರ್ ಸರ್ಚ್ ಅಲ್ಗೋರಿಥಮ್ ನಾನು ಕೋಡ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ಇದೇ ಅಲ್ಗೋರಿಥಮ್ ಕೋಡ್ಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಅದು ಹೆಂಗೆ ಬರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೋಣ. ಓಕೆ, ಸೊ ಸ್ಟೂಡೆಂಟ್ಸ್, ಲೀನಿಯರ್ ಸರ್ಚ್ ಅಲ್ಗೋರಿಥಮ್ ಮತ್ತೆ ಹೆಂಗೆ ಸಾಲ್ವ್ ಮಾಡೋದು, ಒಂದು ಎಲಿಮೆಂಟ್ ಹೆಂಗೆ ಸರ್ಚ್ ಮಾಡೋದು ಅಂತ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಸೊ ಈಗ ಅದೇ ಅಲ್ಗೋರಿಥಮ್ನ ಕೋಡ್ಗೆ ಕನ್ವರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ಫಸ್ಟ್ ಒಂದು ಫಂಕ್ಷನ್ ತೊಗೊಂಡಿವಿ, DF ಫಂಕ್ಷನ್ ಹೆಸರು ಲೀನಿಯರ್ ಸರ್ಚ್ ಅಂತ ತೊಗೊಂಡಿನಿ. ಸೊ ಏನೇನು ಆರ್ಗ್ಯುಮೆಂಟ್ ಇರುತ್ತೆ, ನಮ್ಮ ಲಿಸ್ಟ್ ಅಂದರೆ ಏನು ಸರ್? ಸೊ ಎಲಿಮೆಂಟ್ಸ್ ಎಲ್ಲ ಲಿಸ್ಟಲ್ಲಿ ಸ್ಟೋರ್ ಮಾಡ್ತೀವಲ್ಲ ಸರ್, ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ಅದು ನಮ್ಮ ಲಿಸ್ಟ್ ಅಂತ ನೇಮ್ ತೊಗೊಂಡಿನಿ. ಏನಾದರೂ ತೊಗೊಬೋದು, ಕೀ ಅಂತ ತೊಗೊಂಡಿನಿ. ಸೊ ಕೀ ಅಂದರೆ ನಾವು ಯಾವ ಎಲಿಮೆಂಟ್ ಸರ್ಚ್ ಮಾಡಬೇಕು ಅಂತ, ಕರೆಕ್ಟಾ? ಸೊ ಎಲ್ಲಿಂದ ಸರ್ ಫಸ್ಟ್ ಪ್ರೋಗ್ರಾಮ್ ರನ್ ಆಗುತ್ತೆ? ಮೇನ್ ಕೋಡಿಂದ ರನ್ ಆಗುತ್ತೆ ಫಸ್ಟ್ ಅಲ್ವಾ? ಫಂಕ್ಷನಿಂದ ಫಸ್ಟ್ ರನ್ ಆಗೋದಿಲ್ಲ. ಸೊ ಒಂದು ಎಂಟಿ ಲಿಸ್ಟ್ ತೊಗೊಂಡಿವಿ, ಲಿಸ್ಟ್ 1 ಇಸ್ ಎಂಟಿ. ಯಾಕೆ ಸರ್ ಎಂಟಿ ತೊಗೊಂಡ್ವಿ? ಸೊ ಇವಾಗ ನಾವು ಎಲಿಮೆಂಟ್ ಇನ್ಸರ್ಟ್ ಮಾಡಬೇಕಾಗತ್ತೆ. ನಾವೇ ಯೂಸರ್ನ ಕೇಳೋಣ ಎಷ್ಟು ಎಲಿಮೆಂಟ್ ಯೂಸರ್ ಎಂಟರ್ ಮಾಡ್ತಾನೆ, ಯಾವುದು ಕೀ
ಎಲಿಮೆಂಟ್ ಸರ್ಚ್ ಮಾಡ್ತಾನೆ ಅಂತ ಯೂಸರ್ನೇ ಕೇಳ್ಬೋಣ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಒಂದು ಎಂಟಿ ಲಿಸ್ಟ್ ತೊಗೊಳ್ಳೋಣ. ಯೂಸರ್ ಎಷ್ಟು ಎಲಿಮೆಂಟ್ ಬೇಕಾದ್ರೂ ಇನ್ಸರ್ಟ್ ಮಾಡಲಿ. ಓಕೆ, ಆ ಲಿಸ್ಟ್ ಎಲಿಮೆಂಟ್ ಎಲ್ಲ ಈ ಲಿಸ್ಟ್ಗೆ ಅಪೆಂಡ್ ಮಾಡೋಣ, ಅಂದರೆ ಲಿಸ್ಟ್ ಒಳಗೆ ಇನ್ಸರ್ಟ್ ಮಾಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಎಂಟಿ ಲಿಸ್ಟ್ ತೊಗೊಂಡಿವಿ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ಅಂತ ಒಂದು ವೇರಿಯಬಲ್ ತೊಗೊಂಡಿನಿ. ಸೊ ಯೂಸರ್ನ ಕೇಳೋಣ, ಹೌ ಮೆನಿ ಎಲಿಮೆಂಟ್ಸ್ ಇನ್ ಯೋರ್ ಲಿಸ್ಟ್, ಎಷ್ಟು ಎಲಿಮೆಂಟ್ಸ್ನ ಇನ್ಸರ್ಟ್ ಮಾಡ್ಬೇಕು ಲಿಸ್ಟಲ್ಲಿ ಅಂತ ಯೂಸರ್ನೇ ಕೇಳೋಣ. ಸಪೋಸ್ ನಾನು 3, 4 ಕೊಟ್ಟರೆ ಅದು ಇಂಟ್ಗೆ ಕನ್ವರ್ಟ್ ಆಗಿ ಮ್ಯಾಕ್ಸಿಮಮ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಏನು, ಫಾರ್ ಐ ಇನ್ ರೇಂಜ್ ಮ್ಯಾಕ್ಸಿಮಮ್. ಸೊ ಐ ಇನ್ ರೇಂಜ್ ಅಂದರೆ ಏನು, ಸೊ ಈಗ ಫಾರ್ ಲೂಪ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ಏನಕ್ಕೆ ಯೂಸ್ ಮಾಡಿದ್ದೀವಿ ಸರ್, ಸೊ 4 ಅಂತ ಎಲಿಮೆಂಟ್ ಕೊಟ್ಟರೆ 4 ಸಲ ಯೂಸರ್ ಇನ್ಪುಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ಫಾರ್ ಲೂಪ್. ಫಾರ್ ಐ ಇನ್ ರೇಂಜ್ ಸಪೋಸ್ 4 ಅಂತ ಕೊಟ್ಟೆ, ಇಲ್ಲಿ 4 ಆಗುತ್ತೆ. ಇಲ್ಲಿ ಸ್ಟಾಪ್ ವ್ಯಾಲ್ಯೂ 4 ಆಗುತ್ತೆ. ಸ್ಟಾರ್ಟ್ ವ್ಯಾಲ್ಯೂ ಏನಿರುತ್ತೆ ಸರ್ ಅವಾಗ 0, 1, 2, 3 4 ಸಲ ಲೂಪ್ ರನ್ ಆಗುತ್ತೆ. ಸೊ 4 ಸ್ಟಾಪ್ ಅಂದರೆ 3ಗೆ ಸ್ಟಾಪ್ ಆಗುತ್ತಲ್ವಾ, 3ನೇ ನಂಬರ್ಗೆ ಸ್ಟಾಪ್ ಆಗುತ್ತೆ. ಸ್ಟಾರ್ಟಿಂಗ್ ಐ 0 ಇರುತ್ತೆ. ಸೊ ಆಮೇಲೆ 1 ಆಗುತ್ತೆ, ಆಮೇಲೆ 2 ಆಗುತ್ತೆ, ಆಮೇಲೆ 3 ಆಗುತ್ತೆ. ಕರೆಕ್ಟಾ? 4 ತನಕ ಹೋಗೋದಿಲ್ಲ. ಸೊ ಏನು ಮಾಡ್ತೀವಿ, n ಇಸ್ ಈಕ್ವಲ್ ಟು ಇನ್ಪುಟ್. ಸೊ ಇನ್ಪುಟ್ ಬ್ಲ್ಯಾಂಕ್ ಆಗಿ ಬಿಟ್ಬಿಟ್ಟಿದ್ವಿ. ಏನಕ್ಕೆ ಬ್ಲ್ಯಾಂಕ್ ಆಗಿ ಬಿಟ್ಟಿವಿ, ಯೂಸರ್ ಎಷ್ಟಾದ್ರು ನಂಬರ್ ಏನಾದರೂ ಇನ್ಸರ್ಟ್ ಮಾಡ್ಕೊಳ್ಳಿ ಅಂತ ಬ್ಲ್ಯಾಂಕ್ ಆಗಿ ಬಿಟ್ಬಿಟ್ಟಿದ್ವಿ. ಸೊ ಇಲ್ಲಿ ಯೂಸರ್ ಫಸ್ಟ್ ಟೈಮ್ ಎಂಟರ್ ಮಾಡ್ತಾನೆ. ಅದಾದಮೇಲೆ ಲಿಸ್ಟ್ 1 ಡಾಟ್ ಅಪೆಂಡ್ ಆಫ್ n. ಸೊ ಯೂಸರ್ ಯಾವ ವ್ಯಾಲ್ಯೂ ಎಂಟರ್ ಮಾಡ್ತಾನೆ ಅದನ್ನು ಈ ಲಿಸ್ಟ್ಗೆ ಇನ್ಸರ್ಟ್ ಮಾಡೋಣ ಅಥವಾ ಅಪೆಂಡ್ ಮಾಡೋಣ. ಸೊ ಆ ಲಿಸ್ಟ್ 1 ಒಳಗೆ ವ್ಯಾಲ್ಯೂ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಸರ್, ಐ ವ್ಯಾಲ್ಯೂ ಮತ್ತೆ ಲೂಪ್ ರಿಪೀಟ್ ಆಗುತ್ತೆ, ಐ ವ್ಯಾಲ್ಯೂ 1 ಆಗುತ್ತೆ. ಸೊ 1 ಆದಮೇಲೆ ಮತ್ತೆ n ವ್ಯಾಲ್ಯೂ ಯೂಸರ್ನ ಕೇಳ್ತೀವಿ. ಯೂಸರ್ ಇನ್ನೊಂದು ವ್ಯಾಲ್ಯೂ ಎಂಟರ್ ಮಾಡ್ತಾನೆ, ಮತ್ತೆ ಅದನ್ನು ಲಿಸ್ಟ್ 1ಗೆ ಅಪೆಂಡ್ ಮಾಡೋಣ. ಸೊ ಫಸ್ಟ್ ಎಲಿಮೆಂಟ್ ಇನ್ಸರ್ಟ್ ಆಯಿತು. ಈಗ ಎರಡನೇ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಆದಮೇಲೆ ಇನ್ಸರ್ಟ್ ಆಗುತ್ತೆ. ಹಾಗೆ ಐ ವ್ಯಾಲ್ಯೂ ನೆಕ್ಸ್ಟ್ 2 ಆಗುತ್ತೆ. 3ನೇ ಎಲಿಮೆಂಟ್ ಯೂಸರ್ ಎಂಟರ್ ಮಾಡ್ತಾನೆ. ನೆಕ್ಸ್ಟ್ ಐ ವ್ಯಾಲ್ಯೂ 3 ಆಗುತ್ತೆ. 4ನೇ ಎಲಿಮೆಂಟ್ ಯೂಸರ್ ಎಂಟರ್ ಮಾಡ್ತಾನೆ. ಲಿಸ್ಟಲ್ಲಿ ಅಪೆಂಡ್ ಮಾಡ್ತೀವಿ. ಈಗ 4 ಎಲಿಮೆಂಟ್ ಇದೆ ಯಾವುದರಲ್ಲಿ, ಈ ಲಿಸ್ಟ್ 1 ಅನ್ನೋ ವೇರಿಯಬಲಲ್ಲಿ. ನೆಕ್ಸ್ಟ್ ಏನು ಮಾಡ್ತೀವಿ ಸರ್, ಸೊ ಕೀ ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. ಯೂಸರ್ನೇ ಕೇಳೋಣ, ಯಾವ ಎಲಿಮೆಂಟ್ ಅಪ್ಪ ನೀನು ಸರ್ಚ್ ಮಾಡಬೇಕು, ಆ 4 ಎಲಿಮೆಂಟಲ್ಲಿ ಯಾವ್ದು ನೀನು ಸರ್ಚ್ ಮಾಡಬೇಕು, ಎಂಟರ್ ದ ನಂಬರ್ ಟು ಬಿ ಸರ್ಚ್ಡ್. ಯೂಸರ್ನೇ ಕೇಳ್ಬೋಣ. ಯೂಸರ್ ಏನು ನಂಬರ್ ಬೇಕಾದ್ರೂ ಕೊಡಲಿ. ಈಗ ಆ ನಂಬರ್ ಕೊಟ್ಟಾದ್ಮೇಲೆ ಅದು ಕೀ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಿ. ಏನಾದರೂ ವೇರಿಯಬಲ್ ನೀವು ತೊಗೊಬೋದು. ನೆಕ್ಸ್ಟ್ ಏನು ಮಾಡ್ತೀವಿ ಸರ್, ಸೊ ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ದೀವಿ. ನೆಕ್ಸ್ಟು ಲೀನಿಯರ್ ಸರ್ಚ್ ಆಫ್ ಲಿಸ್ಟ್ 1. ಲಿಸ್ಟ್ 1 ಅಂದರೆ ಇವಾಗ ನಮ್ಮ ಲಿಸ್ಟ್ 1 ಅಲ್ಲಿ ಇವಾಗ 4 ಎಲಿಮೆಂಟ್ ಇದೆ. ಕರೆಕ್ಟಾ? ಆಮೇಲೆ ಕೀ ಯಾವುದೋ ಒಂದು ಎಲಿಮೆಂಟ್, ಕೀ ಎಲಿಮೆಂಟ್ ಕೊಟ್ಟಿರ್ತೀವಿ. ಸೊ ಆ ಲಿಸ್ಟ್ 1 ಆ್ಯಂಡ್ ಕೀನ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತೀವಿ. ಯಾವುದಕ್ಕೆ, ಈ ಲೀನಿಯರ್ ಸರ್ಚ್ ಅನ್ನೋ ಫಂಕ್ಷನ್ಗೆ. ಸೊ ಇಲ್ಲಿಂದ ಕಂಟ್ರೋಲ್ ಇಲ್ಲಿಗೆ ಹೋಗುತ್ತೆ. ಯಾವುದನ್ನು ತೊಗೊಂಡು ಈ ಲಿಸ್ಟ್ 1 ಅಲ್ಲಿ 4 ಎಲಿಮೆಂಟ್ ಇದೆಯಲ್ಲ ಅದು ತೊಗೊಂಡು ಅದು ಇಲ್ಲಿಗೆ ಅಸೈನ್ ಆಗುತ್ತೆ. ನಮ್ಮ ಲಿಸ್ಟಲ್ಲಿ ಇವಾಗ 4 ಎಲಿಮೆಂಟ್ ಇದೆ. ನಾವು ಕೊಡೋ ಕೀ ಎಲಿಮೆಂಟ್ ಇಲ್ಲಿ ಈ ಕೀಗೆ ಅಸೈನ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಲಾಜಿಕ್ ಇದೆ, ಲೀನಿಯರ್ ಸರ್ಚ್ ಲಾಜಿಕ್ ಅಲ್ಲಿ ಬರ್ದಿದ್ದೀವಿ. ಸೊ ಏನು ಬರ್ದಿದ್ದೀವಿ, ಸ್ಟಾರ್ಟಿಂಗ್ ಅಲ್ಗೋರಿಥಮ್ ನೋಡಿದ್ವಲ್ಲ ಈಗಲೇ, ಇಂಡೆಕ್ಸ್ ಇಸ್ ಈಕ್ವಲ್ ಟು 0 ಸ್ಟಾರ್ಟಿಂಗು. ಅದಾದಮೇಲೆ ವೈಲ್ ಇಂಡೆಕ್ಸ್ ಲೆಸ್ ದೆನ್ n, ಸೇಮ್ ಸ್ಟೆಪ್. ವೈಲ್ ಇಂಡೆಕ್ಸ್ ಲೆಸ್ ದೆನ್ n ಬದಲು LEN ಆಫ್ ನಮ್ ಲಿಸ್ಟ್. LEN ಆಫ್ ನಮ್ ಲಿಸ್ಟ್ ಅಂದ್ರೂ ಕೂಡ ಸೇಮ್ ಅಲ್ವಾ, ಕೌಂಟ್ ಡಿಸ್ಪ್ಲೇ ಮಾಡುತ್ತೆ. ಎಷ್ಟು ಎಲಿಮೆಂಟ್ ಇದೆ ನಮ್ಮ ಲಿಸ್ಟಲ್ಲಿ 4 ಅಂದರೆ LEN ಫಂಕ್ಷನ್ ಏನು ಮಾಡುತ್ತೆ, ಟೋಟಲ್ ಎಲಿಮೆಂಟ್ಸ್ ರಿಟರ್ನ್ ಮಾಡುತ್ತೆ. ಸೊ ಇದು n ಥರನೇ, LEN ಅಂದರೆ ಟೋಟಲ್ ಎಲಿಮೆಂಟ್ಸ್ ರಿಟರ್ನ್ ಮಾಡುತ್ತೆ. ಕರೆಕ್ಟಾ? ಸೊ ಈಗ ಇಂಡೆಕ್ಸ್ ಲೆಸ್ ದೆನ್ LEN ಆಫ್ ನಮ್ ಲಿಸ್ಟ್ ಆದರೆ ಏನು ಮಾಡ್ತೀರಾ, ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್. ನೆಕ್ಸ್ಟ್ ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಡಬಲ್ ಈಕ್ವಲ್ ಟು ಕೀ. ಸೊ ಅಲ್ಗೋರಿಥಮಲ್ಲಿ ಸಿಂಗಲ್ ಈಕ್ವಲ್ ಟು, ಇಲ್ಲಿ ಡಬಲ್ ಈಕ್ವಲ್ ಟು. ಸೊ ಇಲ್ಲಿ ಡಬಲ್ ಈಕ್ವಲ್ ಟು ಯಾಕೆ ಕಂಪೇರ್ ಮಾಡ್ತಿರೋದು, ಕೋಡಲ್ಲಿ ಹಿಂಗೆ ಬರಿಬೇಕಾಗತ್ತೆ. ಅಲ್ಗೋರಿಥಮಲ್ಲಿ ಸಿಂಗಲ್ ಈಕ್ವಲ್ ಟು, ಇಲ್ಲಿ ಕೋಡ್ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಕೀ ಎಲಿಮೆಂಟು ಇದು ಈಕ್ವಲ್ ಅಂತ. ಈಕ್ವಲ್ ಆದರೆ ಏನು ಮಾಡ್ತೀರಾ, ಸೊ ಯು ವಿಲ್ ಪ್ರಿಂಟ್ ಅಥವಾ ಯು ವಿಲ್ ರಿಟರ್ನ್ ಇಂಡೆಕ್ಸ್ ಪ್ಲಸ್ 1. ಕರೆಕ್ಟಾ? ಸೊ ಕೀ ಎಲಿಮೆಂಟ್ ಈಕ್ವೇಟ್ ಆದಾಗ ಏನು ಮಾಡ್ತೀರಾ, ಯು ವಿಲ್ ರಿಟರ್ನ್ ಇಂಡೆಕ್ಸ್ ಪ್ಲಸ್ 1. ಸೊ ಇಂಡೆಕ್ಸ್ ಪ್ಲಸ್ 1 ಅಲ್ಲಿ ಏನಿದೆ, ಸೊ ಅಂದರೆ ಯಾವ ಇಂಡೆಕ್ಸ್ ಬಂತು, +1 ಪೊಸಿಷನ್ ಬೇಕಲ್ಲ. ಸೊ ಇಂಡೆಕ್ಸ್ ಪ್ಲಸ್ 1 ರಿಟರ್ನ್ ಮಾಡ್ತೀರಾ. ಸಪೋಸ್ ಇವಾಗ ನಮ್ಮ ಕೀ ಎಲಿಮೆಂಟ್ ಈಕ್ವೇಟ್ ಆಗಿಲ್ಲ, ಆಗ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1. ಆಗ ಇಫ್ ಬ್ಲಾಕ್ ಆಚೆ ಬಂದು ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1. ಇಫ್ ಬ್ಲಾಕ್ ಒಳಗೆ ಹೋದ್ರೆ ಏನಾಗುತ್ತೆ, ರಿಟರ್ನ್ ಮಾಡ್ತಾ ಇರಾ. ಸೊ ರಿಟರ್ನ್ ಮಾಡಿದ್ದು ಡೈರೆಕ್ಟ್ ಇಲ್ಲಿ ವಾಪಸ್ ಬರುತ್ತೆ, ಈ ಫಂಕ್ಷನ್ ಕಾಲ್ಗೆ ಡೈರೆಕ್ಟಾಗಿ ಬರುತ್ತೆ. ಓಕೆನಾ? ಸೊ ಈಗ ಸಪೋಸ್ ನಮ್ಮ ಕೀ ಎಲಿಮೆಂಟ್ ಸಿಕ್ತು ಅಂತ ಅನ್ಕೊಳ್ಳೋಣ. ಸೊ ಸಿಕ್ಕಿದ್ರೆ ಈ ಬ್ಲಾಕ್ಗೆ ಹೋಗುತ್ತೆ ರಿಟರ್ನ್ ಇಂಡೆಕ್ಸ್ ಪ್ಲಸ್ 1. ಸೊ ಈಗ ಸ್ಟೂಡೆಂಟ್ಸ್ ಇಂಡೆಕ್ಸ್ ಎರಡನೇ ಇಂಡೆಕ್ಸ್ ಅನ್ಕೊಳ್ಳೋಣ. ಸೊ ಈಗ ಕೀ ಎಲಿಮೆಂಟ್ ಮ್ಯಾಚ್ ಆಗಿದೆ ಅನ್ಕೊಳ್ಳೋಣ, ನಮ್ಮ ಲಿಸ್ಟ್ ಆಫ್ ಇಂಡೆಕ್ಸ್ಗೆ ಕೀ ಮ್ಯಾಚ್ ಆಗಿದೆ ಅನ್ಕೊಳ್ಳೋಣ. ಸೊ ಇಂಡೆಕ್ಸ್ ಪ್ಲಸ್ 1 ರಿಟರ್ನ್ ಮಾಡ್ತಾ ಇರಾ. ಇಂಡೆಕ್ಸ್ 2 ಅಂತ ಅನ್ಕೊಳ್ಳೋಣ, 2 + 1 3 ರಿಟರ್ನ್ ಮಾಡ್ತೀರಾ. ಎಲ್ಲಿ ರಿಟರ್ನ್ ಮಾಡ್ತೀರಾ, ಈ 3. ಸೊ 3 ಇಲ್ಲಿಗೆ ರಿಟರ್ನ್ ಆಗುತ್ತೆ. ಸೊ ಈ ಪೂರ್ತಿ ಲೀನಿಯರ್ ಸರ್ಚ್ ಆಫ್ ಲಿಸ್ಟ್ 1, ಕೀ ಪೂರ್ತಿ 3 ಆಗುತ್ತೆ. ಸೊ ಪೊಸಿಷನಲ್ಲಿ ಇವಾಗ 3 ಇದೆ. ಸೊ ಈಗ ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ತೀವಿ. ಪೊಸಿಷನ್ ನನ್ನ ಚೆಕ್ ಮಾಡ್ತೀವಿ, ಇಲ್ಲ. ಸೊ ನಾವೇನು ಹೇಳ್ತೀವಿ, ನಂಬರ್ ಯಾವ್ದಾದ್ರು ಕೀ ಕೊಟ್ಟಿರ್ತೀರಲ್ಲ, ನಂಬರ್ 20 ಈಸ್ ಪ್ರೆಸೆಂಟ್ ಇನ್ ಪೊಸಿಷನ್ 3 ಅಂತ ಪ್ರಿಂಟ್ ಆಗುತ್ತೆ. ಎಲಿಮೆಂಟ್ ಇದ್ರೆ
ಎಲಿಮೆಂಟ್ ಇಲ್ಲ ಅಂದರೆ ಏನಾಗುತ್ತೆ ಸರ್, ಎಲಿಮೆಂಟ್ ಇಲ್ಲ ಅಂದರೆ ಇದೆಲ್ಲ ಸರ್ಚ್ ಮಾಡ್ತಿರಲ್ಲ, ಕೀ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಇರಾ. ಸಪೋಸ್ ಎಲಿಮೆಂಟ್ ಇಲ್ಲ ಅಂದರೆ ಸೊ ಇದು ಎಕ್ಸಿಕ್ಯೂಟ್ ಆಗಲ್ಲ, ಸೊ ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತೀರಾ, ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀರಾ, ಹಾಗೆ ವೈಲ್ ಲೂಪ್ ರಿಪೀಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದೇ ತಾನೇ ನಾವು ಅಲ್ಗೋರಿಥಮ್ ಅಲ್ಲಿ ನೋಡಿದ್ದು. ವೈಲ್ ಲೂಪ್ ರಿಪೀಟ್ ಆಗುತ್ತೆ, ಮತ್ತೆ ಎಲಿಮೆಂಟ್ ಕಂಪೇರ್ ಮಾಡ್ತೀರಾ, ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕೀ ಜೊತೆ ಕಂಪೇರ್ ಮಾಡ್ತೀರಾ, ಆಗಲೂ ಈಕ್ವೇಟ್ ಆಗಿಲ್ಲ ಅಂದರೆ ಮತ್ತೆ ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತೀರಾ. ಕರೆಕ್ಟಾ? ಸೊ ಲಾಸ್ಟಲ್ಲಿ ಎಲ್ಲ ಸರ್ಚು ಆದಮೇಲೆ ನಿಮಗೆ ವ್ಯಾಲ್ಯೂ ಸಿಕ್ಕಿಲ್ಲ, ಸಪೋಸ್ ನಿಮ್ಮ ಕೀ ಎಲಿಮೆಂಟ್ ಮ್ಯಾಚೇ ಆಗಿಲ್ಲ ಅಂದರೆ ಸೊ ವೈಲ್ ಲೂಪ್ ನೆಕ್ಸ್ಟ್ ಆಚೆ ಬರ್ತೀವಿ, ಅದಾದಮೇಲೆ ರಿಟರ್ನ್ ನನ್ ಅಂತ ಹೇಳ್ತೀವಿ. ಮತ್ತೆ ಈ ರಿಟರ್ನ್ ಈ ಪೂರ್ತಿ ವ್ಯಾಲ್ಯೂನ ರಿಪ್ಲೇಸ್ ಮಾಡುತ್ತೆ. ಲೀನಿಯರ್ ಸರ್ಚ್ ಆಫ್ ಲಿಸ್ಟ್ 1, ಕೀ ನನ್ ಆಗೋಗುತ್ತೆ ಇವಾಗ. ಸೊ ಈಗ ಏನಾಗುತ್ತೆ ಸರ್, ನನ್ ಆದರೆ ಸೊ ಈಗ ಪೊಸಿಷನ್ ನನ್ ಆಗಿರುತ್ತೆ. ಸೊ ಈಗ ಇಫ್ ಪೊಸಿಷನ್ ಇಸ್ ನನ್, ಪೊಸಿಷನ್ ನನ್ನ ಚೆಕ್ ಮಾಡ್ತೀವಿ. ಈಗ ಪೊಸಿಷನ್ ನನ್ ಅಂತ ನಮ್ಗೆ ಗೊತ್ತಾಯಿತು. ಈಗ ವಿಲ್ ಸೇ ನಂಬರ್ ಕೀ ಎಷ್ಟೋ ಕೊಟ್ಟಿರ್ತೀರಾ 100 or 100 ಎಕ್ಸಾಂಪಲ್ ನೋಡಿದ್ವಿ ಅಲ್ಲ, ನಂಬರ್ 100 ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಲಿಸ್ಟ್ ಅಂತ ಬರುತ್ತೆ. ಓಕೆ, ಸೊ ವೆರಿ ಸಿಂಪಲ್ ಪ್ರೋಗ್ರಾಮ್. ಆಲ್ರೆಡಿ ಅಲ್ಗೋರಿಥಮ್ ನೋಡಿವಿ, ಅದೇ ಅಲ್ಗೋರಿಥಮ್ ಸ್ಟೆಪ್ಸೇ ಈ ಫಂಕ್ಷನ್ ಅಲ್ಲಿ ಆಲ್ರೆಡಿ ಲಾಜಿಕ್ ಬರ್ದಿದ್ದೀವಿ. ಓಕೆ, ಸೊ ಇದನ್ನು ರನ್ ಮಾಡಿ ನೋಡ್ಬೋಣ ಏನು ಬರುತ್ತೆ ಅಂತ. ಸೊ ಫಸ್ಟು ಹೌ ಮೆನಿ ಎಲಿಮೆಂಟ್ಸ್ ಇನ್ ಯೋರ್ ಲಿಸ್ಟ್ ಅಂತ ಕೇಳುತ್ತೆ. ಕರೆಕ್ಟಾ? ಸೊ ಹೌ ಮೆನಿ ಎಲಿಮೆಂಟ್ಸ್ ಇನ್ ಯೋರ್ ಲಿಸ್ಟ್, ನೀವು ಎಷ್ಟಾದ್ರು ಕೊಡಿ, ನಾನು 5 ಎಲಿಮೆಂಟ್ ಕೊಡ್ತೀನಿ. ಸೊ ಲೆಟ್ಸ್ ಸೇ 5 ಎಲಿಮೆಂಟ್ ಕೊಟ್ಟೆ ನಾನು. ಓಕೆ, ಸೊ ಈಗ 5 ಎಲಿಮೆಂಟ್ ನೀವು ಎಂಟರ್ ಮಾಡಬೇಕು. ಯಾಕೆ ಸರ್ ಏನು ಬಂದಿಲ್ಲ ನೆಕ್ಸ್ಟು? ಸೊ ಇನ್ಪುಟಲ್ಲಿ MT ಕೊಟ್ಟಿದ್ನಲ್ಲ, ನಾನೇ 5 ಎಲಿಮೆಂಟ್ ಇವಾಗ ಇನ್ಸರ್ಟ್ ಮಾಡಬೇಕು. ಅದಾದಮೇಲೆ ಎಂಟರ್ ದ ಕೀ ಅಂತ ಕೊಡುತ್ತೆ, ಅಥವಾ ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್ ಅಂತ ಕೊಡುತ್ತೆ. ಓಕೆ ಅಲ್ವಾ? ಸೊ ಈಗ ನಾನೇ 5 ಎಲಿಮೆಂಟ್ ಎಂಟರ್ ಮಾಡ್ತೀನಿ. ಲೆಟ್ಸ್ ಸೇ 10, 20, 30, 40, 50. ಈಗ ಆ ಕೀ ಅನ್ನೋ ವೇರಿಯಬಲ್ ಅಲ್ಲಿ ಮೇನ್ ಪ್ರೋಗ್ರಾಮಲ್ಲಿ ಎಂಟರ್ ದ ನಂಬರ್ ಟು ಬಿ ಸರ್ಚ್ಡ್, ಇವಾಗ ಯಾವ್ದಾದ್ರು ಒಂದು ನಂಬರ್ ಕೊಡೋಣ, ಲೆಟ್ಸ್ ಸೇ ಈಗ 30ನೇ ಕೊಡೋಣ. ಸೊ ಈಗ ಏನು ಬರುತ್ತೆ ಸ್ಟೂಡೆಂಟ್ಸ್, ಪೊಸಿಷನ್ 3 ರಿಟರ್ನ್ ಆಗಬೇಕು. ಇಂಡೆಕ್ಸ್ +1 ಇಂಡೆಕ್ಸ್ 2 ಆಗಿರುತ್ತೆ, 2 + 1 3 ರಿಟರ್ನ್ ಆಗಬೇಕು. ಎಲ್ಲಿ ಮೇನ್ ಪ್ರೋಗ್ರಾಮಲ್ಲಿ ಲಾಜಿಕಲ್ಲಿ ನಮಗೆ 3 ರಿಟರ್ನ್ ಆಗಬೇಕು. ಆಮೇಲೆ ವಿಲ್ ಸೇ ದ ಕೀ ಇಸ್ ಪ್ರೆಸೆಂಟ್ at ಪೊಸಿಷನ್ 4 ಅಥವಾ 4 ಅಲ್ಲ 3 ಅಂತ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ಇದು ನೋಡ್ಬೋಣ, ಎಂಟರ್ ಮಾಡಿ. ಸೊ ನಂಬರ್ 30 ಇಸ್ ಪ್ರೆಸೆಂಟ್ at ಪೊಸಿಷನ್ 3 ಅಂತ ಬರುತ್ತೆ. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ಒಂದು ಕೀ ಎಲಿಮೆಂಟ್ ಇಲ್ದಿರೋದು ಒಂದು ಕೊಡೋಣ. ಸೊ ಇದೇ 10, 20, 30, 40, 50ಲಿ ಕೀ ಎಲಿಮೆಂಟ್ 100 ಕೊಟ್ಟು ನೋಡೋಣ. ಆವಾಗ ಏನಾಗುತ್ತೆ, ಅವಾಗ ನನ್ ರಿಟರ್ನ್ ಆಗುತ್ತೆ ಮೇನ್ ಫಂಕ್ಷನಿಂದ, ಅಂದರೆ ಫಂಕ್ಷನಿಂದ ರಿಟರ್ನ್ ಆದ ನಾನು. ಸೊ ಆವಾಗ ಮೈನ್ ಪ್ರೋಗ್ರಾಮಿಂಗಲ್ಲಿ ಇಫ್ ಪೊಸಿಷನ್ ಇಸ್ ನನ್ ವಿ ವಿಲ್ ಸೇ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್. ಹೌದಾ? ಸೊ ಅದನ್ನು ಕೂಡ ಒಂದ್ಸಲಿ ನೋಡ್ಬೋಣ. ಸೊ ರನ್ ಮಾಡಿ ನೋಡೋಣ ಮತ್ತೆ ಲೀನಿಯರ್ ಸರ್ಚ್. ಸೊ ರನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ ಮತ್ತೆ ಎಲಿಮೆಂಟ್ ಕೇಳ್ತಿದೆ, ಕೌಂಟ್ 5 ಅಂತಾನೆ ಕೊಡ್ತೀನಿ. 10, 20, 30, 40 ಆ್ಯಂಡ್ 50. ಸೊ ಈಗ ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್, ಇದು ಕೀ ಎಲಿಮೆಂಟ್ ಹೌದಾ? ನಾನು 100 ಕೊಟ್ಟೆ ಅನ್ಕೊಳ್ಳೋಣ. ಸೊ ಈಗೇನು ಡಿಸ್ಪ್ಲೇ ಆಗುತ್ತೆ, ನಂಬರ್ 100 ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಲಿಸ್ಟ್. ಹೌದಾ? ಸೊ ಇಲ್ಲಿ 100 ಇಲ್ಲ. ಸೊ ನಮ್ಮ ಫಂಕ್ಷನ್ ನನ್ ರಿಟರ್ನ್ ಮಾಡುತ್ತೆ ಆ್ಯಂಡ್ ದ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಲಿಸ್ಟ್. ಸೊ ಈಸಿ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಕೂಡ ಕೇಳೋ ಪಾಸಿಬಿಲಿಟೀಸ್ ಇದೆ. ಆದಷ್ಟು ಅಲ್ಗೋರಿಥಮ್ ಓದಿ, ಅಲ್ಗೋರಿಥಮ್ ಓದ್ರೆ ಈ ಕೋಡ್ ಗೊತ್ತಾಗುತ್ತೆ ನಿಮಗೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಸ್ಟೂಡೆಂಟ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಲೀನಿಯರ್ ಸರ್ಚ್ ಅಲ್ಗೋರಿಥಮ್ ನೋಡಿದ್ವಿ, ಎಕ್ಸಾಂಪಲ್ ಕೂಡ ನೋಡಿದ್ವಿ, ಪ್ರೋಗ್ರಾಮ್ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಸರ್ಚಿಂಗ್ ಏನು ಸರ್? ಬೈನರಿ ಸರ್ಚ್. ಇದು ಕೂಡ ಸ್ಟೂಡೆಂಟ್ಸ್ ಬೈನರಿ ಸರ್ಚ್ ಕೂಡ ಒಂದು ಲಿಸ್ಟ್ ಕೊಟ್ಟು ಎಲಿಮೆಂಟ್ಸ್ ಆಫ್ ಲಿಸ್ಟ್ ಕೊಟ್ಬಿಟ್ಟು ಸರ್ಚ್ ದ ಕೀ ಎಲಿಮೆಂಟ್ ಯೂಸಿಂಗ್ ಬೈನರಿ ಸರ್ಚ್ ಅಂತ ಕೇಳೋ ಪಾಸಿಬಿಲಿಟೀಸ್ ಇದೆ. ಅಂದರೆ ಎಕ್ಸಾಂಪಲ್ಸ್ ಕೇಳ್ಬೋದು ಅಥವಾ ಅಲ್ಗೋರಿಥಮ್ ಕೇಳ್ಬೋದು ಇಲ್ಲಿ. ಓಕೆ, ಅಗೇನ್ ಬೈನರಿ ಸರ್ಚ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೀನಿಯರ್ ಸರ್ಚ್ಗೂ ಬೈನರಿ ಸರ್ಚ್ಗೂ ಏನು ಸರ್ ವ್ಯತ್ಯಾಸ? ಆಲ್ರೆಡಿ ನಾನು ಹೇಳಿದೆ, ಲೀನಿಯರ್ ಸರ್ಚಲ್ಲಿ ಎಲ್ಲ ಎಲಿಮೆಂಟ್ ಜೊತೆನೂ ಕೀ ಕಂಪೇರ್ ಮಾಡ್ತೀರಾ. ಹೌದಾ? ಈ ಬೈನರಿ ಸರ್ಚಲ್ಲಿ ಬರೀ ಮಿಡಲ್ ಎಲಿಮೆಂಟ್ ಜೊತೆ ಮಾತ್ರ ನಮ್ಮ ಕೀ ಎಲಿಮೆಂಟ್ ಕಂಪೇರ್ ಮಾಡ್ತೀವಿ. ಮಿಡ್ಲ್ ಎಲಿಮೆಂಟಲ್ಲಿ ಇದ್ದರೆ ನಾವು ಮಿಡ್ ವ್ಯಾಲ್ಯೂ ರಿಟರ್ನ್ ಮಾಡ್ತೀವಿ. ಮಿಡ್ಲ್ ಎಲಿಮೆಂಟಲ್ಲಿ ಇಲ್ಲ ಅಂದರೆ ಎಡಗಡೆ ಸರ್ಚ್ ಮಾಡ್ತೀವಿ, ಎಡಗಡೆನೂ ಇಲ್ಲ ಅಂದರೆ ಬಲಗಡೆ ಸರ್ಚ್ ಮಾಡ್ತೀವಿ. ಸೊ ಇದು ಬೈನರಿ ಸರ್ಚ್ ಏನು ಅಂತ ನೋಡ್ಬೋಣ. ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬೈನರಿ ಸರ್ಚ್. ಸೊ ಏನು ಬರುತ್ತೆ ಸರ್ ಬೈನರಿ ಸರ್ಚಲ್ಲಿ? ಸೊ ಬೈನರಿ ಸರ್ಚಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ, ಅಲ್ಗೋರಿಥಮ್, ಎಕ್ಸಾಂಪಲ್ ಎಲ್ಲ ತಿಳ್ಕೊಳ್ಳೋಣ. ಆಯ್ತಾ? ಸೊ ಬೈನರಿ ಸರ್ಚ್. ಸೊ ಬೈನರಿ ಸರ್ಚಲ್ಲಿ ಫಸ್ಟ್ ಪಾಯಿಂಟ್ ಏನು? ಸೊ ಇದು ಡಿಫರೆನ್ಸ್ ಕೂಡ ಆಗುತ್ತೆ. ಫಸ್ಟ್ ಪಾಯಿಂಟ್, ದ ಬೈನರಿ ಸರ್ಚ್ ಇಸ್ ಅ ಸರ್ಚ್ ಟೆಕ್ನಿಕ್ ದಟ್ ರಿಕ್ವೈರ್ಸ್ ಅ ಸಾರ್ಟೆಡ್ ಲಿಸ್ಟ್. ಬೈನರಿ ಸರ್ಚ್ಗೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲೇ ಇರಬೇಕು. ಲೀನಿಯರ್ ಸರ್ಚಲ್ಲಿ ಯಾವ ಆರ್ಡರ್ ಆದರೂ ಇರ್ಬೋದು, ಬಟ್ ಬೈನರಿ ಸರ್ಚಲ್ಲಿ ಅಸೆಂಡಿಂಗ್ ಆರ್ಡ್ರೇ ಇರಬೇಕು. ಇಲ್ಲ ಅಂದರೆ ನಮ್ಮ ಬೈನರಿ ಸರ್ಚ್ ವರ್ಕ್ ಆಗೋದಿಲ್ಲ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್ ತುಂಬ ಮುಖ್ಯ. ಸೊ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲೇ ಇರಬೇಕು ಎಲಿಮೆಂಟ್ಸ್. ಆಯಿತಾ? ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಸೊ ಇವಾಗ ನಾವು ಆಲ್ರೆಡಿ ಲೀನಿಯರ್ ಸರ್ಚ್ ಸಾಲ್ವ್ ಮಾಡಿದ್ದೀವಿ. ಹೌದಾ? ಸೊ ಲೀನಿಯರ್ ಸರ್ಚ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಎಕ್ಸಾಂಪಲ್ ಅಲ್ಲಿ ಅಸೆಂಡಿಂಗ್ ಆರ್ಡ್ರೇ ಇರಬೇಕಂತಿರಲಿಲ್ಲ. ಇಲ್ಲಿ ಅಂದರೆ ಆರ್ಡರ್ಡ್ ಆಗಿರಬೇಕು. ಅಸೆಂಡಿಂಗ್ ಆದರೂ ಇರ್ಬೋದು, ಡಿಸೆಂಡಿಂಗ್ ಆದರೂ ಇರ್ಬೋದು.
ಅಲ್ಲಿ ಅನ್ಸಾರ್ಟೆಡ್ ಲಿಸ್ಟು ಇತ್ತು, ಅನ್ಸಾರ್ಟೆಡು ನಾವು ಸಾಲ್ವ್ ಮಾಡಿದ್ವಿ, ಅಲ್ಲೇನು ಪ್ರಾಬ್ಲಮ್ ಬಂದಿಲ್ಲ. ಬಟ್ ಇಲ್ಲಿ ಬೈನರಿ ಸರ್ಚ್ ಮಾಡೋಕ್ಕೆ ವಿ ಹ್ಯಾವ್ ಟು ಹ್ಯಾವ್ ದ ಸಾರ್ಟೆಡ್ ಲಿಸ್ಟ್, ಅಥವಾ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಆಗಿರಬೇಕು, ಇಲ್ಲಾಂದರೆ ಮಾಡೋದಕ್ಕಾಗಲ್ಲ. ಸೊ ಇದು ನಿಮ್ಮ ಒಂದು ಡಿಫ್ರೆನ್ಸ್ ಆಯಿತು. ಲೀನಿಯರ್ ಸರ್ಚ್ can be done on unsorted list, whereas binary search requires sorted list. ಕರೆಕ್ಟಾ? ಆಮೇಲೆ linear search is slow ಅನ್ಬೋದು, binary search is fast ಅನ್ಬೋದು. linear search compares every element, binary search compares only the middle element with the key. ಸೊ ಇದೆಲ್ಲ ಡಿಫ್ರೆನ್ಸಸ್ ನೀವು ಹೇಳ್ಬೋದು. ಸೊ ಸೆಕೆಂಡ್ ಪಾಯಿಂಟ್ಗೆ ಹೋಗ್ಬೋಣ. ಏನು ಸರ್ ಸೆಕೆಂಡ್ ಪಾಯಿಂಟು? For numeric values, the elements in the list may be arranged either in ascending or descending order. ನೀವು ನಂಬರ್ಸ್ ತೊಗೊಂಡ್ರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಅಲ್ಲಿ ಇರಬೇಕು ಬೈನರಿ ಸರ್ಚ್ ಮಾಡೋಕ್ಕೆ. ಓಕೆ, ಸೊ ಆಫ್ ದರ್ ಕೀ A to Z or Z to A for textual. ಸಪೋಸ್ ನೀವು ಕ್ಯಾರೆಕ್ಟರ್ಸ್ ತೊಗೊಂಡ್ರೆ ಲಿಸ್ಟಲ್ಲಿ ಐದರ್ A to Z ಅಸೆಂಡಿಂಗ್ ಅಲ್ಲಿ ಇರಬೇಕು ಅಥವಾ ಡಿಸೆಂಡಿಂಗ್ Z to A ಅಲ್ಲಿ ಇರಬೇಕು. ಸೊ ಆರ್ಡರ್ಡ್ ಆಗಿಲ್ಲ ಅಂದರೆ ಮತ್ತೆ ಬೈನರಿ ಸರ್ಚ್ ವರ್ಕ್ ಆಗಲ್ಲ. ಆಯಿತು ಸರ್, ನೆಕ್ಸ್ಟ್ ಪಾಯಿಂಟ್ ಏನು? ಇನ್ ಬೈನರಿ ಸರ್ಚ್ ದ ಕೀ ಟು ಬಿ ಸರ್ಚ್ ಇಸ್ ಕಂಪೇರ್ಡ್ ವಿತ್ ದ ಮಿಡಲ್ ಎಲಿಮೆಂಟ್ ಆಫ್ ದ ಸಾರ್ಟೆಡ್ ಲಿಸ್ಟ್. ತುಂಬ ಮುಖ್ಯ ಇದು. ಸೊ ಲೀನಿಯರ್ ಸರ್ಚಲ್ಲಿ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀರಾ ಕೀನ, ಇಲ್ಲಿ ಎಲ್ಲ ಎಲಿಮೆಂಟ್ ಜೊತೆ ನಾವು ಕೀ ಎಲಿಮೆಂಟ್ ಕಂಪೇರ್ ಮಾಡಲ್ಲ. ಸೊ ನಮ್ಮ ಕೀ ಎಲಿಮೆಂಟ್ ಓನ್ಲಿ ವಿ ವಿಲ್ ಕಂಪೇರ್ ಇಟ್ ವಿತ್ ದ ಮಿಡಲ್ ಎಲಿಮೆಂಟ್. ಬರೀ ಮಿಡಲ್ ಎಲಿಮೆಂಟ್ ಜೊತೆ ಮಾತ್ರ ನಮ್ಮ ಕೀ ಎಲಿಮೆಂಟ್ನ ಕಂಪೇರ್ ಮಾಡ್ತೀವಿ. ಓಕೆ, ಆಯಿತು. ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. This could result in either of the three possibilities. ಸೊ ಇಲ್ಲಿ 3 ಪಾಸಿಬಿಲಿಟಿ ಬರುತ್ತೆ. ಏನು ಸರ್ 3 ಪಾಸಿಬಿಲಿಟಿ? ನಮ್ಮ ಮಿಡಲ್ ಎಲಿಮೆಂಟು ಕೀ ಎಲಿಮೆಂಟ್ ಮ್ಯಾಚ್ ಆಗ್ಬೋದು, ಅದು ಒಂದು ಪಾಸಿಬಿಲಿಟಿ. ಅಥವಾ ನಮ್ಮ ಮಿಡಲ್ ಎಲಿಮೆಂಟ್ ಅಂದರೆ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇರ್ಬೋದು, ಅದು ಎರಡನೇ ಪಾಸಿಬಿಲಿಟಿ. ಅಥವಾ ನಾವು ಸರ್ಚ್ ಮಾಡೋ ಎಲಿಮೆಂಟ್ ಕೀ ಎಲಿಮೆಂಟ್ಗಿಂತ ಜಾಸ್ತಿ ಇರ್ಬೋದು, ಅದು 3 ಪಾಸಿಬಿಲಿಟೀಸ್. ಹೌದಾ? ಈ 3 ಪಾಸಿಬಿಲಿಟೀಸ್ ನೋಡ್ಬೋಣ. ಸೊ ಏನು 3 ಪಾಸಿಬಿಲಿಟೀಸ್? ದ ಎಲಿಮೆಂಟ್ ಅಟ್ ದ ಮಿಡಲ್ ಪೊಸಿಷನ್ ಇಟ್ ಸೆಲ್ಫ್ ಮ್ಯಾಚಸ್ ದ ಕೀ. ನಾವು ಹುಡುಕ್ತಾ ಇರೋದು ಎಲಿಮೆಂಟ್ ಕೀ ಎಲಿಮೆಂಟು ನಾವು ಮಧ್ಯ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ಮ್ಯಾಚ್ ಆಗಿಬಿಡ್ಬೋದು. ಮ್ಯಾಚ್ ಆದಾಗ ಮಧ್ಯದ ಎಲಿಮೆಂಟ್ ನಮ್ಗೆ ಸಿಗುತ್ತೆ. ಸೊ ಆವಾಗ ಎಲಿಮೆಂಟ್ ಇಸ್ ಸರ್ಚ್ ಅಂತ ಹೇಳ್ತೀವಿ. ಅಥವಾ ಇದು ಒಂದು ಪಾಸಿಬಿಲಿಟಿ, ಮಧ್ಯನೇ ಅಂದರೆ ಮಧ್ಯದಲ್ಲಿ ನಾವು ಹುಡುಕ್ತೀವಲ್ಲ ಎಲಿಮೆಂಟ್, ನಮ್ಮ ಕೀ ಎಲಿಮೆಂಟ್ ಜೊತೆ ಮ್ಯಾಚ್ ಆಗ್ಬೋದು, ಅದು ಒಂದು ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟೀಸ್ ಏನು? ಎರಡನೇ ಪಾಸಿಬಿಲಿಟಿ ದ ಕೀ ಎಲಿಮೆಂಟ್ ಸ್ಮಾಲರ್ ದೆನ್ ದ ಮಿಡಲ್ ಎಲಿಮೆಂಟ್. ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇರ್ಬೋದು ನಮ್ಮ ಕೀ ಎಲಿಮೆಂಟ್. ಹೌದಾ? ಎರಡನೇದು. ಮೂರನೇ ಪಾಸಿಬಿಲಿಟಿ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇರ್ಬೋದು ನಮ್ಮ ಕೀ ಎಲಿಮೆಂಟ್. ಸೊ ಮೂರನೇ ಪಾಸಿಬಿಲಿಟಿನೂ ನೋಡ್ಬೋಣ. ದ ಕೀ ಎಲಿಮೆಂಟ್ ಗ್ರೇಟರ್ ದೆನ್ ದ ಮಿಡಲ್ ಎಲಿಮೆಂಟ್. ಸೊ ನಾವು ಹುಡುಕ್ತಾ ಇರೋ ಎಲಿಮೆಂಟು ಮಿಡಲ್ ಎಲಿಮೆಂಟ್ ಜೊತೆ ಮ್ಯಾಚ್ ಆಗ್ಬೋದು, ಒಂದು ಪಾಸಿಬಿಲಿಟಿ. ಅಥವಾ ನಾವು ಹುಡುಕ್ತಾ ಇರೋ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇರ್ಬೋದು. ಅಥವಾ ಮೂರನೇ ಪಾಸಿಬಿಲಿಟಿ ನಾವು ಹುಡುಕ್ತಾ ಇರೋ ಎಲಿಮೆಂಟ್ ಅಂದರೆ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿನೂ ಕೂಡ ಇರ್ಬೋದು. ಸೊ ಈ 3 ಪಾಸಿಬಿಲಿಟೀಸಲ್ಲೂ ಏನೇನು ರಿಟರ್ನ್ ಮಾಡಬೇಕು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ, ಆಯಿತಾ? ಸೊ ಏನು ರಿಟರ್ನ್ ಮಾಡ್ತೀವಿ ಸರ್ 3 ಪಾಸಿಬಿಲಿಟೀಸಲ್ಲಿ? ಫಸ್ಟ್ ಪಾಸಿಬಿಲಿಟೀಸ್ ನೋಡೋಣ. if the element at middle position matches the key, we declare the search successful and the searching process ends. ಸೊ ಈಗ ನಾವು ಸರ್ಚ್ ಮಾಡೋ ಎಲಿಮೆಂಟ್ ಅಂದರೆ ಕೀ ಎಲಿಮೆಂಟ್ ಮಧ್ಯದಲ್ಲೇ ಇದ್ದರೆ ಸೊ ಸರ್ಚ್ ಇಸ್ ಸಕ್ಸಸ್ಫುಲ್ ಅಂತ ಹೇಳಿ ಆ ಮಿಡ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ಸರ್ಚ್ ಸಕ್ಸಸ್ಫುಲ್ ಅಂದರೆ ನಮ್ಮ ಎಲಿಮೆಂಟ್ ಸಿಕ್ತು ಅಂತ ಅರ್ಥ. ಓಕೆ, ಫಸ್ಟ್ ಪಾಸಿಬಿಲಿಟಿಲಿ ನಾವು ಸರ್ಚ್ ಮಾಡೋ ಎಲಿಮೆಂಟ್ ಕೀ ಎಲಿಮೆಂಟ್ ಮಧ್ಯದಲ್ಲೇ ಇದ್ದರೆ ಸರ್ಚ್ ಇಸ್ ಸಕ್ಸಸ್ಫುಲ್ ಅಂತ ಪ್ರಿಂಟ್ ಮಾಡ್ತೀವಿ. ಆಮೇಲೆ ಮಿಡ್ ವ್ಯಾಲ್ಯೂ, ಆ ಮಿಡ್ ವ್ಯಾಲ್ಯೂ ಜೊತೆ ಮ್ಯಾಚ್ ಆಯ್ತಲ್ಲ ಆ ಇಂಡೆಕ್ಸ್ನ ರಿಟರ್ನ್ ಮಾಡ್ತೀವಿ, ಆಯಿತಾ? ಈಗ ಸೆಕೆಂಡ್ ಏನು? ಸೆಕೆಂಡ್ ಕೀ ಎಲಿಮೆಂಟು ಏನಾದರೂ ಇಫ್ ಇಟ್ ಇಸ್ ಲೆಸ್ಸರ್ ದೆನ್ ದ ಮಿಡಲ್ ಎಲಿಮೆಂಟ್, ಮಧ್ಯದ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀರಲ್ಲ, ನಿಮ್ಮ ಕೀ ಎಲಿಮೆಂಟ್ ಏನಾದರೂ ಇಫ್ ಇಟ್ ಇಸ್ ಲೆಸ್ ದೆನ್ ದ ಮಿಡಲ್ ಎಲಿಮೆಂಟ್, ಈಗ ಮಧ್ಯದಲ್ಲಿ ಕಂಪೇರ್ ಮಾಡ್ತಾ ಇರೋ ಲೆಟ್ಸ್ ಸೇ 4 ಎಲಿಮೆಂಟ್ ಇದೆ 10, 20, ಇದು ಸಾರ್ಟೆಡ್ ಆರ್ಡ್ರೇ ಇರಬೇಕು, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗು. 10, 20, 30, 40 ಇದರ ಇಂಡೆಕ್ಸ್ 0, 1, 2, 3 ಕರೆಕ್ಟಾ? ಈಗ ಮಧ್ಯದ ಎಲಿಮೆಂಟ್ ಇದನ್ನೇ ಅನ್ಕೊಳ್ಳೋಣ. ಸೊ ಈಗ ನೀವು ಸರ್ಚ್ ಮಾಡೋ ಎಲಿಮೆಂಟ್ 10 ಇರ್ಬೋದು, ಇದೇ ನಿಮ್ಮ ಕೀ ಇರ್ಬೋದು, ಆಯಿತಾ? ಸೊ ಈಗ ಈ ಮಿಡಲ್ ಎಲಿಮೆಂಟ್ಗಿಂತ ನಿಮ್ಮ ಎಲಿಮೆಂಟ್ ಇನ್ನೂ ಕಡಿಮೆ ಇದೆ. ಕೀ ಎಲಿಮೆಂಟ್ ಈಸ್ ಸ್ಮಾಲರ್ ದೆನ್ ದ ಮಿಡಲ್ ಎಲಿಮೆಂಟ್ ಅಥವಾ ಲೆಸ್ಸರ್ ದೆನ್ ದ ಮಿಡಲ್ ಎಲಿಮೆಂಟ್. ಅವಾಗ ಏನು ಮಾಡ್ಬೇಕು ನೀವು? ಈಗ 2 ಇಂಡೆಕ್ಸಸ್ ಬರ್ತಿಲ್ಲಿ, ಫಸ್ಟ್ ಇಂಡೆಕ್ಸು ಲಾಸ್ಟ್ ಇಂಡೆಕ್ಸ್ ಅಂತ ಬರುತ್ತೆ. ಸೊ ನೀವು ಸರ್ಚ್ ಮಾಡೋ ಎಲಿಮೆಂಟು ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದ್ದರೆ ಈ ಲಾಸ್ಟ್ ಇಂಡೆಕ್ಸ್ ಇದೆಯಲ್ಲ, ಈ ಲಾಸ್ಟ್ ಇಂಡೆಕ್ಸು ನೆಕ್ಸ್ಟ್ ಇಟ್ರೇಷನಲ್ಲಿ ಚೇಂಜ್ ಮಾಡಬೇಕು, ಮಿಡ್ -1 ಆಗೋತಿದು. ಓಕೆ, ಸೊ ಮಿಡ್ -1 ಆಯ್ತು ಯಾವಾಗ? ಸೊ ಕೀ ಎಲಿಮೆಂಟ್ ಇದೆಯಲ್ಲ, ಸೊ ಇದು ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದ್ದರೆ ನೆಕ್ಸ್ಟ್ ಇಟ್ರೇಷನಲ್ಲಿ ನೀವು ಆ ಲಾಸ್ಟ್ ಇಂಡೆಕ್ಸ್ ಇದೆಯಲ್ಲ, ಇದು ಲಾಸ್ಟ್ 3ನೇ ಇಂಡೆಕ್ಸ್ನ ಚೇಂಜ್ ಮಾಡಬೇಕಾಗತ್ತೆ, ಮಿಡ್ -1 ಮಾಡಬೇಕಾಗತ್ತೆ. ಅಂದರೆ ಮಿಡ್ ಎಷ್ಟಾಗಿತ್ತು ಇವಾಗ 2, 2ನೇ ಇಂಡೆಕ್ಸ್ ಇತ್ತು, ನೀವು ಲಾಸ್ಟ್ನ ಇಲ್ಲಿಗೆ ತಳ್ಳಬೇಕಾಗತ್ತೆ ನೆಕ್ಸ್ಟ್ ಇಟ್ರೇಷನಲ್ಲಿ. ನಾನು ಅದು ಎಕ್ಸಾಂಪಲಲ್ಲಿ ತೋರಿಸ್ತೀನಿ, ಆಯಿತಾ? ಸೊ ಇದು ದ ಕೀ ಇಸ್ then the key must be present in the first half and the search is continued only in the first half ignoring the second half. ಈಗ ಕೀ ಎಲಿಮೆಂಟ್ ಇಲ್ಲೇ ಇದೆ ಅಲ್ವಾ? ಸೊ ಈಗ ಫಸ್ಟ್ ಹಾಫ್ ಮಾತ್ರ ಸರ್ಚ್ ಮಾಡ್ತೀವಿ, ಇಲ್ಲಿವರೆಗೂ ಮಾತ್ರ ಸರ್ಚ್ ಮಾಡ್ತೀವಿ, ಸೆಕೆಂಡ್ ಹಾಫ್ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಅಂದರೆ ನಮ್ಮ ಕೀ ಎಲಿಮೆಂಟ್ ಏನಾದ್ರು ಮಿಡ್ಲ್ ಎಲಿಮೆಂಟ್ಗಿಂತ ಕಡಿಮೆ ಇದ್ದರೆ ಸೊ ಬರೀ ಫಸ್ಟ್ ಹಾಫಲ್ಲಿ ಮಾತ್ರ ಎಲಿಮೆಂಟ್ ಇರುತ್ತೆ ಅಂತ ಅರ್ಥ. ಸಪೋಸ್ ಈಗ ಇದೆ ಮಿಡಲ್ ಎಲಿಮೆಂಟ್ ಅನ್ಕೊಳ್ಳೋಣ, ನಮ್ಮ ಕೀ ಎಲಿಮೆಂಟ್ 40 ಅನ್ಕೊಳ್ಳೋಣ. ಈಗ ಏನು ಮಾಡ್ತೀವಿ? ಸೊ ಸಪೋಸ್ ನಮ್ಮ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇದ್ದರೆ ಏನು ಮಾಡ್ತೀವಿ?
ಬರೀ ಸೆಕೆಂಡ್ ಹಾಫ್ ಆಫ್ ದ ಅರೆ ಅಂತೀನಿ, ಲಿಸ್ಟ್ನ ಸರ್ಚ್ ಮಾಡ್ತೀವಿ, ಫಸ್ಟ್ ಹಾಫ್ನ ಮತ್ತೆ ಟಚ್ ಮಾಡೋದಿಲ್ಲ. ಓಕೆ, ಸೊ ಅದು ಮೂರನೇ ಪಾಯಿಂಟಲ್ಲಿ ಬರುತ್ತೆ. ಮೂರನೇ ಪಾಯಿಂಟ್ ನೋಡ್ಬೋಣ. ಸೊ ಇಫ್ ದ ಕೀ ಎಲಿಮೆಂಟ್ ಇಸ್ ಗ್ರೇಟರ್ ದೆನ್ ದ ಮಿಡಲ್ ಎಲಿಮೆಂಟ್, ಇವಾಗ ಕೀ ಎಲಿಮೆಂಟ್ ಏನು, ಸಪೋಸ್ ಕೀ ಎಲಿಮೆಂಟ್ 40 ಇದೆ ಅನ್ಕೊಳ್ಳೋಣ, ಮಿಡಲ್ ಎಲಿಮೆಂಟ್ 30 ಇದೆ ಅನ್ಕೊಳ್ಳೋಣ. ಸೊ ಕೀ ಎಲಿಮೆಂಟ್ ಗ್ರೇಟರ್ ದೆನ್ 30 ಇರೋದ್ರಿಂದ ನಮಗೆ ಗೊತ್ತು ಬಲ್ಗಡೆನೇ ಇರೋದು ಎಲಿಮೆಂಟ್ ಅಂತ. ಸೊ ಫಸ್ಟ್ ಹಾಫ್ ಮತ್ತೆ ನಾವು ಸರ್ಚ್ ಮಾಡೋದು ಬೇಡ, ಬಲ್ಗಡೆನೇ ಇದೆ ಎಲಿಮೆಂಟ್ ಅಂತ ನಮ್ಗೆ ಗೊತ್ತು. ಸೊ ಅದೇ ಇಲ್ಲಿ ಹೇಳ್ತಿರೋದು, ದೆನ್ ದ ಕೀ ಎಲಿಮೆಂಟ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಹಾಫ್ ಆ್ಯಂಡ್ ದ ಸರ್ಚ್ ಇಸ್ ಕಂಟಿನ್ಯೂಡ್ ಓನ್ಲಿ ಇನ್ ದ ಸೆಕೆಂಡ್ ಹಾಫ್, ಇಗ್ನೋರಿಂಗ್ ದ ಫಸ್ಟ್ ಹಾಫ್. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇನ್ನು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಾದ್ರೆ ಮತ್ತೆ 4 ಎಲಿಮೆಂಟ್ ತೊಗೊಳ್ಳೋಣ, 2, 5, 6 ಆ್ಯಂಡ್ 8 ಅಂತ ತೊಗೊಳ್ಳೋಣ. 0, 1, 2, 3 ಇಂಡೆಕ್ಸು. ಸೊ ಸ್ಟಾರ್ಟಿಂಗ್ ಇದು ಫಸ್ಟ್ ಇಂಡೆಕ್ಸ್ ಆಗಿರುತ್ತೆ, ಎಫ್ ಅನ್ನೋದು ಫಸ್ಟ್ ಇಂಡೆಕ್ಸ್ 0, ಎಲ್ ಅನ್ನೋದು ಲಾಸ್ಟ್ ಇಂಡೆಕ್ಸ್ 3. ಓಕೆನಾ? ಸೊ ಈಗ ಮಿಡಲ್ ಎಲಿಮೆಂಟ್ ಏನು ಬರುತ್ತೆ, ಮಿಡಲ್ ಎಲಿಮೆಂಟ್ ಲೆಟ್ಸೆ ಮಿಡಲ್ ಎಲಿಮೆಂಟ್ ಇದೇ ಬಂತು, 6 ಬಂತು. ಸೊ ಈಗ ಸರ್ಚ್ ಮಾಡೋ ಕೀ ಎಲಿಮೆಂಟ್ ಲೆಟ್ಸೆ 5 ಅಂತ ಕೊಡೋಣ. ಸೊ ಈಗ ನಮ್ಮ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದೆ ಅಲ್ವಾ, ಕೀ 5 ಅಂದರೆ ಅದು 6ಗಿಂತ ಕಡಿಮೆ ಇದೆ. ಆಗ ಏನು ಮಾಡಬೇಕು, ಕೀ ಎಲಿಮೆಂಟ್ ಲೆಸ್ ದೆನ್ ದ ಮಿಡಲ್ ಎಲಿಮೆಂಟ್ ಇದ್ದರೆ ಫಸ್ಟ್ ಹಾಫ್ ಮಾತ್ರ ನಾವು ಸರ್ಚ್ ಮಾಡಬೇಕು. ಇಲ್ಲಿ ತನಕ ಮಾತ್ರ ಸರ್ಚ್ ಮಾಡಿದ್ರೆ ಸಾಕು, ನಮ್ಗೆ ಇಲ್ಲೇ ಗೊತ್ತು ಎಲಿಮೆಂಟ್ ಇಲ್ಲೇ ಇದೆ ಅಂತ ನಮ್ಗೆ ಗೊತ್ತು. ಸಪೋಸ್ ನಾವು ಕೀ ಎಲಿಮೆಂಟ್ 8 ಅಂತ ಕೊಟ್ಬಿಟ್ರೆ, ಸೊ ಕೀ ಎಲಿಮೆಂಟ್ 5 ಇಲ್ಲ 8 ಅಂತ ಕೊಟ್ಬಿಟ್ರೆ ಇದೇ ಮಿಡಲ್ ಆಗಿದ್ರೆ, ಸೊ ಕೀ ಎಲಿಮೆಂಟ್ ಇಸ್ ಗ್ರೇಟರ್ ದೆನ್ ದ ಮಿಡಲ್ ಎಲಿಮೆಂಟ್, ಹೌದಾ? ಸೊ ನಮ್ಮ ಕೀ ಎಲಿಮೆಂಟ್ 8 ಮಧ್ಯದ ಎಲಿಮೆಂಟ್ಗಿಂತ ಗ್ರೇಟರ್ ಆಗಿದೆ. ಸೊ ಏನು ಮಾಡಬೇಕು, ಇದೆಲ್ಲ ಮತ್ತೆ ಸರ್ಚ್ ಮಾಡೋದು ಬೇಡ, ಸೆಕೆಂಡ್ ಹಾಫ್ ಸರ್ಚ್ ಮಾಡಿದ್ರೆ ನಮ್ಗೆ ಕೀ ಎಲಿಮೆಂಟ್ ಸಿಗುತ್ತೆ. ಸೊ ಸೆಕೆಂಡ್ ಹಾಫ್ ಇಷ್ಟು ಸರ್ಚ್ ಮಾಡಿದ್ರೆ ಸಾಕು, ಮತ್ತೆ ಫಸ್ಟಿಂದ ಸರ್ಚ್ ಮಾಡೋದು ಬೇಡ, ಫಸ್ಟ್ ಹಾಫ್ ಬೇಡ ಮತ್ತೆ. ಸೊ ಕೀ ಎಲಿಮೆಂಟ್ ಗ್ರೇಟರ್ ದೆನ್ ದ ಮಿಡಲ್ ಎಲಿಮೆಂಟ್ ಇದ್ದರೆ ದೆನ್ ದ ಕೀ ಎಲಿಮೆಂಟ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಹಾಫ್. ಸೊ ಸೆಕೆಂಡ್ ಹಾಫಲ್ಲೇ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಅರ್ಥ, ಫಸ್ಟ್ ಹಾಫ್ ಮತ್ತೆ ಹೋಗೋದು ಬೇಡ. ಓಕೆ, ಸೊ ಆ್ಯಂಡ್ ದ ಸರ್ಚ್ ಇಸ್ ಕಂಟಿನ್ಯೂಡ್ ಓನ್ಲಿ ಇನ್ ದ ಸೆಕೆಂಡ್ ಹಾಫ್ ಇಗ್ನೋರಿಂಗ್ ದ ಫಸ್ಟ್ ಹಾಫ್. ಸೊ ಫಸ್ಟ್ ಹಾಫ್ನ ಇಗ್ನೋರ್ ಮಾಡ್ತೀವಿ ಯಾವಾಗ, ಸೊ ನಮ್ಮ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇದ್ದರೆ ಫಸ್ಟ್ ಹಾಫ್ ಇಗ್ನೋರ್ ಮಾಡ್ತೀವಿ. ನಮ್ಮ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದ್ದರೆ ಸೊ ಸೆಕೆಂಡ್ ಹಾಫ್ ಇಗ್ನೋರ್ ಮಾಡಿ ಫಸ್ಟ್ ಹಾಫಲ್ಲಿ ಸರ್ಚ್ ಮಾಡ್ತೀವಿ. ಓಕೆ, ಸೊ ಇದು ಎಕ್ಸಾಂಪಲ್ ತಿಳ್ಕೊಳ್ತಾ ನಿಮ್ಗೆ ಅರ್ಥ ಆಗುತ್ತೆ ಇನ್ನೂ ಈಸಿಯಾಗೆ. ಎಕ್ಸಾಂಪಲ್ ಒಂದು ತೊಗೊಂಡಿದ್ದೀನಿ. ಸೊ ಬೈನರಿ ಸರ್ಚ್ ಹೆಂಗೆ ವರ್ಕ್ ಆಗುತ್ತೆ ಸರ್ ಅಂತ ಕೇಳ್ಬೋದು, ಎಕ್ಸಾಮಲ್ಲಿ ಗ್ಯಾರಂಟಿ ಕೇಳ್ತಾರೆ, ಪ್ಲಸ್ ಅಲ್ಗೋರಿಥಮ್ ತುಂಬ ಮುಖ್ಯ. ಓಕೆ, ಸೊ ಫಸ್ಟು ಪ್ರಾಬ್ಲಮ್ ನೋಡ್ಬೋಣ, ಬೈನರಿ ಸರ್ಚ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಆಯಿತು, ಇದೊಂದು ಪಾಯಿಂಟ್ ಇದೆ ನೋಡ್ಬೋಣ. ದಸ್ ಇಟ್ ಇಸ್ ಎವಿಡೆಂಟ್ ದಟ್ ಅನ್ಲೈಕ್ ಲೀನಿಯರ್ ಸರ್ಚ್ ಆಫ್ ಎಲಿಮೆಂಟ್ಸ್ ಒನ್ ಬೈ ಒನ್, we can search more efficiently using binary search provided the list from which we want to search is arranged in some order. ಸೊ ಯಾವ್ದು ಎಫಿಷಿಯಂಟ್ ಅಂತ ಹೆಂಗೆ ಹೇಳೋದು, ಈಗ ಲೀನಿಯರ್ ಸರ್ಚ್ ಆಲ್ರೆಡಿ ನೋಡಿದ್ವಿ, ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀರಾ, ಸೊ ಅದು ಎಫಿಷಿಯಂಟ್ ಅಲ್ಲ. ಸೊ ಬೈನರಿ ಸರ್ಚಲ್ಲಿ ಸಾರ್ಟೆಡ್ ಆರ್ಡರ್ ಅರೇಂಜ್ ಆಗಿದ್ರೆ, ಅಂದರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅರೇಂಜ್ ಆಗಿದ್ರೆ ನಾವು ಹೇಳ್ಬೋದು ಬೈನರಿ ಸರ್ಚಲ್ಲಿ ನಮ್ಗೆ ಇನ್ನೂ ಬೇಗ ಕೀ ಎಲಿಮೆಂಟ್ ಸಿಗುತ್ತೆ. ಅಂದರೆ ಎಲ್ಲ ಎಲಿಮೆಂಟ್ ಜೊತೆ ನಾನು ಕಂಪೇರ್ ಮಾಡಲ್ಲ, ಬರೀ ಮಧ್ಯದ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀನಿ, ಆಮೇಲೆ ಎಡಗಡೆ ಅಥವಾ ಬಲಗಡೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟಾ? ಸೊ ಅದೇ ಇಲ್ಲಿ ಹೇಳಿರೋದು, ಅನ್ಲೈಕ್ ಲೀನಿಯರ್ ಸರ್ಚ್ ಆಫ್ ಎಲಿಮೆಂಟ್ಸ್ ಒನ್ ಬೈ ಒನ್, ವಿ ಕ್ಯಾನ್ ಸರ್ಚ್ ಮೋರ್ ಎಫಿಷಿಯೆಂಟ್ಲಿ ಯೂಸಿಂಗ್ ಬೈನರಿ ಸರ್ಚ್. ಇನ್ನೂ ಎಫಿಷಿಯೆಂಟಾಗಿ ಇನ್ನೂ ಬೇಗ ಸರ್ಚ್ ಮಾಡ್ಬೋದು ಬೈನರಿ ಸರ್ಚಲ್ಲಿ. ಯಾವಾಗ? ಸೊ ಪ್ರೊವೈಡೆಡ್ ದ ಲಿಸ್ಟ್ ಫ್ರಮ್ ವಿಚ್ ವಿ ವಾಂಟ್ ಟು ಸರ್ಚ್ ಈಸ್ ಅರೇಂಜ್ಡ್ ಇನ್ ಸಮ್ ಆರ್ಡರ್. ಆರ್ಡರ್ಡ್ ಆಗಿ ಅರೇಂಜ್ ಆಗಿದ್ರೆ ಬೈನರಿ ಸರ್ಚ್ ಇಸ್ ಆಲ್ವೇಸ್ ಬೆಟರ್ ದೆನ್ ಲೀನಿಯರ್ ಸರ್ಚ್. ಬೈನರಿ ಸರ್ಚ್ ಇನ್ನೂ ಬೇಗ ನಮ್ಮ ಕೀ ಎಲಿಮೆಂಟ್ನ ಹುಡ್ಕೊಡುತ್ತೆ. ಓಕೆ, ಸೊ ಆಯಿತು, ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಬೈನರಿ ಸರ್ಚಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಏನು ಕಲಿಬೇಕಿಲ್ಲಿ, ಬೈನರಿ ಸರ್ಚ್ ಏನು? ಸೊ ಬೈನರಿ ಸರ್ಚ್ ಇಸ್ ದ ಕೀ ಎಲಿಮೆಂಟ್ ಆ್ಯಂಡ್ ಕಂಪೇರ್ಸ್ ಇಟ್ ವಿತ್ ದ ಮಿಡಲ್ ಎಲಿಮೆಂಟ್. 3 ಪಾಸಿಬಿಲಿಟೀಸ್ ಬರುತ್ತೆ. ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ ಈಕ್ವಲ್ ಇರ್ಬೋದು, ಅಥವಾ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇರ್ಬೋದು, ಅಥವಾ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇರ್ಬೋದು. ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ ಈಕ್ವೇಟ್ ಆದರೆ ಸರ್ಚ್ ಇಸ್ ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದ್ದರೆ ಫಸ್ಟ್ ಹಾಫ್ ಮಾತ್ರ ಸರ್ಚ್ ಮಾಡ್ತೀವಿ, ಸೆಕೆಂಡ್ ಹಾಫ್ ಕಡೆ ಹೋಗೋದಿಲ್ಲ. ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇದ್ದರೆ ಸೆಕೆಂಡ್ ಹಾಫಲ್ಲಿ ಮಾತ್ರ ಸರ್ಚ್ ಮಾಡ್ತೀವಿ, ಫಸ್ಟ್ ಹಾಫ್ಗೆ ಹೋಗೋದಿಲ್ಲ. ಓಕೆನಾ? ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಬೈನರಿ ಸರ್ಚ್ ಇಸ್ ಮೋರ್ ಫಾಸ್ಟರ್ ಆ್ಯಂಡ್ ಎಫಿಷಿಯಂಟ್ ಕಂಪೇರ್ ಟು ಲೀನಿಯರ್ ಸರ್ಚ್. ಯಾಕೆ? ಇಲ್ಲಿ ಕಡಿಮೆ ಕಂಪ್ಯಾರಿಸನ್ಸಲ್ಲಿ ನಮಗೆ ಔಟ್ಪುಟ್ ಸಿಗುತ್ತೆ, ಅದಕ್ಕೋಸ್ಕರ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ಒಂದು ಎಕ್ಸಾಂಪಲ್ ನೋಡ್ಬೋಣ ಬೈನರಿ ಸರ್ಚ್ದು. ಸೊ ಲಿಸ್ಟ್ ತೊಗೊಂಡಿವಿ, ಇಲ್ಲಿ ನಮ್ಮ ಲಿಸ್ಟ್ ಅಂತಲೇ ತೊಗೊಂಡಿವಿ. ಸೊ 2, 3, 5, 7, 10, 11, 12, 17, 19, 23, 29, 31, 37, 41, 43, ಐ ಥಿಂಕ್ 15 ಎಲಿಮೆಂಟ್ ತೊಗೊಂಡಿವಿ ಇಲ್ಲಿ. ಕರೆಕ್ಟಾ? ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಾಂಪಲೇ. ಸೊ ಆಲ್ ದ ಎಲಿಮೆಂಟ್ಸ್ ತೊಗೊಂಡಿವಿ. ಸರ್ಚ್ ದ ಕೀ 2. ಸೊ ಎರಡನೇ ಕೀ ಸರ್ಚ್ ಮಾಡಿ, ಅಂದರೆ ಈ ಎಲಿಮೆಂಟ್ ಸರ್ಚ್ ಮಾಡಿ ಅಂತ ಕೇಳ್ತಿದ್ದಾರೆ ಯೂಸಿಂಗ್ ಬೈನರಿ ಸರ್ಚ್. ಕೀ ಎಲಿಮೆಂಟ್ ಏನು ಅಂತ ಬರೆದ್ಬೋಣ ಇಲ್ಲಿ. ಕೀ ಎಲಿಮೆಂಟ್ ಇಸ್ 2. ಸೊ 2ನ ನೀವು ಸರ್ಚ್ ಮಾಡಬೇಕಾಗತ್ತೆ. ಹೆಂಗೆ ಸರ್ ಮಾಡೋದು? ಸೊ ಸ್ಟಾರ್ಟಿಂಗ್ ಇಂಡೆಕ್ಸಸ್ ನೆನ್ಪಿಟ್ಕೊಬೇಕಾಯ್ತಾ. ಇಂಡೆಕ್ಸ್ ಏನು? ಇದ್ರ ಇಂಡೆಕ್ಸ್ 0, ಇದು 1, ಇದು 2, 3, 4, 5, 6, 7, 8, 9, 10, 11, 12, 13, ಆಮೇಲೆ 14.
ಕರೆಕ್ಟಾ? ಸೊ 0 to 14. ಹಾಂ, ಸೊ ಎನ್ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ? ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? 15 ಎಲಿಮೆಂಟ್ಸ್ ಇದೆ ಎನ್ನು, ಕರೆಕ್ಟಾ? ಸೊ ಈಗ ನಮ್ಮ ಎರಡು ವ್ಯಾಲ್ಯೂ ತೊಗೊತೀವಿ ಈಗ, ಅಂದರೆ ಫಸ್ಟು ಆಮೇಲೆ ಲಾಸ್ಟು. ಮಿಡಲ್ ಎಲಿಮೆಂಟ್ ಫೈಂಡ್ ಮಾಡೋಕ್ಕೆ ಎರಡು ವೇರಿಯಬಲ್ ತೊಗೊಬೇಕು. ಫಸ್ಟ್ ಇಂಡೆಕ್ಸ್ ಏನು? ಎಫ್ ಅಂತ ತೊಗೊತೀವಿ, ಅದು 0 ಆಗಿರುತ್ತೆ. ಲಾಸ್ಟ್ ಇಂಡೆಕ್ಸ್ ಏನು? n-1, ಅಂದರೆ 15 - 1 ಲಾಸ್ಟ್ ಇಂಡೆಕ್ಸ್ ಆಗಿರುತ್ತೆ. ಸೊ ಇದನ್ನು ಎಲ್ ಅಂತ ತೊಗೊತೀವಿ, ಎಲ್. ಸೊ ಲಾಸ್ಟ್ ಇಂಡೆಕ್ಸ್ ಆಲ್ವೇಸ್ n-1 ಆಗಿರುತ್ತೆ. 15 - 1 ಇಲ್ಲಿ 14, ಕರೆಕ್ಟಾ? n 15, ಟೋಟಲ್ ಎಲಿಮೆಂಟ್ಸ್ 15 ಇದೆ. ಲಾಸ್ಟ್ ಇಂಡೆಕ್ಸ್ನ ವಿ ಕಾಲ್ ಇಟ್ ಆಸ್ ಎಲ್. ಎಲ್ ಅಂದರೆ ಲಾಸ್ಟ್ ಇಂಡೆಕ್ಸು, ಕರೆಕ್ಟಾ? ಸೊ ಎಫ್ ಅಂದರೆ ಫಸ್ಟ್ ಇಂಡೆಕ್ಸು. ಸೊ ಫಸ್ಟ್ ಇಂಡೆಕ್ಸ್ 0 ಇರುತ್ತೆ ಸ್ಟಾರ್ಟಿಂಗು, ಲಾಸ್ಟ್ ಇಂಡೆಕ್ಸ್ ಇಲ್ಲಿ 14 ಇದೆ. ಓಕೆ, ಸೊ ಈಗ ಮಿಡಲ್ ಎಲಿಮೆಂಟ್ ಫೈಂಡ್ ಮಾಡಬೇಕು. ಯಾವಾಗ ಮಿಡಲ್ ಎಲಿಮೆಂಟ್ ಫೈಂಡ್ ಮಾಡಬೇಕು ಸರ್? ಈ ಫಸ್ಟು ಇಟ್ ಶುಡ್ ಆಲ್ವೇಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್. ಫಸ್ಟ್ ಇದೆಯಲ್ಲ, ಆ ಇಂಡೆಕ್ಸು ಎಲ್ಗಿಂತ ಯಾವಾಗಲೂ ಕಡಿಮೆ ಇರಬೇಕು. ಎಲ್ಗಿಂತ ಜಾಸ್ತಿ ಆಗಿದ್ರೆ ನಿಮ್ಮ ಎಲಿಮೆಂಟ್ ಇಲ್ಲ ಅಂತ, ನಿಮ್ಮ ಕೀ ಎಲಿಮೆಂಟ್ ಬೈನರಿ ಸರ್ಚಿಂದ ನಮ್ಗೆ ಸಿಗಲ್ಲ ಅಂತ ಅರ್ಥ. ಯಾವಾಗಲೂ ಈ ಫಸ್ಟ್ ಇಟ್ ಶುಡ್ ಬಿ ಲೆಸ್ ದೆನ್ ದ ಲಾಸ್ಟ್, ಆಯಿತಾ? ಸೊ ಅದಿದ್ದರೆ ವಿ ಕ್ಯಾನ್ ಫೈಂಡ್ ದ ಮಿಡಲ್ ಎಲಿಮೆಂಟ್. ಮಿಡಲ್ ಎಲಿಮೆಂಟ್ ಏನು ಬರುತ್ತೆ ಸರ್ ಇಲ್ಲಿ? ಹೆಂಗೆ ಫೈಂಡ್ ಮಾಡೋದು? ಮಿಡಲ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಫಸ್ಟ್ ಪ್ಲಸ್ ಲಾಸ್ಟ್, ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡೆಡ್ ಬೈ 2. ಇದೇನು ಸರ್ ಎರಡು ಡಿವಿಷನ್ ಹಾಕಿದ್ದೀರಾ? ಒಂದೇ ಡಿವಿಷನ್ ಅಲ್ವಾ? ಸೊ ಎರಡು ಡಿವಿಷನ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಲೋವರ್ ವ್ಯಾಲ್ಯೂ ತೊಗೊತೀವಿ ಯಾವಾಗಲೂ. ಆಡ್ ನಂಬರ್ ಬಂದರೆ, ಇವಾಗ ಎಕ್ಸಾಂಪಲ್ ಆಡ್ ನಂಬರ್ 0 + 5/2 ಬಂತು ಅಂದರೆ 2.5 ಬರುತ್ತೆ. 2.5ನ ನಾವು 2 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಮಿಡಲ್ ಎಲಿಮೆಂಟ್ನ 2 ಇಂಡೆಕ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಆಯಿತಾ? ಸೊ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್? 0 + 14/2, ಸೊ 7 ಬರುತ್ತೆ. ಸೊ 7 ಮಿಡಲ್ ಎಲಿಮೆಂಟ್ ನಮಗೆ. ಅಂದರೆ ಈಗ 7 ಎಲ್ಲಿದೆ? ಇದು ನಮ್ಮ ಮಿಡಲ್ ಎಲಿಮೆಂಟ್. ಸೊ ಈಗ ನಮ್ಮ ಕೀ ಎಲಿಮೆಂಟ್ ಈ ಮಿಡಲ್ ಎಲಿಮೆಂಟ್ ಜೊತೆ ಮಾತ್ರ ಕಂಪೇರ್ ಮಾಡ್ತೀವಿ, ಆಯಿತಾ? ಸೊ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ ಈಕ್ವಲ್ ಇದೆಯಾ, ಲೆಸ್ ಇದೆಯಾ, ಗ್ರೇಟರ್ ಇದೆಯಾ ನೋಡ್ತೀವಿ. ಸೊ ಸ್ಟೂಡೆಂಟ್ಸ್, ಮಿಡಲ್ ಎಲಿಮೆಂಟ್ ಯಾವುದು? ಇವಾಗ 7 ಬಂತು ಅಲ್ವಾ? ಮಿಡ್ಡು 0 + 14/2 ಅಂದರೆ 7 ಬಂತು. ಸೊ ಮಿಡಲ್ ಇಸ್ 7. ಇವಾಗ ಈಗ ನಾವು ಸರ್ಚ್ ಮಾಡಬೇಕಾದ್ರೆ ಕೀ ಯಾವುದು? 2. ಸೊ 2 ಇಸ್ ಇಟ್ ಲೆಸ್ ದೆನ್ ದ ಮಿಡ್ ಆರ್ ಈಕ್ವಲ್ ಟು ಮಿಡ್? ಇವಾಗ ನೋಡಿ, ನಮ್ಮ ಕೀ ಎಲಿಮೆಂಟ್ 2 ಇಲ್ಲಿ 17ಗೆ ಮ್ಯಾಚ್ ಆಗಿಲ್ಲ, ಹೌದಾ? ಸೊ ಈಗ ಫಸ್ಟ್ ಕೇಸ್ ಮ್ಯಾಚ್ ಆಗಿಲ್ಲ. ಎರಡನೇ ಕೇಸ್ ಏನು? ಕೀ ಎಲಿಮೆಂಟ್ ಮಿಡ್ಗಿಂತ ಕಡಿಮೆ ಇದೆಯಾ ಅಥವಾ ಕೀ ಎಲಿಮೆಂಟ್ ಮಿಡ್ಗಿಂತ ಜಾಸ್ತಿ ಇದೆಯಾ ನೋಡಬೇಕು. ಕೀ ಎಲಿಮೆಂಟ್ ನಮಗೆ 2 ಇದೆ, ಸೊ ಅದು ಮಿಡ್ಗಿಂತ ಕಡಿಮೆ ಇದೆ, ಕರೆಕ್ಟಾ? ಸೊ ಮಿಡ್ಗಿಂತ ಕಡಿಮೆ ಇದ್ದರೆ ಏನು ಮಾಡಬೇಕು ಸ್ಟೂಡೆಂಟ್ಸ್? ಇಲ್ಲೊಂದು ಇನ್ಸ್ಟ್ರಕ್ಷನ್ ಬರುತ್ತೆ. ನಾವು ಏನು ಮಾಡಬೇಕು ಅಂದರೆ ಈ ಲಾಸ್ಟ್ ಇದೆಯಲ್ಲ, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1 ಅಂತ ಮಾಡಬೇಕಾಗತ್ತೆ. ಸೊ ಅಂದರೆ ಈಗ ಈ ಲೆಫ್ಟ್ ಪಾರ್ಟ್ ಆಫ್ ಅರೇ ಮಾತ್ರ ಸರ್ಚ್ ಮಾಡ್ತೇವೆ ಅಥವಾ ಲೆಫ್ಟ್ ಪಾರ್ಟ್ ಆಫ್ ದ ಲಿಸ್ಟ್ ಮಾತ್ರ ಸರ್ಚ್ ಮಾಡ್ತೀವಿ. ಯಾವಾಗ ಕೀ ಎಲಿಮೆಂಟ್ ಲೆಸ್ ದೆನ್ ದ ಮಿಡ್ ಇದ್ರೆ ಎಡಗಡೆ ಪಾರ್ಟ್ ಮಾತ್ರ ಸರ್ಚ್ ಮಾಡ್ತೀವಿ. ಮಿಡ್ಡಿಂದ ಎಡಗಡೆ ಪಾರ್ಟ್ ಇಷ್ಟು ಮಾತ್ರ ಸರ್ಚ್ ಮಾಡ್ತೀವಿ. ನಮ್ಗೆ ಗೊತ್ತು ಇಲ್ಲೇ ಎಲಿಮೆಂಟ್ ಇರೋದು ಅಂತ. ಸೊ ಅದಕ್ಕೆ ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1 ಮಾಡಿದ್ರೆ ಸೊ ಲಾಸ್ಟ್ ವ್ಯಾಲ್ಯೂ ಏನಾಗುತ್ತೆ? 7 - 1, ನೆಕ್ಸ್ಟ್ ಇಟ್ರೇಷನ್ 6 ಆಗುತ್ತೆ. ಸೊ ಅಂದರೆ ಇದು ಲಾಸ್ಟ್ ಆಗುತ್ತೆ. ಸೊ ಮತ್ತೆ ನಾವು ಮಿಡ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನಾನು ಡೈಗ್ರಾಮ್ಯಾಟಿಕ್ ಮುಖಾಂತರ ಮಾಡಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಈ ಡೈಗ್ರಾಮ್ ನೋಡ್ಬೋಣ. ಸೊ ಹೆಂಗಿದೆ ಡೈಗ್ರಾಮ್? ಪಾಸ್ 1ಅಲ್ಲಿ ಫಸ್ಟ್ ಅಂತ ವೇರಿಯಬಲ್ ಇದೆ, ಸೊ ಅದು ಫಸ್ಟ್ ಇಂಡೆಕ್ಸ್ ಆಗಿರುತ್ತೆ 0. ಲಾಸ್ಟ್ ಇಸ್ ಈಕ್ವಲ್ ಟು n-1. n-1 ಅಂದರೆ n ಎಷ್ಟು ಬಂದಿತ್ತು ಇಲ್ಲಿ? 15 ಬಂದಿತ್ತು. 15 - 1 14. ಸೊ 14th ಇಂಡೆಕ್ಸ್ಗೆ ಲಾಸ್ಟ್ ಪಾಯಿಂಟ್ ಆಗುತ್ತೆ, ಕರೆಕ್ಟಾ? ಸೊ ಈಗ ವೈಲ್ ಲೂಪ್ ಹಾಕ್ತೀವಿ ಇಲ್ಲಿ. ಆ ಕೋಡ್ ತೋರಿಸ್ತೀನಿ ನಾನು. ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 14 ಅಂದರೆ ಫಸ್ಟ್ ಇದೆಯಲ್ಲ, ಫಸ್ಟ್ ಶುಡ್ ಆಲ್ವೇಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್. ಆವಾಗ ಮಾತ್ರ ನಾವು ಮಿಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 0 ಲೆಸ್ ದೆನ್ 14 ಟ್ರೂ ಇದೆ. ಸೊ ಇವಾಗ ಮಿಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡೆಡ್ ಬೈ 2, ಕರೆಕ್ಟಾ? ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡ್ ಬೈ 2 ಅಂದರೆ 0 + 14/2 ಆಗುತ್ತೆ. ಸೊ ಮಿಡ್ ನಮಗೆ 7 ಬರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಆಮೇಲೆ ನಾವು ಕೀ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಈ ಡೈಗ್ರಾಮ್ ನೋಡ್ಬೋಣ. ಇದು ಪಾಸ್ 1. ಸೊ ಪಾಸ್ 1ಅಲ್ಲಿ ಏನು ಮಾಡ್ತೀವಿ? ಸೊ ಎಲ್ಲ ಎಲಿಮೆಂಟ್ಸ್ನು ನಾವು ಲಿಸ್ಟ್ ಫಾರ್ಮ್ಯಾಟಲ್ಲೇ ಹಾಕಿ ಇಂಡೆಕ್ಸಸ್ ಬರ್ದೀವಿ ಎಲ್ಲದರದ್ದು. ಇದಾದಮೇಲೆ ಫಸ್ಟ್ ವೇರಿಯಬಲ್ 0 ಇರುತ್ತೆ, ಲಾಸ್ಟ್ ವೇರಿಯಬಲ್ n-1 14 ಇರುತ್ತೆ, ಮಿಡ್ ಏನಾಗುತ್ತೆ? 0 + 14/2 7 ಆಗಿರುತ್ತೆ. ಓಕೆ ಅಲ್ವಾ? ಸೊ ಈಗ ನಮ್ಮ ಕೀ ಎಲಿಮೆಂಟ್ ಯಾವುದು? 2. ಸೊ ನಾನು ಆರೆಂಜಲ್ಲಿ ಹೈಲೈಟ್ ಮಾಡಿನಲ್ಲ, ಇದು ಕೀ ಎಲಿಮೆಂಟ್. ಸೊ ಇವಾಗ ಫಸ್ಟ್ ಏನು ಮಾಡ್ತೀವಿ? ನಾವು ಕೀ ಎಲಿಮೆಂಟ್ ಇಸ್ ಇಟ್ ಈಕ್ವಲ್ ಟು ಮಿಡ್ ಅಂತ ಚೆಕ್ ಮಾಡ್ತೀವಿ. ನಾವು ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಲ್ಲ. ಇವಾಗ ನಮ್ಮ ಕೀ ಎಲಿಮೆಂಟ್ 2 ಅಲ್ವಾ? ಸೊ ಇಸ್ ಇಟ್ ಈಕ್ವಲ್ ಟು 7 ಅಂದರೆ 7ಅಲ್ಲಿ ಏನಿದೆ? 17. ಸೊ 17 2 ಮ್ಯಾಚ್ ಆಗಲ್ಲ. ಸೊ ಆ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಇದೆ. ಸೊ ನೋಡ್ಬೋಣ. ಕೀ ಎಲಿಮೆಂಟ್ 2 ಇಸ್ ನಾಟ್ ಈಕ್ವಲ್ ಟು ಮಿಡಲ್ ಎಲಿಮೆಂಟ್ 17. ಸೊ ಅದು ಫಸ್ಟ್ ಕಂಪ್ಯಾರಿಸನ್ ಆಯಿತು. ಇಟ್ ಇಸ್ ನಾಟ್ ಈಕ್ವಲ್. ಈಗ ಏನು ಮಾಡ್ತೀವಿ? ಲೆಸ್ ದೆನ್ ಅಥವಾ ಗ್ರೇಟರ್ ದೆನ್ ದ ಮಿಡ್ ಎಲಿಮೆಂಟ್ ಚೆಕ್ ಮಾಡ್ತೀವಿ. ಕೀ ಎಲಿಮೆಂಟ್ ಏನಿದೆ? 2. ಸೊ ಅದು 17ಗಿಂತ ಲೆಸ್ ಇದೆ, ಕರೆಕ್ಟಾ? ಸೊ ಈಗ ಏನು ಮಾಡ್ತೀವಿ? ಕೀ ಇಸ್ ಈಕ್ವಲ್ ಟು 2 ಇಸ್ ಲೆಸ್ ದೆನ್ ದ ಮಿಡಲ್ ಎಲಿಮೆಂಟ್ 17. ಸೊ ಕಂಟಿನ್ಯೂ ದ ಸರ್ಚ್ ಇನ್ ದ ಲೆಫ್ಟ್ ಪಾರ್ಟ್ ಆಫ್ ದ ಲಿಸ್ಟ್. ಬರೀ ಲೆಫ್ಟ್ ಪಾರ್ಟ್, ಬರೀ
ಈ ಪಾರ್ಟ್ ಮಾತ್ರ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ. ಆಮೇಲೆ ನಾವು ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 ವಿಚ್ ಇಸ್ 7 ಮೈನಸ್ 1 6. ಸೊ ನಾನು ಅದೇ ಹೇಳಿದ್ದು ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಟ್ರೇಷನ್ ಅಲ್ಲಿ ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 ಅಂದರೆ ಇದು ಲಾಸ್ಟ್ ಆಗುತ್ತೆ, ಇದು ಫಸ್ಟೇ ಆಗಿರುತ್ತೆ. ಆಮೇಲೆ ಮತ್ತೆ ನೀವು ಚೆಕ್ ಮಾಡಬೇಕಾಗುತ್ತೆ, ಇಸ್ ಫಸ್ಟ್ ಲೆಸ್ ದೆನ್ ಸೆಕೆಂಡ್. ಹೌದು, 0 ಲೆಸ್ ದೆನ್ 6 ಟ್ರೂ ಆಗುತ್ತೆ. ಸೊ ಟ್ರೂ ಆದರೆ ಮತ್ತೆ ಮಿಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಮಿಡ್ ಏನಾಗುತ್ತೆ 0 ಪ್ಲಸ್ 6/2. ಸೊ 0 ಪ್ಲಸ್ 6/2 3 ಆಗುತ್ತೆ. ಸೊ ನಮ್ಮ ಮಿಡ್ ನೆಕ್ಸ್ಟ್ ಪಾಸಲ್ಲಿ ಇದು ಮಿಡ್ ಆಗುತ್ತೆ, ಕರೆಕ್ಟಾ? ಸೊ ಇವಾಗ ಮತ್ತೆ ಕೀ ಎಲಿಮೆಂಟ್ ಮಿಡ್ಗೆ ಮ್ಯಾಚ್ ಆಗುತ್ತಾ ನೋಡಿ. ಸೊ ಕೀ ಎಲಿಮೆಂಟ್ ಏನು 2 ಮಿಡ್ಗೆ ಮ್ಯಾಚ್ ಆಗಲ್ಲ, 7ಗೆ ಮ್ಯಾಚ್ ಆಗಲ್ಲ. ಇಟ್ ಇಸ್ ಸ್ಟಿಲ್ ಲೆಸ್ ದೆನ್ 7 ಓನ್ಲಿ, ಹೌದಲ್ವಾ? ಸೊ ಮತ್ತೆ ನೀವು ಲಾಸ್ಟ್ನ ಚೇಂಜ್ ಮಾಡಬೇಕಾಗುತ್ತೆ. ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಏನಾಗುತ್ತೆ ಮಿಡ್ ಮೈನಸ್ 1 3 ಮೈನಸ್ 1 2 ಆಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಪಾಸ್ನ ನೆಕ್ಸ್ಟ್ ಡೈಗ್ರಾಮಲ್ಲಿ ನಾನು ಡೆಮಾನ್ಸ್ಟ್ರೇಟ್ ಮಾಡೀನಿ. ಸೊ ನೆಕ್ಸ್ಟ್ ಪಾಸ್ ನೋಡ್ಬೋಣ. ಸೆಕೆಂಡ್ ಪಾಸಲ್ಲಿ ಏನಾಗುತ್ತೆ, ಸೊ ಸೆಕೆಂಡ್ ಪಾಸಲ್ಲಿ ಕೂಡ ಸೊ ಅದೇ ಡೈಗ್ರಾಮ್ ನಾನು ಹಾಕಿದ್ದೀನಿ. ಪಾಸ್ 2 ಅಲ್ಲಿ ಫಸ್ಟ್ ಇಸ್ ಈಕ್ವಲ್ ಟು 0, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 6 ಆಯಿತು. ಸೊ ಫಸ್ಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್ ಟ್ರೂ ಆಗಿದೆ. ಸೊ ಮಿಡ್ ಇಸ್ ಈಕ್ವಲ್ ಟು 0 ಪ್ಲಸ್ 6/2 3 ಆಗುತ್ತೆ, ಕರೆಕ್ಟಾ? ಸೊ ಮಿಡ್ ನಮ್ಗೆ ಗೊತ್ತಾಯಿತು, ಫಸ್ಟ್ ಗೊತ್ತಾಯಿತು, ಲಾಸ್ಟ್ ಗೊತ್ತಾಯಿತು. ಸೊ ಈಗ ಡೈಗ್ರಾಮ್ ನೋಡ್ಬೋಣ. ಸೊ ಫಸ್ಟ್ 0 ಮತ್ತೆ ನಮ್ಮ ಲಾಸ್ಟ್ 6th ಇಂಡೆಕ್ಸು. ಮಿಡ್ ಇಸ್ 0 ಪ್ಲಸ್ 6/2 ಅಂದರೆ 3 ಆಗುತ್ತೆ, ಅಂದರೆ 6/2 3 ಆಗುತ್ತೆ. ಈಗ ನಾವು ಕೀ ಎಲಿಮೆಂಟ್ ಮತ್ತೆ ಸರ್ಚ್ ಮಾಡೋಣ. ಇಸ್ ಇಟ್ ಈಕ್ವಲ್ ಟು ಮಿಡ್? ಸೊ 2 ಇಸ್ ನಾಟ್ ಈಕ್ವಲ್ ಟು 7, ಕರೆಕ್ಟಾ? ಸೊ 2 ಕೀ ಎಲಿಮೆಂಟ್ ಇಟ್ ಇಸ್ ನಾಟ್ ಈಕ್ವಲ್ ಟು 7. ಈಗ ಇಸ್ 2 ಲೆಸ್ ದೆನ್ 7? ಎಸ್, ಇದು ಟ್ರೂ ಆಗ್ತಿದೆ. ಸೊ ಅದೇ ಮತ್ತೆ ಟ್ರೂ ಆದ್ರಿಂದ ಮತ್ತೆ ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 ಮಾಡಬೇಕು ಮೂರನೇ ಪಾಸ್ಗೆ. ಸೊ ಅದು ನೋಡ್ಬೋಣ. ಸೊ ಏನು ಬರುತ್ತೆ, ಕೀ ಎಲಿಮೆಂಟ್ ಇಸ್ ನಾಟ್ ಈಕ್ವಲ್ ಟು ಮಿಡಲ್ ಎಲಿಮೆಂಟ್ 7. ಸೊ ಏನು ಮಾಡಬೇಕು, ಕೀ ಎಲಿಮೆಂಟ್ ಇಸ್ ಲೆಸ್ ದೆನ್ ದ ಮಿಡಲ್ ಎಲಿಮೆಂಟ್. ಸೊ ಏನು ಮಾಡ್ತೀವಿ, ಫಾರ್ಮುಲಾ ಲಾಸ್ಟ್ನ ಮತ್ತೆ ಶಿಫ್ಟ್ ಮಾಡ್ತೀವಿ. ಸೊ ಅಂದರೆ ಈಗ ಕೀ ಎಲಿಮೆಂಟ್ ಇಸ್ ನಾಟ್ ಈಕ್ವಲ್ ಟು ಮಿಡ್, ಹೌದಾ? ಸೊ ಈಗ ಏನು ಮಾಡಬೇಕು, ಇಟ್ ಇಸ್ ಲೆಸ್ ದೆನ್ ದ ಮಿಡ್. ಕೀ ಎಲಿಮೆಂಟ್ 2 ಇಸ್ ಲೆಸ್ ದೆನ್ 7. ಸೊ ಅಗೇನ್ ಲೆಫ್ಟ್ ಪಾರ್ಟ್ ಅವರೇನೆ ಸರ್ಚ್ ಮಾಡಿ, ಇಲ್ಲಿ ತನಕ ಸರ್ಚ್ ಮಾಡಿ, ಅಂದರೆ ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದಿದೆ ಅದನ್ನ ಮಾತ್ರ ಸರ್ಚ್ ಮಾಡಿ, ಅಲ್ಲಿ ನಿಮ್ಮ ಕೀ ಎಲಿಮೆಂಟ್ ಇದೆ ಅಂತ ಗೊತ್ತಾಗುತ್ತೆ, ಓಕೆನಾ? ಸೊ ಈಗ ಸರ್ಚ್ ಇನ್ ದ ಲೆಫ್ಟ್ ಪಾರ್ಟ್ ಆಫ್ ಲಿಸ್ಟ್, ಅಗೇನ್ ಕಂಟಿನ್ಯೂ ದ ಸರ್ಚ್ ಇನ್ ಲೆಫ್ಟ್ ಪಾರ್ಟ್ ಆಫ್ ದ ಲಿಸ್ಟ್. ಈಗ ಮತ್ತೆ ಫಾರ್ಮುಲಾ ಹಾಕಬೇಕು, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1. ಸೊ ಈಗ ಲಾಸ್ಟ್ ಏನು ಬಂದಿದೆ, ಸೊ ಲಾಸ್ಟ್ 6 ಇತ್ತು, ಈಗ ಮಿಡ್ ಮೈನಸ್ 1 ನೆಕ್ಸ್ಟ್ ಪಾಸಲ್ಲಿ. ಸೊ ಮಿಡ್ ಮೈನಸ್ 1 ಏನಾಗುತ್ತೆ, ಸೊ ಎಲ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 3 ಮೈನಸ್ 1. ಸೊ ನೆಕ್ಸ್ಟ್ ಇಟ್ರೇಷನಲ್ಲಿ ಸೊ ಇದು ಲಾಸ್ಟ್ ಆಗಿರುತ್ತೆ, ಅಂದರೆ 2 ಇದು ಲಾಸ್ಟ್, ಇದೇ ಫಸ್ಟು. ಈಗ ಮಿಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, 0 ಪ್ಲಸ್ 2/2. 0 ಪ್ಲಸ್ 2/2 ಏನಾಗುತ್ತೆ 1 ಆಗುತ್ತೆ. ಇದು ನಮ್ಮ ಮಿಡ್ ಆಗುತ್ತೆ. ಇವಾಗ ಈಗ ಮತ್ತೆ ಕಂಪ್ಯಾರಿಸನ್ ಮಾಡ್ತೀವಿ, ಇಸ್ ದ ಕೀ ಎಲಿಮೆಂಟ್ ಈಕ್ವಲ್ ಟು ಮಿಡ್? ಕೀ ಮಿಡ್ ಆಗುತ್ತಾ ಇಲ್ಲಿ? ಸೊ 2 ಇಸ್ ನಾಟ್ ಈಕ್ವಲ್ ಟು 3, ಈಗಲೂ ಆಗಲ್ಲ. ಸೊ ಅಗೇನ್ ಕೀ ಎಲಿಮೆಂಟ್ ಮಿಡ್ಗಿಂತ ಕಡಿಮೆನೇ ಇದೆ. ಸೊ ಕಡಿಮೆ ಇರೋದ್ರಿಂದ ಮತ್ತೆ ಏನು ಮಾಡ್ತೀರಾ, ಸೊ ಮತ್ತೆ ಲೆಫ್ಟ್ ಪಾರ್ಟೇ ಸರ್ಚ್ ಮಾಡಬೇಕು. ಇವಾಗ ಒಂದೇ ಎಲಿಮೆಂಟ್ ಉಳಿದಿದೆ, ಮತ್ತೆ ಫಾರ್ಮುಲಾ ಚೇಂಜ್ ಮಾಡ್ತೀರಾ, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1. ಸೊ ಮಿಡ್ ಮೈನಸ್ 1 ಅಂದರೆ ಏನು, ಇವಾಗ 1 ಮೈನಸ್ 1 0 ಆಗೋಗುತ್ತೆ. ಸೊ ಅಂದರೆ ಮಿಡ್ ಮೈನಸ್ 1 ಇಲ್ಲಿ 1 ಮೈನಸ್ 1 0 ಆಗುತ್ತೆ. ಸೊ ನೆಕ್ಸ್ಟ್ ಇಟ್ರೇಷನಲ್ಲಿ ಫಸ್ಟ್ ಲಾಸ್ಟ್ ಎಲ್ಲ 0 ಆಗುತ್ತೆ, ಮಿಡ್ ಕೂಡ 0ನೇ ಆಗಿರುತ್ತೆ, ಹೌದಾ? ಸೊ ಈಗ ಈ ಪಾಸ್ 2 ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ಪಾಸ್ 3 ಅಲ್ಲಿ ಏನಾಗುತ್ತೆ, ಪಾಸ್ 3 ಅಲ್ಲಿ ಲಾಸ್ಟ್ ಇಸ್ 3, ಹೌದಾ? ಅಲ್ಲ 2 ಸಾರಿ, ಲಾಸ್ಟ್ ಇಸ್ 2. ಈಗ ಮಿಡ್ 1 ಆಗುತ್ತೆ. ಸೊ ನೆಕ್ಸ್ಟ್ ಪಾಸ್ ನೋಡ್ಬೋಣ. ಸೊ ನೆಕ್ಸ್ಟ್ ಪಾಸ್ ಏನಾಗುತ್ತೆ, ಸೊ ನೆಕ್ಸ್ಟ್ ಪಾಸಲ್ಲಿ ಫಸ್ಟ್ ಇಸ್ ಈಕ್ವಲ್ ಟು 0, ಲಾಸ್ಟ್ ಇಸ್ ಮಿಡ್ ಮೈನಸ್ 1. ಮಿಡ್ ಮೈನಸ್ 1 ಅಂದರೆ ಎಮ್ ಮೈನಸ್ 1 3 ಮೈನಸ್ 1 2 ಆಗುತ್ತೆ. ಸೊ ಈಗ ಫಸ್ಟ್ ಮತ್ತೆ ಇಟ್ ಇಸ್ 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಟ್ರೂ ಆಗಿದೆ. ಮಿಡ್ ಎಲಿಮೆಂಟ್ ಫೈಂಡ್ ಮಾಡಿ, 0 ಪ್ಲಸ್ 2/2 1 ಆಗುತ್ತೆ ಮಿಡ್. ಮತ್ತೆ ಡೈಗ್ರಾಮ್ ಹಾಕೋಣ. ಸೊ ಡೈಗ್ರಾಮ್ ಏನಾಗುತ್ತೆ, ಸೊ ಇದು ಫಸ್ಟ್ 0 ಆಗಿರುತ್ತೆ, ಫಸ್ಟ್ ಲಾಸ್ಟ್ 2 ಆಗಿದೆ. ಸೊ ಮಿಡ್ 1 ಆಗುತ್ತೆ, ಕರೆಕ್ಟಾ? ಈಗ ಮತ್ತೆ ನೀವು ಸರ್ಚ್ ಮಾಡಿ, ಕೀ ಎಲಿಮೆಂಟ್ ಇಟ್ ಇಸ್ ನಾಟ್ ಈಕ್ವಲ್ ಟು ಮಿಡಲ್. ಇದೇ ಮಿಡಲ್ ಅಲ್ವಾ, ಕೀ ಎಲಿಮೆಂಟ್ ಮಿಡಲ್ ಆಗಲ್ಲ. ಸೊ ಕೀ ಎಲಿಮೆಂಟ್ ಮಿಡಲ್ಗಿಂತ ಮತ್ತೆ ಕಡಿಮೆ ಇದೆ. ಸೊ ಮತ್ತೆ ಲಾಸ್ಟ್ ಫಾರ್ಮುಲಾ ಮಿಡ್ ಮೈನಸ್ 1 ಆಗುತ್ತೆ. ಈಗ ಲಾಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್, 1 ಮೈನಸ್ 1, ಮಿಡ್ ಮೈನಸ್ 1 0 ಆಗುತ್ತೆ. ಸೊ ಇದು ಲಾಸ್ಟ್ ಇವಾಗ. ಸೊ ನೆಕ್ಸ್ಟ್ ಪಾಸಲ್ಲಿ ಲಾಸ್ಟ್ ಕೂಡ 0, ಎಲ್ ಅಂತ ಹಾಕಿದ್ದೀನಿ, ಎಲ್ ಕೂಡ 0, ಫಸ್ಟೂ 0ನೇ. ಮಿಡ್ ಏನಾಗುತ್ತೆ, ಮಿಡ್ 0 ಪ್ಲಸ್ 0/2 0ನೇ ಆಗುತ್ತೆ ಮಿಡ್ನು, ಕರೆಕ್ಟಾ? ಸೊ ಇದೇನೇ 0ನೇ ಆಗುತ್ತೆ ಮಿಡ್ಡು. ಸೊ ಆವಾಗ ನೀವು ಮಿಡಲ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ಎಲಿಮೆಂಟ್ ಸಿಗುತ್ತೆ. ಸೊ ನೀವು ಮಿಡಲ್ ಎಲಿಮೆಂಟ್ ರಿಟರ್ನ್ ಮಾಡ್ತೀರಾ. ಸೊ ಇಷ್ಟೇ ಬೈನರಿ ಸರ್ಚ್, ಓಕೆನಾ? ಸೊ ನೆಕ್ಸ್ಟ್ ಪಾಸ್ ನೋಡ್ಬೋಣ. ನೆಕ್ಸ್ಟ್ ಪಾಸಲ್ಲಿ ಏನಾಗುತ್ತೆ, ಸೊ ಈಗ ಈ ಪಾಸಲ್ಲಿ ಏನಾಗುತ್ತೆ, ಕೀ 2,
ಹೌದಾ, ನಮ್ಮ ಕೀ ಎಲಿಮೆಂಟ್ 2 ಇಟ್ ಇಸ್ ನಾಟ್ ಈಕ್ವಲ್ ಟು ಮಿಡಲ್ ಎಲಿಮೆಂಟ್ 3, ಮಿಡಲ್ ಎಲಿಮೆಂಟ್ಗೆ ಮ್ಯಾಚ್ ಆಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಸೊ ಕೀ ಎಲಿಮೆಂಟ್ ಮಿಡಲ್ಗಿಂತ ಕಡಿಮೆ ಇದೆಯಾ, ಹೌದು ಕಡಿಮೆ ಇದೆ. ಸೊ ಕೀ ಇಸ್ ಲೆಸ್ ದೆನ್ ದ ಮಿಡಲ್ ಎಲಿಮೆಂಟ್. ಸೊ ಕಂಟಿನ್ಯೂ ದ ಸರ್ಚ್ ಇನ್ ದ ಲೆಫ್ಟ್ ಪಾರ್ಟ್ ಆಫ್ ದ ಲಿಸ್ಟ್. ನಾವು ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1. ಅಗೇನ್ ಸೇಮ್ ಫಾರ್ಮುಲಾ, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1. ಮಿಡ್ ಮೈನಸ್ 1 ಅಂದರೆ ಇವಾಗ ಮಿಡ್ ಅಲ್ಲಿ 1 ಇದೆ, ಮಿಡ್ ಮೈನಸ್ 1 0 ಆಗುತ್ತೆ. ಸೊ ಈಗ ಲಾಸ್ಟ್ ಕೂಡ 0 ಆಗುತ್ತೆ, ಕರೆಕ್ಟಾ. ಸೊ ಈಗ ನೆಕ್ಸ್ಟ್ ಇಟ್ರೇಷನ್ ನೋಡ್ಬೋಣ. ಫಸ್ಟ್ ಆ್ಯಂಡ್ ಲಾಸ್ಟ್ ಎರಡೂ 0 ಇರುತ್ತೆ. ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಎರಡು 0 ಇರುತ್ತೆ. ಮಿಡ್ ವ್ಯಾಲ್ಯೂ ಏನಾಗುತ್ತೆ, ಸೊ ಫಸ್ಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್, ಅಂದರೆ ಫಸ್ಟು ಲಾಸ್ಟ್ ಎರಡು ಈಕ್ವಲ್ ಇದೆ. ಎರಡು ಈಕ್ವಲ್ ಇರೋದ್ರಿಂದ ನಾವೇನು ಮಾಡ್ಬೋದು, ಮಿಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಮಿಡ್ ಇಸ್ ಈಕ್ವಲ್ ಟು 0 + 0/2 0ನೇ ಆಗುತ್ತೆ. ಸೊ ಈ ಡೈಗ್ರಾಮ್ ನೋಡ್ಬೋಣ. ಸೊ ಫಸ್ಟು 0ನೇ ಪಾಯಿಂಟ್ ಮಾಡ್ತಿರುತ್ತೆ, ಸೆಕೆಂಡ್ ಅಂತೀನಿ, ಲಾಸ್ಟ್ ಕೂಡ 0ಗೆ ಪಾಯಿಂಟ್ ಮಾಡ್ತಿರುತ್ತೆ, ಆ್ಯಂಡ್ ಮಿಡಲ್ ಎಲಿಮೆಂಟ್ ಕೂಡ 0ಗೆ ಪಾಯಿಂಟ್ ಮಾಡ್ತಿರುತ್ತೆ. ಈಗ ನಮ್ಮ ಕೀ ಎಲಿಮೆಂಟ್ ಏನು, ನಮ್ಮ ಕೀ ಎಲಿಮೆಂಟ್ 2 ಇಸ್ ಇಟ್ ಈಕ್ವಲ್ ಟು ದ ಮಿಡಲ್ ಎಲಿಮೆಂಟ್. ಈಗ ಮಿಡಲ್ ಎಲಿಮೆಂಟ್ಗೆ ಈಕ್ವೇಟ್ ಆಗ್ತಿದೆಯಾ, ಕೀ ಎಲಿಮೆಂಟ್ 2 ಮಿಡಲ್ ಜೊತೆ ಮ್ಯಾಚ್ ಆಗ್ತಿದೆ ಇವಾಗ. ಸೊ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್, ನೌ ದ ಎಲಿಮೆಂಟ್ ಇಸ್ ಫೌಂಡ್ ಅಂತ ಹೇಳ್ಬೋದು. ಎಲಿಮೆಂಟ್ ಇಸ್ ಫೌಂಡ್ ಇನ್ ಮಿಡಲ್. ಮಿಡಲ್ ಏನು ವ್ಯಾಲ್ಯೂ ಇದೆ ಇವಾಗ 0. ಸೊ ಮಿಡಲ್ +1 ಪೊಸಿಷನು, ಅಂದರೆ ಇವಾಗ ಫಸ್ಟ್ ಪೊಸಿಷನಲ್ಲಿ ನಮಗೆ 2 ಇದು ಸಿಕ್ಕಿದೆ ಅಂತ ಅರ್ಥ, ಹೌದಲ್ವಾ. ಮಿಡ್ +1 ಆಲ್ರೆಡಿ ರಿಟರ್ನ್ ಮಾಡಬೇಕು, ಯಾಕಂದರೆ ಮಿಡ್ ಅಂದರೆ ಇಂಡೆಕ್ಸ್ 0 ರಿಟರ್ನ್ ಆಗುತ್ತೆ. ಸೊ ನಾವು ಫಸ್ಟ್ ಪೊಸಿಷನಲ್ಲಿ ರಿಟರ್ನ್ ಮಾಡಬೇಕಾದ್ರೆ ಮಿಡ್ +1ನ ರಿಟರ್ನ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಪಾಸ್ ಅಂತೀನಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ಬೋಣ. 2 ಇಸ್ ಈಕ್ವಲ್ ಟು ಮಿಡಲ್ ಎಲಿಮೆಂಟ್, ಈಗ ಮ್ಯಾಚ್ ಆಗಿದೆ. ಸೊ ಈಗ ಏನು ಮಾಡ್ತೀವಿ, ಸೊ ದ ಎಲಿಮೆಂಟ್ ಇಸ್ ಫೌಂಡ್ ಅಟ್ ಪೊಸಿಷನ್ ಮಿಡ್ +1. ಸೊ ಮಿಡ್ ಏನಾಗಿತ್ತು 0 ಆಗಿತ್ತು, 0 + 1 1 ಆಗುತ್ತೆ. ಸೊ 2 ಇಸ್ ಫೌಂಡ್ ಇನ್ ಪೊಸಿಷನ್ 1 ಅಂತ ಹೇಳ್ತೀವಿ. ಪೊಸಿಷನ್ 1 ಅಲ್ಲಿ 2 ಇದೆ, ನಮಗೆ ಸಿಕ್ಕಿದೆ. ಆಫ್ಟರ್ ಹೌ ಮೆನಿ ಪಾಸ್, 4 ಪಾಸ್ ಆದಮೇಲೆ ಸಿಕ್ಕಿದೆ, ಕರೆಕ್ಟಾ. ಸೊ ಇಲ್ಲಿ ಬೈನರಿ ಸರ್ಚಲ್ಲಿ ಸ್ಟೂಡೆಂಟ್ಸ್ 4 ಪಾಸಲ್ಲಿ 15 ಎಲಿಮೆಂಟ್ ಪೂರ್ತಿ ಕಂಪೇರ್ ಮಾಡಿಲ್ಲ, 4 ಪಾಸಲ್ಲಿ ನಮ್ಗೆ ಎಲಿಮೆಂಟ್ ಸಿಕ್ಕಿದೆ. ಸೊ ಲೀನಿಯರ್ ಸರ್ಚ್ ಮಾಡಿದ್ರೆ ನೀವು ಆ 2ನ ಫಸ್ಟಲ್ಲೇ ಸಿಗುತ್ತೆ ನಿಮಗೆ, ಬಟ್ ಇಲ್ಲೆಲ್ಲಾದರೂ ಲಾಸ್ಟಲ್ಲಿ ಇದ್ದರೆ ಎಲ್ಲ ಎಲಿಮೆಂಟು ಕಂಪೇರ್ ಮಾಡ್ತೀರಾ, ಹೌದಾ. ಕೀ ಎಲಿಮೆಂಟ್ ಜೊತೆ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಎಲ್ಲ ಕಂಪೇರ್ ಮಾಡ್ತೀರಾ. ಬೈನರಿ ಸರ್ಚಲ್ಲಿ ಇಷ್ಟು ದೊಡ್ಡ ಲಿಸ್ಟ್ ತೊಗೊಂಡ್ರು ಕೂಡ ನಮಗೆ 4 ಪಾಸಸಲ್ಲೇ ನಮಗೆ ಎಲಿಮೆಂಟ್ ಸಿಕ್ಕಿದೆ. ದಟ್ ಇಸ್ ಕೀ ಎಲಿಮೆಂಟ್ 2 ಇಸ್ ಇನ್ ಪೊಸಿಷನ್ 1 ಅಂತ ಸಿಕ್ಕಿದೆ, ಕರೆಕ್ಟಾ. ಸೊ ಇದು ಇನ್ನೂ ಫಾಸ್ಟರ್ ಕಂಪೇರ್ ಟು ಲೀನಿಯರ್ ಸರ್ಚ್. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಓಕೆ, ಸೊ ಮಿನಿಮಮ್ ಪಾಸಸ್ ಅಂತ ಹೇಳಿದ್ರೆ ಬೈನರಿ ಸರ್ಚಲ್ಲಿ ಮಿನಿಮಮ್ ಪಾಸಸ್ ಎಷ್ಟು ಅಂದರೆ ಫಸ್ಟ್ ಪಾಸಲ್ಲೇ ನಮಗೆ ಎಲಿಮೆಂಟ್ ಸಿಕ್ಬೋದು. ಹೆಂಗೆ ಸರ್, ಸೊ ಕೀ ಎಲಿಮೆಂಟ್ ಇದೇ ಆಗಿದ್ರೆ 17 ಆಗಿದ್ರೆ, ನಾನು ಇಲ್ಲಿ ಕೀ ಎಲಿಮೆಂಟ್ 2 ಅಂತ ಹೇಳಿದೆ, ಕೀ ಎಲಿಮೆಂಟ್ 17 ಸರ್ಚ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ, ಸೊ ಸ್ಟಾರ್ಟಿಂಗ್ ಇದು ಫಸ್ಟ್ ಆಗಿರುತ್ತೆ, ಇದು ಲಾಸ್ಟ್ ಆಗಿರುತ್ತೆ 14. ಸೊ 0 + 14/2 ಇದು ಮಿಡ್ ಆಗುತ್ತೆ, ಕರೆಕ್ಟಾ. ಮಿಡಲ್ ಎಲಿಮೆಂಟ್ ಏನು 7 ಆಗುತ್ತೆ. ಸೊ ಈ 7 ಅಲ್ಲಿ ಏನಿದೆ, ಸೊ ಮಿಡಲ್ ಎಲಿಮೆಂಟ್ 7 ಅಲ್ಲಿ 17 ಇದೆ. ಸೊ ಕೀ ಇಸ್ ಈಕ್ವಲ್ ಟು ಮಿಡಲ್ ಎಲಿಮೆಂಟ್, ಫಸ್ಟಲ್ಲೇ ನಮ್ಗೆ ಸಿಕ್ಬಿಡ್ತಲ್ಲ. ಸೊ ಒಂದೇ ಮಿನಿಮಮ್ ಇಟ್ರೇಷನ್ಸ್ ಅಥವಾ ಮಿನಿಮಮ್ ಪಾಸಸ್ ಎಷ್ಟು ಅಂದರೆ ಒಂದೇ ಪಾಸಲ್ಲಿ ನಮ್ಗೆ ಔಟ್ಪುಟ್ ಬಂದ್ಬಿಡ್ಬೋದು. 7th ಇಂಡೆಕ್ಸಲ್ಲಿ 17 ಇದೆ ಅಂತ ನಮ್ಗೆ ಒಂದೇ ಇಟ್ರೇಷನಲ್ಲಿ ಗೊತ್ತಾಗ್ಬೋದು. ಅಥವಾ ಇನ್ನೆಷ್ಟು ವರ್ಸ್ಟ್ ಕೇಸಲ್ಲಿ ಎಷ್ಟು ಇಟ್ರೇಷನ್ಸ್ ಆಗ್ಬೋದು ಸರ್ ಅಂತ ಕೇಳಿದ್ರೆ ಫಾರ್ಮುಲಾ ಇದೆ, ಮ್ಯಾಕ್ಸಿಮಮ್ ಇಟ್ರೇಷನ್ log n to the base 2 + 1 ಆಗುತ್ತೆ. ಅಂದರೆ ಇಲ್ಲಿ ಫ್ಲೋರ್ ವ್ಯಾಲ್ಯೂ ತೊಗೊಬೇಕಾಗುತ್ತೆ. ಫ್ಲೋರ್ ಆಫ್ log n, ಮ್ಯಾಕ್ಸಿಮಮ್ ಎಷ್ಟು ಇಟ್ರೇಷನ್ ಆಗ್ಬೋದು ಸರ್, ಎಷ್ಟು ಪಾಸಸ್ ಆಗ್ಬೋದು ಬೈನರಿ ಸರ್ಚ್ ನಮ್ಗೆ ಔಟ್ಪುಟ್ ಕೊಡೋಕ್ಕೆ ಅಂದರೆ ಮ್ಯಾಕ್ಸಿಮಮ್ಮು log n to the base 2 + 1. ಇದು ಫ್ಲೋರ್ ವ್ಯಾಲ್ಯೂ. ಫ್ಲೋರ್ ಅಂದರೆ ಈಗ ಇಲ್ಲಿ ಮ್ಯಾಕ್ಸಿಮಮ್ ಇಟ್ರೇಷನ್ಸ್ ಎಷ್ಟಾಯಿತು ಸ್ಟೂಡೆಂಟ್ಸ್ ನೋಡೋಕೆ ಹೋದರೆ log n to the base 2 ಅಂದರೆ ಇಲ್ಲಿ n ವ್ಯಾಲ್ಯೂ ಏನಿತ್ತು, ಸೈಜು n ವ್ಯಾಲ್ಯೂ 15 ಇತ್ತಲ್ವಾ, log 15 to the base 2, log 15 to the base 2 + 1 ಮಾಡಬೇಕಾಗುತ್ತೆ. ಈಗ log 15 to the base 2 ಫ್ಲೋರ್ ವ್ಯಾಲ್ಯೂ ತೊಗೊಂಡ್ರೆ 3.90 ಬರ್ತಿದೆ. ಆ 3.90ನ ಲೋವರ್ ವ್ಯಾಲ್ಯೂ ತೊಗೊಬೇಕು. ಫ್ಲೋರ್ ಅಂದರೆ ಏನು, ಕೆಳಗಡೆ ಇದು. ಲೋವರ್ ವ್ಯಾಲ್ಯೂ ತೊಗೊಂಡ್ರೆ 3ನೇ ಬರುತ್ತೆ. ಸೊ 3 + 1 4 ಇಟ್ರೇಷನ್ಸ್ ಅಥವಾ 4 ಪಾಸಸ್ ಬೇಕಾಗುತ್ತೆ, ಹೌದಲ್ವಾ. ನಾವು ಬರೀ 4 ಪಾಸಸ್ಸೇ ಮಾಡಿರೋದಿಲ್ಲಿ. 4 ಪಾಸಸಲ್ಲಿ ನಮಗೆ ಎಲಿಮೆಂಟ್ ಸಿಕ್ಕಿದೆ, ಅಂದರೆ ಎಲಿಮೆಂಟ್ ಸಿಕ್ಕಿದೆ ಅಂದರೆ ನಮಗೆ ಪೊಸಿಷನ್ ಸಿಕ್ಕಿದೆ, ಎಲ್ಲಿದೆ ಆ ಎಲಿಮೆಂಟ್ ಅಂತ ಪೊಸಿಷನ್ ಸಿಕ್ಕಿದೆ, ಪೊಸಿಷನ್ 1 ಅಂತ ಸಿಕ್ಕಿದೆ. ಸೊ ಈ ಬೈನರಿ ಸರ್ಚಲ್ಲಿ ಎಷ್ಟು ಇಟ್ರೇಷನ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ಅಂದರೆ, ಸೊ ಮಿನಿಮಮ್ ನಂಬರ್ ಆಫ್ ಇಟ್ರೇಷನ್ ಒಂದೇ ಇಟ್ರೇಷನಲ್ಲಿ ಆನ್ಸರ್ ಸಿಕ್ಬಿಡ್ಬೋದು. ಅಥವಾ ಮ್ಯಾಕ್ಸಿಮಮ್ ವರ್ಸ್ಟ್ ಕೇಸಲ್ಲಿ ಎಷ್ಟಾಗುತ್ತಪ್ಪ ಅಂದರೆ log n to the base 2 + 1, ಫ್ಲೋರ್ ಆಫ್ log n to the base 2 + 1 ಅಷ್ಟಲ್ಲಿ ಪಾಸಸ್ ಬರ್ಬೋದು ಟು ಸರ್ಚ್ ದ ಎಲಿಮೆಂಟ್. ಓಕೆ, ಸೊ ಬೈನರಿ ಸರ್ಚ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಎಕ್ಸಾಂಪಲ್ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಆಯಿತಾ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋಣ ಬೈನರಿ ಸರ್ಚ್ ಜೊತೆ. ಈಗ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದೋ ಎಕ್ಸಾಂಪಲ್ ನೋಡಿದ್ವಿ. ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇದ್ರೆ ಏನು ಮಾಡ್ಬೇಕು ಸರ್, ಸೆಕೆಂಡ್ ಪಾರ್ಟ್ ಮಾತ್ರ ಸರ್ಚ್ ಮಾಡಬೇಕಲ್ವಾ. ಸೊ ಆ ಎಕ್ಸಾಂಪಲ್ ಕೂಡ ನಾನು ತೊಗೊಂಡಿನಿ, ಆ ಎಕ್ಸಾಂಪಲ್ ನೋಡ್ಬೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನಮ್ ಲಿಸ್ಟ್ ಇಸ್ ಈಕ್ವಲ್ ಟು 14, 32, 63, 75, 94, 97. ಸೊ ಈ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇದು ನಾನೇ ಜಸ್ಟ್ ಎಕ್ಸಾಂಪಲ್ ತೊಗೊಂಡಿನಿ. ಸೊ ಈಗ ಇದರ ಇಂಡೆಕ್ಸ್ 0, 1, 2, 3, 4 ಆ್ಯಂಡ್ 5.
ಕರೆಕ್ಟಾ? ಸೊ ಈಗ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂತಲ್ವಾ ಇಂಡೆಕ್ಸಲ್ಲಿ 0 to 5 ಬಂತು. ಇವಾಗ ಟೋಟಲ್ ಎಲಿಮೆಂಟ್ಸ್ ಎಷ್ಟು? n is 6, ಟೋಟಲ್ n 6. ಬಟ್ ಇಂಡೆಕ್ಸ್ 0 ಇಂದ 5 ಮಾತ್ರ ಇರುತ್ತೆ. ಈ ಮಿಡಲ್ ಎಲಿಮೆಂಟ್ ಹೆಂಗೆ ಮಾಡೋದು? ಈಗ ಇದು ಫಸ್ಟ್ ಅಲ್ವಾ, ಫಸ್ಟಲ್ಲಿ 0 ಇದೆ, ಲಾಸ್ಟಲ್ಲಿ n-1, n-1 ಅಂದರೆ 6 - 1 5. ಸೊ ಇದು ನಮ್ಮ ಲಾಸ್ಟ್ ಇಂಡೆಕ್ಸ್, ಇದು ಲಾಸ್ಟ್, ಇದು ಫಸ್ಟ್ ಹಾಂ. ಸೊ ಈಗ ಫಸ್ಟ್ ಅಲ್ಲಿ 0 ಇದೆ, ಏನಿದೆ 0, ಲಾಸ್ಟಲ್ಲಿ 5 ಇದೆ. ಸೊ ಫಸ್ಟ್ 0 less than 5 ಟ್ರೂ ಇದೆ. ಸೊ ಮಿಡಲ್ ಕ್ಯಾಲ್ಕುಲೇಟ್ ಮಾಡಿ. ಮಿಡ್ ಎಲಿಮೆಂಟ್ ಏನು ಬರುತ್ತೆ? 0 + 5 ಅಂದರೆ ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡೆಡ್ ಬೈ 2. ಸೊ 0 + 5 ಡಿವೈಡೆಡ್ ಬೈ 2 ಏನು ಬರುತ್ತೆ? 2.5 ಬರುತ್ತೆ. 2.5ನ ಲೋವರ್ ವ್ಯಾಲ್ಯೂ ತೊಗೊಬೇಕು, ಯಾವತ್ತು ಫ್ಲೋರ್ ತೊಗೊಬೇಕು. ಸೊ ಮಿಡಲ್ ಎಲಿಮೆಂಟ್ 2 ಬರುತ್ತೆ ಸ್ಟಾರ್ಟಿಂಗ್. ಸೊ ಇದೇ ನಮ್ಮ ಮಿಡಲ್ ಎಲಿಮೆಂಟ್ ಸ್ಟಾರ್ಟಿಂಗ್, ಮಿಡಲ್ ಈಸ್ ಪಾಯಿಂಟಿಂಗ್ ಟು 2. ಓಕೆ, ಸೊ ಈಗ ನಾವು ಸರ್ಚ್ ಮಾಡೋದೇನು? ಸರ್ಚ್ ದ ಕೀ 75 ಯೂಸಿಂಗ್ ಬೈನರಿ ಸರ್ಚ್. ಈಗ ನಾವು ಕೀ ಎಲಿಮೆಂಟ್ ಯಾವುದು? ಕೀ ಎಲಿಮೆಂಟ್ 75 ಇಸ್ ದ ಕೀ, ಇದು ಕೀ ಎಲಿಮೆಂಟ್. ನಮ್ಮ ಮಿಡಲ್ ಎಲಿಮೆಂಟ್ ಏನು ಬಂತು? 63 ಅಂದರೆ 2, ಮಿಡಲ್ ಎಲಿಮೆಂಟ್ 2. ಸೊ ಇಂಡೆಕ್ಸ್ ಆಫ್ 2 ಅಲ್ಲಿ 63 ಇದೆ, ಕರೆಕ್ಟಾ? ಸೊ ಈಗ ನಮ್ಮ ಮಿಡಲ್ ಎಲಿಮೆಂಟ್ ಇಸ್ ಇಟ್ ಈಕ್ವಲ್ ಟು ಮಿಡ್ ಅಂದರೆ ಕೀ ಎಲಿಮೆಂಟ್ ಇದೆಯಲ್ಲ, ಮಿಡ್ ಎಲಿಮೆಂಟ್ಗೆ ಈಕ್ವೇಟ್ ಆಗುತ್ತಾ? ಸೊ ಕೀ ಎಲಿಮೆಂಟ್ ಏನು? 75, ಮಿಡಲ್ ಏನು? 63 ಪಾಯಿಂಟ್ ಮಾಡ್ತಿದೆ. ಸೊ ಕೀ ಎಲಿಮೆಂಟ್ ಇಸ್ ಇಟ್ ಈಕ್ವಲ್ ಟು ಮಿಡ್? ಅಲ್ಲ. ಸೊ ಕೀ ಎಲಿಮೆಂಟ್ ಇಸ್ ಇಟ್ ಲೆಸ್ ದೆನ್ ಮಿಡ್? ಅಲ್ಲ. 75 ಇಸ್ ಗ್ರೇಟರ್ ದೆನ್ 63. ಸೊ ಕೀ ಎಲಿಮೆಂಟ್ ಗ್ರೇಟರ್ ದೆನ್ ಮಿಡ್ ಇದ್ರೆ ಏನು ಮಾಡ್ಬೇಕು ಸರ್? ಬಿಗಿನಿಂಗ್ ವ್ಯಾಲ್ಯೂ ಅಥವಾ ಫಸ್ಟ್ ವ್ಯಾಲ್ಯೂ ಚೇಂಜ್ ಮಾಡಬೇಕಾಗತ್ತೆ. ನಾವು ಏನು ಮಾಡ್ತಿದ್ವಿ? ಸೊ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಆಗಿದ್ರೆ ಕೀ ಎಲಿಮೆಂಟ್, ಮಿಡಲ್ ಎಲಿಮೆಂಟಿಂದ ಕಡಿಮೆ ಬಂದರೆ ಲಾಸ್ಟ್ ವ್ಯಾಲ್ಯೂ ಚೇಂಜ್ ಮಾಡ್ತಿದ್ವಿ, ಕರೆಕ್ಟಾ? ಲಾಸ್ಟ್ ವೇರಿಯಬಲ್ ಚೇಂಜ್ ಮಾಡ್ತಿದ್ವಿ, ಅಂದರೆ ಇದರದು ಲಾಸ್ಟು. ಈಗ ಏನು ಮಾಡಬೇಕು? ಈಗ ನಮ್ಮ ಸರ್ಚ್ ಎಲಿಮೆಂಟ್, ಕೀ ಎಲಿಮೆಂಟು ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇದ್ದರೆ ಫಸ್ಟ್ ವೇರಿಯಬಲ್ ಚೇಂಜ್ ಮಾಡಬೇಕು, ಇದರದ್ದು ವ್ಯಾಲ್ಯೂ ಚೇಂಜ್ ಮಾಡಬೇಕು. ಏನು ಮಾಡಬೇಕು ಸರ್? ಫಸ್ಟ್ ಈಸ್ ಈಕ್ವಲ್ ಟು ಬಿಗಿನಿಂಗ್ +1 ಮಾಡಬೇಕಾಗತ್ತೆ. ಅಂದರೆ ಬಿಗಿನಿಂಗ್ ಅಂದರೆ ಮಿಡ್ +1 ಮಾಡಬೇಕಾಗತ್ತೆ. ಈ ಫಾರ್ಮುಲಾ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಇದನ್ನು ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕಿಂತ ಡೈಗ್ರಾಮ್ ಇದೆ. ಸೊ ಮಿಡ್ +1 ಏನಾಗುತ್ತೆ? ನೆಕ್ಸ್ಟ್ ಪಾಸಲ್ಲಿ ಮಿಡ್ 2 ಆಗಿದೆ, ಹೌದಾ? ಸೊ 2 + 1 ನೆಕ್ಸ್ಟ್ ಫಸ್ಟ್ ವ್ಯಾಲ್ಯೂ 3 ಆಗುತ್ತೆ. ಅಂದರೆ ಮೂರನೇ ಇಂಡೆಕ್ಸ್ಗೆ ಫಸ್ಟ್ ಪಾಯಿಂಟ್ ಮಾಡುತ್ತೆ. ಇವಾಗ ಲಾಸ್ಟ್ ಇಂಡೆಕ್ಸ್ ಅಲ್ಲೇ ಇರುತ್ತೆ. ಓಕೆನಾ? ಸೊ ಇದನ್ನು ಡೈಗ್ರಾಮ್ ಮುಖಾಂತರ ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಬೋಣ. ಸೊ ಪಾಸ್ 1 ಅಲ್ಲಿ ಫಸ್ಟ್ ವೇರಿಯಬಲಲ್ಲಿ 0 ಇರುತ್ತೆ, ಫಸ್ಟ್ ಇಂಡೆಕ್ಸ್ 0, ಲಾಸ್ಟ್ ಇಂಡೆಕ್ಸ್ ಏನು? 5. ಸೊ ಇದು ಫಸ್ಟ್ ಇಂಡೆಕ್ಸ್ 0, ಲಾಸ್ಟ್ ಇಂಡೆಕ್ಸ್ 5. ಓಕೆ, ಸೊ ಈಗ ಫಸ್ಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್. ಹೌದು, 0 ಲೆಸ್ ದೆನ್ 5 ಟ್ರೂ ಆಗಿದೆ. ಮಿಡಲ್ ಕ್ಯಾಲ್ಕುಲೇಟ್ ಮಾಡಿ. 0 + 5/2, 0 + 5/2 2.5 ಬರುತ್ತೆ. ನಾವು 2 ಅಂತಲೇ ತೊಗೊಬೇಕು, ಲೆಸ್ಸರ್ ವ್ಯಾಲ್ಯೂನೇ ತೊಗೊಬೇಕು ಫಾರ್ ದ ಮಿಡ್. ಸೊ ಇದು ಮಿಡ್ ಅಂತ ನಮ್ಗೆ ಗೊತ್ತಾಯಿತು. 2 ಇಸ್ ದ ಮಿಡ್, ಹೌದಾ? 2 ಅನ್ನೋದು ಮಿಡ್ಡು. ಇದು ಬೇರೆ ಇಂಕಲ್ಲಿ ಬರೆದ್ಬಿಡ್ತೀನಿ, ಐ ಥಿಂಕ್ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಎಲ್ಲ ರೆಡ್ಡಲ್ಲಿ ಗೊತ್ತಾಗಲ್ಲ. ಸೊ ಇದು ನಮ್ಮ ಮಿಡಲ್ ಎಲಿಮೆಂಟ್, ಕರೆಕ್ಟಾ? ದಿಸ್ ಇಸ್ ದ ಮಿಡಲ್ ಎಲಿಮೆಂಟ್. ಸೊ ಇದು ಇನ್ನೊಂದು ಇಂಕ್ ಕಲರ್ ತೊಗೊತೀನಿ. ಸೊ ಬ್ಲೂ ತೊಗೊಂಬೋಣ. ಸೊ ಇದು ನಮ್ಮ ಕೀ ಎಲಿಮೆಂಟ್, ಇದು ಕೀ, ಕರೆಕ್ಟ್. ಸೊ ಈಗ ನಮ್ಮ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ಗಿಂತ ಜಾಸ್ತಿ ಇದೆ. ಜಾಸ್ತಿ ಇದ್ದರೆ ಏನು ಮಾಡ್ಬೇಕು ಸರ್? ಇಲ್ಲಿ ತನಕ ಜಾಸ್ತಿ ಇರಲಿಲ್ಲ, ಸೊ ಕಡಿಮೆ ಇತ್ತು. ಕಡಿಮೆ ಇದ್ದಾಗ ಲಾಸ್ಟ್ ಈಸ್ ಈಕ್ವಲ್ ಟು ಮಿಡ್ -1 ಮಾಡಿದ್ವಿ. ಜಾಸ್ತಿ ಇದ್ದರೆ ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರೆ ಫಸ್ಟ್ ಈಸ್ ಈಕ್ವಲ್ ಟು ಮಿಡ್ +1 ಮಾಡಬೇಕು. ನೆಕ್ಸ್ಟ್ ಪಾಸ್ಗೆ ಫಸ್ಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಲಾಸ್ಟ್ ವ್ಯಾಲ್ಯೂ ಹಂಗೆ ಇರುತ್ತೆ. ಓಕೆ, ಸೊ ಡೈಗ್ರಾಮ್ ನೋಡ್ಬೋಣ. ಸೊ ಡೈಗ್ರಾಮ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಸೊ 14, 32, 63, 75, 94, 97 ಇದು ನಮ್ಮ ಕೀ ಎಲಿಮೆಂಟ್. 75 ಸರ್ಚ್ ಮಾಡಬೇಕು, ಕರೆಕ್ಟಾ? ಸೊ ಈಗ ಫಸ್ಟ್ 0 ಪಾಯಿಂಟ್ ಆಗುತ್ತೆ, ಲಾಸ್ಟು 5 ಪಾಯಿಂಟ್ ಆಗುತ್ತೆ, ಹೌದಾ? ಸೊ ಮಿಡ್ ಏನು ಮಾಡ್ತೀವಿ? ಮಿಡ್ ಇಸ್ 0 + 5/2. ಸೊ ಇಲ್ಲಿ ನೋಡಿದ್ವಿ ಮಿಡ್ಡು 2 ಪಾಯಿಂಟ್ ಆಗುತ್ತೆ, ಇದು ಮಿಡ್ಡು ಆಯಿತು. ನೆಕ್ಸ್ಟ್ ಸ್ಟೆಪ್ ನೋಡ್ಬೋಣ. ಸೊ ಕೀ ಎಲಿಮೆಂಟ್ 75 ಮಿಡಲ್ ಎಲಿಮೆಂಟ್ಗೆ ಈಕ್ವೇಟ್ ಆಗುತ್ತಾ? ಫಸ್ಟ್ ಕಂಪ್ಯಾರಿಸನ್ ಈಕ್ವೇಟ್ ಆಗಲ್ಲ, ನಾಟ್ ಈಕ್ವಲ್ ಟು ಮಿಡಲ್ ಎಲಿಮೆಂಟ್ 63. ನೆಕ್ಸ್ಟ್ ಏನು ಮಾಡ್ತೀವಿ? ಸೊ ಇಸ್ ಇಟ್ ಲೆಸ್ಸು ಅಲ್ಲ, ಸೊ ಗ್ರೇಟರ್ ದೆನ್ ದ ಮಿಡಲ್ ಎಲಿಮೆಂಟ್. ಗ್ರೇಟರ್ ದೆನ್ ದ ಮಿಡಲ್ ಎಲಿಮೆಂಟ್ ಆದರೆ ಸೊ ಕಂಟಿನ್ಯೂ ದ ಸರ್ಚ್ ಇನ್ ದ ರೈಟ್ ಪಾರ್ಟ್ ಆಫ್ ದ ಲಿಸ್ಟ್. ಈಗ ಮಿಡ್ಗಿಂತ ಜಾಸ್ತಿ ಇದೆ ನಾವು ಸರ್ಚ್ ಮಾಡೋ ಎಲಿಮೆಂಟ್ ಕೀ. ಸೊ ಜಾಸ್ತಿ ಇರೋದ್ರಿಂದ ರೈಟ್ ಪಾರ್ಟ್ ಮಾತ್ರ ಸರ್ಚ್ ಮಾಡಬೇಕು. ಈಗ ಲೆಫ್ಟ್ ಪಾರ್ಟ್ ನಮಗೆ ಬೇಕಾಗಿಲ್ಲ. ಸೊ ರೈಟ್ ಪಾರ್ಟ್ ಅಂದರೆ ಮಿಡಲಿಂದ ರೈಟ್ ಪಾರ್ಟ್ ಯಾವುದು? ಇಷ್ಟನ್ನು ಸರ್ಚ್ ಮಾಡ್ಬೇಕು ನಾವು ಇವಾಗ, ಹೌದಾ? ಸೊ ಈಗ ಫಾರ್ಮುಲಾ ಚೇಂಜ್ ಮಾಡಬೇಕಾಗತ್ತೆ. ಫಸ್ಟ್ ವೇರಿಯಬಲ್ದು ಮಿಡ್ +1 ಮಾಡಬೇಕಾಗತ್ತೆ ನೆಕ್ಸ್ಟ್ ಪಾಸಲ್ಲಿ. ಸೊ ಇಲ್ಲಿ ನೋಡ್ಬೋದು ನಾವು ಫಸ್ಟ್ ಈಸ್ ಈಕ್ವಲ್ ಟು ಮಿಡ್ +1. ಸೊ ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ? ಮಿಡ್ +1. ಮಿಡ್ ಏನಿತ್ತು? 2 + 1 ಇದು ಫಸ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಪಾಸಲ್ಲಿ ಫಸ್ಟ್ ವ್ಯಾಲ್ಯೂ 3 ಆಗಿರುತ್ತೆ, ಲಾಸ್ಟ್ ವ್ಯಾಲ್ಯೂ 5 ಇರುತ್ತೆ. ಓಕೆ, ಸೊ 5 + 3/2 ಮಿಡ್ ವ್ಯಾಲ್ಯೂ 4 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಸ್ ನೋಡೋಣ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಆಯಿತಾ? ಸೊ ಈಗ ನೆಕ್ಸ್ಟ್ ಪಾಸಲ್ಲಿ ಏನಾಗುತ್ತೆ? ಸೊ ನೆಕ್ಸ್ಟ್ ಪಾಸಲ್ಲಿ ಇಲ್ಲಿ ನೋಡ್ಬೋದು ಪಾಸ್ 2 ಅಲ್ಲಿ ಫಸ್ಟ್ ವ್ಯಾಲ್ಯೂ 3 ಇರುತ್ತೆ,
ಹೌದಲ್ವಾ? ಫಸ್ಟ್ ವ್ಯಾಲ್ಯೂ ಏನು ಬಂದಿತ್ತು? 3ನೇ. ಸೊ ಫಸ್ಟ್ ವ್ಯಾಲ್ಯೂ ಎಲ್ಲಿ? 3. ಹಾಂ, ಬಿಗಿನಿಂಗ್ ಪ್ಲಸ್ 1. ಇವಾಗ ಫಾರ್ಮುಲಾ ಹಾಕಿದ್ಮೇಲೆ ಸೊ ಬಿಗಿನಿಂಗ್ ಏನಿತ್ತು? 2 ಇತ್ತು. 2 + 1 3 ಆಗುತ್ತೆ. ಇವಾಗ ಲಾಸ್ಟ್ ಏನಿದೆ? ಲಾಸ್ಟ್ 5 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಸ್ಗೆ ಹೋಗೋಣ. ಪಾಸ್ 2 ಅಲ್ಲಿ ಏನಾಗುತ್ತೆ? ಸೊ ಬಿಗಿನಿಂಗ್ ಅಥವಾ ಫಸ್ಟು 3 ಇದೆ. ಫಸ್ಟ್ ವ್ಯಾಲ್ಯೂ 3 ಪಾಯಿಂಟ್ ಆಗುತ್ತೆ. ಲಾಸ್ಟ್ ವ್ಯಾಲ್ಯೂ 6 ಪಾಯಿಂಟ್ ಆಗುತ್ತೆ. ಅಂದರೆ 6 - 1 5 ಪಾಯಿಂಟ್ ಆಗುತ್ತೆ. ಸೊ ಈಗ ಅಗೇನ್ 3 is less than 5. ಹೌದಾ? 3 is less than or equal to 5. ಸೊ ಈಗ ಮಿಡ್ ವ್ಯಾಲ್ಯೂ ಏನಾಗುತ್ತೆ? 3 + 5 ಫಸ್ಟ್ ಪ್ಲಸ್ ಲಾಸ್ಟ್ ಬೈ 2. 3 + 5 by 2 ಮಿಡಲ್ 4 ಆಗುತ್ತೆ. ಸೊ ಆ ಡೈಗ್ರಾಮ್ ನೋಡ್ಬೋಣ. ಸೊ ಡೈಗ್ರಾಮ್ ಹೆಂಗಿದೆ? ಇದು ಫಸ್ಟ್ 3 ಪಾಯಿಂಟ್ ಆಗ್ತಿದೆ, ಫಸ್ಟು ಲಾಸ್ಟ್ 5 ಪಾಯಿಂಟ್ ಆಗ್ತಿದೆ, ಮಿಡಲ್ 3 + 5 by 2 4 ಪಾಯಿಂಟ್ ಆಗುತ್ತೆ. ಈಗ ನೋಡಿ ನಮ್ಮ ಕೀ ಎಲಿಮೆಂಟ್ ಯಾವುದು? 75. ಓಕೆ, ಸೊ ಅದನ್ನು ಬೇರೆ ಇಂಕಲ್ಲಿ ಬರೆದ್ಬೋಣ. ಇದು ನಮ್ಮ ಕೀ ಎಲಿಮೆಂಟ್ 75. ಸೊ 75 ಈಗ ಮಿಡಲ್ ಎಲಿಮೆಂಟ್ಗೆ ಈಕ್ವೇಟ್ ಆಗ್ತಿದೆಯಾ? ಸೊ ಮಿಡಲ್ ಎಲಿಮೆಂಟ್ ಯಾವುದು? 94. ಸೊ ಈಕ್ವೇಟ್ ಆಗ್ತಿಲ್ಲ. ಮಿಡಲ್ ಎಲಿಮೆಂಟ್ಗೆ 75 ಈಕ್ವೇಟ್ ಆಗ್ತಿಲ್ಲ. ಸೊ ಈಗ 75 ಗ್ರೇಟರಾ ಲೆಸ್ಸಾ? ಮಿಡಲ್ ಎಲಿಮೆಂಟ್ಗಿಂತ ಲೆಸ್ ಅಲ್ವಾ? 94ಗಿಂತ ಕಡಿಮೆ ಇದೆ 75. ಈಗ ಫಾರ್ಮುಲಾ ಮತ್ತೆ ನೀವು ಚೇಂಜ್ ಮಾಡಬೇಕು. ಲಾಸ್ಟ್ ಈಸ್ ಈಕ್ವಲ್ ಟು ಮಿಡ್ -1 ಮಾಡಬೇಕಾಗತ್ತೆ. ಸೊ ಅದು ನೋಡ್ಬೋಣ ಇಲ್ಲಿ. ಸೊ ಏನು ಮಾಡಬೇಕಿಲ್ಲಿ? ಕೀ ಎಲಿಮೆಂಟ್ 75 ಇಸ್ ನಾಟ್ ಈಕ್ವಲ್ ಟು ದ ಮಿಡಲ್ ಎಲಿಮೆಂಟ್. ಹೌದಲ್ವಾ? ಕೀ ಎಲಿಮೆಂಟ್ ಯಾವ್ದು ಬಂತು ನಮಗೆ? ಕೀ ಎಲಿಮೆಂಟ್ 75. ಸೊ ಅದು ಮಿಡಲ್ ಎಲಿಮೆಂಟ್ ಯಾವುದು? 94ಗೆ ಈಕ್ವೇಟ್ ಆಗಲ್ಲ. ಸೊ ಇಟ್ ಇಸ್ ಲೆಸ್ ದೆನ್ 94. ಸೊ ಮತ್ತೆ ಲಾಸ್ಟ್ ಚೇಂಜ್ ಮಾಡಬೇಕಾಗತ್ತೆ. ಸೊ ನೋಡ್ಬೋಣ. ಇಟ್ ಇಸ್ ಲೆಸ್ ದೆನ್ ದ ಮಿಡಲ್ ಎಲಿಮೆಂಟ್. 75 ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದೆ. ಸೊ ಕಂಟಿನ್ಯೂ ದ ಸರ್ಚ್ ಇನ್ ದ ಲೆಫ್ಟ್ ಪಾರ್ಟ್ ಆಫ್ ದ ಲಿಸ್ಟ್. ನಾವು ಲಾಸ್ಟ್ ಈಸ್ ಈಕ್ವಲ್ ಟು ಮಿಡ್ -1. ಲಾಸ್ಟ್ ಏನಾಗುತ್ತೆ ಇವಾಗ? ಮಿಡ್ -1. ಮಿಡ್ ಎಷ್ಟಾಗಿತ್ತು? 4. 4 - 1 ಈಗ 3. ಸೊ ಇದೇನೇ ಲಾಸ್ಟ್. ಈಗ ನೆಕ್ಸ್ಟ್ ಪಾಸಲ್ಲಿ ಇದೇ ಲಾಸ್ಟು, ಇದೇ ಫಸ್ಟು. ಸೊ ಈಗ ನಮಗೆ ಮಿಡಲ್ ಎಲಿಮೆಂಟ್ ಸಿಗುತ್ತೆ. ಹೌದಾ? ಸೊ ಇದು ನೋಡ್ಬೋಣ. ನೆಕ್ಸ್ಟ್ ಪಾಸ್ ಏನಾಗುತ್ತೆ? ಫಸ್ಟ್ ಆ್ಯಂಡ್ ಲಾಸ್ಟ್ ಎರಡು 3 ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ 3ನೇ ಪಾಸ್ ನೋಡ್ಬೋಣ ಅಲ್ವಾ? ಸೊ ಫಸ್ಟ್ 3 ಇತ್ತು, ಲಾಸ್ಟ್ ಕೂಡ 3 ಇತ್ತು. ಹೌದಾ? ಸೊ ಈ 3ನೇ ಪಾಸ್ ನೋಡ್ಬೋಣ ಇವಾಗ. ಸೊ ವೇರ್ ಫಸ್ಟ್ ಆ್ಯಂಡ್ ಲಾಸ್ಟ್ ಎರಡು 3 ಇದೆ. ಫಸ್ಟ್ ಇಸ್ 3, ಲಾಸ್ಟ್ ಕೂಡ 3 ಇದೆ. ಸೊ ಈಗ ಮಿಡಲ್ ಎಲಿಮೆಂಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ಪ್ಲಸ್ ಲಾಸ್ಟ್ ಬೈ 2. ಸೊ 3 + 3 by 2 ಏನಾಗುತ್ತೆ? 3ನೇ ಇರುತ್ತೆ. ಅಂದರೆ 6 by 2 3ನೇ ಇರುತ್ತೆ. ಸೊ ಈಗ ಫಸ್ಟ್ ಕೂಡ 3 ಪಾಯಿಂಟ್ ಆಗ್ತಿದೆ, ಲಾಸ್ಟ್ ಕೂಡ 3 ಪಾಯಿಂಟ್ ಆಗ್ತಿದೆ, ಮಿಡ್ ಕೂಡ 3 ಪಾಯಿಂಟ್ ಆಗ್ತಿದೆ. ಸೊ ಈಗ ಸ್ಟೂಡೆಂಟ್ಸ್ ಡೈಗ್ರಾಮ್ ನೋಡ್ಬೋಣ. ಫಸ್ಟ್ ಆ್ಯಂಡ್ ಲಾಸ್ಟ್ ಆಮೇಲೆ ಮಿಡ್ ಮೂರೂ 3ಗೆ ಪಾಯಿಂಟ್ ಆಗ್ತಿದೆ. ಕರೆಕ್ಟಾ? ಸೊ ಫಸ್ಟ್ ಲಾಸ್ಟ್ ಆಮೇಲೆ ಮಿಡ್ ಎಲ್ಲ 3 ಪಾಯಿಂಟ್ ಆಗ್ತಿದೆ. ಈಗ ಕಂಪೇರ್ ಮಾಡಿ ನಮ್ಮ ಕೀ ಎಲಿಮೆಂಟ್ 75 ಇಸ್ ಇಟ್ ಈಕ್ವಲ್ ಟು ಮಿಡ್? 75 ಇಸ್ ಇಟ್ ಈಕ್ವಲ್ ಟು ಮಿಡ್? ಮಿಡ್ ಕೂಡ 3 ಪಾಯಿಂಟ್ ಆಗ್ತಿದೆ. 75 ಇಸ್ ಈಕ್ವಲ್ ಟು 3 ಅಂದರೆ ಥರ್ಡ್ ಇಂಡೆಕ್ಸಲ್ಲಿ ಇದೆ. ಕರೆಕ್ಟಾ? ಸೊ ಅಂದರೆ ಮಿಡಲ್ ಎಲಿಮೆಂಟ್ ಇಟ್ ಇಸ್ ನೌ ಈಕ್ವಲ್ ಟು ದ ಕೀ ಎಲಿಮೆಂಟ್. ಈಗ ಏನು ಮಾಡ್ತೀವಿ ಸರ್? ಸೊ ಈಗ ನೆಕ್ಸ್ಟ್ ಸ್ಟೆಪ್ಸ್ ನೋಡ್ಬೋಣ. ಕೀ ಇಸ್ ಈಕ್ವಲ್ ಟು ದ ಮಿಡಲ್ ಎಲಿಮೆಂಟ್ 75. ಈಗೇನು ಹೇಳ್ಬೋದು? ಸೊ ಇವಾಗ ನಮಗೆ ಇಂಡೆಕ್ಸ್ ಗೊತ್ತಾಯಿತು. ಯಾವ ಇಂಡೆಕ್ಸು ಅಂದರೆ ಥರ್ಡ್ ಇಂಡೆಕ್ಸಲ್ಲಿ ಈಗ ನಮಗೆ 75 ಇದೆ ಅಂತ ಗೊತ್ತಾಯಿತು. ಈಗ ಏನು ರಿಟರ್ನ್ ಮಾಡ್ತೀವಿ? ಇಂಡೆಕ್ಸ್ +1 ಅಥವಾ ಮಿಡ್ +1 ರಿಟರ್ನ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು. ಸೊ ಎಲಿಮೆಂಟ್ ಇಸ್ ಫೌಂಡ್ ಅಟ್ ಪೊಸಿಷನ್ ಮಿಡ್ +1. ಮಿಡ್ 3 ಪಾಯಿಂಟ್ ಆಗ್ತಿದ್ದು 3 + 1 ಈಗ 4th ಪೊಸಿಷನಲ್ಲಿ ನಮಗೆ 75 ಇದೆ ಅಂತ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ನೀವು ಈ ಥರ ಡೆಮಾನ್ಸ್ಟ್ರೇಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ 3 ಕಂಪ್ಯಾರಿಸನ್ ಮಾಡ್ಬೇಕು ನೀವು ಅಷ್ಟೇ. ನಿಮ್ಮ ಕೀ ಎಲಿಮೆಂಟ್ ಮಿಡ್ಲ್ ಎಲಿಮೆಂಟ್ಗೆ ಈಕ್ವೇಟ್ ಆದರೆ ಏನು ಮಾಡುತ್ತೆ? ಸೊ ಇಲ್ಲಿ ಕೀ ಎಲಿಮೆಂಟು 75 ಮಿಡ್ಗೆ ಈಕ್ವೇಟ್ ಆಯಿತು. ಸೊ ನಾವೇನು ಹೇಳ್ತೀವಿ? ಎಲಿಮೆಂಟ್ ಇಸ್ ಫೌಂಡ್ ಅಟ್ ಮಿಡ್ +1. ಮಿಡ್ +1 ಅಂದರೆ ಇಲ್ಲಿ ಮಿಡ್ 3 ಆಗಿತ್ತು, 3 + 1 4 ಅಂತ ನಮ್ಗೆ ಗೊತ್ತಾಯ್ತು. ಇವಾಗ ಈ ಕೀ ಎಲಿಮೆಂಟ್ ಮಿಡ್ಲ್ಗಿಂತ ಕಡಿಮೆ ಆಗಿದ್ರೆ ಏನು ಮಾಡ್ತೀರಾ? ಸೊ ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1 ಮಾಡಬೇಕಾಗತ್ತೆ. ಆಮೇಲೆ ಕೀ ಎಲಿಮೆಂಟ್ ಏನಾದರೂ ಮಿಡ್ಲ್ಗಿಂತ ಜಾಸ್ತಿ ಆಗಿದ್ರೆ ಫಸ್ಟ್ ಇಸ್ ಈಕ್ವಲ್ ಟು ಮಿಡ್ +1 ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಬೈನರಿ ಸರ್ಚ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಈ ಎಕ್ಸಾಂಪಲ್ ಕೂಡ ಅರ್ಥ ಇದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಸ್ಟೂಡೆಂಟ್ಸ್ ಬೈನರಿ ಸರ್ಚ್ ಎಕ್ಸಾಂಪಲ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಅಂದರೆ ಬೈನರಿ ಸರ್ಚ್ ಅಲ್ಗೋರಿಥಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಬೈನರಿ ಸರ್ಚ್ ಅಲ್ಗೋರಿಥಮ್ ಹೆಂಗೆ ವರ್ಕ್ ಆಗುತ್ತೆ ಸರ್ ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್ ಸೇಮು ನಾವು ಏನೇನು ಸ್ಟೆಪ್ಸ್ ಫಾಲೋ ಮಾಡೀವಿ ಅದನ್ನೇ ಅಲ್ಗೋರಿಥಮ್ ಸ್ಟೆಪ್ಸಲ್ಲಿ ಇರುತ್ತೆ. ಸೊ ಗಿವನ್ ಅ ಲಿಸ್ಟ್, ನಮ್ಮ ಲಿಸ್ಟ್ ಆಫ್ n ಎಲಿಮೆಂಟ್ಸ್ ಆ್ಯಂಡ್ ಕೀ ವ್ಯಾಲ್ಯೂ k. ಸೊ ನಾವು ಲಿಸ್ಟ್ನ ನಮ್ಮ ಲಿಸ್ಟ್ ಅಂತ ತೊಗೊಂಡಿವಿ, ನಮ್ಮ ಕೀ ವ್ಯಾಲ್ಯೂನ k ಅಂತ ಅಸ್ಯೂಮ್ ಮಾಡಿದ್ವಿ. ಓಕೆ, ಸೊ ಈಗ ಏನು ಬರುತ್ತೆ? ಬೈನರಿ ಸರ್ಚ್ ಅಂತ ಅಲ್ಗೋರಿಥಮ್ ಹೆಸರು. ನಮ್ಮ ಲಿಸ್ಟ್ ಆ್ಯಂಡ್ ಕೀ. ಸೊ ಕೀ ಒಂದು ಆರ್ಗ್ಯುಮೆಂಟು, ನಮ್ಮ ಲಿಸ್ಟ್ ಅಂದರೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇನ್ನೊಂದು ಆರ್ಗ್ಯುಮೆಂಟು. ಈಗ ಸ್ಟೆಪ್ ವೈಸ್ ಸ್ಟೆಪ್ ನೋಡೋಣ ಏನೇನು ಸ್ಟೆಪ್ಸ್ ಬರುತ್ತೆ. ಸೊ ಏನು ಮಾಡ್ತೀವಿ ಸ್ಟೂಡೆಂಟ್ಸ್? ಫಸ್ಟು ನಾವು ಫಸ್ಟ್ ವೇರಿಯೇಬಲ್ನ 0th ಇಂಡೆಕ್ಸ್ಗೆ ಪಾಯಿಂಟ್ ಮಾಡ್ತೀವಿ, ಲಾಸ್ಟ್ ವೇರಿಯೇಬಲ್ನ n-1ಗೆ ಪಾಯಿಂಟ್ ಮಾಡ್ತೀವಿ. ಕರೆಕ್ಟಾ? n ಅಂದರೆ ಏನು ಸರ್? ಇಲ್ಲಿ ಲೆಂತ್ ಅಂದರೆ ಟೋಟಲ್ ಎಲಿಮೆಂಟ್ಸ್, ಲೆಂತ್ ಆಫ್ ದ ಲಿಸ್ಟ್ನ ವಿ ಕಾಲ್ ಇಟ್ n ಅಲ್ವಾ? ಲೆಂತ್ ಆಫ್ ಲಿಸ್ಟ್.
ಆಯಿತು. ಸೊ ಫಸ್ಟ್ನ 0 ಪಾಯಿಂಟ್ ಮಾಡ್ತೀವಿ, ಲಾಸ್ಟ್ನ ಕೊನೆ ಇಂಡೆಕ್ಸ್ಗೆ n-1ಗೆ ಪಾಯಿಂಟ್ ಮಾಡ್ತೀವಿ. ಎರಡನೇ ಸ್ಟೆಪ್ ಏನು ಬರುತ್ತೆ ಸ್ಟೂಡೆಂಟ್ಸ್, ವೈಲ್ ಲೂಪಲ್ಲಿ ವಿ ವಿಲ್ ಚೆಕ್ ಫಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್, ಹೌದಾ ಅಲ್ವಾ? ಸೊ ಫಸ್ಟ್ ಯಾವಾಗಲೂ ಲಾಸ್ಟ್ಗಿಂತ ಕಡಿಮೆ ಇರಬೇಕು, ಆವಾಗಲೇ ಮಿಡ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಸೆಕೆಂಡ್ ಸ್ಟೆಪ್ ಏನು ಬರುತ್ತೆ ನೋಡ್ಬೋಣ. ಸೊ ವೈಲ್ ಫಸ್ಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್, ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್ ಇದ್ರೆ ರಿಪೀಟ್ ಸ್ಟೆಪ್ 3. ಸ್ಟೆಪ್ 3 ಏನು ಬರುತ್ತೆ ಸರ್, ಸ್ಟೆಪ್ 3 ಮಿಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಿಡ್ ಇಸ್ ಈಕ್ವಲ್ ಟು ಫಸ್ಟ್ ಪ್ಲಸ್ ಲಾಸ್ಟ್ ಹೋಲ್ ಡಿವೈಡೆಡ್ ಬೈ 2, ಎರಡು ಸಲ ಡಿವೈಡ್ ಮಾಡ್ತೀವಲ್ಲ, ಲೋಯೆಸ್ಟ್ ಇಂಟೀಜರ್ ಬಂದರೆ ಅಂದರೆ 2.5 ಆ ಥರ ಬಂದರೆ ವಿ ವಿಲ್ ಟೇಕ್ 2, ಲೋಯೆಸ್ಟ್ ವ್ಯಾಲ್ಯೂನೇ ತೊಗೊತೀವಿ. ಸೊ ಸ್ಟೆಪ್ 3 ಏನು ಬರುತ್ತೆ, ಸೊ ಸ್ಟೆಪ್ 3 ಕ್ಯಾಲ್ಕುಲೇಟ್ ಮಿಡ್ ಇಸ್ ಈಕ್ವಲ್ ಟು ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡೆಡ್ ಬೈ 2. ಸೊ ಇದು ಮೂರನೇ ಸ್ಟೆಪ್ ಗೊತ್ತಾಯಿತು, ಮಿಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾಲ್ಕನೇ ಸ್ಟೆಪ್ ಏನು ಬರುತ್ತೆ ಸರ್, ಈ ಕಂಪ್ಯಾರಿಸನ್ ಮಾಡ್ತೀವಿ. 3 ಕಂಪ್ಯಾರಿಸನ್ ಇದೆಯಲ್ಲ, ಇಫ್ ನಮ್ ಲಿಸ್ಟ್ ಆಫ್ ಮಿಡ್ ಇಸ್ ಈಕ್ವಲ್ ಟು ಕೀ, ಇಫ್ ನಮ್ ಲಿಸ್ಟ್ ಅಂದರೆ ಲಿಸ್ಟ್ ಹೆಸರು, ನಮ್ ಲಿಸ್ಟ್ ಆಫ್ ಮಿಡ್ ಅಲ್ಲಿ ಏನಾದರೂ ಕೀ ಇದ್ರೆ ಏನು ಮಾಡ್ತೀವಿ, ವಿಲ್ ಸೇ ಪ್ರಿಂಟ್ ಎಲಿಮೆಂಟ್ ಇಸ್ ಸರ್ಚ್ ಸಕ್ಸಸ್ಫುಲಿ ಅಥವಾ ಎಲಿಮೆಂಟ್ ಇಸ್ ಸರ್ಚ್ ಸಕ್ಸಸ್ಫುಲಿ ಆಟ್ ಪೊಸಿಷನ್ ಮಿಡ್ ಪ್ಲಸ್ 1. ಮಿಡ್ ಅಲ್ಲಿ +1, ನಮಗೆ ಒರಿಜಿನಲ್ ಪೊಸಿಷನ್ ಬರೋದು ಮಿಡ್ +1 ಇಂದ. ಇಲ್ಲ ಅಂದರೆ ಸೊ ವಿ ವಿಲ್ ಸಿ ಎಲ್ಸ್ ಇಫ್ ಕೀ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ನಮ್ ಲಿಸ್ಟ್ ಆಫ್ ಮಿಡ್, ಕೀ ಮಿಡ್ಗಿಂತ ಕಡಿಮೆ ಇದ್ರೆ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1 ಅಂತ ಮಾಡ್ತೀವಿ. ಎಲ್ಸ್ ಬಿಗಿನಿಂಗ್ ಅಂದರೆ ಫಸ್ಟ್ ಇಸ್ ಈಕ್ವಲ್ ಟು ಮಿಡ್ +1 ಮಾಡ್ತೀವಿ. ಕರೆಕ್ಟಾ? ಸೊ ಇಲ್ಲಿ 3 ಕಂಪ್ಯಾರಿಸನ್ ಬರ್ತಲ್ಲ, ಆ 3 ಕಂಪ್ಯಾರಿಸನ್ ಈಗ ನೋಡ್ಬೋಣ. ಸ್ಟೆಪ್ 4 ಏನು ಬರುತ್ತೆ, ಸೊ ಇಫ್ ನಮ್ ಲಿಸ್ಟ್ ಆಫ್ ಮಿಡ್ ಇಸ್ ಈಕ್ವಲ್ ಟು ಕೀ, ಸೊ ಕೀ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ ಈಕ್ವಲ್ ಆದರೆ ಏನು ಮಾಡ್ತೀವಿ, ಪ್ರಿಂಟ್ ಎಲಿಮೆಂಟ್ ಫೌಂಡ್ ಅಟ್ ಪೊಸಿಷನ್ ಮಿಡ್ +1. ಮಿಡ್ +1 ಅಲ್ಲಿ ನಮಗೆ ಎಲಿಮೆಂಟ್ ಇದೆ ಅಂತ ಗೊತ್ತಾಯಿತು. ಆಮೇಲೆ ಸ್ಟಾಪ್ ಮಾಡ್ತೀವಿ, ಮತ್ತೆ ಫರ್ದರ್ ಹೋಗೋದಿಲ್ಲ. ಸಪೋಸ್ ನಮ್ಮ ಕೀ ಎಲಿಮೆಂಟ್ ಮಿಡ್ ಎಲಿಮೆಂಟ್ಗೆ ಈಕ್ವೇಟ್ ಆಗಿಲ್ಲ, ಸೊ ಈಗ ಎರಡನೇ ಕಂಪ್ಯಾರಿಸನ್ ಬರುತ್ತೆ. ಎಲ್ಸ್ ಇಫ್ ಕೀ ಇಸ್ ಲೆಸ್ ದೆನ್ ನಮ್ ಲಿಸ್ಟ್ ಆಫ್ ಮಿಡ್, ನಮ್ಮ ಕೀ ಎಲಿಮೆಂಟ್ ಮಿಡ್ಗಿಂತ ಕಡಿಮೆ ಆಗಿದ್ರೆ ಲೆಫ್ಟ್ ಆಫ್ ಅಂದರೆ ಫಸ್ಟ್ ಪಾರ್ಟ್ ಆಫ್ ದ ಲಿಸ್ಟಲ್ಲಿ ಸರ್ಚ್ ಮಾಡ್ತೀವಲ್ವಾ, ಅವಾಗ ಏನು ಮಾಡ್ತೀವಿ, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1 ಮಾಡ್ತೀವಿ, ಕರೆಕ್ಟಾ? ಸೊ ಎಲ್ಸ್, ಸೊ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಇಫ್, ಸೊ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಲಾಸ್ಟ್ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಅದು ಯಾವಾಗ, ಸೊ ಬಿಗಿನಿಂಗ್ ಅಥವಾ ಫಸ್ಟ್ ಇಸ್ ಈಕ್ವಲ್ ಟು ಮಿಡ್ +1 ಆಗುತ್ತೆ ಅವಾಗ. ಸೊ ಅದನ್ನು ಕೂಡ ನೋಡ್ಬೋಣ. ಸೊ ಎಲ್ಸ್ ಇದು ಯಾವುದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಏನು ಮಾಡ್ತೀವಿ, ಸೊ ಅಂದರೆ ನಮ್ಮ ಕೀ ಎಲಿಮೆಂಟ್ ಮಿಡ್ಗಿಂತ ಜಾಸ್ತಿ ಇದ್ದರೆ ಏನು ಮಾಡ್ತೀವಿ, ಸೊ ಫಸ್ಟ್ ಇಸ್ ಈಕ್ವಲ್ ಟು ಮಿಡ್ +1 ಮಾಡ್ತೀವಿ. ನೆಕ್ಸ್ಟ್ ಇಟ್ರೇಷನಲ್ಲಿ ಫಸ್ಟ್ ಇಸ್ ಈಕ್ವಲ್ ಟು ಮಿಡ್ +1, ಕರೆಕ್ಟಾ? ಸೊ ಇವಾಗ ಇದೆಲ್ಲ ಮಾಡಾದ್ಮೇಲೆ ಸೊ ಮಿಡ್ ಎಲಿಮೆಂಟ್ ಕೊನೆಗೂ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀವಿ, ಸ್ಟೆಪ್ 5 ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ವಿ ವಿಲ್ ಸೇ ಸರ್ಚ್ ಇಸ್ ಅನ್ಸಕ್ಸಸ್ಫುಲ್, ಕರೆಕ್ಟಾ? ಸೊ ಸ್ಟೆಪ್ 5 ಏನು ಅಂತ ನೋಡ್ಬೋಣ, ಪ್ರಿಂಟ್ ಅನ್ಸಕ್ಸಸ್ಫುಲ್ ಸರ್ಚ್ ಆರ್ ಸರ್ಚ್ ಇಸ್ ಅನ್ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ನಾವು ಆಲ್ರೆಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ, 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಆ 2 ಪ್ರಾಬ್ಲಮಿಂದ ಈ ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಸೊ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟು ಏನು ಮಾಡ್ತೀವಿ ಸರ್, ನೆಕ್ಸ್ಟು ಈ ಅಲ್ಗೋರಿಥಮ್ನ ನಾವು ಕೋಡ್ಗೆ ಕನ್ವರ್ಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಇದೇ ಅಲ್ಗೋರಿಥಮ್ ಸೇಮ್ ಕೋಡ್ಗೆ ಕನ್ವರ್ಟ್ ಮಾಡಿ ಸೊ ನಾನು ಐಡಲಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ ಬೈನರಿ ಸರ್ಚ್ ಪ್ರೋಗ್ರಾಮ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಈ ಬೈನರಿ ಸರ್ಚ್ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ ಸರ್ ಅಂತ ಕೇಳ್ಬೋದು. ಆ ಅಲ್ಗೋರಿಥಮ್ ಸ್ಟೆಪ್ಸ್ನ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಮೇನ್ ಪ್ರೋಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾವು ಲಿಸ್ಟ್ 1 ಇಸ್ ಈಕ್ವಲ್ ಟು ಎಂಟಿ ತೊಗೊಂಡಿವಿ, ಲೀನಿಯರ್ ಸರ್ಚ್ ಥರನೇ ಫಸ್ಟ್ ಎಂಟಿ ಲಿಸ್ಟ್ ತೊಗೊತೀವಿ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಂಟರ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್, ಯೂಸರ್ನೇ ಕೇಳ್ತಾ ಇವಿ ಎಲಿಮೆಂಟ್ಸ್ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ಲಿ ಎಂಟರ್ ಮಾಡ್ಬೋದು, ಬಟ್ ಅಸೆಂಡಿಂಗ್ ಆರ್ಡರ್ಲಿ ಎಂಟರ್ ಮಾಡಿ ಅಂತ ಕೇಳಿದ್ದೀವಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, -999 ಟು ಸ್ಟಾಪ್. ಸೊ ಇಲ್ಲಿ ಎಂಡ್ ಇಲ್ಲ, ಸೊ ಎಷ್ಟು ಬೇಕಾದ್ರೂ ಯೂಸರ್ ಎಂಟರ್ ಮಾಡ್ಬೋದು ವ್ಯಾಲ್ಯೂಸ್ ಅಲ್ವಾ. ಸೊ -999 ಏನಾದರೂ ಯೂಸರ್ ಎಂಟರ್ ಮಾಡಿದ್ರೆ ಸ್ಟಾಪ್ ಮಾಡಿ ಅಂತ ಅರ್ಥ ಆಯ್ತಾ. ಸೊ ನಾವು ಯೂಸರ್ನ ಕೇಳ್ತಾ ಇವಿ ಎಂಟರ್ ದ ಎಲಿಮೆಂಟ್ಸ್, ಎಷ್ಟು ಬೇಕಾದ್ರೂ ಯೂಸರ್ ಎಂಟರ್ ಎಲಿಮೆಂಟ್ಸ್ ಮಾಡ್ಬೋದು, ಹೌದಾ. ಸೊ ಈಗ ನಮ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್. ಏನಕ್ಕೆ ಸರ್, ಸೊ ಈಗ ವ್ಯಾಲ್ಯೂಸ್ ಎಂಟರ್ ಮಾಡಲಿ ಯೂಸರು, ಅವ್ನಿಗೆ ಆಪರ್ಚುನಿಟಿ ಕೊಡೋಣ. ಇನ್ಪುಟ್ ಫಂಕ್ಷನ್ ಏನು ಕೊಡೋದು ಬೇಡ, ಅವ್ನು ಎಂಟರ್ ಮಾಡ್ತಾ ಹೋಗಲಿ. ಆಮೇಲೆ ವೈಲ್ ನಮ್ ನಾಟ್ ಈಕ್ವಲ್ ಟು -999, ನಮ್ ಏನಾದರೂ ಈ ನಮ್ ವ್ಯಾಲ್ಯೂ ನಾನು -999 ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಇನ್ಪುಟ್ ಮಾಡ್ತಾ ಇರ್ಬೋದು. ಇನ್ಪುಟ್ ಮಾಡಾದ್ಮೇಲೆ ನೆಕ್ಸ್ಟ್ ಅದನ್ನು ಅಪೆಂಡ್ ಮಾಡಬೇಕು, ಎಲ್ಲಿಗೆ ಇನ್ಸರ್ಟ್ ಮಾಡಬೇಕಲ್ವ ವ್ಯಾಲ್ಯೂ, ಈ ಲಿಸ್ಟ್ 1ಗೆ ಇನ್ಸರ್ಟ್ ಮಾಡಬೇಕು. ಅದಕ್ಕೆ ಲಿಸ್ಟ್ 1 ಡಾಟ್ ಅಪೆಂಡ್ ಆಫ್ ನಮ್. ಸೊ ನಾನು ನಮ್ ವ್ಯಾಲ್ಯೂ ಏನು ಕೊಡ್ತೀನಿ, ಯೂಸರ್ ಕೀಬೋರ್ಡಿಂದ ಕೊಡ್ತಾನಲ್ಲ, ಅದು -999 ಆಗಿಲ್ಲ ಅಂದರೆ ಸೊ ಅದನ್ನೆಲ್ಲ ಈ ಲಿಸ್ಟ್ 1ಗೆ ಅಪೆಂಡ್ ಮಾಡ್ತೀನಿ ಅಥವಾ ಆ್ಯಡ್ ಮಾಡ್ತೀನಿ. ಲಿಸ್ಟ್ 1ಅಲ್ಲಿ ಎಂಟಿ ಲಿಸ್ಟ್ ಇದೆ ಸದ್ಯಕ್ಕೆ, ಹೌದಾ. ಸೊ ಅದಾದಮೇಲೆ ಮತ್ತೆ ಯೂಸರ್ನ ಇನ್ಸರ್ಟ್ ಮಾಡೋಕ್ಕೆ ಕೇಳ್ತೀನಿ ವ್ಯಾಲ್ಯೂ. ಸೊ ಎಲ್ಲಿ ತನಕ -999 ಯೂಸರ್ ಎಂಟರ್ ಮಾಡಿಲ್ಲ ಅಂದರೆ ಎಂಟರ್ ಮಾಡಿದ ವ್ಯಾಲ್ಯೂನ ಅಪೆಂಡ್ ಮಾಡಿ ಮತ್ತೆ ಇನ್ಪುಟ್ ಮಾಡ್ತಾ ಇರ್ತಾನೆ. ಓಕೆ, ಸೊ ಎಲ್ಲಿ ತನಕ -999 ಎಂಟರ್ ಮಾಡಿದ್ರೆ ಆವಾಗ ಮತ್ತೆ ಎಂಟರ್ ಮಾಡೋದಿಲ್ಲ, ಲೂಪ್ ಆಚೆ ಬರ್ತೀವಿ. ಆಮೇಲೆ ಏನು ಕೇಳ್ತೀವಿ,
ಸೊ ಇನ್ಪುಟ್ ಎಂಟರ್ ದ ನಂಬರ್ ಟು ಬಿ ಸರ್ಚ್ಡ್. ಕೀ ಎಲಿಮೆಂಟ್ನ ಯೂಸರ್ನ ಕೇಳ್ತೀವಿ, ಎಂಟರ್ ದ ಕೀ ಎಲಿಮೆಂಟ್, ಯಾವ ಎಲಿಮೆಂಟ್ ಸರ್ಚ್ ಮಾಡ್ಬೇಕಂತ ಯೂಸರ್ನ ಕೇಳ್ತೀವಿ. ಇದಾದಮೇಲೆ ಬೈನರಿ ಸರ್ಚ್ ಆಫ್ ಲಿಸ್ಟ್ ಒನ್ ಕಾಮ ಕೀ. ಈಗ ಫಂಕ್ಷನ್ ಕಾಲ್ ಮಾಡ್ತಾ ಇವಿ ಬೈನರಿ ಸರ್ಚ್ ಆಫ್ ಲಿಸ್ಟ್ ಒನ್ ಕಾಮ ಕೀ. ಸೊ ಎರಡು ಆರ್ಗ್ಯುಮೆಂಟ್ ಕೊಡ್ತಾ ಇವಲ್ವ, ಲಿಸ್ಟ್ ಒನ್ ಆಮೇಲೆ ಕೀ. ಸೊ ಬೈನರಿ ಸರ್ಚ್ ಫಂಕ್ಷನ್ಗೆ ಹೋಗ್ಬೋಣ. ಸೊ ಬೈನರಿ ಸರ್ಚ್ ಫಂಕ್ಷನಲ್ಲಿ ನಮ್ಮ ಲಿಸ್ಟ್ ಇದೆ. ಸೊ ಈ ನಮ್ಮ ಲಿಸ್ಟಲ್ಲಿ ಏನು ಕೊಡ್ತೀವಿ, ಆ ಲಿಸ್ಟ್ ಒನ್ನಲ್ಲಿ ಏನು ಕೊಡ್ತೀವಿ ಅದನ್ನೇ ನಮ್ಮ ಲಿಸ್ಟ್ಗೆ ಅಸೈನ್ ಆಗುತ್ತೆ. ಆಮೇಲೆ ಕೀ ನಾವು ಯಾವ ಎಲಿಮೆಂಟ್ ಸರ್ಚ್ ಮಾಡ್ತೀವಿ ಅದು ಇಲ್ಲಿಗೆ ಅಸೈನ್ ಆಗುತ್ತೆ. ಸೊ ಇದು ಈ ಲಾಜಿಕ್ ಆಲ್ರೆಡಿ ನಾವು ಅಲ್ಗೋರಿಥಮಲ್ಲಿ ನೋಡಿದ್ದೀವಿ, ಹೌದಾ. ಸೊ ಫಸ್ಟ್ ಇಸ್ ಈಕ್ವಲ್ ಟು 0 ತೊಗೊತೀವಿ, ಲಾಸ್ಟ್ ಇಸ್ ಈಕ್ವಲ್ ಟು LEN ಆಫ್ ನಮ್ಮ ಲಿಸ್ಟ್. LEN ಆಫ್ ನಮ್ಮ ಲಿಸ್ಟ್ ಅಂದರೆ ಎಷ್ಟು ಎಲಿಮೆಂಟ್ ಇದೆ, ಸೊ ಅಷ್ಟು ಎಲಿಮೆಂಟ್ -1. ಸೊ LEN ಅಂದರೆ ಟೋಟಲ್ ಎಲಿಮೆಂಟ್ಸ್ -1, ಲಾಸ್ಟ್ ಇಂಡೆಕ್ಸ್ಗೆ ಪಾಯಿಂಟ್ ಆಗುತ್ತೆ. ಈಗ ವೈಲ್ ಫಸ್ಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್. ಸೊ ಫಸ್ಟು ಲಾಸ್ಟ್ಗಿಂತ ಕಡಿಮೆ ಆಗಿದ್ರೆ ಏನು ಮಾಡ್ತೀವಿ, ಮಿಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಿಡ್ ಇಸ್ ಈಕ್ವಲ್ ಟು ಫಸ್ಟ್ ಪ್ಲಸ್ ಲಾಸ್ಟ್ ಬೈ 2. ಈಗ 3 ಕಂಪ್ಯಾರಿಸನ್ ಮಾಡ್ಬೇಕು ನೀವು. ಇಫ್ ದ ನಮ್ ಲಿಸ್ಟ್ ಆಫ್ ಮಿಡ್ ಇಸ್ ಈಕ್ವಲ್ ಟು ಕೀ, ನಮ್ ಲಿಸ್ಟ್ ಆಫ್ ಮಿಡ್ ಕೀ ಏನಾದರೂ ಈಕ್ವಲ್ ಆಗಿದ್ರೆ ಏನು ಮಾಡ್ತೀರಾ, ಸೊ ಯು ವಿಲ್ ರಿಟರ್ನ್ ದ ಮಿಡ್. ಎಲ್ಲಿ ಸರ್ ರಿಟರ್ನ್ ಮಾಡ್ತೀವಿ, ಸೊ ಆ ಮಿಡ್ನ ಇಲ್ಲಿಗೆ ರಿಟರ್ನ್ ಮಾಡ್ತೀವಿ. ಸೊ ಇದು ಪೂರ್ತಿ ವ್ಯಾಲ್ಯೂ ಮಿಡ್ ಆಗೋಗುತ್ತೆ, ಅಂದರೆ ಮಿಡ್ ವ್ಯಾಲ್ ನಂಬರ್ ಏನಿರುತ್ತೆ ಅದು POSಗೆ ಅಸೈನ್ ಆಗುತ್ತೆ. ಓಕೆ, ಆಮೇಲೆ ನಾವು ಆ POSನ ಪ್ರಿಂಟ್ ಮಾಡ್ತೀವಿ. ಎಲಿಮೆಂಟ್ ಇಸ್ ಪ್ರೆಸೆಂಟ್ ಅಟ್ ಪೊಸಿಷನ್ POS ಅಂತ ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ಮಿಡ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೀರಾ ಯಾವಾಗ, ಕೀ ಈಕ್ವೇಟ್ ಆದಾಗ, ಮಿಡಲ್ ಎಲಿಮೆಂಟ್ ಈಕ್ವೇಟ್ ಆದಾಗ. ಸಪೋಸ್ ನಾವು ಸರ್ಚ್ ಮಾಡೋ ಕೀ ಮಿಡಲ್ಗಿಂತ ಕಡಿಮೆ ಇದೆ ಸರ್, ಆವಾಗ ಏನು ಮಾಡೋದು, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1. ಸಪೋಸ್ ನಾವು ಸರ್ಚ್ ಮಾಡೋ ಎಲಿಮೆಂಟ್ ಸರ್ ಅದು ಮಿಡ್ಗಿಂತ ಜಾಸ್ತಿ ಇದ್ರೆ ಏನು ಮಾಡೋದು, ಇಫ್ ಇಟ್ ಇಸ್ ಗ್ರೇಟರ್ ದೆನ್ ದ ಮಿಡ್ ಏನು ಮಾಡ್ತೀವಿ, ಸೊ ಫಸ್ಟ್ ಇಸ್ ಈಕ್ವಲ್ ಟು ಮಿಡ್ +1 ಮಾಡ್ತೀವಿ. ಸೊ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ, ಇದು ಆಗಿಲ್ಲ ಅಂದರೆ ಲಾಸ್ಟ್ ಏನು ಮಾಡ್ತೀರಾ, ಸೊ ಲಾಸ್ಟ್ ನಮ್ಗೆ ಗೊತ್ತು, ಲಾಸ್ಟ್ ಇಸ್ ಈಕ್ವಲ್ ಟು ಮಿಡ್ -1 ಮಾಡ್ತೀವಿ ಅಷ್ಟೇ. ಎಲ್ಸ್ ಬ್ಲಾಕಲ್ಲಿ ಲಾಸ್ಟ್ ಕಂಡೀಷನ್ ಬರೀರಿ. ಸೊ ಇದು ಯಾವುದು, ಇದೆಲ್ಲ ಎಕ್ಸಿಕ್ಯೂಟ್ ಆದಮೇಲೆ ಸಪೋಸ್ ನಿಮಗೆ ಕೀ ಎಲಿಮೆಂಟ್ ಸಿಕ್ಕಿಲ್ಲ, ಆವಾಗ ವೈಲ್ ಲೂಪ್ ಆಚೆ ಬರ್ತು ರಿಟರ್ನ್ -1 ರಿಟರ್ನ್ ಮಾಡ್ತೀರಾ. ಇದು ಪೂರ್ತಿ POS ಆವಾಗ -1 ಆಗೋಗುತ್ತೆ. ಸೊ -1 ಆದರೆ ಏನಾಗುತ್ತೆ ಸರ್, ಸೊ POS -1 ಆದರೆ ಸ್ಟೂಡೆಂಟ್ಸ್ ಇಲ್ಲಿ ಇಫ್ ಎಲ್ಸ್ ಕಂಡೀಷನ್ ಬರ್ದೀವಿ. ಇಫ್ POS ಇಸ್ ನಾಟ್ ಈಕ್ವಲ್ ಟು -1, POS -1 ಆಗಿಲ್ಲ ಅಂದರೆ ಏನರ್ಥ, ಎಲಿಮೆಂಟ್ ಸಿಕ್ಕಿದೆ ಅಂತ ಅರ್ಥ. ಸೊ ಅವಾಗ ಏನು ಹೇಳ್ತೀವಿ, ಕೀ ಈಸ್ ಫೌಂಡ್ ಅಟ್ ಪೊಸಿಷನ್ POS +1. ಯಾಕೆ POS +1, ಯಾಕಂದರೆ ಮಿಡ್ ನಾವು ರಿಟರ್ನ್ ಮಾಡಿದ್ದು ಬರೀ ಮಿಡ್ನ. ಸೊ ಎಲಿಮೆಂಟ್ ಕೀ ಆಗಿದ್ದರೆ ಮಿಡ್ ಮಾತ್ರ ರಿಟರ್ನ್ ಮಾಡಿದ್ವಿ. ಮಿಡ್ ಎಲ್ಲಿ ರಿಟರ್ನ್ ಮಾಡಿದ್ವಿ, ಮಿಡ್ ಇಲ್ಲಿಗೆ ಹೋಗುತ್ತಲ್ವಾ ಫಂಕ್ಷನ್ ಕಾಲ್. ಸೊ ಇದು ಮಿಡ್ ಪೂರ್ತಿ ಮಿಡ್ ವ್ಯಾಲ್ಯೂ POSಗೆ ಅಸೈನ್ ಆಗುತ್ತೆ. ಸೊ ನಾವು ಮಿಡ್ +1 ಮಾಡಬೇಕು. ಅದಕ್ಕೆ ಡಿಸ್ಪ್ಲೇ ಮಾಡುವಾಗ POS +1 ಮಾಡ್ತೀವಿ. ಓಕೆ, ಸೊ ಎಲಿಮೆಂಟ್ ಇಸ್ ಫೌಂಡ್ ಆಟ್ POS +1 ಅಂತ ಬರಿತೀವಿ ಇಲ್ಲಿ, POS +1 ಕರೆಕ್ಟಾ. ಸಪೋಸ್ ಅದು -1 ಆಗಿದ್ರೆ ವಿ ವಿಲ್ ಸೇ ಎಲಿಮೆಂಟ್ ನಾಟ್ ಫೌಂಡ್. -1 ಆಗಿದ್ರೆ ಎಲ್ಸ್ ವಿ ವಿಲ್ ಸೇ ಕೀ ಇಸ್ ನಾಟ್ ಫೌಂಡ್. ಕರೆಕ್ಟಾ. ಸೊ ವೆರಿ ಸಿಂಪಲ್ ಎಕ್ಸಾಂಪಲ್. ಅದೇ ಸೇಮ್ ಅಲ್ಗೋರಿಥಮ್ನ ನಾವು ಕೋಡ್ಗೆ ಕನ್ವರ್ಟ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಇದನ್ನು ರನ್ ಮಾಡಿ ನೋಡ್ಬೋಣ. ಓಕೆ, ರನ್ ಮಾಡ್ಯೂಲ್. ಸೊ ಫಸ್ಟ್ ಏನು ಕೇಳುತ್ತೆ, ಎಂಟರ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಕೇಳುತ್ತೆ. ಸೊ ಶೆಲ್ ಉದ್ದ ಆಗಿದೆ, ನಾನು ಜಸ್ಟ್ ಈ ಶೆಲ್ನ ಡಿಲೀಟ್ ಮಾಡ್ತೀನಿ. ಸೊ ಮತ್ತೆ ರನ್ ಮಾಡ್ಯೂಲ್ ಮಾಡೋಣ. ಸೊ ಎಂಟರ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಫಸ್ಟ್ ಕೇಳುತ್ತೆ. ಸೊ ನೀವು ಎಷ್ಟಾದರೂ ಎಲಿಮೆಂಟ್ಸ್ ಇನ್ಸರ್ಟ್ ಮಾಡ್ಬೋದು, ಬಟ್ -999 ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ವೈಲ್ ದಟ್ ನಮ್ ಇಸ್ ನಾಟ್ ಈಕ್ವಲ್ ಟು -999 ಆದಾಗ ಸೊ ಆವಾಗ ವೈಲ್ ಲೂಪ್ ಆಚೆ ಬರ್ತೀವಿ. ಆಮೇಲೆ ಏನು ಪ್ರಿಂಟ್ ಆಗುತ್ತೆ, ಸೊ ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್ಡ್ ಅಂತ ಪ್ರಿಂಟ್ ಆಗುತ್ತೆ, ಕೀ ಎಲಿಮೆಂಟ್, ಹೌದಾ. ಸೊ ನಾವು ಫಸ್ಟ್ ಸಾರ್ಟೆಡ್ ಆರ್ಡರಲ್ಲಿ ಎಲಿಮೆಂಟ್ಸ್ ಎಂಟರ್ ಮಾಡ್ಬೋಣ. 10 ಫಸ್ಟ್ ಎಂಟರ್ ಮಾಡ್ತೀನಿ, 20, 30, 40, 50, 60. ಸೊ ಐ ಥಿಂಕ್ ಇಷ್ಟು ಸಾಕು. ಈಗ -999 ಎಂಟರ್ ಮಾಡ್ತೀನಿ. ಈಗ ಸ್ಟಾಪ್ ಮಾಡೋಣ, ಇನ್ಪುಟ್ ಮಾಡೋದು ಬೇಡ. ಈಗ ಕೀ ಎಲಿಮೆಂಟ್ ಕೊಡೋಣ. ಸೊ -999. ಈಗ ಎಂಟರ್ ದ ನಂಬರ್ ಟು ಬಿ ಸರ್ಚ್ಡ್ ಅಂತ ಕೇಳುತ್ತೆ. ಸಪೋಸ್ ನಾನು ಇಲ್ಲಿ 40 ಸರ್ಚ್ ಮಾಡ್ತಾ ಇದ್ದೀನಿ. ಸೊ 40 ಯಾವ ಪೊಸಿಷನಲ್ಲಿ ಇದೆ ಸ್ಟೂಡೆಂಟ್, 0, 1, 2, 3. ಇದು ಇಂಡೆಕ್ಸ್ 3 ಅಲ್ಲಿದೆ. ಬಟ್ ನಾವು ಮಿಡ್ +1 ರಿಟರ್ನ್ ಮಾಡ್ತಾ ಇವಿ. ಸೊ ಇದು ಇಂಡೆಕ್ಸ್ 3 ಅಂದರೆ ಫೋರ್ತ್ ಪೊಸಿಷನ್ ನಮ್ಗೆ ಡಿಸ್ಪ್ಲೇ ಆಗಬೇಕು. 40 ಇಸ್ ಪ್ರೆಸೆಂಟ್ ಅಟ್ ಪೊಸಿಷನ್ 4 ಬರಬೇಕು. ನೋಡ್ಬೋಣ. ಸೊ 40 ಇಸ್ ಫೌಂಡ್ ಅಟ್ ಪೊಸಿಷನ್ 4 ಬರ್ತಿದೆ. ಸೊ ಮತ್ತೆ ಇದನ್ನು ರನ್ ಮಾಡೋಣ. ಈಗ ನಾವು ಎಲಿಮೆಂಟ್ ಕೊಡೋದು ಬೇಡ, ಸರ್ಚ್ ಎಲಿಮೆಂಟ್ ಬೇರೆ ಯಾವ್ದಾದ್ರು ಕೊಟ್ಟು ನೋಡೋಣ, ಆಯಿತಾ. ಸೊ ಮತ್ತೆ ರನ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ ಎರಡನೇ ಕೇಸ್ ನೋಡ್ಬೋಣ. ಈಗ ನಾವು ಕೀ ಎಲಿಮೆಂಟ್ ಲಿಸ್ಟಲ್ಲಿ ಇಲ್ದಿರೋ ಎಲಿಮೆಂಟ್ ಕೊಟ್ಟು ಸರ್ಚ್ ಮಾಡೋಣ. ಇವಾಗ ಏನು ರಿಟರ್ನ್ ಆಗಬೇಕು, ಫಂಕ್ಷನಿಂದ -1 ರಿಟರ್ನ್ ಆಗಬೇಕು ಆ್ಯಂಡ್ ಎಲಿಮೆಂಟ್ ಇಸ್ ನಾಟ್ ಫೌಂಡ್ ಅಂತ ಡಿಸ್ಪ್ಲೇ ಆಗಬೇಕು. ಕರೆಕ್ಟಾ. ಸೊ ಈಗ ರನ್ ಮಾಡ್ಯೂಲ್ ಮಾಡ್ತೀನಿ. ಸೊ ಇನ್ನೊಂದ್ಸಲಿ ಎಂಟರ್ ಮಾಡ್ಬೋಣ. ಸೊ ಎಂಟರ್ ದ ನಂಬರ್ಸ್ ಅಸೆಂಡಿಂಗ್ ಆರ್ಡರಲ್ಲಿ 10, 20, 30, 40,
50 60 ಕೊಡ್ತೀನಿ. ಈಗ -999 ಕೊಡ್ತೀನಿ. ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್. ನಾನು 100 ಎಂಟರ್ ಮಾಡಿದ್ರೆ ಸ್ಟೂಡೆಂಟ್ಸ್ ಏನು ಬರುತ್ತೆ, 100 ಇಸ್ ನಾಟ್ ಫೌಂಡ್. ಸೊ ಆ ವೈಲ್ ಲೂಪಲ್ಲಿ ನಮಗೆ ಬರಲ್ಲ ಆ ಎಲಿಮೆಂಟ್, ಮಿಡಲ್ ಎಲಿಮೆಂಟ್ ಸರ್ಚ್ ಮಾಡ್ತೀವಲ್ಲ, ಎಲ್ಲ ಸರ್ಚ್ ಆದಮೇಲೆ ನಮಗೆ ಆ ಮಿಡ್ ಎಲಿಮೆಂಟ್ ರಿಟರ್ನ್ ಆಗೋದಿಲ್ಲ. ಸೊ ರಿಟರ್ನ್ ಆಗದೇ ಇದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, -1 ರಿಟರ್ನ್ ಆಗುತ್ತೆ. ಅವಾಗ POS -1 ಆದ್ರಿಂದ ವಿ ವಿಲ್ ಸೇ ಕೀ ಇಸ್ ನಾಟ್ ಫೌಂಡ್, ಅಂದರೆ 100 ಇಸ್ ನಾಟ್ ಫೌಂಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ಈ ಬೈನರಿ ಸರ್ಚ್ ಪ್ರೋಗ್ರಾಮ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್. ನಿಮ್ಗೆ ಅಲ್ಗೋರಿಥಮ್ ಗೊತ್ತಿದ್ರೆ ಅದೇ ಅಲ್ಗೋರಿಥಮ್ ಕೋಡ್ಗೆ ಕನ್ವರ್ಟ್ ಮಾಡಿ ಬರಿಬೋದು. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಸ್ಟೂಡೆಂಟ್ಸ್. ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್. ಈ ಬೈನರಿ ಸರ್ಚ್ ಎಲ್ಲಿ ಯೂಸ್ ಮಾಡ್ತೀವಿ ಸರ್? ನಮ್ಗೆ ಸಾಲ್ವ್ ಮಾಡೋಕೆ ಗೊತ್ತಾಯಿತು, ಆಮೇಲೆ ನಮಗೆ ಅಲ್ಗೋರಿಥಮ್ ಕೂಡ ಅರ್ಥ ಆಯಿತು. ಎಲ್ಲಿ ಯೂಸ್ ಮಾಡ್ತೀವಿ ಬೈನರಿ ಸರ್ಚ್? ಸ್ಟೂಡೆಂಟ್ಸ್, ನೀವು ಡಿಕ್ಷನರಿಲಿ ವರ್ಡ್ಸ್ ಏನಾದರೂ ಹುಡುಕ್ಬೇಕಾದ್ರೆ ನೀವು ಫಸ್ಟಿಂದ ಹುಡ್ಕೊಂಡು ಹೋಗ್ತೀರಾ, ಆಲ್ಫಾಬೆಟಿಕಲ್ ಆರ್ಡರ್ ಸಾರ್ಟ್ ಆಗಿದೆ, ಸೊ ನೀವು ಮಧ್ಯದಿಂದ ಹುಡುಕ್ತೀರಾ. ಕರೆಕ್ಟಾ? ಅಲ್ಲಿ ಬೈನರಿ ಸರ್ಚ್ ಟೆಕ್ನಿಕ್ ಯೂಸ್ ಆಗುತ್ತೆ. ಕರೆಕ್ಟಾ? ಆಮೇಲೆ ಟೆಲಿಫೋನ್ ನಂಬರ್ಸ್ ಏನಾದರೂ ಹುಡುಕ್ಬೇಕಾದ್ರೆ ಡೈರೆಕ್ಟ್ರಿಲಿ, ಸೊ ಆ ಹೆಸರು ನೋಡ್ತೀರಾ, ಯಾರ ಹೆಸರು ಅಂತ ನೋಡಿ ಅಸೆಂಡಿಂಗ್ ಆರ್ಡ್ರಲ್ಲಿ ಇದೆ, ಸೊ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಮಧ್ಯ ಬುಕ್ಕಲ್ಲಿ ಹುಡುಕ್ಬೇಕು ಅಂತ. ಕರೆಕ್ಟಾ? ಸೊ ಅಲ್ಲೆಲ್ಲ ಬೈನರಿ ಸರ್ಚ್ ಯೂಸ್ ಮಾಡ್ತೀವಲ್ವಾ? ಸೊ ಈ ಬೈನರಿ ಸರ್ಚ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ನೋಡೋಣ. ಓಕೆ, ಸೊ ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್ ನೋಡ್ಬೋಣ. ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? Binary search has numerous applications including searching a dictionary or telephone directory, finding the element with minimum value or maximum value in a sorted list. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಅಂದರೆ, ನಾರ್ಮಲ್ ರಿಯಲ್ ಲೈಫ್ ಎಕ್ಸಾಂಪಲಲ್ಲಿ ಟೆಲಿಫೋನ್ ಡೈರೆಕ್ಟ್ರಿಲಿ ಇರ್ಬೋದು, ಅಥವಾ ಸರ್ಚಿಂಗ್ ಎನಿ ವರ್ಡ್ ಇನ್ ಡಿಕ್ಷನರಿ, ಅಥವಾ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಎಲಿಮೆಂಟ್ ಸಾರ್ಟೆಡ್ ಲಿಸ್ಟಲ್ಲಿ ಮಿನಿಮಮ್ ಆಮೇಲೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಫೈಂಡ್ ಮಾಡೋಕ್ಕೆ ಕೂಡ ಈ ಬೈನರಿ ಸರ್ಚ್ ಯೂಸ್ ಮಾಡ್ತೀವಿ. ಈಗ ಎಲ್ಲಿ ಯೂಸ್ ಮಾಡ್ತೀವಿ ಸರ್? ರಿಯಲ್ ಲೈಫ್ ಅಪ್ಲಿಕೇಶನ್ ಸರಿ. ಈ ಪ್ರೋಗ್ರಾಮಿಂಗಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ? ಡೇಟಾ ಬೇಸಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಆಯಿತಾ? ಸೊ ಡೇಟಾ ಬೇಸಲ್ಲಿ 1000 ಸ್ಟೂಡೆಂಟ್ಸ್ ರೆಕಾರ್ಡ್ ಸ್ಟೋರ್ ಆಗಿರ್ಬೋದು. ಅಲ್ಲಿ ಎಲ್ಲ ಸ್ಟೂಡೆಂಟ್ ರೆಕಾರ್ಡ್ ಆರ್ಡರ್ಡ್ ಆಗಿ ಸ್ಟೋರ್ ಆಗಿರುತ್ತೆ. ಸೊ ರೋಲ್ ನಂಬರ್ 1 2 3, ಸೊ ನೀವು ರಿಜಿಸ್ಟರ್ ಆಗ್ತಿರಲ್ಲ, ಅದೆಲ್ಲ ಡೇಟಾ ಬೇಸಲ್ಲಿ ಸ್ಟೋರ್ ಆಗುತ್ತೆ. ಸೊ ಆರ್ಡರ್ ವೈಸಲ್ಲೇ ಸ್ಟೋರ್ ಆಗುತ್ತೆ. ನಾನು ಯಾವುದಾದ್ರು ಸ್ಟೂಡೆಂಟ್ ಸರ್ಚ್ ಮಾಡಬೇಕಂದ್ರೆ ಅದು ಫಸ್ಟಿಂದ ಸರ್ಚ್ ಮಾಡಿ ಹೋಗಲ್ಲ. ಆಯಿತಾ? ಮಿಡ್ಲಿಂದಾನೇ ಸರ್ಚ್ ಮಾಡುತ್ತೆ. ಅಲ್ಲೂ ಕೂಡ ನಾವು ಬೈನರಿ ಸರ್ಚ್ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಡೇಟಾ ಬೇಸ್ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡುವಾಗ ನಾನು ಹೇಳ್ತೀನಿ. ಬಟ್ ಇನ್ನೊಂದು ಅಪ್ಲಿಕೇಶನ್ ತಿಳ್ಕೊಂಬೋಣ ಬೈನರಿ ಸರ್ಚ್ದು. ಮಾಡಿಫೈಡ್ ಬೈನರಿ ಸರ್ಚ್ ಟೆಕ್ನಿಕ್ಸ್ ಹ್ಯಾವ್ ರೀಚಿಂಗ್ ಅಪ್ಲಿಕೇಶನ್ಸ್ ಸಚ್ ಆಸ್ ಇಂಡೆಕ್ಸಿಂಗ್ ಡೇಟಾಬೇಸಸ್. ಇಂಡೆಕ್ಸಿಂಗ್ ಡೇಟಾಬೇಸ್ ಅಂದರೆ ಡೇಟಾಬೇಸಲ್ಲಿ ಎಲ್ಲ ಡೇಟಾ ನಾವು ಯಾವ್ದಾದ್ರು ಒಂದು ಡೇಟಾ ಸರ್ಚ್ ಮಾಡಬೇಕಾದ್ರೆ ಅಗೇನ್ ಬೈನರಿ ಸರ್ಚ್ ಟೆಕ್ನಿಕ್ ಅಪ್ಲೈ ಆಗುತ್ತೆ ಅಲ್ಲಿ. ಓಕೆ, ಸೊ ಆಮೇಲೆ ಇಂಪ್ಲಿಮೆಂಟಿಂಗ್ ರೌಟಿಂಗ್ ಟೇಬಲ್ಸ್ ಇನ್ ರೌಟರ್ಸ್. ಈಗ ವೈಫೈ ರೌಟರ್ಸ್ ನೋಡಿದ್ದೀರಾ? ಸೊ ಒನ್ ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ ಮೆಸೇಜ್ ಹೆಂಗೆ ಹೋಗುತ್ತೆ? ಸೊ ಅಗೇನ್ ಅದು ರೌಟಿಂಗ್ ಟೇಬಲ್ ಅಂತ ಕ್ರಿಯೇಟ್ ಆಗುತ್ತೆ. ನಿಮ್ಮ ರೌಟರ್ಸ್ ಇದೆಯಲ್ಲ, ನಿಮ್ಮ ವೈಫೈ ರೌಟರ್ಸ್, ಈಗ ಒಂದು IP ಅಡ್ರೆಸ್ಸಲ್ಲಿ ಮೆಸೇಜ್ ಬಂತು, ಯಾವ IP ಅಡ್ರೆಸ್ಗೆ ಕಳಿಸ್ಬೇಕು, ಮತ್ತೆ ರೌಟಿಂಗ್ ಟೇಬಲ್ ನೋಡುತ್ತೆ. ರೌಟಿಂಗ್ ಟೇಬಲಲ್ಲಿ ಎಲ್ಲ IP ಅಡ್ರೆಸ್ಸಸ್ ಇರುತ್ತೆ. 1 by 1 ನೋಡಲ್ಲ ಅದು. ಆ ರೌಟಿಂಗ್ ಪ್ಯಾಕೆಟ್ ಎಲ್ಲಿ ಹೋಗಬೇಕು, ಆ ಡೆಸ್ಟಿನೇಷನ್ ಅಡ್ರೆಸ್ ಅಗೇನ್ ಮಧ್ಯದಿಂದ ಹುಡುಕುತ್ತೆ. ಎಲ್ಲಿದೆ ಡೆಸ್ಟಿನೇಷನ್? ರೌಟಿಂಗ್ ಟೇಬಲಲ್ಲಿ ಈ IP ಅಡ್ರೆಸ್ ಎಲ್ಲಿದೆ ಫಸ್ಟಿಂದ ಹುಡುಕಲ್ಲ, ಮಧ್ಯದಿಂದ ಹುಡುಕುತ್ತೆ. ಸೊ ಅಲ್ಲೂ ಕೂಡ ನಾವು ಈ ಬೈನರಿ ಸರ್ಚ್ ಟೆಕ್ನಿಕ್ ಅಪ್ಲೈ ಮಾಡ್ತೀವಿ. ಎಲ್ಲಿ? ಇಂಪ್ಲಿಮೆಂಟಿಂಗ್ ರೌಟಿಂಗ್ ಟೇಬಲ್ಸ್ ಇನ್ ರೌಟರ್ಸ್. ಸೊ ರೌಟರ್ಸ್ ಅಂದರೆ ಈಗ ವೈಫೈ ರೌಟರ್ಸ್ ಇರುತ್ತಲ್ಲ, ನಾವು ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ ಮೆಸೇಜ್ ಕಳಿಸ್ತೀವಲ್ಲ, ವಾಟ್ಸಪ್ ಇರ್ಬೋದು ಅಥವಾ ಎನಿ ಸೋಷಿಯಲ್ ಮೀಡಿಯಾ ವೆಬ್ಸೈಟಲ್ಲಿ. ಸೊ ನೀವು ಮೆಸೇಜ್ ಕಳಿಸಿದಾಗ ಏನಾಗುತ್ತೆ, ರೌಟರ್ಸ್ ಎಲ್ಲಿ ಕಳಿಸ್ಬೇಕು ಆ ಮೆಸೇಜ್ ಅಂತ IP ಅಡ್ರೆಸ್ ಹುಡುಕುತ್ತೆ. ಎಲ್ಲಿಂದ? ರೌಟಿಂಗ್ ಟೇಬಲಿಂದ. ಸೊ ಅಗೇನ್ ಆ ರೌಟಿಂಗ್ ಟೇಬಲ್ ಸರ್ಚ್ ಮಾಡುವಾಗ ಫಸ್ಟಿಂದ ಸರ್ಚ್ ಮಾಡಲ್ಲ, ಮಿಡಲ್ ಎಲಿಮೆಂಟಿಂದ ಸರ್ಚ್ ಮಾಡುತ್ತೆ. ಓಕೆ, ಸೊ ಇದು ಅಪ್ಲಿಕೇಶನ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಸ್ಟೂಡೆಂಟ್ಸ್, ಅಪ್ಲಿಕೇಶನ್ಸ್ ಬೈನರಿ ಸರ್ಚ್ ಗೊತ್ತಾಯಿದೆ ಅಂತ ಭಾವಿಸ್ತೀನಿ. ಸೊ ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಟೆಲಿಫೋನ್ ಡೈರೆಕ್ಟ್ರಿಲಿ ಆಗಿರ್ಬೋದು, ಅಥವಾ ನಿಮ್ಮ ನಾರ್ಮಲ್ ಎಕ್ಸಾಂಪಲ್ಸ್, ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ಬಂದರೆ ಡೇಟಾಬೇಸ್ ಇಂಡೆಕ್ಸಿಂಗ್, ಅಥವಾ ರೌಟಿಂಗ್ ಟೇಬಲ್ಸಲ್ಲಿ ನೆಟ್ವರ್ಕಿಂಗ್ ಪ್ಯಾಕೆಟ್ಸ್ನ ಮೂವ್ ಮಾಡುವಾಗ ನೆಟ್ವರ್ಕಿಂಗಲ್ಲಿ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ನೀವು ಹೇಳ್ಬೋದು ಆಫ್ ಅಪ್ಲಿಕೇಶನ್ಸ್ ಆಫ್ ಬೈನರಿ ಸರ್ಚ್. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ಬೋಣ. ನೆಕ್ಸ್ಟ್ ಸರ್ಚಿಂಗ್ ಟೆಕ್ನಿಕ್ ನೋಡ್ಬೋಣ, ಹ್ಯಾಶಿಂಗ್. ಸೊ ಸರ್ಚ್ ಬೈ ಹ್ಯಾಶಿಂಗ್, ಇದು ಕೊನೆ ಸರ್ಚಿಂಗ್ ಟೆಕ್ನಿಕ್, ಇದು ಕೂಡ ನೋಡ್ಬೋಣ. ಆಯಿತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಸರ್ಚ್ ಬೈ ಹ್ಯಾಶಿಂಗ್. ಸೊ ಎರಡು ಸರ್ಚಿಂಗ್ ಟೆಕ್ನಿಕ್ ನೋಡಿದ್ವಿ, ಲೀನಿಯರ್ ಆ್ಯಂಡ್ ಬೈನರಿ ಸರ್ಚ್. ಲೀನಿಯರ್ ಸರ್ಚ್, ಬೈನರಿ ಸರ್ಚ್ ಡಿಫ್ರೆನ್ಸಸ್ ಗೊತ್ತಾಗಿದೆ ಅಲ್ವಾ ಸ್ಟೂಡೆಂಟ್ಸ್? ಲೀನಿಯರ್ ಸರ್ಚ್ ಎಲಿಮೆಂಟ್ ಇರ್ತಲ್ಲ, ಕೀ ಎಲಿಮೆಂಟ್ ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ. ಬೈನರಿ ಸರ್ಚಲ್ಲಿ ಕೀ ಎಲಿಮೆಂಟ್ ಬರೀ ಮಿಡ್ಲ್ ಎಲಿಮೆಂಟ್ ಜೊತೆ ಮಾತ್ರ ಕಂಪೇರ್ ಮಾಡ್ತೀವಿ. ಲೀನಿಯರ್ ಸರ್ಚ್ ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಈ ಲೀನಿಯರ್ ಸರ್ಚ್ ತುಂಬ ಸ್ಲೋ ಇದೆ, ಬೈನರಿ ಸರ್ಚ್ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಸ್ಲೋವರ್. ಬೈನರಿ ಸರ್ಚ್ ಇಸ್ ಫಾಸ್ಟರ್ ದೆನ್ ಲೀನಿಯರ್ ಸರ್ಚ್. ಸೊ ಈ ಥರ ಡಿಫ್ರೆನ್ಸಸ್ ಕೆಲವರು ಬರೆಯೋ ಪೊಸಿಷನಲ್ಲಿ ಇರ್ತೀರಾ ಅನ್ಕೊಂತೀನಿ. ಸೊ ಲಾಸ್ಟ್ ಸರ್ಚಿಂಗ್ ಟೆಕ್ನಿಕ್ ಸರ್ಚ್ ಬೈ ಹ್ಯಾಶಿಂಗ್. ಏನು ಸರ್ ಇದು ಸರ್ಚ್ ಬೈ ಹ್ಯಾಶಿಂಗ್? ಸೊ ಇಲ್ಲಿ ಸ್ಟೂಡೆಂಟ್ಸ್ ನಾವೊಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಹ್ಯಾಶ್ ಫಂಕ್ಷನ್ ಅಂತ. ಸೊ ಆ ಫಂಕ್ಷನ್ ಯೂಸ್ ಮಾಡಿ ಎಲಿಮೆಂಟ್ನ ಸರ್ಚ್ ಮಾಡ್ತೀವಿ, ಇದೆಯಾ ಇಲ್ವಾ ಅಂತ. ಇದು ತುಂಬ ಫಾಸ್ಟು. ಸೊ ನಮ್ಮ ಬೈನರಿ ಸರ್ಚ್ಗಿಂತ ಫಾಸ್ಟ್ ಇದೆ ಇದು. ಹ್ಯಾಶಿಂಗ್, ಸರ್ಚ್ ಬೈ ಹ್ಯಾಶಿಂಗ್ ಏನು ಅಂತ ನೋಡ್ಬೋಣ. ಓಕೆ, ಸೊ ಸರ್ಚ್ ಬೈ ಹ್ಯಾಶಿಂಗ್ ನೆಕ್ಸ್ಟ್ ಅಥವಾ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಸರ್ಚ್ ಬೈ ಹ್ಯಾಶಿಂಗ್. ಓಕೆ,
ಸೊ ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡಿ ಇಂಡೆಕ್ಸಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಫಸ್ಟ್ ಪಾಯಿಂಟ್ ನೋಡ್ಬೋಣ. ಹ್ಯಾಶಿಂಗ್ ಇಸ್ ಅ ಟೆಕ್ನಿಕ್ ವಿಚ್ ಕ್ಯಾನ್ ಬಿ ಯೂಸ್ ಟು ನೋ ದ ಪ್ರೆಸೆನ್ಸ್ ಆಫ್ ಕೀ ಇನ್ ಅ ಲಿಸ್ಟ್ ಇನ್ ಜಸ್ಟ್ ಒನ್ ಸ್ಟೆಪ್. ಸೊ ಕೀ ಎಲಿಮೆಂಟ್ ಇದೆಯಾ ಇಲ್ವಾ ಅಂತ ಒಂದೇ ಸ್ಟೆಪ್ಪಲ್ಲಿ ನಮ್ಗೆ ಗೊತ್ತಾಗುತ್ತೆ ಹ್ಯಾಶಿಂಗ್ ಟೆಕ್ನಿಕ್ ಯೂಸ್ ಮಾಡಿದಾಗ. ಆಯಿತು ಸರ್, ದ ಐಡಿಯಾ ಇಸ್ ವಿ ಆಲ್ರೆಡಿ ನೋ ದ ವ್ಯಾಲ್ಯೂ ಅಟ್ ಎವ್ರಿ ಇಂಡೆಕ್ಸ್ ಪೊಸಿಷನ್ ದ ಲಿಸ್ಟ್. ಅಂದರೆ ನಿಮ್ಗೆ ಗೊತ್ತಿದ್ರೆ ಇಂಡೆಕ್ಸ್ ಪೊಸಿಷನ್ ಎಲ್ಲ ಗೊತ್ತಿದ್ರೆ ಇದು ಈಸಿಯಾಗಿ ಮಾಡ್ಬೋದು. ಇಫ್ ವಿ ಆಲ್ರೆಡಿ ನೋ ದ ವ್ಯಾಲ್ಯೂ ಅಟ್ ಎವ್ರಿ ಇಂಡೆಕ್ಸ್ ಪೊಸಿಷನ್ ಇನ್ ದ ಲಿಸ್ಟ್, ನಿಮ್ಗೆ ಯಾವ ವ್ಯಾಲ್ಯೂ ಯಾವ ಇಂಡೆಕ್ಸ್ ಪೊಸಿಷನ್ಗೆ ಹೋಗಬೇಕು ಅಂತ ಗೊತ್ತಿದ್ರೆ ಸೊ ಈ ಹ್ಯಾಶಿಂಗ್ ಟೆಕ್ನಿಕ್ ಮಾಡ್ಬೋದು. ಓಕೆ, ಸೊ ಇಟ್ ವಿಲ್ ರಿಕ್ವೈರ್ ಅ ಸಿಂಗಲ್ ಕಂಪ್ಯಾರಿಸನ್ ಟು ಚೆಕ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ದ ಕೀ ಇನ್ ದಟ್ ಲಿಸ್ಟ್. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಸರ್ 20 ಇಂಡೆಕ್ಸ್ 2ಗೆ ಹೋಗಬೇಕು, 40 ಇಂಡೆಕ್ಸ್ 1ಗೆ ಹೋಗಬೇಕು, 80 ಇಂಡೆಕ್ಸ್ 3ಗೆ ಹೋಗಬೇಕು. ಇಲ್ಲಿ ಆರ್ಡರ್ ಕೊಡಲ್ಲ, ಸೊ ಇಂಡೆಕ್ಸಸ್ ಕೊಡಲ್ಲ, ನೀವು ಇಂಡೆಕ್ಸ್ ಹುಡುಕ್ಬೇಕಿಲ್ಲಿ. ಅದೇ ಇರೋದು ಈ ಚಾಲೆಂಜ್ ಇಲ್ಲಿ. ಓಕೆ, ಸೊ ಇಂಡೆಕ್ಸಸ್ ನಾವು ಕೊಡಲ್ಲ ಇಲ್ಲಿ. ಅಂದರೆ 0 1 2 3 ಅಂತ ಆಟೋಮೆಟಿಕ್ ನಾವು ಹಾಕೊಂಬಾರ್ದು, ಇಂಡೆಕ್ಸ್ನ ಫೈಂಡ್ ಮಾಡಬೇಕು ಯೂಸಿಂಗ್ ದ ಹ್ಯಾಶ್ ಫಂಕ್ಷನ್. ಸೊ ನೀವು ಆ ಇಂಡೆಕ್ಸಸ್ ನೀಟಾಗಿ ಬರೆದ್ರೆ, ಹ್ಯಾಶ್ ಟೇಬಲ್ ನೀಟಾಗಿ ಗೊತ್ತಾದರೆ ಸೊ ವಿ ಕ್ಯಾನ್ ಡೂ ದ ಸರ್ಚಿಂಗ್ ಎಫಿಷಿಯೆಂಟ್ಲಿ. ಓಕೆ, ಸೊ ಬರೀ ಒಂದೇ ಕಂಪ್ಯಾರಿಸನಿಂದ ನಮ್ಗೆ ಗೊತ್ತಾಗುತ್ತೆ ಎಲಿಮೆಂಟ್ ಇದೆಯಾ ಇಲ್ವಾ ಅಂತ. ಆಯಿತು ಸರ್, ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಅ ಫಾರ್ಮುಲಾ ಕಾಲ್ಡ್ ಹ್ಯಾಶ್ ಫಂಕ್ಷನ್ ಇಸ್ ಯೂಸ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಟ್ ಅನ್ ಇಂಡೆಕ್ಸ್ ಇನ್ ದ ಲಿಸ್ಟ್. ಸೊ ಹ್ಯಾಶ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಈ ಹ್ಯಾಶ್ ಫಂಕ್ಷನ್ ಫಾರ್ಮುಲಾ ಇದೆ. ಸೊ ಹ್ಯಾಶ್ ಫಂಕ್ಷನಿಂದ ನಾವು ಇಂಡೆಕ್ಸ್ನ ಫೈಂಡ್ ಮಾಡ್ತೀವಿ. ಈ ಎಲಿಮೆಂಟ್ ಯಾವ ಇಂಡೆಕ್ಸ್ಗೆ ಹೋಗಬೇಕು, ಈ ಥರ್ಡ್ ಎಲಿಮೆಂಟ್ ಯಾವ ಇಂಡೆಕ್ಸ್ಗೆ ಹೋಗಬೇಕು ಅಂತ ಫೈಂಡ್ ಮಾಡಿ ಕೊನೆಗೆ ಹ್ಯಾಶ್ ಟೇಬಲ್ನ ನಾವು ಡಿಸೈನ್ ಮಾಡಿ ಆಮೇಲೆ ನಾವು ಎಲಿಮೆಂಟ್ ಇದೆಯಾ ಇಲ್ವಾ ಸರ್ಚ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ thus a hash function takes elements of a list one by one and generates the index value for every element. Hash function ಏನು ಮಾಡುತ್ತೆ ಅಂದರೆ ಎಲಿಮೆಂಟ್ ಲಿಸ್ಟ್ ಎಲಿಮೆಂಟ್ಸ್ ಇದೆಯಲ್ಲ ಆ ಲಿಸ್ಟ್ ಎಲಿಮೆಂಟ್ಸ್ ಎಲ್ಲ ಇಂಡೆಕ್ಸ್ ಫೈಂಡ್ ಮಾಡುತ್ತೆ ಈ ಹ್ಯಾಶ್ ಫಂಕ್ಷನ್. ನಾನು ಹೇಳಿದ್ನಲ್ಲ ಮೂರನೇ ಪಾಯಿಂಟಲ್ಲಿ ಈ ಇಂಡೆಕ್ಸ್ನ ಫೈಂಡ್ ಮಾಡೋದು ಈ ಹ್ಯಾಶ್ ಫಂಕ್ಷನ್ ಕೆಲಸ. ಆಯಿತು, ಸೊ ದಿಸ್ ವಿಲ್ ಜನರೇಟ್ ಅ ನ್ಯೂ ಲಿಸ್ಟ್ ಕಾಲ್ಡ್ ದ ಹ್ಯಾಶ್ ಟೇಬಲ್. ಸೊ ಈ ಇಂಡೆಕ್ಸಸ್ ಎಲ್ಲ ಜನರೇಟ್ ಮಾಡಿದ್ಮೇಲೆ ನಾವು ಹೊಸ ಇಂಡೆಕ್ಸಸ್ ಬರಿತೀವಲ್ಲ ಎಲಿಮೆಂಟ್ಸ್ಗೆ, ಅದನ್ನು ಹ್ಯಾಶ್ ಟೇಬಲ್ ಅಂತ ಕರಿತೀವಿ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಅ ಸಿಂಪಲ್ ಹ್ಯಾಶ್ ಫಂಕ್ಷನ್ ದಟ್ ವರ್ಕ್ಸ್ ವಿತ್ ನ್ಯೂಮರಿಕ್ ವ್ಯಾಲ್ಯೂಸ್ ಇಸ್ ನೋನ್ ಆಸ್ ದ ರಿಮೈಂಡರ್ ಮೆಥಡ್. ನಾವು ಈ ರಿಮೈಂಡರ್ ಮೆಥಡೇ ಜಾಸ್ತಿ ಯೂಸ್ ಮಾಡೋದು, ಯಾಕಂದರೆ ನಾವು ನಂಬರ್ಸ್ ಜೊತೆ ಡೀಲ್ ಮಾಡ್ತೀವಲ್ಲ. ಸೊ ಹ್ಯಾಶಿಂಗ್ ನಾವು ಮಾಡೋದು ಈ ರಿಮೈಂಡರ್ ಮೆಥಡಿಂದ. ಹೆಂಗೆ ಸರ್ ಮಾಡ್ತೀವಿ? ರಿಮೈಂಡರ್ ಮಾಡ್ ಹ್ಯಾಶ್ ಟೇಬಲ್ ಸೈಜ್ ಮಾಡ್ತೀವಿ. ಆ ಹ್ಯಾಶ್ ಟೇಬಲ್ ಸೈಜ್ ಕ್ವೆಶನಲ್ಲೇ ಮೆನ್ಷನ್ ಮಾಡ್ತಾರೆ. ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ಹ್ಯಾಶ್ ಟೇಬಲ್ ಸೈಜ್ ಅವರೇ ಕೊಟ್ಬಿಡ್ತಾರೆ ಕ್ವೆಶನಲ್ಲಿ, ಆಯಿತಾ? ಸೊ ಇಟ್ ಟೇಕ್ಸ್ ಅನ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್ ಆ್ಯಂಡ್ ಡಿವೈಡ್ಸ್ ಇಟ್ ಬೈ ದ ಸೈಜ್ ಆಫ್ ದ ಹ್ಯಾಶ್. ಅದೇ ಹ್ಯಾಶ್ ಟೇಬಲ್ ಸೈಜ್ ಕ್ವೆಶನಲ್ಲೇ ಕೊಟ್ಬಿಡ್ತಾರೆ. ಸೊ ನೀವು ಮಾಡೋದು ಈಸಿ, ಅದನ್ನು ಮಾಡಬೇಕಷ್ಟೇ. ಸೊ ದ ರಿಮೈಂಡರ್ ಇಸ್ ಕಾಲ್ಡ್ ದ ಹ್ಯಾಶ್ ವ್ಯಾಲ್ಯೂ. ಸೊ ರಿಮೈಂಡರ್ ಏನು ಬರುತ್ತಲ್ಲ ಅದನ್ನು ಹ್ಯಾಶ್ ವ್ಯಾಲ್ಯೂ ಅಥವಾ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಹ್ಯಾಶಿಂಗ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನು ತಿಳ್ಕೊಬೇಕು ಸರ್ ಈ ಹ್ಯಾಶಿಂಗಲ್ಲಿ? ಸೊ ಹ್ಯಾಶಿಂಗ್ ಇಸ್ ಅ ಕಾನ್ಸೆಪ್ಟ್ ಆರ್ ಇಸ್ ಅ ಟೆಕ್ನಿಕ್ ವಿಚ್ ಇಸ್ ಯೂಸ್ ಟು ಫೈಂಡ್ ಇಂಡೆಕ್ಸ್ ಆಫ್ ಎವ್ರಿ ಎಲಿಮೆಂಟ್ ಯೂಸಿಂಗ್ ದ ರಿಮೈಂಡರ್ ಮೆಥಡ್. ಈ ರಿಮೈಂಡರ್ ಮೆಥಡಿಂದ ನಾವು ಹ್ಯಾಶ್ ಫಂಕ್ಷನ್ ಅಪ್ಲೈ ಮಾಡಿ ಇಂಡೆಕ್ಸ್ ಆಫ್ ಈಚ್ ಎಲಿಮೆಂಟ್ ಫೈಂಡ್ ಮಾಡ್ತೀವಿ. ಅದಾದ ಮೇಲೆ ಆ ಇಂಡೆಕ್ಸಸ್ನೆಲ್ಲ ನಾವು ಒಂದು ಹ್ಯಾಶ್ ಟೇಬಲಲ್ಲಿ ಫಿಲ್ ಮಾಡ್ತೀವಿ. ಓಕೆ, ಆಮೇಲೆ ನಾವು ಎಲಿಮೆಂಟ್ ಇದೆಯಾ ಇಲ್ವಾ ಹುಡುಕ್ತೀವಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಸರ್? ಹ್ಯಾಶ್ ಫಂಕ್ಷನ್ ಏನು ಅಂತ ತಿಳ್ಕೊಳ್ಳಿ. ಇಟ್ ಟೇಕ್ಸ್ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ ಒನ್ ಬೈ ಒನ್ ಆ್ಯಂಡ್ ಜನರೇಟ್ಸ್ ಇಂಡೆಕ್ಸ್ ವ್ಯಾಲ್ಯೂ. ಈ ಇಂಡೆಕ್ಸ್ ವ್ಯಾಲ್ಯೂನ ಹ್ಯಾಶ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. It generates the hash value for every element. This will generate a new list called the hash table. So hash table ಅಂದ್ರೆ ಏನು? ಎಲ್ಲ ಅಪ್ಡೇಟೆಡ್ ಇಂಡೆಕ್ಸಸ್ ಫಾರ್ ದ ವ್ಯಾಲ್ಯೂಸ್ ಹ್ಯಾಶ್ ಟೇಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಈಗ ಇದರದ್ದು ಎಕ್ಸಾಂಪಲ್ ನೋಡ್ಬೋಣ. ಸರ್ಚ್ ಬೈ ಹ್ಯಾಶಿಂಗ್ ಹೆಂಗೆ ಸರ್ ಮಾಡೋದು? ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಇದನ್ನು ಹೆಂಗೆ ಮಾಡೋದು ಸರ್ ಹ್ಯಾಶಿಂಗ್ ಇಂದ? ಸೊ ಆ ಸೈಜ್ ಇರುತ್ತಲ್ಲ ಹ್ಯಾಶ್ ಟೇಬಲ್ ಸೈಜ್, ಆ ಫಾರ್ಮುಲಾ ಇಂದ ಎಲಿಮೆಂಟ್ ಮಾಡ್ ಹ್ಯಾಶ್ ಟೇಬಲ್ ಸೈಜ್ ಮಾಡಿ ನಾವು ಇಂಡೆಕ್ಸ್ನ ಫೈಂಡ್ ಮಾಡ್ತೀವಿ. ಓಕೆ, ಸೊ ಅದು ನೆಕ್ಸ್ಟ್ ಸ್ಲೈಡಲ್ಲಿ ಇದೆ, ನೋಡ್ಬೋಣ ಫಾರ್ಮುಲಾ ಏನಂತ. ಹ್ಯಾಶ್ ಆಫ್ ದ ಎಲಿಮೆಂಟ್ ಹೆಂಗೆ ಫೈಂಡ್ ಮಾಡೋದು ಅಂದರೆ ಎಲಿಮೆಂಟ್ ಮಾಡ್ ಸೈಜ್. ಎಲಿಮೆಂಟ್ ಏನಿರುತ್ತೆ ಲಿಸ್ಟಲ್ಲಿ ಅದನ್ನು ಡಿವೈಡ್ ಮಾಡಿ ಸರ್. ಅದಾದಮೇಲೆ ರಿಮೈಂಡರ್ ಏನು ಬರ್ತಲ್ಲ ಅದನ್ನು ಹ್ಯಾಶ್ ಟೇಬಲಲ್ಲಿ ಹಾಕಿ ಅಷ್ಟೇ. ಓಕೆ, ಸೊ ಇದು ಹ್ಯಾಶ್ ಟೇಬಲ್ ಸೈಜ್. ಆ ಹ್ಯಾಶ್ ಟೇಬಲ್ ಸೈಜು ಕ್ವೆಶನಲ್ಲೇ ಕೊಡ್ತಾರೆ. ಓಕೆ, ಸೊ ಎಕ್ಸಾಂಪಲ್ ಒಂದು ನೋಡ್ಬೋಣ ಸ್ಟೂಡೆಂಟ್ಸ್. ಒಂದು ಎಕ್ಸಾಂಪಲ್ ತೊಗೊಂಡಿನಿ. ಲಿಸ್ಟಲ್ಲಿ 34 16 2 93 80 77 51 ಇದೆ, ಆಯಿತಾ? ಇದರ ಇಂಡೆಕ್ಸ್ 0, ಇದರ ಇಂಡೆಕ್ಸ್ 1 ಅಂತ ನೀವು ಹಾಕಬಾರ್ದು ಇಲ್ಲಿ. ಯಾಕೆ ಸರ್ ಹಾಕಬಾರ್ದು? ಯಾಕಂದ್ರೆ ನಾವು ಹ್ಯಾಶ್ ಫಂಕ್ಷನಿಂದ ಈ ಇಂಡೆಕ್ಸಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ನೀವು ಹಾಕೋಂಗಿಲ್ಲ. ಓಕೆ, ಸೊ ಈಗ ಎಷ್ಟು ಎಲಿಮೆಂಟ್ಸ್ ಇದೆ ಸ್ಟೂಡೆಂಟ್ಸ್ ಇಲ್ಲಿ? 1 2 3 4 5 6 7. ಸೊ ಎನ್ ವ್ಯಾಲ್ಯೂ ಎಷ್ಟು? 7. ಹ್ಯಾಶ್ ಟೇಬಲ್ ಸೈಜು ಕೊಟ್ಟಿದ್ದಾರೆ 10 ಅಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ. ಇದು ತುಂಬ ಮುಖ್ಯ. ಹ್ಯಾಶ್ ಟೇಬಲ್ ಸೈಜ್ ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಹ್ಯಾಶ್ ಟೇಬಲ್ ಸೈಜ್ 10 ಕೊಟ್ಟಿದ್ದಾರೆ. ಈಗ ಏನು ಮಾಡ್ಬೇಕು ಸರ್? ಈಗ ಎಲ್ಲ ಎಲಿಮೆಂಟ್ಸ್ನ ಒಂದು ಟೇಬಲಲ್ಲಿ ಹಾಕಿ. ಓಕೆ, ಸೊ ಅದನ್ನು ನಾನು ತೋರಿಸ್ತೀನಿ, ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಇಲ್ಲಿ. ಸೊ ಈ ಎಲ್ಲ ವ್ಯಾಲ್ಯೂಸ್ ಹಾಕೋಕ್ಕೆ ಮುಂಚೆ ಹ್ಯಾಶ್ ಟೇಬಲ್ ಸೈಜ್ ಎಷ್ಟಿತ್ತು? 10 ಇತ್ತು. ಸೊ 10 ಎಲಿಮೆಂಟ್ಸ್ನು 10 ಇಂಡೆಕ್ಸಸ್ ಹಾಕಿ ಇಲ್ಲಿ. ಇಂಡೆಕ್ಸ್ 0 1 2 3 4 5 6 7 8 9. ಎಂಟಿ ಹ್ಯಾಶ್ ಟೇಬಲ್ ಸ್ಟಾರ್ಟಿಂಗ್ ಬರೀರಿ. ಓಕೆ, ಎಂಟಿ ಹ್ಯಾಶ್ ಟೇಬಲಲ್ಲಿ ಏನೂ ಹಾಕಬೇಡಿ, ಎಲ್ಲ ನನ್ ಇರುತ್ತೆ. ನನ್ ಅಂದರೆ ಏನು ವ್ಯಾಲ್ಯೂ ಇಲ್ಲ ಅಂತ, ಅಥವಾ ಹೈಫನ್ ಅಂತ ಹಾಕಿ ಬಿಡಿ. ಸೊ 0 to 9 ಅಲ್ಲಿ ಎಂಟಿ ಹ್ಯಾಶ್ ಟೇಬಲಲ್ಲಿ ಏನೂ ಇರಲ್ಲ ಸ್ಟಾರ್ಟಿಂಗು, ಆಯಿತಾ?
ಈಗ ನಾವು ಆ ಇಂಡೆಕ್ಸಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು? ಸೊ ಹ್ಯಾಶ್ ಫಂಕ್ಷನ್ ನೋಡಿದ್ವಲ್ಲ, ಹೆಂಗೆ ಫೈಂಡ್ ಮಾಡ್ತೀರಾ? ಹ್ಯಾಶ್ ಆಫ್ ದ ಎಲಿಮೆಂಟ್ ಮಾಡ್ ಸೈಜ್. ಇಲ್ಲಿ ಸೈಜ್ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಈಗ ಫಸ್ಟ್ ಎಲಿಮೆಂಟ್ ಇಂಡೆಕ್ಸ್ ಏನು ಬರುತ್ತೆ? 34 ಮಾಡ್ ಸೈಜ್ 10. ಸೊ 34 ಮಾಡ್ 10 ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 34ನ 10ಇಂದ ಡಿವೈಡ್ ಮಾಡಿ, ರಿಮೈಂಡರ್ ಎಷ್ಟು ಬರುತ್ತೆ? 10 3s are 30 ಅಲ್ವಾ? 10 3s are 30, 34 ಮೈನಸ್ 30, ರಿಮೈಂಡರ್ 4 ಬರುತ್ತೆ. ಸೊ ಇದು ಯಾವ ಇಂಡೆಕ್ಸ್ಗೆ ಹೋಗ್ಬೇಕು? 34 ಇಂಡೆಕ್ಸ್ 4ಗೆ ಹೋಗಬೇಕು. ಸೊ 34 ಇಂಡೆಕ್ಸ್ 4 ಇಲ್ಲಿಗೆ ಹೋಗಬೇಕು ಅಂತ ಹೇಳ್ತೀವಿ. ಸೊ ಈ ಹ್ಯಾಶ್ ಟೇಬಲ್ ನಾನು ಫೈನಲ್ ಹ್ಯಾಶ್ ಟೇಬಲ್ ಕೂಡ ಕಂಪ್ಯೂಟ್ ಮಾಡಿದ್ದೀನಿ. ಇದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸರ್ ಸೇಮ್ ಇಂಡೆಕ್ಸ್ ಬಂದರೆ ಏನು ಮಾಡೋದು? ಇಲ್ಲಿ 16 ಇದೆ, 26 ಇದ್ದರೆ ಸರ್ 26ಗೆ 16ಗೆ ರಿಮೈಂಡರ್ 6 ಅಲ್ವಾ ಬರೋದು ಸರ್? ಆವಾಗ 6 ಇಂಡೆಕ್ಸ್ಗೆ 2 ವ್ಯಾಲ್ಯೂ ಹಾಕ್ಬೇಕಾ ಸರ್? ಆಗ ಕೊಲಿಷನ್ ಆಗುತ್ತೆ. ಏನು ಸರ್ ಕೊಲಿಷನು? ಜಗಳ ಆಗುತ್ತಾ ಸರ್? ಸೊ 2 ಎಲಿಮೆಂಟು ಒಂದೇ ಇಂಡೆಕ್ಸ್ಗೆ ಹೊಟ್ಟೋಗುತ್ತಲ್ವಾ? ಸೊ ಆ ಕೊಲಿಷನ್ನ ನಾವು ರಿಸಾಲ್ವ್ ಮಾಡಬೇಕು. ಅದನ್ನೇ ಕೊಲಿಷನ್ ರೆಸೊಲ್ಯೂಷನ್ ಅಂತ ಕೂಡ ಕರಿತೀವಿ. ಅದು ಲಾಸ್ಟ್ ಕಾನ್ಸೆಪ್ಟ್ ಇದೆ, ಆಯಿತಾ? ಸೊ ಈ ಕಾನ್ಸೆಪ್ಟಲ್ಲಿ ನಾವು ಕೊಲಿಷನ್ ಪ್ರಾಬ್ಲಮ್ ತೊಗೊಂಡಿಲ್ಲ, ಬಟ್ ಕೊಲಿಷನ್ ಬಂದರೆ ಹೆಂಗೆ ರಿಸಾಲ್ವ್ ಮಾಡೋದು ಅಂತ ಆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ, ಆಯಿತಾ? ಈಗ ನೆಕ್ಸ್ಟು 16 ಮಾಡ್ 10 ಮಾಡಿ. 10 1s are 10, 16 minus 10, ರಿಮೈಂಡರ್ 6. ಸೊ 16 6th ಇಂಡೆಕ್ಸ್ಗೆ ಹೋಗಬೇಕು. ನೆಕ್ಸ್ಟು 2 ಎಲ್ಲಿಗೆ ಹೋಗಬೇಕು? 2 ಮಾಡ್ 10 ಮಾಡಿ. ಸೊ 2ನ 10ಇಂದ ಡಿವೈಡ್ ಮಾಡೋಕ್ಕಾಗುತ್ತಾ? ಆಗಲ್ಲ ಅಲ್ವಾ ಸರ್? ಸೊ 2ನ 10ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. 10 0s are 0, 2 ಮೈನಸ್ 0 2ನೇ ಬರುತ್ತೆ. ಸೊ ಎಲ್ಲಿ ಹೋಗಬೇಕು? ಈ 2 ಇಂಡೆಕ್ಸ್ 2ಗೆ ಹೋಗಬೇಕು, ಕರೆಕ್ಟಾ? ಸೊ 2 ವಿಲ್ ಗೋ ಟು ಇಂಡೆಕ್ಸ್ 2. ಆಯಿತು. ನೆಕ್ಸ್ಟ್ 93, 10 9s are 90. ಸೊ ರಿಮೈಂಡರ್ ಎಷ್ಟು ಬಂತು? 3. ಸೊ ಈ 93 ಎಲ್ಲಿ ಹೋಗಬೇಕು? 3rd ಇಂಡೆಕ್ಸ್ಗೆ ಹೋಗಬೇಕು. 80 ಎಲ್ಲಿ ಹೋಗಬೇಕು ಸರ್? 80 ಪೂರ್ತಿ ಡಿವೈಡ್ ಆಗುತ್ತಲ್ವಾ? 10 8s are 80, ರಿಮೈಂಡರ್ 0 ಬರುತ್ತೆ. ಸೊ 80 ಇಂಡೆಕ್ಸ್ 0ಗೆ ಹೋಗಬೇಕು, ಕರೆಕ್ಟಾ? ನೆಕ್ಸ್ಟ್ 77. ಸೊ 10 7s are 70, 77 ಮೈನಸ್ 70 7 ಅಲ್ವಾ? ರಿಮೈಂಡರ್ 7. 77 ಎಲ್ಲಿ ಹೋಗಬೇಕು? ಇಂಡೆಕ್ಸ್ 7ಗೆ ಹೋಗಬೇಕು. 51, 10 5s are 50, ರಿಮೈಂಡರ್ 1. 51 ಇಲ್ಲಿ ಇಂಡೆಕ್ಸ್ 1ಗೆ ಹೋಗಬೇಕು. ಮಿಕ್ಕಿದೆಲ್ಲ ಸ್ಟೂಡೆಂಟ್ಸ್ 5 8 9 ಇದೆಯಲ್ಲ, ಈ 5 8 9 ಎಂಟಿನೇ ಇರುತ್ತೆ. 5 8 9 ಇಂಡೆಕ್ಸಲ್ಲಿ ಏನೂ ಇರಲ್ಲ. ಹ್ಯಾಶ್ ಟೇಬಲ್ ಫೈನಲ್ ಹ್ಯಾಶ್ ಟೇಬಲಲ್ಲಿ ಏನೂ ಇರಲ್ಲ. ಸೊ ಇದನ್ನು ನೋಡ್ಬೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 34 ಎಲಿಮೆಂಟ್ದು ಹ್ಯಾಶ್ ವ್ಯಾಲ್ಯೂ ಏನು ಬರುತ್ತೆ ಸ್ಟೂಡೆಂಟ್ಸ್? 34 ಮಾಡ್ 10 4 ಬರುತ್ತೆ. ಸೊ ಇದು ಇಂಡೆಕ್ಸ್ 4ಗೆ ಹೋಗಬೇಕು. ನೆಕ್ಸ್ಟು 16 ಇಂಡೆಕ್ಸ್ 6ಗೆ ಹೋಗಬೇಕು. ನೆಕ್ಸ್ಟ್ 2, ಸೊ ಇಂಡೆಕ್ಸ್ 2ಗೆ ಹೋಗಬೇಕು. 93 ಇಂಡೆಕ್ಸ್ 3ಗೆ ಹೋಗುತ್ತೆ. 80 ಇಂಡೆಕ್ಸ್ 0ಗೆ ಹೋಗುತ್ತೆ. ಸೊ ಆಮೇಲೆ 77 ಇಂಡೆಕ್ಸ್ 7ಗೆ ಹೋಗುತ್ತೆ. 51 ಇಂಡೆಕ್ಸ್ 1ಗೆ ಹೋಗುತ್ತೆ, ಕರೆಕ್ಟಾ? ಸೊ ಹಿಂಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಈ ಎಲಿಮೆಂಟ್ಸ್ನೆಲ್ಲ ಇಂಡೆಕ್ಸ್ ಮುಖಾಂತರ ನೀವು ರೆಪ್ರೆಸೆಂಟ್ ಮಾಡಬೇಕು ಇನ್ ದ ಫೈನಲ್ ಹ್ಯಾಶ್ ಟೇಬಲ್. ಆ ಫೈನಲ್ ಹ್ಯಾಶ್ ಟೇಬಲ್ ಕೂಡ ಇಲ್ಲಿದೆ, ನೋಡ್ಬೋಣ. ಈಗ ನೋಡ್ಬೋದು 80 ಇಂಡೆಕ್ಸ್ 0 51 ಇಂಡೆಕ್ಸ್ 1 2 ಇಂಡೆಕ್ಸ್ 2 93 ಇಂಡೆಕ್ಸ್ 3 34 ಇಂಡೆಕ್ಸ್ 4 5th ಇಂಡೆಕ್ಸಲ್ಲಿ ಏನೂ ಬಂದಿಲ್ಲ, ಸೊ ನನ್ನ ಅಂತಲೇ ಬಿಟ್ಟಿದ್ವಿ. 6th ಇಂಡೆಕ್ಸಲ್ಲಿ 16 ಇದೆ. 77 7th ಇಂಡೆಕ್ಸಲ್ಲಿದೆ. 8th and 9th ಇಂಡೆಕ್ಸು ನಮ್ಗೆ ವ್ಯಾಲ್ಯೂ ಏನೂ ಬಂದಿಲ್ಲ. ಯಾಕೆ ಬಂದಿಲ್ಲ ಇಲ್ಲಿ? ಯಾಕಂದರೆ ನಮಗೆ ವ್ಯಾಲ್ಯೂ ಬಂದಿಲ್ಲ. ಹ್ಯಾಶಿಂದ ನಮ್ಗೆ ವ್ಯಾಲ್ಯೂ ಬರದೆ ನನ್ನ ಅಂತಲೇ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಆ ಫಾರ್ಮುಲಾ ತಿಳ್ಕೊಬೇಕು. ಹ್ಯಾಶ್ ಆಫ್ ದ ಎಲಿಮೆಂಟ್ ಇಸ್ ಈಕ್ವಲ್ ಟು ಎಲಿಮೆಂಟ್ ಮಾಡ್ ಸೈಜ್. ಇದರಿಂದ ನಾವು ಇಂಡೆಕ್ಸ್ನ ಕಂಡುಹಿಡಿತೀವಿ. ಹ್ಯಾಶ್ ಟೇಬಲ್ ಇದು ಫೈನಲ್ ಹ್ಯಾಶ್ ಟೇಬಲ್. ಇಲ್ಲಿ ನೋಡ್ಬೋದು ಫೈನಲ್ ಹ್ಯಾಶ್ ಟೇಬಲ್ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್, ಈ ಫೈನಲ್ ಹ್ಯಾಶ್ ಟೇಬಲ್ ಗೊತ್ತಾಯಿತು ಅಂತ ಭಾವಿಸ್ತೀನಿ ಬರೆಯೋಕ್ಕೆ. ಈಗ ಹೆಂಗೆ ಸರ್ ಎಲಿಮೆಂಟ್ ಸರ್ಚ್ ಮಾಡೋದು? ನಮ್ಗೆ ಈ ಹ್ಯಾಶ್ ಫಂಕ್ಷನ್ ಯೂಸ್ ಮಾಡಿ ಹ್ಯಾಶಿಂಗ್ ಗೊತ್ತಾಯಿತು. ಇವಾಗ ಹೆಂಗೆ ಫೈಂಡ್ ಮಾಡೋದು ಎಲಿಮೆಂಟ್ನ ಅಂದರೆ, ಈಗ ಕೀ ಎಲಿಮೆಂಟ್ ಹೆಂಗೆ ಫೈಂಡ್ ಮಾಡ್ತೀರಾ? ಈಗ ಯಾವುದಾದ್ರು ಕೀ ಎಲಿಮೆಂಟ್ ಅನ್ಕೊಟ್ರೆ ಅಗೇನ್ ಅದನ್ನು ಮಾಡ್ ಅಗೇನ್ ಹ್ಯಾಶ್ ಟೇಬಲ್ ಸೈಜ್ ಮಾಡಬೇಕು. ಆವಾಗ ಎಲಿಮೆಂಟ್ ಇದ್ದರೆ ಇದೆ ಅಂತ ಅರ್ಥ, ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಒಂದೇ ಕಂಪ್ಯಾರಿಸನಲ್ಲಿ ಇವಾಗ ಗೊತ್ತಾಗೋಗುತ್ತೆ ಎಲಿಮೆಂಟ್ ಇದೆಯಾ ಇಲ್ವಾ ಅಂತ. ನಾವು ಫಸ್ಟಿಂದ ಸರ್ಚ್ ಮಾಡೋದು ಬೇಡ, ಅಥವಾ ಮಿಡಲ್ ಎಲಿಮೆಂಟ್ ಕೂಡ ಸರ್ಚ್ ಮಾಡೋದು ಬೇಡ. ಸೊ ಒಂದೇ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಅದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಬೋಣ. ಓಕೆ, ಸೊ ಹೆಂಗೆ ಸರ್ ಫೈಂಡ್ ಮಾಡೋದು ಎಲಿಮೆಂಟ್ನ? ಸೊ ಇದೇ ನಮಗೆ ಬಂದಿರೋ ವ್ಯಾಲ್ಯೂಸು ಅಲ್ವಾ? ಸೊ ಈಗ ಪಾಯಿಂಟ್ ವೈಸ್ ಇದೆ, ನೋಡ್ತಾ ಹೋಗೋಣ. Now to search for a key, we can calculate its index using the hashing function. ನಾವು ಆಲ್ರೆಡಿ ಹ್ಯಾಶಿಂಗ್ ಫಂಕ್ಷನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಂಡೆಕ್ಸಸ್ ಎಲ್ಲ. and compare the element at that index with the key. So ಇದು ಮುಖ್ಯ. and compare that element at index with its key. ಸೊ ಇಂಡೆಕ್ಸಲ್ಲಿ ಅದನ್ನು ಕಂಪೇರ್ ಮಾಡಬೇಕು. ಸೊ ಯಾವ ಇಂಡೆಕ್ಸ್ ಸರ್? ನೀವು ಸರ್ಚ್ ಮಾಡೋ ಎಲಿಮೆಂಟು ಮಾಡ್ ಮತ್ತೆ ಮಾಡಬೇಕು. ಯಾವುದನ್ನ? ಮತ್ತೆ ಹ್ಯಾಶ್ ಟೇಬಲ್ ಸೈಜ್ ಮಾಡ್ ಮಾಡಿ ಆ ಆನ್ಸರ್ ಬರ್ತಲ್ಲ, ಆ ಆನ್ಸರ್ ಆ ಇಂಡೆಕ್ಸಲ್ಲಿ ಇದೆಯಾ ಚೆಕ್ ಮಾಡಬೇಕು. ಇದ್ದರೆ ನಿಮ್ಮ ಎಲಿಮೆಂಟ್ ಇದೆ ಅಂತ ಅರ್ಥ, ಇಲ್ಲ ಅಂದರೆ ಇಲ್ಲ ಅಂತ, ಕೀ ಎಲಿಮೆಂಟ್ ಇಲ್ಲ ಅಂತ ಅರ್ಥ. ಸೊ ಏನಿದೆ ಇಲ್ಲಿ? ಕಂಪೇರ್ ದ ಎಲಿಮೆಂಟ್ ಅಟ್ ದಟ್ ಇಂಡೆಕ್ಸ್ ವಿತ್ ದ ಕೀ. ಸೊ ನೀವು ಕೀ ಎಲಿಮೆಂಟ್ನ ಆ ಇಂಡೆಕ್ಸ್ ಜೊತೆ ಕಂಪೇರ್ ಮಾಡಬೇಕು. ಆನ್ಸರ್ ಬಂದಿದೆಯಲ್ಲ, ಆನ್ಸರ್ ಇಂಡೆಕ್ಸ್ ಜೊತೆ ಕಂಪೇರ್ ಮಾಡಬೇಕು. ಸೊ ಟು ಡಿಕ್ಲೇರ್ ವೆದರ್ ದ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಲಿಸ್ಟ್ ಆರ್ ನಾಟ್, ಇಟ್ ಇನ್ವಾಲ್ವ್ಸ್ ಜಸ್ಟ್ ಸಿಂಗಲ್ ಕಂಪ್ಯಾರಿಸನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸೈಜ್ ಆಫ್ ದ ಲಿಸ್ಟ್. ನೀವು ಎಷ್ಟಾದರೂ ಲಿಸ್ಟ್ ಸೈಜ್ ಕೊಡಿ, ಒಂದೇ ಕಂಪ್ಯಾರಿಸನಲ್ಲಿ ಆನ್ಸರ್ ಬರ್ತಿಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಕೂಡ ನಾನು ತೊಗೊಂಡಿನಿ, ಆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ.
ಟು ಸರ್ಚ್ ಫಾರ್ ದ ಕೀ ಎಲಿಮೆಂಟ್ 93 ಇದೆಯಾ ಇಲ್ವಾ ಇವಾಗ ಸರ್ಚ್ ಮಾಡಬೇಕು ಈ ಹ್ಯಾಶ್ ಟೇಬಲ್ ಫೈನಲ್ ಹ್ಯಾಶ್ ಟೇಬಲಲ್ಲಿ. ಹೆಂಗೆ ಮಾಡ್ತೀರಾ, 93 ಮಾಡ್ ಅಗೇನ್ ದ ಹ್ಯಾಶ್ ಟೇಬಲ್ ಸೈಜ್ ಎಷ್ಟಿತ್ತು 10. ಸೊ ಹ್ಯಾಶ್ ಟೇಬಲ್ ಸೈಜ್ ಕ್ವೆಶನಲ್ಲಿ ಕೊಟ್ಟಿದ್ರು 93 mod 10 ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್, 93 - 93 ಬರುತ್ತೆ ರಿಮೈಂಡರ್. ಸೊ ಇಂಡೆಕ್ಸ್ 3ಅಲ್ಲಿ ಹೋಗಿ ಸರ್ಚ್ ಮಾಡಿ 93 ಇದೆಯಾ ಅಂತ. ಸೊ 93 ಇರೋದ್ರಿಂದ ಒಂದೇ ಕಂಪ್ಯಾರಿಸನಲ್ಲಿ ವಿ ವಿಲ್ ಸೇ ದ ಎಲಿಮೆಂಟ್ ಇಸ್ ಫೌಂಡ್ ಇನ್ ದ ಹ್ಯಾಶ್ ಟೇಬಲ್ ಅಂತ ಹೇಳ್ತೀವಿ, ಕರೆಕ್ಟಾ. ಸೊ ಎಲ್ಲದು 93 mod 10 3. ಸೊ ಇನ್ ಇಂಡೆಕ್ಸ್ 3 ವಿ ಹ್ಯಾವ್ 93. ಸೊ ಇಂಡೆಕ್ಸ್ 3 ಅಲ್ಲಿ 93 ಇದೆ ಅಂತ ನಮಗೆ ಗೊತ್ತಾಗುತ್ತೆ ಇವಾಗ. ಸೊ ಇವಾಗ ಇಲ್ದಿರೋ ಎಲಿಮೆಂಟ್ ಏನಾದರೂ ಕೊಟ್ಟರೆ ಟು ಸರ್ಚ್ ಫಾರ್ ದ ಕೀ ಎಲಿಮೆಂಟ್ 200, ಕೀ ಎಲಿಮೆಂಟ್ 200 ಇಲ್ಲ ಇಲ್ಲಿ. ಸೊ 200 mod 10 ಮಾಡ್ತೀರಾ, ರಿಮೈಂಡರ್ 0 ಬರುತ್ತೆ. ರಿಮೈಂಡರ್ 0 ಅಲ್ಲಿ ಅಂದರೆ ಇಂಡೆಕ್ಸ್ 0 ಅಲ್ಲಿ 200 ಇದೆಯಾ ಚೆಕ್ ಮಾಡ್ತೀರಾ ಇವಾಗ. ಸೊ 200 mod 10 is 0 in index 0. We do not have 200 ಇಲ್ಲ, ಇಂಡೆಕ್ಸ್ 0 ಅಲ್ಲಿ 80 ಇದೆ. ಸೊ ಈಗ ಏನು ಹೇಳ್ತೀರಾ, ದ ಕೀ ಎಲಿಮೆಂಟ್ ಇಸ್ ನಾಟ್ ಫೌಂಡ್ ಇನ್ ದ ಹ್ಯಾಶ್ ಟೇಬಲ್ ಅಂತ ಹೇಳ್ತೀರಾ. ಸಪೋಸ್ ಇದ್ರೆ ಇಂಡೆಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಈಗ 93 ಮಾಡಿದ್ವಲ್ಲ 3 ಬಂತು, ಇಂಡೆಕ್ಸ್ 3 ಅಲ್ಲಿ 93 ಇದೆ, ನಮ್ಗೆ ಗೊತ್ತಾಯ್ತು 93 ಇಸ್ ಫೌಂಡ್ ಅಟ್ ಇಂಡೆಕ್ಸ್ 3 ಅಂತ ಗೊತ್ತಾಯ್ತು. ಸಪೋಸ್ 200 ಏನು ಬರುತ್ತೆ, ಹ್ಯಾಶ್ ಫಂಕ್ಷನ್ ಅಪ್ಲೈ ಮಾಡಿ ಮಾಡ್ ಸೈಜ್ ಮಾಡಿದಾಗ 0 ಬರುತ್ತೆ, 0th ಇಂಡೆಕ್ಸ್ ಅಲ್ಲಿ 80 ಇದೆ. ಸೊ ವಿ ವಿಲ್ ಸೇ ದ ಕೀ ಎಲಿಮೆಂಟ್ ಇಸ್ ನಾಟ್ ಫೌಂಡ್ ಇನ್ ದ ಹ್ಯಾಶ್ ಟೇಬಲ್ ಅಂತ ಹೇಳ್ತೀವಿ. ಓಕೆ, ಸೊ ಕೀ ಎಲಿಮೆಂಟ್ ಇಸ್ ನಾಟ್ ಫೌಂಡ್ ಇನ್ ದ ಹ್ಯಾಶ್ ಟೇಬಲ್. ಸೊ ಈ ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹ್ಯಾಶಿಂಗ್ ಹೆಂಗೆ ಮಾಡೋದು, ವೆರಿ ಸಿಂಪಲ್. ಹ್ಯಾಶ್ ಟೇಬಲ್ ಸೈಜ್ ಇರುತ್ತೆ, ಮಾಡ್ ಮಾಡಬೇಕಾಗತ್ತೆ. ಈಚ್ ಎಲಿಮೆಂಟ್ ಆಫ್ ದ ಲಿಸ್ಟ್ ನೀವು ಮಾಡ್ ಮಾಡಬೇಕಾಗತ್ತೆ ವಿತ್ ದ ಹ್ಯಾಶ್ ಟೇಬಲ್ ಸೈಜ್. ಆ ರಿಮೈಂಡರ್ ಬರ್ತಲ್ಲ ಅದನ್ನ ಇಂಡೆಕ್ಸ್ ಆಗಿ ತೊಗೊತೀವಿ. ಆಮೇಲೆ ಯಾವ್ದಾದ್ರು ಎಲಿಮೆಂಟ್ ನೀವು ಸರ್ಚ್ ಮಾಡಬೇಕಾದ್ರೆ ಸಪೋಸ್ 150 ಸರ್ಚ್ ಮಾಡಬೇಕು, 150 mod 10 ಅಗೇನ್ 0ನೇ ಬರುತ್ತೆ. ಸೊ 0 ಇಂಡೆಕ್ಸ್ಗೆ ಹೋಗಿ 150 ಇದೆಯಾ ಚೆಕ್ ಮಾಡಿ, 150 ಇದ್ದರೆ ಎಲಿಮೆಂಟ್ ಇಸ್ ಫೌಂಡ್ ಅಟ್ ಇಂಡೆಕ್ಸ್ 0 ಅಂತ ಹೇಳ್ತೀರಾ, ಇಲ್ಲ ಅಂದರೆ ಎಲಿಮೆಂಟ್ ನಾಟ್ ಫೌಂಡ್ ಅಂತ ಹೇಳ್ತೀರಾ, ಕರೆಕ್ಟಾ. ಸೊ ಈ ಹ್ಯಾಶಿಂಗ್ ಎಕ್ಸಾಂಪಲ್ ಗೊತ್ತಾಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನಾನು ಹೇಳಿದ್ನಲ್ಲ ಎಕ್ಸಾಂಪಲು, ಸೊ ಕೊಲಿಷನ್ ಆಗೋ ಚಾನ್ಸಸ್ ಇರುತ್ತಿಲ್ಲಿ. ಕೊಲಿಷನ್ ಅಂದರೆ ಏನು ಸರ್, ಜಗಳನಾ? ಸೊ ಜಗಳ ಅಲ್ಲ, ಒಂದೇ ಇಂಡೆಕ್ಸಲ್ಲಿ 2 ಎಲಿಮೆಂಟ್ ಬರ್ಬೋದು. ಓಕೆ, ಸೊ ಅಂದರೆ ಇವಾಗ ನಾನು 150 ಎಲಿಮೆಂಟ್ ಇತ್ತು ಅಂತ ಅನ್ಕೊಳ್ಳೋಣ, ಈ ಎಕ್ಸಾಂಪಲಲ್ಲಿ ಇರಲಿಲ್ಲ, 150 ಇತ್ತು ಅನ್ಕೊಳ್ಳೋಣ. 150 mod 10. ಸೊ ಎಲ್ಲಿ ಹೋಗ್ಬೇಕಿದು, ಇದು ಕೂಡ ಇಂಡೆಕ್ಸ್ 0ಗೆ ಹೋಗಬೇಕು. ಸೊ 150 ಬರಬೇಕಾಗಿತ್ತು ಇಲ್ಲಿ, ಹೌದಾ. 150 ಇದ್ದಿದ್ರೆ ಸೊ ಒಂದೇ ಇಂಡೆಕ್ಸಲ್ಲಿ 2 ವ್ಯಾಲ್ಯೂ ಇರೋ ಪಾಸಿಬಿಲಿಟೀಸ್ ಇರ್ತಿತ್ತು. ಒಂದೇ ಇಂಡೆಕ್ಸಲ್ಲಿ 2 ವ್ಯಾಲ್ಯೂ ಇರೋ ಪಾಸಿಬಿಲಿಟೀಸ್ ಇರ್ತಿತ್ತು. ಅದನ್ನು ಕೊಲಿಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಆ ಕೊಲಿಷನ್ ಹೆಂಗೆ ರಿಸಾಲ್ವ್ ಮಾಡ್ತೀವಿ ಅನ್ನೋದು ನಿಮ್ಮ ಸಿಲೆಬಸಲ್ಲಿ ಇಲ್ಲ. ಬಟ್ ಹ್ಯಾಶ್ ಫಂಕ್ಷನ್ ನಾವು ಚೇಂಜ್ ಮಾಡಿದ್ರೆ ವಿ ವಿಲ್ ರಿಸಾಲ್ವ್ ದ ಕೊಲಿಷನ್ನ ರಿಸಾಲ್ವ್ ಮಾಡ್ಬೋದು. ಮಾಡ್ ಇದೆಯಲ್ಲ, ಹ್ಯಾಶ್ ಮಾಡ್ 10 ಅಂತ ತೊಗೊಂಡ್ವಲ್ಲ, ಆ ಮಾಡ್ನ ಬೇರೆ ವ್ಯಾಲ್ಯೂ ಏನಾದ್ರು ತೊಗೊಂಡ್ರೆ 7 ಅಂತ ಏನಾದ್ರು ತೊಗೊಂಡ್ರೆ ಕೊಲಿಷನ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ಓಕೆನಾ, ಅದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಬೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕೊಲಿಷನ್. ಸೊ ಲಾಸ್ಟ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ಕೊಲಿಷನ್. ಏನು ಸರ್ ಇದು ಕೊಲಿಷನ್, ನೋಡ್ತಾ ಹೋಗೋಣ. ಸೊ ಕೊಲಿಷನ್ ಸೊ ಕೊಲಿಷನ್ ಏನು ಬರುತ್ತೆ ಇಲ್ಲಿ, ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಕೊಲಿಷನ್, the hashing technique works fine if each element of the list maps to unique location in the hash table. ಹ್ಯಾಶಿಂಗ್ ಟೆಕ್ನಿಕ್ ಯಾವಾಗ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಎಲ್ಲ ಎಲಿಮೆಂಟ್ ಲಿಸ್ಟ್ದು ಒಂದೇ ಇಂಡೆಕ್ಸ್ಗೆ ಮ್ಯಾಪ್ ಆದಾಗ ವರ್ಕ್ ಆಗುತ್ತೆ. ಬಟ್ ಒಂದೇ ಇಂಡೆಕ್ಸಲ್ಲಿ 4 ಎಲಿಮೆಂಟ್ ಬಂದಾಗ ಕೊಲಿಷನ್ ಆಗುತ್ತೆ. ಸೊ ಕೊಲಿಷನ್ ಹೆಂಗೆ ರಿಸಾಲ್ವ್ ಮಾಡೋದು, ಈ ಪಾಯಿಂಟ್ಸಲ್ಲಿ ಇದೆ, ನೋಡ್ತಾ ಹೋಗೋಣ. ಕನ್ಸಿಡರ್ ಅ ಲಿಸ್ಟ್ 34, 16, 2, 26 and 80. ಸೊ ಇವಾಗ ಈ ಲಿಸ್ಟ್ ಕನ್ಸಿಡರ್ ಮಾಡಿ ಸ್ಟೂಡೆಂಟ್ಸ್. ವೈಲ್ ಅಪ್ಲೈಯಿಂಗ್ ದ ಹ್ಯಾಶ್ ಫಂಕ್ಷನ್ ಸೇ ಲಿಸ್ಟ್ mod 10 ಅಂತಾನೆ ತೊಗೊಳ್ಳೋಣ. ಅದೇ ಸೈಜ್ ಆಫ್ ದ ಹ್ಯಾಶ್ ಟೇಬಲ್ 10 ಅಂತಾನೆ ತೊಗೊಳ್ಳೋಣ. ಈಗ 2 ಎಲಿಮೆಂಟ್ಸ್ 16 and 26. 16 mod 10 ಮಾಡಿ, ರಿಮೈಂಡರ್ 6 ಬರುತ್ತೆ, ಕರೆಕ್ಟಾ. 10 ones are 10, 16 minus 10 6 ಬರುತ್ತೆ. 26 mod 10 ತೊಗೊಳ್ಳಿ. ಸೊ 26 mod 10, 10 2s are 20, 26 minus 20 6 ಬರುತ್ತೆ. ಈಗ 6ನೇ ಇಂಡೆಕ್ಸಲ್ಲಿ ನೀವು 16 ಹಾಕಬೇಕು, 26 ಹಾಕಬೇಕು. ಏನು ಹಾಕಬೇಕು, 16 and 26 ಎರಡೂ 6ನೇ ಇಂಡೆಕ್ಸ್ಗೆ ಹಾಕಬೇಕು. ಆವಾಗ ಕೊಲಿಷನ್ ಆಗುತ್ತೆ. ಇಟ್ ರಿಸಲ್ಟ್ಸ್ ಇನ್ ದ ಹ್ಯಾಶ್ ವ್ಯಾಲ್ಯೂ 6. ಸೊ ದಿಸ್ is a problematic situation because according to our definition 2 or more elements cannot be there in the same position in the list. ನಮ್ಗೆ ಗೊತ್ತಲ್ವಾ, ಲಿಸ್ಟಲ್ಲಿ ಒಂದು ವ್ಯಾಲ್ಯೂಗೆ ಮಾತ್ರ ಒಂದು ಇಂಡೆಕ್ಸ್ ಇರೋದು. ಈಗ ಒಂದೇ ಇಂಡೆಕ್ಸಲ್ಲಿ 2 ವ್ಯಾಲ್ಯೂ ಬಂದ್ಬಿಟ್ರೆ ಏನು ಮಾಡೋದು, ಕೊಲಿಷನ್ ಆಗುತ್ತೆ. ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಕೊಲಿಷನ್ ಇನ್ ಹ್ಯಾಶಿಂಗ್. ಸೊ ಕೊಲಿಷನ್ ಅಂದರೆ ಏನು, 2 or more elements occupy the same index in the list. ನಾವು ಅದನ್ನು ಕೊಲಿಷನ್ ಅಂತ ಕರಿತೀವಿ. ಹೆಂಗೆ ಸರ್ ಇದನ್ನು ರಿಸಾಲ್ವ್ ಮಾಡೋದು, ಕೊಲಿಷನ್ ರೆಸೊಲ್ಯೂಷನ್ ಅಂತ ಇದೆ, ಅದೇನಂತ ನೋಡ್ಬೋಣ. ಓಕೆ, ಸೊ we must have a mechanism for placing the other items with the same hash value in the hash table. ನಮ್ಗೆ ಯಾವ್ದಾದ್ರು ಒಂದು ಮೆಕ್ಯಾನಿಸಮ್ ಇರಬೇಕು. ಈ ಹ್ಯಾಶ್ ವ್ಯಾಲ್ಯೂ ರಿಪೀಟ್ ಆದಾಗ ಬೇರೆ ಇಂಡೆಕ್ಸ್ಗೆ ಪ್ಲೇಸ್ ಮಾಡೋ ಥರ ಒಂದು ಮೆಕ್ಯಾನಿಸಮ್ ಇರಬೇಕು. ಅದನ್ನ ಏನಂತ ಕರಿತೀವಿ, ಇಟ್ ಇಸ್ ಕಾಲ್ಡ್ ಎಸ್ ಕೊಲಿಷನ್ ರೆಸೊಲ್ಯೂಷನ್. ಇದನ್ನು ಕೊಲಿಷನ್ ರೆಸೊಲ್ಯೂಷನ್ ಅಂತ ಕರಿತೀವಿ. ವೆನ್ ವಿ ಪ್ಲೇಸ್
ದ ಸೇಮ್ ಹ್ಯಾಶ್ ವ್ಯಾಲ್ಯೂ ಐಟಮ್ಸ್ ಇನ್ ಡಿಫ್ರೆಂಟ್ ಇಂಡೆಕ್ಸ್, ಇದನ್ನು ಕೊಲಿಷನ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಇದನ್ನು ರಿಸಾಲ್ವ್ ಹೆಂಗೆ ಮಾಡೋದು ಅಂತ ನಿಮ್ಮ ಸಿಲೆಬಸಲ್ಲಿ ಇಲ್ಲ. ಕೊಲಿಷನ್ ಕ್ಯಾನ್ ಬಿ ರಿಸಾಲ್ವ್ಡ್ ಇನ್ ಮೆನಿ ವೇಸ್, ಬಟ್ ಇಟ್ಸ್ ಬಿಯಾಂಡ್ ದ ಸ್ಕೋಪ್ ಆಫ್ ಅವರ್ ಬುಕ್ ಟು ಡಿಸ್ಕಸ್ ದ ಕೊಲಿಷನ್ ರೆಸೊಲ್ಯೂಷನ್. ಕೊಲಿಷನ್ ರೆಸೊಲ್ಯೂಷನ್ ನಾವು ಇಲ್ಲಿ ಡಿಸ್ಕಸ್ ಮಾಡಲ್ಲ ಸ್ಟೂಡೆಂಟ್ಸ್, ಇಟ್ ಇಸ್ ಬಿಯಾಂಡ್ ದ ಸ್ಕೋಪ್. ಇನ್ನು ಜಾಸ್ತಿ ಕಾನ್ಸೆಪ್ಟ್ ಇದೆ ಅದ್ರ ಬಗ್ಗೆ. ಸೊ ಅದು ಹೆಂಗೆ ರಿಸಾಲ್ವ್ ಮಾಡ್ತೀವಿ ಅಂತ ಒನ್ ವೇ ಇದೆ. ಅ ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್ prevents collision by mapping each element uniquely. So ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್ ಅಂದರೆ ಅದು ಯೂನಿಕಾಗಿ ಮ್ಯಾಪ್ ಮಾಡುತ್ತೆ, ಎಲ್ಲ ಇಂಡೆಕ್ಸಲ್ಲೂ ಒಂದೇ ಎಲಿಮೆಂಟ್ ಇರೋ ಥರ ನೋಡ್ಕೊಳ್ಳುತ್ತೆ. ಓಕೆ, ಸೊ ಅದು ಹೆಂಗೆ ಅಂದರೆ ನೀವು ಆ ಹ್ಯಾಶ್ ಫಂಕ್ಷನ್ ಫಾರ್ಮುಲಾ ಬೇರೆ ತೊಗೊಬೇಕಾಗತ್ತೆ. ನೀವು mod 10 ತೊಗೊಂಡ್ರೆ ಸೊ ರಿಪಿಟೇಷನ್ ಬರೋ ಚಾನ್ಸಸ್ ಇದೆ. ಆದಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇದು mod 7 ತೊಗೊಂಡ್ರೆ ನಿಮಗೆ ಕೊಲಿಷನ್ ಬರೋ ಚಾನ್ಸಸ್ ಕಡಿಮೆ ಇದೆ. ಆಯಿತಾ, ಇದನ್ನು ಟೆಸ್ಟ್ ಮಾಡಿ. ಯಾವುದಾದ್ರೂ ಒಂದು 5 ಎಲಿಮೆಂಟ್ ತೊಗೊಂಡು ಒಂದೇ ಇಂಡೆಕ್ಸಲ್ಲಿ 2-3 ಎಲಿಮೆಂಟ್ ಬರುತ್ತಾ ಚೆಕ್ ಮಾಡಿ. mod 7 ಮಾಡಿದಾಗ ಬರಲ್ಲ. ನಾನು ನೋಡಿದ್ದೀನಿ, ಒಂದು 3-4 ಎಲಿಮೆಂಟ್ ಟ್ರೈ ಮಾಡಿದ್ದೀನಿ, ನಾನು ಬರಲ್ಲ. ಇದು ಕೊಲಿಷನ್ ಅಕರ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಯಾವಾಗ ನೀವು ಹ್ಯಾಶ್ ಟೇಬಲ್ ಸೈಜ್ 7 ತೊಗೊಂಡಾಗ ಸೊ ಕೊಲಿಷನ್ ಅಕರ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಓಕೆ, ನೀವು ಟೆಸ್ಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ನಾನು ಕಮೆಂಟ್ ಓದ್ತೀನಿ, ಸೊ ಕಮೆಂಟ್ ಓದಿ ನಾನು ಕೂಡ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಆಯಿತು. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈ ಕೊಲಿಷನ್ ಮತ್ತು ಕೊಲಿಷನ್ ರೆಸೊಲ್ಯೂಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ಕವರ್ ಮಾಡಿದ್ದೀವಿ. ಲೀನಿಯರ್ ಸರ್ಚ್, ಬೈನರಿ ಸರ್ಚ್ ಬೈ ಹ್ಯಾಶಿಂಗ್ ಆ್ಯಂಡ್ ಕೊಲಿಷನ್. ಆಮೇಲೆ ಕೊಲಿಷನ್ ಹೆಂಗೆ ರಿಸಾಲ್ವ್ ಮಾಡೋದು ಅಂತ ಕೂಡ ಗೊತ್ತಾಯಿತು ಅಲ್ವಾ. ಸೊ ಆಯಿತು. ಸೊ ನೆಕ್ಸ್ಟ್ ಇದಕ್ಕೆ ಹೋಗ್ಬೋಣ, ಸಮರಿ. ಏನು ಸರ್ ಸಮರಿ? ಸೊ ಎಲ್ಲ ಸರ್ಚ್ ಟೆಕ್ನಿಕ್ದು ಒಂದು ಶಾರ್ಟ್ ಸಮರಿ ನೋಡ್ಬೋಣ. ಆಯಿತಾ, ಇಲ್ಲಿ ತನಕ ಕಲ್ತಿರೋದನ್ನ ಒಂದು ಶಾರ್ಟ್ ಸಮರಿ ನೋಡ್ಬೋಣ. ಲೀನಿಯರ್ ಸರ್ಚ್ ಹೆಂಗೆ ವರ್ಕ್ ಆಗುತ್ತೆ ಸ್ಟೂಡೆಂಟ್ಸ್? ಅನ್ಸಾರ್ಟೆಡ್ ಲಿಸ್ಟ್ ಮೇಲೆ ವರ್ಕ್ ಆಗುತ್ತೆ. ಸಾರ್ಟೆಡೇ ಇರಬೇಕಂತಿಲ್ಲ, ಅನ್ಸಾರ್ಟೆಡ್ ಆ್ಯಂಡ್ ಸ್ಮಾಲ್ ಲಿಸ್ಟ್ ಮೇಲೆ ವರ್ಕ್ ಆಗುತ್ತೆ. ಕರೆಕ್ಟಾ? ಸೊ ಹೆಂಗೆ ರಿಕ್ವೈರ್ಮೆಂಟ್ ಏನಾದರೂ ಇದೆಯಾ? ಏನು ರಿಕ್ವೈರ್ಮೆಂಟ್ ಇಲ್ಲ ಈ ಲಿಸ್ಟ್ಗೆ. ಸೊ ಇದು ಟೈಮ್ ಕಾಂಪ್ಲೆಕ್ಸಿಟಿ ಏನಂದರೆ ಬಿಗ್ ಆಫ್ ಎನ್. ಬಿಗ್ ಆಫ್ ಎನ್ ಅಂದರೆ ಇವಾಗ 15 ಎಲಿಮೆಂಟ್ ಇದ್ದರೆ 15 ಕಂಪ್ಯಾರಿಸನ್ ಆಗುತ್ತಲ್ವಾ. ಸೊ 15 ಎಲಿಮೆಂಟಲ್ಲಿ ನೀವು ಕೀ ಎಲಿಮೆಂಟ್ ಎಲ್ಲಾದ್ರ ಜೊತೆ ಕಂಪೇರ್ ಮಾಡಬೇಕು. ಸೊ ವರ್ಸ್ಟ್ ಕೇಸಲ್ಲಿ ಬಿಗ್ ಆಫ್ ಎನ್ ಟೈಮ್ ತೊಗೊಳುತ್ತಿದ್ದು ಯಾವುದು? ಲೀನಿಯರ್ ಸರ್ಚ್. ಓಕೆ, ಸೊ ಡಿಸ್ಕ್ರಿಪ್ಷನ್ ಸ್ಲೋ ಇನ್ ಎಕ್ಸಿಕ್ಯೂಷನ್. ಇದು ಸ್ಲೋ ಕಂಪೇರ್ ಟು ಬೈನರಿ ಸರ್ಚ್, ಸ್ಲೋ ಇದೆ. ಬೈನರಿ ಸರ್ಚ್ ಏನು ಮಾಡುತ್ತೆ ಸರ್? ಲಾರ್ಜ್ ಆ್ಯಂಡ್ ಸಾರ್ಟೆಡ್ ಲಿಸ್ಟ್ಗೆ ಯೂಸ್ ಮಾಡ್ತೀವಿ. ಯಾವುದು? ಬೈನರಿ ಸರ್ಚ್. ತುಂಬ ದೊಡ್ಡ ಲಿಸ್ಟ್ ಇದ್ದರೆ ಅಥವಾ ಸಾರ್ಟೆಡ್ ಲಿಸ್ಟೇ ಬೇಕು ಅಂದರೆ ಬೈನರಿ ಸರ್ಚ್ ಯೂಸ್ ಮಾಡ್ತೀವಿ. ಓಕೆ, ಸೊ ಲಿಸ್ಟ್ ರಿಕ್ವೈರ್ಮೆಂಟ್ ಸಾರ್ಟೆಡ್ ಆಗಿರಬೇಕು, ಅದೇ ರಿಕ್ವೈರ್ಮೆಂಟು. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಏನು? ಬಿಗ್ ಆಫ್ ಲಾಗ್ ಎನ್. ಯಾಕೆ ಸರ್? ಸೊ ಇದೆಷ್ಟು ಮ್ಯಾಕ್ಸಿಮಮ್ ಇಟ್ರೇಷನ್ಸ್ ವರ್ಸ್ಟ್ ಕೇಸಲ್ಲಿ ತೊಗೊಳುತ್ತೆ ಸ್ಟೂಡೆಂಟ್ಸ್? ಬಿಗ್ ಆಫ್ ಆ ಫಾರ್ಮುಲಾ ನೋಡಿದ್ವಿ ಅಲ್ವಾ, ಫ್ಲೋರ್ ಆಫ್ ಲಾಗ್ ಎನ್ ಬೇಸ್ 2 + 1. ಸೊ ಬಿಗ್ ಆಫ್ ಲಾಗ್ ಎನ್ ಅಂತ ಹೇಳ್ಬೋದು. ವರ್ಸ್ಟ್ ಕೇಸಲ್ಲಿ ಬಿಗ್ ಆಫ್ ಲಾಗ್ ಎನ್ ಇಟ್ರೇಷನ್ಸ್ ತೊಗೊಳುತ್ತಿದ್ದು. ಆಯಿತಾ, ಸೊ ಇದು ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ. ಟೈಮ್ ಕಾಂಪ್ಲೆಕ್ಸಿಟಿ ಇನ್ ವರ್ಸ್ಟ್ ಕೇಸ್. ವರ್ಸ್ಟ್ ಕೇಸ್ ಅಂದರೆ ಇವಾಗ ಸರ್ಚ್ ಆಗೋದೇ ಇಲ್ಲ, ಎಲ್ಲ ಎಲಿಮೆಂಟು ಸರ್ಚ್ ಮಾಡಿದ್ರೆ ವರ್ಸ್ಟ್ ಕೇಸ್ ಎಷ್ಟು ಇಟ್ರೇಷನ್ಸ್ ಆಗುತ್ತೆ ಅಂದರೆ ಬಿಗ್ ಆಫ್ ಲಾಗ್ ಎನ್ ಇಟ್ರೇಷನ್ಸ್ ಆಗುತ್ತೆ. ಸೊ ಈ ಡಿಸ್ಕ್ರಿಪ್ಷನ್ ಫಾಸ್ಟರ್, ಲೀನಿಯರ್ ಸರ್ಚ್ ಕಂಪೇರ್ ಮಾಡಿದ್ರೆ ಫಾಸ್ಟರು. ಸೊ ಲಾಸ್ಟ್ ನಾವು ಹ್ಯಾಶಿಂಗ್ ನೋಡಿದ್ವಿ ಸ್ಟೂಡೆಂಟ್ಸ್, ಇಟ್ ಈಸ್ ದ ಫಾಸ್ಟೆಸ್ಟ್. ಸೊ ಕಂಪ್ಯಾರಿಸನ್ ಮಾಡೋದಾದರೆ ಎಲ್ಲ ಅಲ್ಗೋರಿಥಮ್ಸ್ ಅಥವಾ ಎಲ್ಲ ನಿಮ್ಮ ಸರ್ಚಿಂಗ್ ಟೆಕ್ನಿಕ್ಸಲ್ಲಿ ಹ್ಯಾಶಿಂಗ್ ಫಾಸ್ಟೆಸ್ಟು ಅಲ್ವಾ. ಸೊ ಯಾಕಂದರೆ ನಾವು ಇಂಡೆಕ್ಸ್ ಹ್ಯಾಶಿಂಗ್ ಫಂಕ್ಷನಿಂದ ಕ್ಯಾಲ್ಕುಲೇಟ್ ಮಾಡಿ, ಸೊ ಆ ಒಂದೇ ಎಲಿಮೆಂಟ್ ಆ ಫಾರ್ಮುಲಾ ಯೂಸ್ ಮಾಡಿ, ಹ್ಯಾಶ್ ಫಂಕ್ಷನ್ ಯೂಸ್ ಮಾಡಿ ಎಲಿಮೆಂಟ್ ಇದೆಯಾ ಇಲ್ವಾ ಹೇಳ್ಬಿಡ್ತೀವಿ. ಕರೆಕ್ಟಾ? ಸೊ ಆಯಿತು. ಇದು ಲಿಸ್ಟ್ ರಿಕ್ವೈರ್ಮೆಂಟ್ ಏನಿಲ್ಲ, ಹ್ಯಾಶ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಲಿಸ್ಟ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹ್ಯಾಶ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ 1, ಒಂದೇ ಕಂಪ್ಯಾರಿಸನ್ ನಮ್ಗೆ ಆನ್ಸರ್ ಬರುತ್ತೆ. ಸೊ ಬಿಗ್ ಆಫ್ 1, ದಿಸ್ ಇಸ್ ದ ಫಾಸ್ಟೆಸ್ಟ್. ಕರೆಕ್ಟಾ? ಸೊ ರಿಕ್ವೈರ್ಸ್ ಕೊಲಿಷನ್ ಹ್ಯಾಂಡ್ಲಿಂಗ್. ಡಿಸ್ಕ್ರಿಪ್ಷನ್, ಸೊ ಒಂದು ಡ್ರಾಬ್ಯಾಕ್ ಏನಂದರೆ ಕೊಲಿಷನ್ ಆಗೋ ಪಾಸಿಬಿಲಿಟೀಸ್ ಇದೆ. ಹ್ಯಾಶ್ ಫಂಕ್ಷನ್ ಮುಖಾಂತರ ನಾವು ಕೊಲಿಷನ್ನ ಆದಷ್ಟು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಈ ಸಮರೀಸ್ ಗೊತ್ತಾಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಲೀನಿಯರ್, ಬೈನರಿ ಆ್ಯಂಡ್ ಹ್ಯಾಶಿಂಗ್ ಮೂರು ಇಂಪಾರ್ಟೆಂಟು. ಸೊ ಬೈನರಿ ಸರ್ಚ್, ಲೀನಿಯರ್ ಸರ್ಚ್, ಅಲ್ಗೋರಿಥಮ್ಸ್ ಕೇಳ್ತಾರೆ. ಪ್ಲಸ್ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕೊಟ್ಟು ಸರ್ಚ್ ದ ಕೀ ಎಲಿಮೆಂಟ್ ಯೂಸಿಂಗ್ ಬೈನರಿ ಸರ್ಚ್ ಆರ್ ಲೀನಿಯರ್ ಸರ್ಚ್ ಅಂತ ಕೇಳ್ತಾರೆ. ಅಥವಾ ಹ್ಯಾಶಿಂಗಲ್ಲಿ ನಂಬರ್ಸ್ ಕೊಟ್ಬಿಟ್ಟು ಫೈಂಡ್ ದ ಹ್ಯಾಶ್ ಟೇಬಲ್ ಅಂತ ಕೇಳ್ತಾರೆ. ಆಮೇಲೆ ಸರ್ಚ್ ದ ಎಲಿಮೆಂಟ್ ಯೂಸಿಂಗ್ ದ ಹ್ಯಾಶ್ ಟೇಬಲ್ ಅಂತ ಕೂಡ ಕೇಳ್ತಾರೆ. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ತುಂಬ ಸಿಂಪಲ್ ಆಗಿದೆ, ದಯವಿಟ್ಟು ಓದಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಆಯಿತು. ಸೊ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲೀನಿಯರ್ ಸರ್ಚ್, ಬೈನರಿ ಸರ್ಚ್ದು ಅಲ್ಗೋರಿಥಮ್ ಪ್ಲಸ್ ಎಕ್ಸಾಂಪಲ್. ಅಲ್ಗೋರಿಥಮ್ ಆಮೇಲೆ ಎಕ್ಸಾಂಪಲ್ಸ್ ಓದಬೇಕು, ನೀಟಾಗಿ ಓದಬೇಕು. ಆಯಿತಾ? ಸೊ ಏನು ಸ್ಕಿಪ್ ಮಾಡಬಾರ್ದು. ಆಮೇಲೆ ಸರ್ಚ್ ಬೈ ಹ್ಯಾಶಿಂಗಲ್ಲಿ ಯಾವುದಾದ್ರು ಒಂದು ಪ್ರಾಬ್ಲಮ್ ಕೊಟ್ಟರೆ ನೀವು ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಹ್ಯಾಶಿಂಗ್ ಟೆಕ್ನಿಕ್ ಅಥವಾ ಹ್ಯಾಶ್ ಫಂಕ್ಷನ್ ಯೂಸ್ ಮಾಡಿ ಕೊಲಿಷನ್ ಏನು ಅಂತ ತಿಳ್ಕೊಳ್ಳಿ. ಆಯಿತಾ? ಸೊ ಕೊಲಿಷನ್ MCQ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ಬೋದು. ಇದನ್ನು ಓದ್ಕೊಳ್ಳಿ. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಸ್ಟೂಡೆಂಟ್ಸ್ ಈಗ ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ ತೊಗೊಂಡಿನಿ. ಆ ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡ್ಬೋಣ. ಆಯಿತಾ? ಸೊ ಫಸ್ಟ್ ಕ್ವೆಶನ್ ಏನು ಮಾಡ್ತೀವಿ ಸರ್? ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಯೂಸ್ ದ ಲೀನಿಯರ್ ಸರ್ಚ್ ಪ್ರೋಗ್ರಾಮ್ ಟು ಸರ್ಚ್ ದ key with value 8 in the list having duplicate values such as 42, -2, 32, 8, 17, 19, 42, 13, 8 and 44. ಸೊ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇದೆ. 8 2 ಸಲ ರಿಪೀಟ್ ಆಗಿದೆ, ಇದನ್ನು ನೋಡ್ಬೋದು. ಹೌದಾ? ಸೊ ವಾಟ್ ಈಸ್ ದ ಪೊಸಿಷನ್ ರಿಟರ್ನ್ಡ್?
ವಾಟ್ ಡಸ್ ದಿಸ್ ಮೀನ್? ಸೊ ಇವಾಗ ಏನು ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್, ಕೀ ಎಲಿಮೆಂಟ್ ಮೆನ್ಷನ್ ಮಾಡಿದರೆ 8 ಸರ್ಚ್ ಮಾಡಬೇಕು. ಸೊ ಏನು ರಿಟರ್ನ್ ಮಾಡುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಇಂಡೆಕ್ಸ್ ಏನು ಬರುತ್ತೆ ಈ 8ದು, ಇದ್ರ ಇಂಡೆಕ್ಸ್ 0, ಇದು 1 2 3. ಸೊ ಇಲ್ಲಿ ಲೀನಿಯರ್ ಸರ್ಚ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಲೀನಿಯರ್ ಸರ್ಚಲ್ಲಿ ಕೀ ಎಲಿಮೆಂಟ್ ನಮಗೆ 3ನೇ ಇಂಡೆಕ್ಸಲ್ಲಿ ಇದೆ. ಸೊ ಪೊಸಿಷನ್ ಏನು ರಿಟರ್ನ್ ಆಗುತ್ತೆ, ಸೊ ಇಂಡೆಕ್ಸ್ +1 ರಿಟರ್ನ್ ಆಗುತ್ತಲ್ವಾ. ಸೊ ಇಲ್ಲಿ 3 + 1 ನಮಗೆ 4th ಇಂಡೆಕ್ಸಲ್ಲಿ 8 ರಿಟರ್ನ್ ಆಗುತ್ತೆ. ಸೊ ಇಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇದೆಯಲ್ಲ, ಮತ್ತೆ ಸರ್ಚ್ ಮಾಡುತ್ತಾ, ಮುಂದೆ ಸರ್ಚ್ ಮಾಡಲ್ಲ ಅಲ್ವಾ. ಸೊ ಪ್ರಿಂಟ್ ಎಲಿಮೆಂಟ್ ಇಸ್ ಸರ್ಚ್ಡ್ ಆಟ್ ಪೊಸಿಷನ್ ಇಂಡೆಕ್ಸ್ +1, ಆಮೇಲೆ ಸ್ಟಾಪ್ ಆಗುತ್ತಲ್ವಾ ಅಲ್ಗೋರಿಥಮು, ಮುಂದೆ ಹೋಗೋದಿಲ್ಲ ಅಲ್ವಾ. ಸೊ ಮುಂದೆ ಸರ್ಚ್ ಮಾಡೋದಿಲ್ಲ ಯಾವುದೂ. ಸೊ ಡೂಪ್ಲಿಕೇಟ್ ಎಲಿಮೆಂಟ್ ಇದ್ರೂ ಫಸ್ಟ್ ಸರ್ಚಲ್ಲೇ ನಮ್ಗೆ ಔಟ್ಪುಟ್ ಬರುತ್ತೆ, ಕರೆಕ್ಟಾ. ಸೊ ಪೊಸಿಷನ್ 4ಅಲ್ಲಿ ನಮಗೆ 8 ಇದೆ. ಸೊ ಇದು ಔಟ್ಪುಟ್ ಅಂತೀನಿ. ಆನ್ಸರ್ ನೋಡ್ಬೋಣ. ಫಸ್ಟ್ ಅಕರೆನ್ಸ್ ಆಫ್ ದ ಕೀ is equal to 8 at index 3. ಸೊ ಇಂಡೆಕ್ಸ್ 3 ಅಲ್ಲಿ ನಮಗೆ 8 ಬಂತು. ಸೊ ಪೊಸಿಷನ್ ಇಸ್ ರಿಟರ್ನ್ಡ್ ಇಸ್ 4. ಸೊ ಪೊಸಿಷನ್ ಏನು ಬರುತ್ತೆ, ಇಂಡೆಕ್ಸ್ +1 ರಿಟರ್ನ್ ಮಾಡ್ತೀವಿ ಅಲ್ವಾ. ಸೊ ಅಂದರೆ 4th ಪೊಸಿಷನಲ್ಲಿ ನಮಗೆ 8 ಸಿಕ್ಕಿದೆ. ಈಗ ರಿಮೈನಿಂಗ್ ನಾವು ಸರ್ಚ್ ಮಾಡೋಕ್ಕೆ ಹೋಗೋದಿಲ್ಲ, ಬೇರೆ ಯಾವುದೂ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಲ್ಲ, ಅಲ್ಲೇ ಅಲ್ಗೋರಿಥಮ್ ಸ್ಟಾಪ್ ಮಾಡ್ತೀವಿ, ಕರೆಕ್ಟಾ. ಇಟ್ ಮೀನ್ಸ್ ಲೀನಿಯರ್ ಸರ್ಚ್ ರಿಟರ್ನ್ಸ್ ದ ಫಸ್ಟ್ ಮ್ಯಾಚ್ ಓನ್ಲಿ. ಇಟ್ ಡಸ್ ನಾಟ್ ಚೆಕ್ಸ್ ಫಾರ್ ಡೂಪ್ಲಿಕೇಟ್ಸ್ ಬಿಯಾಂಡ್ ದ ಫಸ್ಟ್. ಸೊ ಬರೀ ಒಂದ್ಸಲಿ ಅದು ಕಂಪೇರ್ ಮಾಡುತ್ತೆ, ಒಂದ್ಸಲಿ ಎಲಿಮೆಂಟ್ ಸಿಕ್ಕಿದ್ರೆ ಅಲ್ಲೇ ಸ್ಟಾಪ್ ಮಾಡುತ್ತೆ. ಸೊ ಬಿಯಾಂಡ್ ಮತ್ತೆ ಫರ್ದರ್ ಸರ್ಚಿಂಗ್ ಮಾಡೋದಿಲ್ಲ, ಹೌದಾ. ಸೊ ಈ ಕ್ವೆಶನ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಸರ್, ಸೊ ಎಸ್ಟಿಮೇಟ್ ದ ನಂಬರ್ ಆಫ್ ಕೀ ಕಂಪ್ಯಾರಿಸನ್ಸ್ ರಿಕ್ವೈರ್ಡ್ ಇನ್ ದ ಬೈನರಿ ಸರ್ಚ್ and linear search if we need to find the details of a person in the sorted database having 230 records. ಸೊ ಅಲ್ಲಿ ಕೀ ಕಂಪ್ಯಾರಿಸನ್ಸ್ ಆಗುತ್ತೆ, 230 ರೆಕಾರ್ಡ್ಸ್ ಇದೆ ಡೇಟಾಬೇಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ವೆನ್ ಡೀಟೇಲ್ಸ್ ಆಫ್ ದ ಪರ್ಸನ್ ಬೀನ್ ಸರ್ಚ್ಡ್ ಲೈಸ್ ಅಟ್ ದ ಮಿಡಲ್ ಪೊಸಿಷನ್ ಇನ್ ದ ಡೇಟಾಬೇಸ್. ಸೊ ಮಿಡಲ್ ಪೊಸಿಷನ್ ಅಲ್ಲಿ ಆ ಡೇಟಾಬೇಸ್ ಅಲ್ಲಿ ಇದೆ ವ್ಯಕ್ತಿಯ ಡೀಟೇಲ್ಸು. ಲೀನಿಯರ್ ಸರ್ಚ್ ಅಲ್ಲಿ ಎಷ್ಟು ಕಂಪ್ಯಾರಿಸನ್ಸ್ ಆಗುತ್ತೆ, ಬೈನರಿ ಸರ್ಚ್ ಅಲ್ಲಿ ಎಷ್ಟು ಕಂಪ್ಯಾರಿಸನ್ ಆಗ್ತದೆ ಅಂತ ಕೇಳ್ತಿದ್ದಾರೆ 230 ರೆಕಾರ್ಡ್ಸ್ಗೆ, ಆಯ್ತಾ. ವಾಟ್ ಡು ಯು ಇಂಟರ್ಪ್ರೆಟ್ ಫ್ರಮ್ ಯುವರ್ ಫೈಂಡಿಂಗ್ ಅಂತ ಕೇಳ್ತಾರೆ. ಎಷ್ಟು ರೆಕಾರ್ಡ್ಸ್ ಇದೆ ಇಲ್ಲಿ, 230 ರೆಕಾರ್ಡ್ಸ್ ಇದೆ. ಸೊ 230 ರೆಕಾರ್ಡ್ಸ್ ಅಲ್ಲಿ ಮಿಡಲ್ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ ಪರ್ಸನ್. ಸೊ ಏನು ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಆಫ್ ಅ ಪರ್ಸನ್ ಮಿಡಲ್ ಅಲ್ಲೇ ಇದೆ ಇನ್ ದ ಸಾರ್ಟೆಡ್ ಡೇಟಾಬೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಿಲ್ಲೇ ಎಲ್ಲೋ ನೋಡಿದ್ನಲ್ಲ, ಸರ್ಚ್ ಲೈಸ್ ಅಟ್ ದ ಮಿಡಲ್ ಪೊಸಿಷನ್ ಇನ್ ದ ಡೇಟಾಬೇಸ್. ಸೊ ಮಿಡಲ್ ಪೊಸಿಷನ್ ಅಲ್ಲಿ ಪರ್ಸನ್ಸ್ ಡೀಟೇಲ್ಸ್ ಇದೆ, ಡೀಟೇಲ್ಸ್ ಅಂತ ಹೇಳೋಣ. ಸೊ ಲೀನಿಯರ್ ಸರ್ಚ್ ಅಲ್ಲಿ ಎಷ್ಟು ಕಂಪ್ಯಾರಿಸನ್ಸ್ ಆಗುತ್ತೆ, ಬೈನರಿ ಸರ್ಚ್ ಅಲ್ಲಿ ಎಷ್ಟು ಕಂಪ್ಯಾರಿಸನ್ಸ್ ಆಗುತ್ತೆ ಕೇಳ್ತಾ ಇದ್ದಾರೆ. ಸೊ ಲೀನಿಯರ್ ಸರ್ಚ್ ಅಲ್ಲಿ 230 ರೆಕಾರ್ಡ್ಸ್ ಇದ್ರೆ ಸ್ಟೂಡೆಂಟ್ಸ್, ಮಿಡಲ್ 230/2 ಎಷ್ಟು, 230/2 ಎಷ್ಟಾಗುತ್ತೆ, ಐ ಥಿಂಕ್ 12 ಅಲ್ಲ 11 10 115 ಅಲ್ವಾ. 115 ಕಂಪ್ಯಾರಿಸನ್ಸ್ ಆಗಬೇಕಲ್ವಾ ಮಿಡಲ್ ಎಲಿಮೆಂಟ್ ಬರೋ ತನಕ. ಸೊ ಎಲ್ಲ ಎಲಿಮೆಂಟ್ ಜೊತೆನೂ ಕೀ ಎಲಿಮೆಂಟ್ ಸರ್ಚ್ ಮಾಡುತ್ತಲ್ವಾ ಲೀನಿಯರ್ ಸರ್ಚಲ್ಲಿ. ಸೊ ಎಷ್ಟು ಕಂಪ್ಯಾರಿಸನ್ಸ್ ಆಗುತ್ತೆ ಲೀನಿಯರ್ ಸರ್ಚಲ್ಲಿ ನಮಗೆ 230/2 ಆಗಬೇಕು. ಅಂದರೆ 230/2 115 ಕಂಪ್ಯಾರಿಸನ್ಸ್ ಆಗಬೇಕು ಟು ಗೆಟ್ ಟು ದ ಮಿಡಲ್ ಎಲಿಮೆಂಟ್ ತನಕ ಬರೋದಕ್ಕೆ 115 ಕಂಪ್ಯಾರಿಸನ್ಸ್ ಆಗಬೇಕು. ಬೈನರಿ ಸರ್ಚಲ್ಲಿ ಎಷ್ಟು ಕಂಪ್ಯಾರಿಸನ್ಸ್ ಆಗುತ್ತೆ ಸ್ಟೂಡೆಂಟ್ಸ್, ಆ ಫಾರ್ಮುಲಾ ಇದೆಯಲ್ಲ, ಎಷ್ಟು ಪಾಸಸ್ ಆಗುತ್ತೆ ಬೈನರಿ ಸರ್ಚಲ್ಲಿ 230 ರೆಕಾರ್ಡ್ಸ್ ಇದ್ದರೆ. ಸೊ ಫಾರ್ಮುಲಾ ಗೊತ್ತು ನಮಗೆ, ಲಾಗ್ n ಟು ದ ಬೇಸ್ 2 + 1 ಅಲ್ವಾ. ಸೊ ಲಾಗ್ n ಟು ದ ಬೇಸ್ 2 ಅಂದರೆ ಇಲ್ಲಿ ಲಾಗ್ ಎಷ್ಟು ರೆಕಾರ್ಡ್ಸ್ ಇದೆ, 230 ಟು ದ ಬೇಸ್ 2 + 1. ಸೊ ಐ ಥಿಂಕ್ ಲಾಗ್ 230 ಟೇಬಲ್ಸ್ ನೋಡಿದ್ರೆ ಐ ಥಿಂಕ್ 7.8 ಏನೋ ಬರುತ್ತೆ. 7.8 ಫ್ಲೋರ್ ವ್ಯಾಲ್ಯೂ ತೊಗೊಬೇಕು ನೀವು. 7.8 ಫ್ಲೋರ್ ವ್ಯಾಲ್ಯೂ ತೊಗೊಂಡ್ರೆ 7.8 ಫ್ಲೋರ್ ವ್ಯಾಲ್ಯೂ ತೊಗೊಂಡ್ರೆ 7 ಬರುತ್ತೆ, +1 ಇಲ್ಲಿ 8 ಪಾಸಸ್ ಬರುತ್ತೆ ಬೈನರಿ ಸರ್ಚಲ್ಲಿ. ಲೀನಿಯರ್ ಸರ್ಚಲ್ಲಿ 115 ಕಂಪ್ಯಾರಿಸನ್ಸ್ ಬರುತ್ತೆ. ಸೊ ಇದನ್ನು ಜಸ್ಟ್ ಆನ್ಸರ್ಸ್ ನೋಡ್ಬೋಣ. ಸೊ ಇನ್ ಲೀನಿಯರ್ ಸರ್ಚ್, ಇಫ್ ದ ಎಲಿಮೆಂಟ್ ಇಸ್ ಆಟ್ ದ ಮಿಡಲ್ ಪೊಸಿಷನ್, ದ ನಂಬರ್ ಆಫ್ ಕಂಪ್ಯಾರಿಸನ್ಸ್ ಇಸ್ 230/2 115. ಹೌದಲ್ವಾ, ಎಲ್ಲ ಎಲಿಮೆಂಟು ಸರ್ಚ್ ಮಾಡ್ತೀವಿ, ಫಸ್ಟ್ 0th ಇಂಡೆಕ್ಸಿಂದ ಸರ್ಚ್ ಮಾಡ್ತಾ ಹೋಗ್ತೀವಿ. 230 ರೆಕಾರ್ಡ್ಸ್ ಇದ್ರೆ ಲೀನಿಯರ್ ಸರ್ಚಲ್ಲಿ ಮಿಡಲ್ ಎಲಿಮೆಂಟ್ ಬರೋದಕ್ಕೆ 230/2 115 ಕಂಪ್ಯಾರಿಸನ್ಸ್ ಆಗುತ್ತೆ. ಸೊ ಬೈನರಿ ಸರ್ಚಲ್ಲಿ ಎಷ್ಟಾಗುತ್ತೆ ಸರ್, ಫಾರ್ಮುಲಾ ಇದೆಯಲ್ಲ, ಇನ್ ಬೈನರಿ ಸರ್ಚ್ ಬೆಸ್ಟ್ ಕೇಸ್ 1 ಕಂಪ್ಯಾರಿಸನ್ ಇಫ್ ಫೌಂಡ್ ಇನ್ ದ ಮಿಡಲ್. ಬೆಸ್ಟ್ ಕೇಸಲ್ಲಿ ಬೈನರಿ ಸರ್ಚಲ್ಲಿ ಒಂದೇ ಕಂಪ್ಯಾರಿಸನಲ್ಲಿ ನಮಗೆ ಎಲಿಮೆಂಟ್ ಸಿಕ್ಬಿಡ್ಬೋದು, ಮಿಡಲ್ ಎಲಿಮೆಂಟ್ ಅದೇ ಆಗಿದ್ರೆ. ಸೊ ಬೆಸ್ಟ್ ಕೇಸಲ್ಲಿ ಒಂದೇ ಕಂಪ್ಯಾರಿಸನ್ ಸಾಕು. ವರ್ಸ್ಟ್ ಕೇಸಲ್ಲಿ ಎಷ್ಟಾಗುತ್ತೆ, ಸೊ ಆಟ್ ವರ್ಸ್ಟ್ ಕೇಸ್ ಇಫ್ ಎಲಿಮೆಂಟ್ ಇಸ್ ಆಟ್ ದ ಬಿಗಿನಿಂಗ್ ಆರ್ ಎಂಡ್, ಸೊ ಸ್ಟಾರ್ಟಿಂಗ್ ಅಥವಾ ಎಂಡಲ್ಲಿ ಇದ್ರೆ ಎಲಿಮೆಂಟು, ವರ್ಸ್ಟ್ ಕೇಸಲ್ಲಿ ಎಷ್ಟಾಗುತ್ತೆ, ಲಾಗ್ 230 ಟು ದ ಬೇಸ್ 2 + 1. ಈ ಫಾರ್ಮುಲಾ ಹಾಕಿದೀವಲ್ಲ, ಲಾಗ್ n ಟು ದ ಬೇಸ್ 2 + 1 ಫ್ಲೋರ್
ಫ್ಲೋರ್ ಅಂದರೆ ಲೋವರ್ ವ್ಯಾಲ್ಯೂ ತೊಗೊಬೇಕು ನೀವು. ಸೊ ಲಾಗ್ 230 ಟು ದ ಬೇಸ್ 2 ಸ್ಟೂಡೆಂಟ್ಸ್ 7.85 ಬರುತ್ತೆ, ಅದು 7 ಆಗಿರುತ್ತೆ. 7 + 1 8 ಕಂಪ್ಯಾರಿಸನ್ಸ್ ಆಗುತ್ತೆ ಟು ಫೈಂಡ್ ದ ಮಿಡಲ್ ಎಲಿಮೆಂಟ್ ಯೂಸಿಂಗ್ ಬೈನರಿ ಸರ್ಚ್. ಸೊ 8 ಕಂಪ್ಯಾರಿಸನ್ಸ್ ಯೂಸಿಂಗ್ ಬೈನರಿ ಸರ್ಚ್ ಆಗುತ್ತೆ 230 ರೆಕಾರ್ಡ್ಸ್ ಇದ್ದಾಗ. ಲೀನಿಯರ್ ಸರ್ಚಲ್ಲಿ ಎಲ್ಲ ಎಲಿಮೆಂಟ್ ಕಂಪೇರ್ ಮಾಡೋದ್ರಿಂದ 115 ಕಂಪ್ಯಾರಿಸನ್ಸ್ ಬೇಕು ಫಾರ್ ದ ಮಿಡಲ್ ಎಲಿಮೆಂಟ್ ಕಂಪ್ಯಾರಿಸನ್, ಕರೆಕ್ಟಾ? ಸೊ ಕೀ ಎಲಿಮೆಂಟ್ ಸರ್ಚ್ ಮಾಡೋಕೆ ಮಿಡ್ಲಲ್ಲಿ ಲೀನಿಯರ್ ಸರ್ಚಲ್ಲಿ 115 ಬೇಕು, ಬೈನರಿ ಸರ್ಚಲ್ಲಿ 8 ಕಂಪ್ಯಾರಿಸನ್ಸ್ ಬೇಕು. ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಎಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಲೀನಿಯರ್ ಸರ್ಚ್, ಬೈನರಿ ಸರ್ಚ್, ಆಮೇಲೆ ಹ್ಯಾಶಿಂಗ್ ಎಲ್ಲ ಅದರದ್ದು ಅಂದರೆ ಲೀನಿಯರ್ ಬೈನರಿ ಸರ್ಚ್ದು ಅಲ್ಗೋರಿಥಮ್ ತಿಳ್ಕೊಳ್ಳಿ. ಅದಾದಮೇಲೆ ಪ್ರಾಬ್ಲಮ್ ಕೊಟ್ಟರೆ ಸಾಲ್ವ್ ಮಾಡೋದು ತಿಳ್ಕೊಳ್ಳಿ. ಲೀನಿಯರ್ ಆ್ಯಂಡ್ ಬೈನರಿ ಸರ್ಚ್ ಕೇಳ್ತಾರೆ, ಹ್ಯಾಶಿಂಗ್ದು ಪ್ರಾಬ್ಲಮ್ ತಿಳ್ಕೊಳ್ಳಿ, ಹೆಂಗೆ ಸಾಲ್ವ್ ಮಾಡೋದು ಹ್ಯಾಶಿಂಗ್ ಅಂತ ತಿಳ್ಕೊಳ್ಳಿ. ಕೊಲಿಷನ್ MCQs ನೀಟಾಗಿ ಓದ್ಕೊಳ್ಳಿ, ಆಯಿತಾ? ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಆಮೇಲೆ ಸೊ ನೆಕ್ಸ್ಟ್ ಕ್ಲಾಸ್ ಮಾಡುವಾಗ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಟಾಪಿಕ್ ಮಾಡುವಾಗ ಫಸ್ಟ್ ಆ್ಯಕ್ಟಿವಿಟಿ ಕ್ವೆಶನ್ ಇದೆಯಲ್ಲ, ನನಗೆಲ್ಲರೂ ಕಮೆಂಟ್ ಮಾಡಬೇಕು. ಆ್ಯಕ್ಟಿವಿಟಿ ಅಲ್ಲಿ ಏನು ಬರುತ್ತೆ ಔಟ್ಪುಟ್ ಅಂತ ಕಮೆಂಟ್ ಮಾಡಬೇಕು. ಕಮೆಂಟ್ ಬಾಕ್ಸಲ್ಲಿ ನಾನು ಔಟ್ಪುಟ್ಸ್ ನೋಡ್ತೀನಿ, ಎಲ್ಲರಿಗೂ ಕರೆಕ್ಟ್ ಔಟ್ಪುಟ್ ಬರ್ತಿದೆಯಾ ತಪ್ಪು ಬರ್ತಿದೆಯಾ. ನಾನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ನೋಡ್ದಲ್ಲ. ಆಮೇಲೆ ಈ ಆ್ಯಕ್ಟಿವಿಟಿ ಕ್ವೆಶನ್ಸ್ ಯಾವ ChatGPTಲೂ ನೋಡೋಂಗಿಲ್ಲ, ಎಲ್ಲೂ ಟೆಕ್ಸ್ಟ್ ಬುಕ್ ನೋಡಬಾರ್ದು ನೀವು. ಇದನ್ನು ಚಾಲೆಂಜಾಗಿ ತೊಗೊಂಡು ಇದು ಔಟ್ಪುಟ್ ಏನು ಬರುತ್ತೆ ಕಮೆಂಟ್ ಮಾಡಬೇಕು. ತಪ್ಪಾದರೂ ಪರವಾಗಿಲ್ಲ, ಸರಿ ಆದರೆ ಓಕೆ, ಬಟ್ ತಪ್ಪಾದರೂ ಪರವಾಗಿಲ್ಲ, ನಾನು ಕರೆಕ್ಟ್ ಮಾಡ್ತೀನಿ, ಓಕೆನಾ? ಸೊ ಯಾರು ಎಲ್ಲೂ ನೋಡಿದೆ ಅದನ್ನು ಆ್ಯಕ್ಟಿವಿಟಿನ ಕಮೆಂಟ್ ಮಾಡಿ, ಔಟ್ಪುಟ್ ಏನು ಬರುತ್ತೆ ಅಂತ ಕಮೆಂಟ್ ಮಾಡಿ, ಓಕೆ? ಸೊ ಆಯಿತು, ನಿಮ್ಮ ಸಾಧನೆ ನಮ್ಮ ಗೆಲುವು.